ಪುನರ್ ಪ್ರತಿಷ್ಠಾ ಬ್ರಹ್ಮಕಲಶೋತ್ಸವದ 5ನೇ ದಿವಸ ಈ ಒಂದು ಸಾಂಸ್ಥಿಕ ಕಲಾ ವೇದಿಕೆಯಲ್ಲಿ ಇದೀಗ ನೃತ್ಯಾರ್ಪಣಂ ಕಾರ್ಯಕ್ರಮ. ಓಂ ನಮೋ ಭಗವತಿ ನೃತ್ಯಾರ್ಪಣಂ. ನಾಟ್ಯ ನಿಲಯ ಮಂಜೇಶ್ವರ ನೃತ್ಯ ವಿದ್ವಾನ್ ಶ್ರೀ ಬಾಲಕೃಷ್ಣ ಮಾಸ್ಟರ್ ಮಂಜೇಶ್ವರ ಇವರ ಶಿಷ್ಯ ಶ್ರೀ ದಿನೇಶ್ ಮಾಸ್ಟರ್ ಕೊಪ್ಪಳ ಇವರ ಶಿಷ್ಯ ವೃಂದದವರಿಂದ ನಮೋ ಭಗವತಿ ನೃತ್ಯಾರ್ಪಣಾ ಕಾರ್ಯಕ್ರಮ. ಇದರ ಪ್ರಾಯೋಜಕರು ಶ್ರೀ ದಿನೇಶ್ ಮಾಸ್ಟರ್ ಮತ್ತು ಕವಿತಾ ಕೊಪ್ಪಳ ಬಂಗ್ರ ಮಂಜೇಶ್ವರ. ನಮ್ಮೆಲ್ಲರ ಪ್ರೀತಿ ಪಾತ್ರದಂತ ಸಾವಿರಾರು ಇಂಥ ವೇದಿಕೆಗಳಲ್ಲಿ ನೃತ್ಯ ಪ್ರದರ್ಶನ ಮಾಡಿದಂತ ಸಾವಿರಾರು ಶಿಷ್ಯಂದಿರನ್ನ ಹೊಂದಿರುವಂತ ಒಂದು ದೊಡ್ಡ ನಮ್ಮ ಸಂಸ್ಥೆ ನಾಟ್ಯ ನಿಲಯ ಮಂಜೇಶ್ವರ. ಗುರುಗಳಾದಂತ ಬಾಲಕೃಷ್ಣ ಮಂಜೇಶ್ವರ ಇವರಿಗೆ ನಾವೆಲ್ಲರೂ ಗೌರವಪೂರ್ವಕವಾಗಿ ನಮನಗಳನ್ನ ಸಲ್ಲಿಸ್ತಾ, ಅದೇ ರೀತಿಯಲ್ಲಿ ಅವರ ಶಿಷ್ಯರಾದಂತ ದಿನೇಶ್ ಮಾಸ್ಟರ್ ಇವರಿಗೂ ಕೂಡ ನಮನಗಳನ್ನು ಸಲ್ಲಿಸ್ತಾ ಇದೀಗ ವೇದಿಕೆಯಲ್ಲಿ ನೃತ್ಯಾರ್ಪಣಾ ಕಾರ್ಯಕ್ರಮ ದಯವಿಟ್ಟು ಪರಿಸರದಲ್ಲಿರುವಂತಹ ಎಲ್ಲ ಭಗವದ್ಭಕ್ತರು ಕೂಡ, ಯಾಕಂದ್ರೆ ನಾವು ಅವರಿಗೆ ಸಮಯನ ಕೊಟ್ಟಿದ್ದೇವೆ. ಮುಂದೆ ಧಾರ್ಮಿಕ ಸಭಾ ಕಾರ್ಯಕ್ರಮ ನಡೆದ ಸ್ವಾಮೀಜಿಗಳು ಬರಲಿದ್ದಾರೆ. ಆ ಒಂದು ಕಾರ್ಯಕ್ರಮ ಆರಂಭ ಬೇಕಾದ್ರೆ ಕಲಾಭಿಮಾನಿಗಳ ಅಗತ್ಯತೆ ಇದೆ. ದಯವಿಟ್ಟು ಎಲ್ಲರೂ ಕೂಡ ನಮ್ಮ ಬ್ರಹ್ಮಕಲ ಸಮಿತಿಯ ಎಲ್ಲ ಪದಾಧಿಕಾರಿಗಳು ಸ್ವಯಂ ಸೇವಕರು
ಆರಂಭಿಸ್ತಾ ಇದ್ದೇವೆ. ಸರ್ವ ದುರಿತಗಳ ವಿನಾಶಕನಾದಂತಹ ವಿಘ್ನೇಶ್ವರ ಸ್ವಾಮಿಯ ಸ್ತುತಿಯೊಂದಿಗೆ ನೃತ್ಯ ಕಾರ್ಯಕ್ರಮ ಆರಂಭವಾಗಲಿದೆ. ತಮಗೆಲ್ಲರಿಗೂ ಆದರದ ಸ್ವಾಗತ. ನಮ್ಮ ಇಂದಿನ ಈ ನೃತ್ಯ ಕಾರ್ಯಕ್ರಮದ ಧ್ವನಿ ಮತ್ತು ಬೆಳಕು ನಮ್ಮವರೇ, ಯಾವಾಗಲೂ ನಮ್ಮವರೇ ಆದಂತಹ ಶಬರಿ ಲೈಟ್ ಅಂಡ್ ಸೌಂಡ್ ಇವರುಗಳು. ಇದರ ಮಾಲೀಕರಿಗೂ ಸಿಬ್ಬಂದಿ ವರ್ಗಕ್ಕೂ ನಮನಗಳನ್ನು ಸಲ್ಲಿಸಿಕೊಂಡು ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದಾರೆ. ಶ್ರೀ ಗಣೇಶ ಶರಣಂ ಗಜಾನನ, ಶ್ರೀ ಗಣೇಶ ಶರಣಂ ಗಜಾನನ, ಶ್ರೀ ಗಣೇಶ ಶರಣಂ ಗಜಾನನ, ದೇವ ಮುನಿಯ ಪನಿಯು ದಯಾಕರ, ಶ್ರೀ ಗಣೇಶ ಶರಣಂ ಗಜಾನನ, ದೇವ ಮುನಿಯ ಪನಿಯು ದಯಾಕರ, ಶ್ರೀ ಗಣೇಶ ಶರಣಂ ಶರಣಂ. நாகாபரணனே நான் மறை போற்றும், நாகாபரணனே நான் மறை போற்றும், நாகாபரணனே நான் மறை போற்றும், நாமனே பிரணவ ரூபனே ஜெய, நாகாபரணனே நான் மறை போற்றும், நாமனே பிரணவ ரூபனே ஜெய, ஸ்ரீ கணேச சரணம் கஜானன, தேவர் முனிய பணியும் தயாகர, ஸ்ரீ கணேச சரணம் சரணம். பாதம் நம்பும் ராமதாச பரதனே, மோதக பிரியனே கௌரி சுதனே, பாதம் நம்பும் ராமதாச பரதனே, மோதக பிரியனே கௌரி சுதனே, ஆதிதேவன் உடையன் அருளில்லையே, ஆதிதேவன் உடையன் அருளில்லையே, வேடருமானும் செய்தொழிலுண்டோ, வேடருமானும் செய்தொழிலுண்டோ, ஸ்ரீ கணேச சரணம் கஜானன, தேவ முனிய பணியும் தயாகர, ஸ்ரீ கணேச சரணம் சரணம். ಮಾಸ್ಟರ್ ದಿನೇಶ್ ಇವರ ಶಿಷ್ಯರಾದಂತಹ ಕುಮಾರಿ ಸ್ವಸ್ತಿಕಾ, ಕುಮಾರಿ ಸಾತ್ವಿಕಾ, ಕುಮಾರಿ ಶಿಖಾ, ಕುಮಾರಿ ಧನ್ವಿ, ಕುಮಾರಿ ವಿಸ್ಮಿತಾ, ಕುಮಾರಿ ಶ್ರೇಯಾ, ಕುಮಾರಿ ಶ್ರಾವ್ಯಲಕ್ಷ್ಮಿ, ಕುಮಾರಿ ಶ್ರೀಮತಿ ಶರಣ್ಯ ಇವರುಗಳಿಂದ ಪುಷ್ಪಾಂಜಲಿ, ತದನಂತರ ನೃತ್ಯಾದಿ ದೇವತೆಗಳಿಗೆ ಪುಷ್ಪಾಂಜಲಿ ಸಲ್ಲಿಸಿದ ಬಳಿಕ ಸರ್ವ ದುರಿತಗಳ ವಿನಾಶಕನಾದಂತಹ ವಿಘ್ನೇಶ್ವರ ಸ್ವಾಮಿಯ ಸ್ತುತಿಯಾದಂತಹ ಗಣೇಶ ಕೌತು.
ಕೆಲವು ವಿದ್ಯಾರ್ಥಿಗಳು ಈ ವೇದಿಕೆಯಲ್ಲಿ ಪ್ರಪ್ರಥಮ ಬಾರಿಗೆ ಗೆಜ್ಜೆ ಕಟ್ಟಿಕೊಂಡು ರಂಗ ಪ್ರವೇಶ ಮಾಡ್ತಾ ಇದ್ದಾರೆ. ಅವರುಗಳಿಗೆ ತಾಯಿ ಭಗವತಿಯ ಆಶೀರ್ವಾದ, ಅದೇ ರೀತಿ ತಮ್ಮೆಲ್ಲರ ಆಶೀರ್ವಾದ ಇರಲೆಂದು ಬೇಡಿಕೊಂಡು ಕಾರ್ಯಕ್ರಮವನ್ನು ಗಣೇಶನ ಸ್ತುತಿಯಾದಂತಹ ಗಣೇಶ ಕೌತುಮನೊಂದಿಗೆ ಆರಂಭಿಸಲಿದ್ದೇವೆ. ಲೈನ್ ತೈ ತೈ ದಿತಿ ತೈ 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 ದಿತಿ ತೈ 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 ದಿತಿ ತೈ ವಿದ್ವಾಂತ ದಿವಾಕರೌ ಪ್ರವೀಣ ಸತ್ಕಾಂತ ಪ್ರಭೋ ಚಂಪಕ ಪಂಕಜಾದಿ ಕುಸುಮೈ ಆಮೋದವ ಸಕೃತೌ ಮಲ್ಲಿ ಚಂಪಕ ಪಂಕಜ ಕುಸುಮೈ ಆಮೋದವ ಸಕೃತೌ ಶ್ರೀಮನ್ಮನ್ಮೃತ್ಯ ವಿನಾಯಕಾಯ ರಚಿತ ಸಾದೇಶ ಪುಷ್ಪಾಂಜಲಿ पुष्पांजलि सादेश पुष्पांजलि सादेश पुष्पांजलि सादेश पुष्पांजलि
ದಿತಿ ತಾಯಿ കുട്ടക്കിട്ട ഗിണ്ണ തുങ്ക തരികുടുത തുങ്ക തം ഗുഗു തം ഗുഗു തം ഗുഗുദീത കുട്ടക്കിട്ട ഗിണ്ണ തുങ്ക തരികുടുത തുങ്ക തം ഗുഗു തം ഗുഗു തം ഗുഗുദീത കുട്ടക്കിട്ട ഗിണ്ണ തുങ്ക തരികുടുത തുങ്ക തം ഗുഗു തം ഗുഗു തം ഗുഗുദീത തങ്കി തങ്കി കിട തകതി കുട്ട തുങ്ക ഹരി കിട കിട തകതിരി കിട കിട തകതി കിടതി കിടതി കിടതൈ തങ്കി തങ്കി കിട തകതി കുട്ട തുങ്ക ഹരി കിട കിട തകതി കുത്തൊങ്കരി കിട കിട തരിതി കുത്തൊങ്ക ഹരി തിരുമരുകനെ വിഘ്ന വിനാശക നിനക്കിട അരുളിയ ഗണപതി ജയ ജയ ഹരി തിരുമരുകനെ വിഘ്ന വിനാശക നിനക്കിട അരുളിയ ഗണപതി ജയ ജയ ഈ കിടവുദരഗണം ജയ ജയ ധീ കിട ഉദരഗണം ജയ ജയ ധീതൈ തുധീതൈ ആനെ മുഖത്തവൻ ധീതൈ തുധീതൈ ആനെ മുഖത്തവൻ കിട കിട തകതി തോങ്ക ദേവകൾ ഗണപതി കിട കിട തകതി തോങ്ക ഗണപതി കൗതുവിനയര ഉടുതൈ വിനയര ഉടുതൈ ബുദ്ധി കുട്ട കീട തങ്കി കിട തകരാം തങ്കി കിട തകരാം തങ്കി കിട തക തകരാ ಭೀಮ್ ಭೀಮ್ ಕರ್ದಗದ ಗಿಡದ ಭೀಮ್ ಭೀಮ್ ಕರ್ದಗದ ಗಿಡದೈ ಭೀಮ್ ಭೀಮ್ ಕರ್ದಗದ ಗಿಡದ ഏകദന്തം മഹാകായം തപ്തകാഞ്ചന സന്നിഭം ലംബോദരം വിശാലാക്ഷം വന്ദേഹം ഗണനായകം ತರಗಡದೀಂ ತರಗಡದೀಂ ജയ ഗണപതി ഗണപതി ജയ ജയ ഗണപതി ഗണപതി ಭೀಮ್ ಭೀಮ್ ಕರ್ದಗದ ಗಿಡದ ಭೀಮ್ ಭೀಮ್ ಕರ್ದಗದ ಗಿಡದೈ ಭೀಮ್ ಭೀಮ್ ಕರ್ದಗದ ಗಿಡದ ಮುಂದಕ್ಕೆ ಕುಮಾರಿ ಪಾವನಿ ಮೌಲ್ಯ ಅಭಿವ್ಯಕ್ತಗೊಳಿಸಲಿದ್ದಾಳೆ ಇದ್ದಾಳೆ ನಾಟ್ಯ ನಿಲಯಂನ ಸಂಚಾರಿ ತಂಡದೊಂದಿಗೆ ನೂರಾರು ಕಡೆ ಕಾರ್ಯಕ್ರಮ ನೀಡಿದಂತಹ ಪ್ರತಿಭಾನ್ವಿತ ಕುಮಾರಿ ಸಾನ್ವಿ ಕುಮಾರಿ ಮೌಲ್ಯ ದಯವಿಟ್ಟು ವೇದಿಕೆ ಬರಬೇಕು ನಲಿದಾಡೆ ಎನ್ನ ನಾಲಿಗೆಯ ಮೇಲೆ ಶ್ರೀ ಶಾರದಾ ದೇವಿ ಎಂಬಂತಹ ಕೃತಿಯೊಂದಿಗೆ ತಾಯಿ ಭಗವತಿಯನ್ನು ಸ್ಮರಿಸಲಿದ್ದಾಳೆ. ನಾಟ್ಯ ನಿಲಯಂನ ಸಂಚಾರಿ ತಂಡದೊಂದಿಗೆ ನೂರಾರು ಕಡೆ ಕಾರ್ಯಕ್ರಮ ನೀಡಿದಂತಹ ಪಾವನಿ ಸಿಲ್ಕ್ಸ್ ಇದರ ಮಾಲೀಕರಾದಂತಹ ಶ್ರೀಯುತ ಮತ್ತು ಶ್ರೀಮತಿ ನರಸಿಂಹ ಇವರ ಸುಪುತ್ರಿ ಕುಮಾರಿ ಮೌಲ್ಯ ಅಭಿವ್ಯಕ್ತಗೊಳಿಸಲಿದ್ದಾಳೆ. ನಲಿದಾಡೆ ಎನ್ನ ನಾಲಿಗೆಯ ಮೇಲೆ. ಮಧುರ ಸದಾಲಂಕಾರ ರಸಭಾವ ನಿರಂತರಂ ನೃತ್ಯಂ ತನೋದು ಮೇ ನಿತ್ಯಂ ಜಿಹ್ವಾರಂಗೇ सरस्वती मम जिह्वारङ्गतले नृत्यतु देवी
നിത്യം ലളിത പദക്രമ രമ്യ രഞ്ജിത ഭാവ യഥൈവ ശൈലോഷി നലിതാടേ എന്ന നാലിക മേലെ ശ്രീ ശാരദാ കുമിതാടേ എന്ന നാലിക മേലെ ശ്രീ സരസ്വതി ദേവി നലിതാടേ എന്ന നാലിക മേലെ ശ്രീ ശാരദ ദേവി കുമിതാരേ എന്ന നാലിക മേലെ ശ്രീ സരസ്വതി ദേവി ജയ 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 സരസ്വതി 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 സലിലജോദ്ഭവന വദന നീലയളേ ഇളയൊടു പ്രതിമ ഗുണഗണാപുതിതായേ സലിലജോദ്ഭവന വദന നീലയളേ ഇളയൊടു പ്രതിമ ഗുണഗണാപുതിതായേ സലിതാ സരസ്വതി ജയ ജയ സരസ്വതി ജയ ജയ സരസ്വതി ജയ ജയ സരസ്വതി ಕಂಕಣ ಬಳೆಗಳು ಅವಳ ಧರಿಸಿದವಳೆ ಹಸುನರು ಮುಖರು ನಾಸಾಭರಣವು ಕಂಕಣ ಬಳೆಗಳು ಅವಳ ಧರಿಸಿದವಳೆ ಹಸುನರು ಮುಖವು ನಾಸಾಭರಣವು ಯಸೆವಕ ಪೋಳ ಮಕರ ಕುಂಡಲಧರೆ ಸಲಿಲ ನಯನೆ ಚಂದನಲೇಪಿದಳೆ ಯಸೆವಕ ಪೋಳ ಮಕರ ಕುಂಡಲಧರೆ ಸಲಿಲ ನಯನೆ ಚಂದನಲೇಪಿದಳೆ ಜಯ 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 ಸರಸ್ವತಿ ಜಯ ಜಯ ಸರಸ್ವತಿ ಜಯ 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 ಸರಸ್ವತಿ ಜಯ 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 ಭಗವತಿ ನಾರಜಾದ ಜಡೆಯುಳ್ಳವಳೆ ಶಶಿ ಸೂರ್ಯರ ಕೊಡುವ ಆಭರಣ ಶೋಭಿದಳೆ ಶೃಂಗಾರವಾದ ಜಡೆಯುಳ್ಳವಳೆ ಶಶಿ ಸೂರ್ಯರ ಕೊಡುವ ಆಭರಣ ಶೋಭಿದಳೆ ಮನೋಹರ ಕಣ್ಗಳ ಭಕ್ತರ ಸಲಹುವ ಪುರಂದರ ವಿಠಲನ ತೋರೆ ಶುಭಾಗಿ ಮನೋಹರ ಕಣ್ಗಳ ಭಕ್ತರ ಸಲಹುವ ಪುರಂದರ ವಿಠಲನ ತೋರೆ ಶುಭಾಗಿ ನಾಲಿಗೆ ಮೇಲೆ ಶ್ರೀ ಶಾರದಾ ಭೂಮಿದಾಳೆ ಎನ್ನ ನಾಲಿಗೆ ಮೇಲೆ ಶ್ರೀ ಸರಸ್ವತಿ ದೇವಿ ಎಲ್ಲ ನಾಲಿಗೆ ಮೇಲೆ ಶ್ರೀ ಶಾರದಾ ಜಯ ಜಯ ಸರಸ್ವತಿ ಜಯ 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 ಭಗವತಿ ಜಯ 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 ಸರಸ್ವತಿ ಜಯ 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 ಭಗವತಿ ದೇವಿ ಮುಂದಕ್ಕೆ ಮೆಲ್ಲ ಮೆಲ್ಲನೆ ಬಂಧನೆ ಗೋಪಮ್ಮ ಕೇಳಿ
ಮೆಲ್ಲ ಮೆಲ್ಲನೆ ಬಂದೆ. ಕುಮಾರಿರಾದ ಶ್ರೀಯುತ ದಿನೇಶ್ ಮಾಸ್ಟರ್ ಇವರ ಶಿಷ್ಯರಾದಂತಹ ಕುಮಾರಿ ಶ್ರೇಯಾ, ಕುಮಾರಿ ಶ್ರಾವ್ಯರಶ್ಮಿ, ಕುಮಾರಿ ಶ್ರೀಮತಿ ಶರಣ್ಯ ಅಭಿವ್ಯಕ್ತಗೊಳಿಸಲಿದ್ದಾರೆ. ದೇವರ ನಾಮ ಮೆಲ್ಲ ಮೆಲ್ಲನೆ ಬಂದನೆ, ಗೋಪಮ್ಮ ಕೇಳಿ ಮೆಲ್ಲ ಮೆಲ್ಲನೆ ಬಂದನೆ. ಕಿರಣ ಮಾಸ್ಟರ್. ಮೆಲ್ಲ ಮೆಲ್ಲನೆ ಬಂದನೆ ಗೋಪಮ್ಮ ಕೇಳಿ ಮೆಲ್ಲ ಮೆಲ್ಲನೆ ಬಂದನೆ ಮೆಲ್ಲ ಮೆಲ್ಲನೆ ಬಂದನೆ ಗೋಪಮ್ಮ ಕೇಳಿ ಮೆಲ್ಲ ಮೆಲ್ಲನೆ ಬಂದನೆ ಮೆಲ್ಲ ಮೆಲ್ಲನೆ ಬಂದನೆ ಗೋಪಮ್ಮ ಕೇಳಿ ಮೆಲ್ಲ ಮೆಲ್ಲನೆ ಬಂದನೆ ಮೆಲ್ಲ ಮೆಲ್ಲನೆ ಬಂದು ಗಲ್ಲಗೆ ಮುತ್ತ ಕೊಟ್ಟು ನಿಲ್ಲದೆ ಓಡಿ ಹೋದ ನಂಬೆ ಬುದ್ಧಿ. ಎಲ್ಲ ಮೆಲ್ಲನೆ ಬಂದು ಗಲ್ಲಗೆ ಮುತ್ತ ಕೊಟ್ಟು ನಿಲ್ಲದೆ ಓಡಿ ಹೋದ ನಂಬೆ ಬುದ್ಧಿ. ಎಲ್ಲ ಮೆಲ್ಲನೆ ಬಂದನೆ ಗೋಪಮ್ಮ ಕೇಳಿ ಮೆಲ್ಲ ಮೆಲ್ಲನೆ ಬಂದನೆ ಮೆಲ್ಲ ಮೆಲ್ಲನೆ ಬಂದನೆ ಗೋಪಮ್ಮ ಕೇಳಿ ಮೆಲ್ಲ ಮೆಲ್ಲನೆ ಬಂದನೆ. ಕಾಲ ಮಾರಲು ಹೋದರೆ ನಿನ್ನಯ ಕಂದ ಕಾಲಿಗಡ್ಡವ ಕಟ್ಟಿದ ಕಾಲ ಮಾರಲು ಹೋದರೆ ನಿನ್ನಯ ಕಂದ ಕಾಲಿಗಡ್ಡವ ಕಟ್ಟಿದ ಹಾಲ ಸುಂದವ ಬೇಡಿ ಓಲನೆ ಅಡ್ಡ ಕಟ್ಟಿ ಸೀರೆಯ ಸೆಳಗೊಂಡು ಹೇಳದೆ ಓಡಿದ ಹಾಲ ಸುಂದವ ಬೇಡಿ ಓಲನೆ ಅಡ್ಡ ಕಟ್ಟಿ ಸೀರೆಯ ಸೆಳಗೊಂಡು ಹೇಳದೆ ಓಡಿದ ಮೆಲ್ಲ ಮೆಲ್ಲನೆ ಬಂದನೆ ಗೋಪಮ್ಮ ಕೇಳಿ ಮೆಲ್ಲ ಮೆಲ್ಲನೆ ಬಂದನೆ ಮೆಲ್ಲ ಮೆಲ್ಲನೆ ಬಂದನೆ ಗೋಪಮ್ಮ ಕೇಳಿ ಮೆಲ್ಲ ಮೆಲ್ಲನೆ ಬಂದನೆ ಮೊಸರು ಮಾಡಲು ಹೋದರೆ ನಿನ್ನಯ ಕಂದ ಹೆಸರು ಏನೆಂದು ಕೇಳಿದ ಮೊಸರು ಮಾಡಲು ಹೋದರೆ ನಿನ್ನಯ ಕಂದ ಹೆಸರು ಏನೆಂದು ಕೇಳಿದ ಹಸನಾದ ಹೆಣ್ಣ ಮೇಲೆ ಕುಸುಮವ ತಂದಿಕ್ಕಿ ಶಶಿಮುಖಿಯರಿಗೆಲ್ಲ ಮೋಸ ಮಾಡಿದ ಹಸನಾದ ಹೆಣ್ಣ ಮೇಲೆ ಕುಸುಮವ ತಂದಿಕ್ಕಿ ಶಶಿಮುಖಿಯರಿಗೆಲ್ಲ ಮೋಸ ಮಾಡಿದ
സചാണൂരമർദ്ദനം ദേവകീ പരമാനന്ദം കൃഷ്ണം വന്ദേ ജഗദ്ഗുരും. തർഗടദീം തർഗടദീം തക്ക തർഗടദീം തക്ക തർഗടദീം തക്ക തർഗടദീം 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 ധീം ധീം കൃതക തർഗടദ ധീം ധീം കൃതക തർഗടദ ധീം ധീം കൃതക തർഗടദ. ಜನಪದ ನೃತ್ಯ ನಾಟ್ಯ ನಿಲಯ ಸಂಚಾರಿ ತಂಡದ ಸದಸ್ಯರು ಅಭಿವ್ಯಕ್ತಗೊಳಿಸಲಿದ್ದಾರೆ. ಎಲ್ಲೋ ಜೋಗಪ್ಪ ನಿನ್ನ ಅರಮನೆ. ಅವುಗಳು ಮುಂದಿನ ನೃತ್ಯ ನಾಟ್ಯ ನಿಲಯ ಸಂಚಾರಿ ತಂಡದ ಸದಸ್ಯರಿಂದ ಬೆಳ್ಳಿ ಮೂಡಿತು ಕೋಳಿ ಕೂಗಿತು. ಕ್ಷಮಿಸಿ ಮುಂದಕ್ಕೆ ನಾಟ್ಯ ನಿಲಯವಿನ ಮುದ್ದು ಕುವರಿ ಡಾಕ್ಟರ್ ಶ್ರೀಮತಿ ಸಾತ್ವಿಕಾ ಶ್ರೇಯಸ್ ಶೆಟ್ಟಿ ಮಂಗಳೂರು ಅಭಿವ್ಯಕ್ತಗೊಳಿಸಲಿದ್ದಾರೆ. ತುಳಸಿ ಕದಿರ್ ಎಂಬಂತಹ ಕೃಷ್ಣನ ಸ್ತುತಿ. ನಾಟ್ಯ ನಿಲಯ ಮಂಜೇಶ್ವರ ಸಂಸ್ಥೆಯೊಂದಿಗೆ ಕಳೆದ 23 ವರ್ಷಗಳಿಂದಲೂ ನಾಡಿನಾದ್ಯಂತ ಸಾವಿರಾರು ಕಡೆ ಕಾರ್ಯಕ್ರಮ ನೀಡಿದಂತಹ ಶ್ರೀಮತಿ ಸಾತ್ವಿಕಾ ದೇವಿ ಭಗವತಿಯ ಒಂದು ಆಶೀರ್ವಾದದಿಂದ ಇಂದು ಡಾಕ್ಟರ್ ಆಗಿದ್ದುಕೊಂಡು ಫಸ್ಟ್ ನ್ಯೂರೋ ಹಾಸ್ಪಿಟಲ್ನಲ್ಲಿ ಚೀಫ್ EMO ಆಗಿ ಕಾರ್ಯನಿರ್ವಹಿಸ್ತಾ ಇದ್ದಾಳೆ. ತಮ್ಮ ಮುಂದೆ ಕೃಷ್ಣನ ಸ್ತುತಿ. ಕಣ್ಣ 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 കതിർന്നുള്ളിയെടുത്തു കണ്ണനൊരു മാലയ്ക്കായി പൊട്ടാത്ത നൂലിൽ കെട്ടി എന്നെന്നും ചാത്താം ഞാൻ. തുളസിക്കതിർന്നുള്ളിയെടുത്തു കണ്ണനൊരു മാലയ്ക്കായി പൊട്ടാത്ത നൂലിൽ കെട്ടി എന്നെന്നും ചാത്താം ഞാൻ. തുളസിക്കതിർന്നുള്ളിയെടുത്തു കണ്ണനൊരു മാലയ്ക്കായി പൊട്ടാത്ത നൂലിൽ കെട്ടി എന്നെന്നും ചാത്താം ഞാൻ. തുളസിക്കതിനുള്ളിയെടുത്ത് കണ്ണാ 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 തന്നുടെ മേനി കായാടിച്ചു കാണുമ്പോൾ കണ്ണിനെന്തൊരു ആനന്ദം പരവേശം. തന്നുടെ മേനി കായാടിച്ചു കാണുമ്പോൾ കണ്ണിനെന്തൊരു ആനന്ദം പരവേശം. കണ്ണാനിയാടിയ ലീലകൾ ഒന്നോടിയാടൂലേ. കണ്ണാനിയാടിയ ലീലകൾ ഒന്നോടിയാടൂലേ. കണ്ണാനിയാടിയ ലീലകൾ ഒന്നോടിയാടൂലേ. കണ്ണാ 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 കണ്ണനൊരു മാലയ്ക്കായി പൊട്ടാത്ത നൂലിൽ കെട്ടി എന്നെന്നും ചാത്താം ഞാൻ. സിക്കരുള്ളിയെടുത്തു കണ്ണാ 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 കണ്ണാ
കുത്തി പൊന്മയിൽ പീലി കുത്തിയ കണ്ണാനി വിളയാടൂ ചന്തത്തിൽ കണ്ണെഴുതി ചന്ദന പൊട്ടും കുത്തി പൊന്മയിൽ പീലി കുത്തിയ കണ്ണാനി വിളയാടൂ എന്നുള്ളിൽ വിളയാടൂ കണ്ണാനി ആടിയ ലീലകൾ ഒന്നുകൂടി ആടൂലേ കണ്ണാനി ആടിയ ലീലകൾ ഒന്നുകൂടി ആടൂലേ കണ്ണാനി ആടിയ ലീലകൾ ഒന്നുകൂടി ആടൂലേ ഒന്നുകൂടി ആടൂലേ കണ്ണാ 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 തുളസിക്കത് തുള്ളിയെടുക്ക കണ്ണനൊരു മാലയ്ക്കായി പൊട്ടാത്ത നൂലിൽ കെട്ടി എന്നെന്നും ചാത്താൻ ഞാൻ തുളസിക്കത് തുള്ളിയെടുക്ക കണ്ണാ 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 പുല്ലാങ്കുഴലൂതിയൂതി കണ്ണാ കണ്ണാ പുല്ലാങ്കുഴലൂതിയൂതി കണ്ണാ കണ്ണാ പുല്ലാങ്കുഴലൂതിയൂതി പൂവാലി പശുക്കളെ പുല്ലാങ്കുഴലൂതിയൂതി പൂവാലി പശുക്കളെ പിള്ളേ ഉള്ളിടത്ത് മേയുവാൻ പോകുമ്പോൾ പുല്ലാങ്കുഴലൂതിയൂതി പൂവാലി പശുക്കളെ പിള്ളേര് ഉള്ളിടത്ത് മേയുവാൻ പോയപ്പോൾ കണ്ണാനിയാടിയ ലീലകൾ കണ്ണാനിയാടിയ ലീലകൾ ഒന്നുകൂടി ആടൂലേ കണ്ണാനിയാടിയ ലീലകൾ ഒന്നുകൂടി ആടൂലേ ഒന്നുകൂടി ആടൂലേ കണ്ണാ 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 തുളസിക്കതിർ ഉള്ളിയെടുക്ക കണ്ണനൊരു മാലയ്ക്കായി പൊട്ടാത്ത നൂലിൽ കെട്ടി എന്നെന്നും ചാത്താൻ ഞാൻ തുളസിക്കതിർ ഉള്ളിയെടുക്ക കണ്ണനൊരു മാലയ്ക്കായി പൊട്ടാത്ത നൂലിൽ കെട്ടി എന്നെന്നും ചാത്താൻ ഞാൻ തുളസിക്കതിർ ഉള്ളിയെടുക്ക കണ്ണനൊരു മാലയ്ക്കായി പൊട്ടാത്ത നൂലിൽ കെട്ടി എന്നെന്നും ചാർത്താൻ ഞാൻ എന്നെന്നും ചാർത്താൻ ഞാൻ കണ്ണാ കണ്ണാ ಜನಪದ ನೃತ್ಯ ಎಲ್ಲೋ ಜೋಗಪ್ಪ ನಿನ್ನ ಅಲೆ ಮನೆ ಎಲ್ಲೋ ಜೋಗಪ್ಪ ನಿನ್ನ ಹೊಸ ಮನೆ ತಮ್ಮ ಮುಂದೆ ನಾಟ್ಯ ನಿಲಯ ಸಂಚಾರಿ ತಂಡದ ಸದಸ್ಯರಾದಂತಹ ರಾಶಿ ಬಳಿಪಗುಳಿ ಅನ್ವಿಯಾ ಶೆಟ್ಟಿ ಸನಿಹಾ ಮಂಗಳೂರು ಮೌಲ್ಯ ಮಂಗಳೂರು ಪ್ರಣಮ್ಯ ಕೂಡ್ಲು ಸಾನ್ವಿ ಕಡಂಬಾರು ಪ್ರಣತಿ ಬದಿಯಡ್ಕ ಅಶ್ವತಿ ದುರ್ಗ ಆನೆಕಲ್ಲು ಆದ್ಯ ಗೌರಿ ಪಾವೂರು ಅಹಲ್ಯ ಪ್ರಭು ಕುಂಬಳೆ ದಾತ್ರಿ ಬದಿಯಡ್ಕ ಜನಪದ ನೃತ್ಯ
ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ಕಣಿಲ ಭಗವತಿ ದೇವರುಗಳಿಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸಿ ಮುಂದಿನ ನೃತ್ಯ ಜನಪದ ನೃತ್ಯ. ಕಿನ್ನೂರಿ ನುಡಿಸೋಣ ಧ್ವನಿ ಚಂತವೋ ಕಿನ್ನೂರಿ ನುಡಿಸೋಣ ಬೆರಳಿನಂತ ಚಂತವೋ ಕಿನ್ನರಿ ಮನಸತ್ತಲ್ಲೋ ಬೆಳ್ಳಿನೂರ ಕಿನ್ನಾರಿ ಮನಸತ್ತಲ್ಲೋ ಬೆಳ್ಳಿನೂರ ಕಿನ್ನಾರಿ ಮನಸತ್ತಲ್ಲೋ ಎಲ್ಲೋ ಜೋಗಪ್ಪ ನಿನ್ನ ಅರಮಾನೆ 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 ಎಲ್ಲೋ ಜೋಗಪ್ಪ ನಿನ್ನ ತಳಮಾನೆ ಎಲ್ಲೋ ಜೋಗಪ್ಪ ನಿನ್ನ ಅರಮಾನೆ ಎಲ್ಲೋ ಜೋಗಪ್ಪ ನಿನ್ನ ತಳಮಾನೆ ಎಲ್ಲೋ ಜೋಗಪ್ಪ ನಿನ್ನ ಅರಮಾನೆ ಜೋಗಪ್ಪ ನಿನ್ನ ಅರಮಾನೆ ಎಲ್ಲೋ ಜೋಗಪ್ಪ ನಿನ್ನ ತಳಮಾನೆ ಎಲ್ಲೋ ಜೋಗಪ್ಪ ನಿನ್ನ ಅರಮಾನೆ ಲಾ 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 ಲಾ. ಮೊಗ್ಗಾಗಿ ಬಾರೋ ತುರುಬಿಗೆ ಎಲ್ಲೋ ಜೋಗಪ್ಪ ನಿನ್ನ ಅರಮಾನೆ ಎಲ್ಲೋ ಜೋಗಪ್ಪ ನಿನ್ನ ತಳಮಾನೆ ಎಲ್ಲೋ ಜೋಗಪ್ಪ ನಿನ್ನ ಅರಮಾನೆ ಎಲ್ಲೋ ಜೋಗಪ್ಪ ನಿನ್ನ ತಳಮಾನೆ ಎಲ್ಲೋ ಜೋಗಪ್ಪ ನಿನ್ನ ಅರಮಾನೆ ಕಳ್ಳಾಟ ಜೋಗಿ ಕೂಡ ಹೋಗಬಹುದೇ
ಶ್ರೀಮತಿ ಸುಧಾಮಣಿ ಹಾಗೂ ಶ್ರೀಯುತ ದಿನಕರ ಇವರ ಸುಪುತ್ರಿ ಕುಮಾರಿ ಧನ್ವಿ ಸುಂಕತಕಟ್ಟೆ ಅಭಿವ್ಯಕ್ತಗೊಳಿಸಲಿದ್ದಾಳೆ. ಮೂಕಾಂಬಿಕೆಯ ಸ್ತುತಿ ದೇವಿ ಮೂಕಾಂಬಿಕೆ ತಮ್ಮ ಮುಂದೆ ಧನ್ವಿ ಸುಂಕತಕಟ್ಟೆ ಅಭಿವ್ಯಕ್ತಗೊಳಿಸಲಿದ್ದಾರೆ. ದೇವಿ ಮೂಕಾಂಬಿಕೆ. ಶಂಕರ ಗುರುಗಳ ಆರಾಧ್ಯ ದೇವತೆ, ಶಂಕರ ಗುರುಗಳ ಆರಾಧ್ಯ ದೇವತೆ, ಕಲಿಯುಗ ಜನಗಳು ಪೂಜಿಪ ದೇವತೆ, ಕಷ್ಟವ ನೀಗಿಸಿ ಇಷ್ಟವ ನಿಡುವ ಕಲಿಯುಗ ಜನಗಳು ಪೂಜಿಪ ದೇವತೆ, ಕಷ್ಟವ ನೀಗಿಸಿ ಇಷ್ಟವ ನಿಡುವ ಮೂಕಾಂಬಿಕೆ ಭಕ್ತರ ಆಡಿಕೊಳ್ಳುತ್ತಲಿ ಪಾಡಿಕೊಳ್ಳುತ್ತಲಿ ಮೂಕಾಂಬಿಕೆ ದೇವಿ. ಓ ನಮ್ಮ ಜಗನ್ಮಾತೆ ಒಮ್ಮೆ ಓಡಿ ಬಾರಮ್ಮ, ನಿನ್ನನ್ನು ಎಂದೆಂದು ಪೂಜಿಸುತ್ತ ಪಾಡುತ್ತ. ಓ ನಮ್ಮ ಜಗನ್ಮಾತೆ ಒಮ್ಮೆ ಓಡಿ ಬಾರಮ್ಮ, ನಿನ್ನನ್ನು ಎಂದೆಂದು ಪೂಜಿಸುತ್ತ ಪಾಡುತ್ತ. ಮರೆಯದೆ ನೆನವೆವು ದಿನ ದಿನವೂ, ಮರೆಯದೆ ನೆನವೆವು ದಿನ ದಿನವೂ, ಕನಸಲು ಮನಸಲು ಸ್ಮರಿಸಿ ಪೊಗಳುತ್ತ ಇಷ್ಟಾದಿ ಬೇಡುವೆ ಪರಮ ಪಾವನಯ. ಕನಸಲು ಮನಸಲು ಸ್ಮರಿಸಿ ಪೊಗಳುತ್ತ ಇಷ್ಟಾದಿ ಬೇಡುವೆ ಪರಮ ಪಾವನಯ. ಸೌಪರ್ಣಿ ಕೈಯಲ್ಲಿ ಸ್ನಾನವ ಮಾಡಿ ಮನದ ಒಳಗಿನ ದೇಶವ ತೊಳೆದು, ಸೌಪರ್ಣಿ ಕೈಯಲ್ಲಿ ಸ್ನಾನವ ಮಾಡಿ ಮನದ ಒಳಗಿನ ದೇಶವ ತೊಳೆದು. ಇಹ ಪರಗತಿ ನೀನೇ ಎಂದು, ಇಹ ಪರಗತಿ ನೀನೇ ಎಂದು, ಇಹ ಪರಗತಿ ನೀನೇ ಎಂದು, ಇಹ ಪರಗತಿ ನೀನೇ ಎಂದು. ಓ ನಮ್ಮ ಮಾತೆ ಓಡಿ ಬಾರಮ್ಮ, ನಿನ್ನನ್ನು ಎಂದೆಂದು ಸ್ಮರಿಸಿ ಪಾಡುತ್ತ. ಓ ನಮ್ಮ ಮಾತೆ ಓಡಿ ಬಾರಮ್ಮ, ನಿನ್ನನ್ನು ಎಂದೆಂದು ಸ್ಮರಿಸಿ ಪಾಡುತ್ತ. ಮರೆಯದೆ ನೆನೆವೆವು ದಿನ ದಿನವೂ ನಿನ್ನ ಮೋಡಿಯಲ್ಲಿ ಸಿಲುಕಿಕೊಂಡನು. ಮರೆಯದೆ ನೆನೆವೆವು ದಿನ ದಿನವೂ ನಿನ್ನ ಮೋಡಿಯಲ್ಲಿ ಸಿಲುಕಿಕೊಂಡೆನು. ನಿನ್ನ ಮಹಿಮಯ ಅರಿದುಕೊಂಡೆನು ಮೂಕಾಂಬಿಕೆ, ನಿನ್ನ ಮಹಿಮೆಯ ಅರಿದುಕೊಂಡೆನು ಮೂಕಾಂಬಿಕೆ. ನೀ ಆಡಿಕೊಳ್ಳುತ್ತಲಿ ಪಾಡಿಕೊಳ್ಳುತ್ತಲಿ ಮೂಕಾಂಬಿಕೆ, ನೀ ಭಕ್ತರ ಹರಸ. ಆಡಿಕೊಳ್ಳುತ್ತಲಿ ಪಾಡಿಕೊಳ್ಳುತ್ತಲಿ
ಮೂಷಿಕ ವಾಹನ ತಾಯೇ ಸರಸ್ವತಿ ಮತ್ತು ನಮಸ್ತೆಸ್ತು ಮಹಾಮಾಯಿ ಎಂಬಂತಹ ನೃತ್ಯ ತಮ್ಮ ಮುಂದೆ ಶ್ರಾವ್ಯ ರಶ್ಮಿ ಶ್ರೇಯ ಶ್ರೀಮತಿ ಶರಣ್ಯ ಸಾತ್ವಿಕ ಶಿಖಾ ಧನ್ವಿ ವಿಸ್ಮಿತಾ ಹಾಗೂ ಸ್ವಸ್ತಿಕ ಶ್ರೀಯುತ ದಿನೇಶ್ ಮಾಸ್ಟರ್ ಇವರ ಶಿಷ್ಯರಾದಂತಹ ಶ್ರಾವ್ಯ ರಶ್ಮಿ ಶ್ರೇಯ ಶ್ರೀಮತಿ ಶರಣ್ಯ ಸಾತ್ವಿಕ ಶಿಖಾ ಧನ್ವಿ ವಿಸ್ಮಿತಾ ಹಾಗೂ ಸ್ವಸ್ತಿಕ ಕಿರಣ್ ಮಾಸ್ಟರ್ ಕಿರಣ್ ಮಾಸ್ಟರ್ ಮೂಷಿಕವಾಹನ ಮೋದಕಹಸ್ತ ಚಾಮರಕರ್ಣ ವಿಳಂಬಿತ ಸೂತ್ರ ವಾಮನರೂಪ ಮಹೇಶ್ವರ ಪುತ್ರ ವಿಘ್ನ ವಿನಾಶಕ ಪಾದ ನಮಸ್ತೆ ಮೂಷಿಕ ವಾಹನ ಮೋದಕ ಚಾಮರಕರ್ಣ ವಿಳಂಬಿತ ಸೂತ್ರ ವಾಮನ ರೂಪ ಮಹೇಶ್ವರ ಪುತ್ರ ವಿಘ್ನ ವಿನಾಶಕ ಪಾದ ನಮಸ್ತೆ ವಿಘ್ನ ವಿನಾಶಕ ಪಾದ ನಮಸ್ತೆ ಜಯ ಜಯ ಗಣಪತಿ 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 ಭೀಮ್ ಭೀಮ್ ಕಡತಗದರ್ಗಡದ ಭೀಮ್ ಭೀಮ್ ಕಡತಗದರ್ಗಡದೆ ತರ್ಗಡದಿ ಸರಸ್ವತಿ ನಮಸ್ತುಭ್ಯಂ ವರದೆ ಕಾಮರೂಪಿಣಿ വിദ്യാരംഭം കരിഷ്യാമി സിദ്ധിർഭവതു മേ സദാ സരസ്വതി നമസ്തുഭ്യം വരദേ കാമരൂപിണി വിദ്യാരംഭം കരിഷ്യാമി സിദ്ധിർഭവതു മേ സദാ സിദ്ധിർഭവതു മേ സദാ ജയ ജയ സരസ്വതി ജയ ജയ സരസ്വതി ജയ ജയ സരസ്വതി ജയ ജയ സരസ്വതി ಭೀಮ್ ಭೀಮ್ ಕಡತಗದರ್ಗಡದ ಭೀಮ್ ಭೀಮ್ ಕಡತಗದರ್ಗಡದೆ ತರ್ಗಡದಿ ನಮಸ್ತೆ ಸು ಮಹಾಮಾಯೇ ಶ್ರೀಧೀಡೆ ಸುರಭೂತೆ ಶಂಖ ಚಕ್ರ ಗದಾಹಸ್ತೆ
കോമലാളയന്തി മദാലസ മഞ്ജുളവാഗ്വിലാസ മഹേന്ദ്ര നീലപ്പിനി കോമളാംഗി മാതംഗ കന്യാ മനസാ സ്മരാമി. ജയ ജയ മഹാലക്ഷ്മി, ജയ ജയ മഹാലക്ഷ്മി, ജയ ജയ മഹാലക്ഷ്മി, തർഗടതി തർഗടതി ധീം ധീം മഹാലക്ഷ്മി. ധീം 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 തർഗട. ಜಯ ಜಾನಕಿ ಕಾಂತ ಜಯ ಸಾಧು ಜನ ವಿನುತ ಮರ್ಯಾದ ಪುರುಷೋತ್ತಮನಾದಂತಹ ಅಯೋಧ್ಯೆಯ ರಾಮನನ್ನು ಸ್ತುತಿಸಲಿದ್ದಾರೆ ವರ್ಷಾ ಕುಂಜತೂರು ಹಾಗೂ ಮಾನ್ವಿ ಕುಂಜತೂರು ನಾಟ್ಯ ನಿಲಯ ಸಂಚಾರಿ ತಂಡದೊಂದಿಗೆ ಹಲವಾರು ಕಡೆ ಕಾರ್ಯಕ್ರಮ ನಡೆದಂತಹ ವರ್ಷ ಪ್ರಸ್ತುತ ಕೆನರಾ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ತೃತೀಯ ವರ್ಷದ ಕಂಪ್ಯೂಟರ್ ಸೈನ್ಸ್ ವಿದ್ಯಾರ್ಥಿನಿ ಇವಳೊಂದಿಗೆ ಪ್ರಥಮ ವರ್ಷದ PUC ಸೈನ್ಸ್ ವಿಭಾಗದಲ್ಲಿ ಕಲಿತಿರುವಂತಹ ಮಾನ್ವಿ ತಮ್ಮ ಮುಂದೆ ರಾಮನ ಸ್ತುತಿಯೊಂದಿಗೆ ರಾಮ 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 ಜಯ ರಾಮ 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 ಜಯ ರಾಮ 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 ದಶರಥ ನಂದನ ರಾಮ 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 ದಶಮುಖ ನಾಶನ ರಾಮ 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 ಪಶುಪತಿ ರಂಜನ ರಾಮ 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 ಪಾಪ ವಿಮೋಚನ ರಾಮ 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 ಜಯ ರಾಮ 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 ಜಯ ರಾಮ 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 ಶ್ರೀರಾಘವಂ ದಶರಥಾತ್ಮಜಂ ಅಪ್ರಮೇಯಂ ಸೀತಾಪತಿಂ ರಘುಕುಲಾನ್ವಯ ರತ್ನದೀಪಂ ദളായദാക്ഷം ശ്രീരാമം നിശാചര വിനാശകരം നമാമി. രാമ 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 ತತ್ತ ತಳ್ಳಂಕು ಕಡದಗ ದರ್ಗಡದಿ ತಾ ಕುಚಣ್ಣಂ ತರಿತ ತತ್ತ ಕುಚಣ್ಣಂ ತರಿತಾಯ್ ತಾ ಕುಚಣ್ಣಂ ತರಿದ ತ ಕುಚಣ್ಣಂ ತರಿತ ಕುಚಣ್ಣಂ ತತ್ತ ಕುಚಣ್ಣಂ ಛಣ್ಣಂ ಹೆಣ್ಣಂ ಕಡದಗ ದರ್ಗಡದಿ ಕಡದಗ ದರ್ಗಡದಿ ಕಡದಗ ದರ್ಗಡದಿ. ಜಯ ಜಾನಕಿ ಕಾಂತ ಜಯ ಸಾಧು ಜನ ವಿನುತ ಜಯ ಮಹಿಮಾನಂದ ಜಯ ಭಾಗ್ಯವಂತ ಜಯ 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 ಜಾನಕಿ ಕಾಂತ ಜಯ ಸಾಧು ಜನ ವಿನುತ ಜಯ ಮಹಿಮಾನಂದ ಜಯ ಭಾಗ್ಯವಂತ ಜಯ ಜಯ ಧಿತ್ತಕ ದಿಗು ಧಕ ತಕ ಧಿಗ ಧಕ ದಿಗು ಧಕ ತಕ ತಕ ದಿಗು ಧಕ ತಕ ತಳ್ಳಂಕು ಕಡದಗ ದರ್ಗಡದಿ. ರಾಮ 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 ತಕ್ಕ ತಕ್ಕಿಟ್ಟ ತಳ್ಳಂಕು ಕಡದಗ ದರ್ಗಡದಿ. ದಶರಥಾತ್ಮಜ ವೀರ ದಶಕಂಡ ಸಂಹಾರ ಪಶುಪತೀಶ್ವರ ಮಿತ್ರ ಪಾವನ ಚರಿತ್ರ ಜಯ ಜಯ ಕುಸುಮ ಬಾಣ
ಧಕ ಧಿಗು ಧಕ 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 ಧಿಗು ಧಕ ಧಕ ತಾಳಂ ಕುಕ್ಕಡದಕ ದರ್ಗಡದಿ सकल लोगाधीश श्री महारघुवीर सिंधु गंभीर जय 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 जानकी कांत जय साधु जन विनुत जय महिमानंद जय भाग्यवंत जय जय ಧಿಗು ಧಕ ಧಕ ಧಿಗ ಧಕ ಧಿಗು ಧಕ 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 ಧಿಗು ಧಕ ಧಕ ತಾಳಂ ಕುಕ್ಕಡದಕ ದರ್ಗಡದಿ दशरथ नंदन राम 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 दशमुख नाशन राम 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 पशुपति रंजन राम 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 पाप विमोचन राम 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 जय राम 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 ಕುಮಾರಿ ಪ್ರಜ್ಞಾ ಹೊಸಂಗಡಿ ಅಭಿವ್ಯಕ್ತಗೊಳಿಸಲಿದ್ದಾಳೆ ಕ್ಷೀರಾಬ್ಧಿ ಕನ್ನಿಕೆ ಶ್ರೀ ಶ್ರೀ ಮಹಾಲಕ್ಷ್ಮಿ ಯಾರಿಗೆ ವಧುವಾಗುವೆ ಕಳೆದ ವರ್ಷ ಜರುಗಿದಂತಹ ಭರತ ನೃತ್ಯ ಪರೀಕ್ಷೆಯಲ್ಲಿ ಜೂನಿಯರ್ ವಿಭಾಗದಲ್ಲಿ 95% ಪಡೆದು ನಾಟ್ಯದಲ್ಲಿ ನಿಮಗೆ ಹೆಮ್ಮೆಯನ್ನು ತಂದಿದ್ದಂತಹ ವಿದ್ಯಾರ್ಥಿನಿ ತಮ್ಮ ಮುಂದೆ 96% ಪಡೆದು ನಾಟ್ಯದಲ್ಲಿ ನಿಮಗೆ ಹೆಮ್ಮೆಯನ್ನು ತಂದಿದ್ದಂತಹ ವಿದ್ಯಾರ್ಥಿನಿ ಕುಮಾರಿ ಪ್ರಜ್ಞಾ ಹೊಸಂಗಡಿ ಅಭಿವ್ಯಕ್ತಗೊಳಿಸಲಿದ್ದಾರೆ ದೇವರ ನಾಮ ಕ್ಷೀರಾಬ್ಧಿ ಕನ್ನಿಕೆ ಕ್ಷೀರಾಬ್ಧಿ ಕನ್ನಿಕೆ ಶ್ರೀ ಮಹಾಲಕ್ಷ್ಮಿ ಯಾರಿಗೆ ವಧುವಾಗುವೆ ನೀನು ಯಾರಿಗೆ ವಧುವಾಗುವೆ ಕ್ಷೀರಾಬ್ಧಿ ಕನ್ನಿಕೆ ಶ್ರೀ ಮಹಾಲಕ್ಷ್ಮಿ ಯಾರಿಗೆ ವಧುವಾಗುವೆ ನೀನು ಯಾರಿಗೆ ವಧುವಾಗುವೆ ಕ್ಷೀರಾಬ್ಧಿ ಕನ್ನಿಕೆ 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 ಮಹಾಲಕ್ಷ್ಮಿ ಯಾರಿಗೆ ವಧುವಾಗುವೆ ನೀನು ಯಾರಿಗೆ ವಧುವಾಗುವೆ ಶರದಿ ಬಂತತ ರಾಮಚಂದ್ರ ಸ್ವಾಮಿಗೂ ಪರಮಾನಂದತ ಪಸುಮನಾಭನಿಗೂ ಶರದಿ ಬಂತತ ರಾಮಚಂದ್ರ
ಬಾಲಚಂದ್ರ ಸ್ವಾಮಿಗೋ ಪರಮಾನಂದದ ಪರಮನಾಭನಿಗೋ ವರದಾಯಕ ನಿತ್ಯ ಮೋಹನ ಮೂರುದಿಗೋ ವರದಾಯಕ ನಿತ್ಯ ಮೋಹನ ಮೂರುದಿಗೋ ವರದ ಕಾವೇರಿ ರಂಗ ಪಟ್ಟದರಾಯಗೋ ವರದ ಕಾವೇರಿ ರಂಗ ಪಟ್ಟದರಾಯಗೋ ಯಾರಿಗೆ ವಧುವಾಗುವೆ ಮಹಾಲಕ್ಷ್ಮಿ ಯಾರಿಗೆ ವಧುವಾಗುವೆ ಶ್ರೀರಾತ್ರಿ ಕಣ್ಣಿಗೆ ಶ್ರೀ ಮಹಾಲಕ್ಷ್ಮಿ ಯಾರಿಗೆ ವಧುವಾಗುವೆ ನೀನು ಯಾರಿಗೆ ವಧುವಾಗುವೆ ಚೆಲುವ ಮುರುದಿ ಬೇಲೂರ ಚೆನ್ನಿಗರಾಯಗೋ ಜಗದಿ ಕೇಳುಡುಪಿ ಕೃಷ್ಣರಾಯನಿಗೋ ಚೆಲುವ ಮುರುದಿ ಬೇಲೂರ ಚೆನ್ನಿಗರಾಯಗೋ ಜಗದಿ ಕೇಳುಡುಪಿ ಕೃಷ್ಣರಾಯನಿಗೋ ಚೆಲುವ ಶ್ರೀ ಪಾಂಡುರಂಗ ವಿಠಲರಾಯನಿಗೋ ಚೆಲುವ ಶ್ರೀ ಪಾಂಡುರಂಗ ವಿಠಲರಾಯನಿಗೋ ಅಡಿಲಕ್ಷಿ ಬೇಳೆ ಬೆದರಿ ನಾರಾಯಣಗೋ ಅಡಿಲಕ್ಷಿ ಬೇಳೆ ಬೆದರಿ ನಾರಾಯಣಗೋ ಯಾರಿಗೆ ವಧುವಾಗುವೆ ನೀನು ಯಾರಿಗೆ ವಧುವಾಗುವೆ ಶ್ರೀರಾತ್ರಿ ಕಣ್ಣಿಗೆ ಶ್ರೀ ಮಹಾಲಕ್ಷ್ಮಿ ಯಾರಿಗೆ ವಧುವಾಗುವೆ ನೀನು ಯಾರಿಗೆ ವಧುವಾಗುವೆ ಮಲಯ ಜಗಂದಿ ಪೇಳು ಮಾಧವರಾಯನಿಗೋ ಸುಲಭ ದೇವ ಶ್ರೀ ಪುರುಷೋತ್ತಮನಿಗೋ ಮಲಯ ಜಗಂದಿ ಪೇಳು ಮಾಧವರಾಯನಿಗೋ ಸುಲಭ ದೇವ ಶ್ರೀ ಪುರುಷೋತ್ತಮನಿಗೋ ಶೇಷಶಾಹಿಯಾದಿ ನಾರಾಯಣನಿಗೋ ಶೇಷಶಾಹಿಯಾದಿ ನಾರಾಯಣನಿಗೋ ಸಾಸಿರ ನಾಮದೊಡೆಯ ಅಳಗಿರಿ ಶೇಷನಿಗೋ ಸಾಸಿರ ನಾಮದೊಡೆಯ ಅಳಗಿರಿ ಶೇಷನಿಗೋ ಯಾರಿಗೆ ವಧುವಾಗುವೆ ನೀನು ಯಾರಿಗೆ ವಧುವಾಗುವೆ ಶ್ರೀರಾತ್ರಿ ಕಣ್ಣಿಗೆ ಶ್ರೀ ಮಹಾಲಕ್ಷ್ಮಿ ಯಾರಿಗೆ ವಧುವಾಗುವೆ ನೀನು ಯಾರಿಗೆ ವಧುವಾಗುವೆ ಶ್ರೀರಾತ್ರಿ ಕಣ್ಣಿಗೆ ಶ್ರೀ ಮಹಾಲಕ್ಷ್ಮಿ ಯಾರಿಗೆ ವಧುವಾಗುವೆ ನೀನು ಯಾರಿಗೆ ವಧುವಾಗುವೆ ಶ್ರೀರಾತ್ರಿ ಕಣ್ಣಿಗೆ ಶ್ರೀ ಮಹಾಲಕ್ಷ್ಮಿ ಯಾರಿಗೆ ವಧುವಾಗುವೆ ನೀನು ಯಾರಿಗೆ ವಧುವಾಗುವೆ ಶ್ರೀರಾತ್ರಿ ಕಣ್ಣಿಗೆ ಶ್ರೀ ಮಹಾಲಕ್ಷ್ಮಿ ಯಾರಿಗೆ ವಧುವಾಗುವೆ ನೀನು ಯಾರಿಗೆ ವಧುವಾಗುವೆ ಶ್ರೀರಾತ್ರಿ ಕಣ್ಣಿಗೆ ಶ್ರೀ ಮಹಾಲಕ್ಷ್ಮಿ ಯಾರಿಗೆ ವಧುವಾಗುವೆ ನೀನು ಯಾರಿಗೆ ವಧುವಾಗುವೆ ಶ್ರೀರಾತ್ರಿ ಕಣ್ಣಿಗೆ ಶ್ರೀ ಮಹಾಲಕ್ಷ್ಮಿ ಯಾರಿಗೆ ವಧುವಾಗುವೆ ಜನ
ಜನಪದ ನೃತ್ಯ ಬೆಳ್ಳಿ ಮೂಡಿತು, ಕೋಳಿ ಕೂಗಿತು. ಡಾಕ್ಟರ್ ರಾಜ್ಕುಮಾರ್ ಅವರು ಹಾಡಿ 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 ಜನಮನ ಸ್ವರಗೊಂಡ ಹಾಡು ಅವರದೇ ಧ್ವನಿಯಲ್ಲಿ ನಮ್ಮ ನಾಟ್ಯ ನಿಲಯಮಿನ ಪ್ರಸಿದ್ಧ ಹಾಡುಗಾರರು ಗಡಿನಾಡ ಕೋಗಿಲೆ ವಿಠಲ್ ಶೆಟ್ಟಿ ಕಾಸರಗೋಡು ತಮ್ಮ ಮುಂದೆ ಈ ನೃತ್ಯವನ್ನು ಅಭಿವ್ಯಕ್ತಗೊಳಿಸಲಿದ್ದಾರೆ. ಸಾನ್ವಿ, ಮೌಲ್ಯ, ಸನಿಹಾ ಮಂಗಳೂರು, ಅಹಲ್ಯ ಪ್ರಭು ಕುಂಬಳೆ, ದಾತ್ರಿ, ಧರ್ಮತಡ್ಕ, ಅನ್ವಿಯ ಶೆಟ್ಟಿ, ಸುಂಕದಕಟ್ಟೆ ಹಾಗೂ ಅಶ್ವತಿ ದುರ್ಗಾ ಸುಂಕದಕಟ್ಟೆ. ಸ್ವಲ್ಪ ಬೇಸ್ ಕೊಡಿ. ಮೈಕ್ ಹಲೋ ಮೈಕ್ ಬೇಸ್ ಕೊಡಿ. ಹಲೋ ಓಕೆ. ಮೂಡಿತು ಕೋಳಿ ಕೂಗಿತು, ಎಡ ಬಿಸಿಲು ಎಲ್ಲೆಲ್ಲೂ ಚೆಲ್ಲಾಡೈತೆ, ಮ್ಯಾಗಿಲ ಮಂಜು ಅಲ್ಲಿ ಕಳುಕುತ್ತೈತೆ. ಎಡ ಬಿಸಿಲು ಎಲ್ಲೆಲ್ಲೂ ಚೆಲ್ಲಾಡೈತೆ, ಮ್ಯಾಗಿಲ ಮಂಜು ಅಲ್ಲಿ ಕಳುಕುತ್ತೈತೆ. ಹಕ್ಕಿ ಆಡುತ್ತಿದೆ, ಕಿಚಿಪಿಚಿ ಎನ್ನುತ್ತಿದೆ, ಹಕ್ಕಿ ಆಡುತ್ತಿದೆ, ಕಿಚಿಪಿಚಿ ಎನ್ನುತ್ತಿದೆ. ಮಂಗ ಮರಗೇರುತ್ತಿದೆ, ಅಪಮೇಯಗರುತ್ತಿದೆ. ಯಾಕ್ಲೆ ಹನುಮಂತಣ್ಣ ಗುರುಬಿಡ್ತೀಯ? ಮಂಗ ಮರಗೇರುತ್ತಿದೆ, ಅಪಮೇಯಗರುತ್ತಿದೆ. ಬೆಳ್ಳಿ ಮೂಡಿತೋ ಕೋಳಿ ಕೂಗಿತು, ಮೂಡಿತೋ ಕೋಳಿ ಕೂಗಿತು. ಬಾನಾಗೆ ರಂಗದಲ್ಲಿ ತೆರಾರಿ ಸೂರ್ಯ ಬಂದ, ಬೆಳ್ಳಿ ಮೂಡಿತೋ ಕೋಳಿ ಕೂಗಿತು. ಆಕಾಶಕ್ಕೆ ಬಣ್ಣ ಬಳ್ದೋನ್ಯಾರು, ಈ ಬೆಟ್ಟ ಗುಡ್ಡಗಳ ಮಣ್ಣೋನ್ಯಾರು, ಮರದ ಮ್ಯಾಗೆ ಹಣ್ಣಾಗಿಟ್ಟೋನ್ಯಾರು, ಹಣ್ಣ ಒಳಗೆ ರುಚಿಯ ತುಂಬೋನ್ಯಾರು. ಓಹೋ ಓಖಳ ಓಖರಿಯ ಓಮನಿಯ ಓಮರಿಯ ಓ ಕಿಂಚ ಓ ಜೌರ ಹಿಂದೂ ಈ ಭೂಮಿಯಾಗಿ ನಿನ್ನ ತಂದೋಯ. ಬೆಳ್ಳಿ ಮೂಡಿತೋ ಕೋಳಿ ಕೂಗಿತು, ಮೂಡಿತೋ ಕೋಳಿ ಕೂಗಿತು. ಬಾನಾಗೆ ರಂಗದಲ್ಲಿ ತೆರಾರಿ ಸೂರ್ಯ ಬಂದ, ಬೆಳ್ಳಿ ಮೂಡಿತೋ ಕೋಳಿ ಕೂಗಿತು.
ತಾಯೇ ಭಗವತಿ ಗವತಿ ಗವತಿ ಕನಿಲ ಅನಿಲ ಅನಿಲ ತಾಯಿ 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 ಭಗವತಿಯನ್ನು ಸ್ತುತಿಸುವಂತಹ ನೃತ್ಯ 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 ತಾಯಿ ಭಗವತಿ ತಮ್ಮ ಮುಂದೆ ಶ್ರಾವ್ಯ ರಶ್ಮಿ 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 ಶ್ರೀಮತಿ ಶರಣ್ಯ ಹಾಗೂ ಶ್ರೇಯ 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 ನಮಿಸುವೆ ತಾಯೇ ಭಗವತಿಯೇ ನಿನ್ನ ಪಾದವ ನಾ ಬೇಡುವೆ ಅಮ್ಮ ದಯೆ ತೋರೆ ಶಿವಯಾಯ ಶರಣಂ ದೇವರರಿ ತಾಯೇ ಭಗವತಿಯೇ ನವರಾತ್ರಿ ಉತ್ಸವದ ಸೇರುವನ್ನೇ ಕಂಡೆ ವಿಜಯದಶಮಿಯಂದು ಮಹಾಪೂಜೆಯುಂಡೆ ನವರಾತ್ರಿ ಉತ್ಸವದ ಸೇರುವನ್ನೇ ಕಂಡೆ ವಿಜಯದಶಮಿಯಂದು ಮಹಾಪೂಜೆದೊಂದೆ ಗುರುಳು ಸೇವೆಯ ಪಡೆದಿಂದ ನೀನಿಂದೆ ಗುರುಳು ಸೇವೆಯ ಪಡೆಯುವುದರಿಂದ ನೀನಿಂದೆ ಭಕ್ತರ ಮೊರೆ ಕೇಳಿ ಭಗವತಿಯೇ ಬಂದೆ ಮಹೇಶ್ವರಿ ಕೃಪಾಕರಿ ದಯಾಕರಿ ಅನಿಲೇಶ್ವರಿ ಮಹೇಶ್ವರಿ ಕೃಪಾಕರಿ
ಮರೆತಿರುವುದು ನ್ಯಾಯವೇ? ತಮ್ಮ ಮುಂದೆ ಶ್ರೀಮತಿ ಸುಧಾಮಣಿ ಹಾಗೂ ಶ್ರೀಯುತ ದಿನಕರ್ ಸುಂಕತಕಟ್ಟೆ ಇವರ ಸುಪುತ್ರಿ ಕುಮಾರಿ ಧನ್ವಿ ಅಭಿವ್ಯಕ್ತಗೊಳಿಸಲಿದ್ದಾಳೆ ದೇವರ ನಾಮ. ಕೃಷ್ಣ ಕರಾರವಿಂದೇ ಪದಾರವಿಂದಂ ಮುಖಾರವಿಂದೇ ವಿನಿವೇಶಯಂತಂ वडस्य पत्रस्य मनसा स्मरा ಕುದುರುಗಿಡ ತಕ್ಕ ತಕ್ಕಿಟ್ಟ ತದಿಗಿಣ ತಟ್ಟಿ ಕುತಕ್ಕಡಿ ಕುತಕ್ಕಿಟ್ಟ ತಕ್ಕಡಿ ಕುಗುದ ಕುಗುದ ಡಿ ಕುತಕ್ಕ ತಕ್ಕಡಿ ಕುತಕ್ಕಿಟ್ಟ ತಕ್ಕಡಿ ಕಡಿ ಕುಗುದ ಕುಗುದ ತತ್ತಡಿ ಕುತ ತಡ್ಡಿ ಕುದುರುಗಿಡ ತಕ್ಕ ತಡ್ಡಿ ಕುತ ತಡ್ಡಿ ಕುದುರುಗಿಡ ತತ್ತ ತಡ್ಡಿ ಕುತಾಗ ತಡ್ಡಿ ತಿರುಗಿಡ ತಡ್ಡಿ ಕುದುರುಗಿಡ ತಡ್ಡಿ ತತ್ತಿತ್ತ ನಿತ್ತ ತಾ ಕಡತಗ ತರಗಡದಿ ತತ್ತಿತ್ತ ನಿತ್ತ ತೈ ಕಡತಗ ತರಗಡದಿ ತತ್ತಿತ್ತ ನಿತ್ತ ತಾ ಕಡತಗ ತರಗಡದಿ कृष्ण 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 ಧೀಮ್ ಧೀಮ್ ಕಡತಗ ತರಗಡದ ಧೀಮ್ ಧೀಮ್ ಕಡತಗ ತರಗಡದೆ ತರಗಡದಿ ತರಗಡದಿ ಹರಿ ನೀನೆ ಗಡಿಯೆಂದು ನೆರೆ ನಂಬಿದವರ ಮರೆತಿರುವುದು ನ್ಯಾಯವೇ ಹರಿ ನೀನೆ ಗಡಿಯೆಂದು ನೆರೆ ನಂಬಿದವರ ಮರೆತಿರುವುದು ನ್ಯಾಯವೇ ಗರುಡ ಗಮನ ನೀನು ಸಿರಿಲೋಲನಾಗಿರೇ ಗರುಡ ಗಮನ ನೀನು ಸಿರಿಲೋಲನಾಗಿರೇ ಹರಸಿ ಎನ್ನನು ಕಾಯುವ ದೊರೆಗಳು ಯಾರಯ್ಯ ಹರಸಿ ಎನ್ನನು ಕಾಯುವ ದೊರೆಗಳು ಯಾರಯ್ಯ ಕೃಷ್ಣ 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 ಧೀಮ್ ಧೀಮ್ ಕಡತಗ ತರಗಡದ ಧೀಮ್ ಧೀಮ್ ಕಡತಗ ತರಗಡದೆ ತರಗಡದಿ ತರಗಡದಿ ಮುಟ್ಟಿ ಪೂಜಿಸಿ ನಿನ್ನ ಇಷ್ಟವ ಬೇಡುವೆ ದೃಷ್ಟಿಯನ್ನೊಳಗೆ ಈಯೆಯ ಮುಟ್ಟಿ ಪೂಜಿಸಿ ನಿನ್ನ ಇಷ್ಟವ ಬೇಡುವೆ ದೃಷ್ಟಿಯನ್ನೊಳಗೆ ಈಯೆಯ ಕಷ್ಟವ ಪಡಲಾರೆ ಸೃಷ್ಟಿಯೊಳಗೆ ನಾನು ಕಷ್ಟವ ಪಡಲಾರೆ ಸೃಷ್ಟಿಯೊಳಗೆ ನಾನು ದುಷ್ಟ ಧರ್ಮವ ಬಿಡಿಸಿ ದಿಟ್ಟದಾನಿಡೆನಗೆ ದುಷ್ಟ ಧರ್ಮವ ಬಿಡಿಸಿ ದಿಟ್ಟದಾನಿಡೆನಗೆ ಕೃಷ್ಣ 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 ಧೀಮ್ ಧೀಮ್ ಕಡತಗ ತರಗಡದ ಧೀಮ್ ಧೀಮ್ ಕಡತಗ
ಕಡದಗ ದರ್ಗಡದ ಧೀಂ ಧೀಂ ಕಡದಗ ದರ್ಗಡದೆ ದರ್ಗಡದೀಂ ದರ್ಗಡದಿ ಧರಣಿಯೊಳಗೆ ನೀನು ಸುಜನರ ಸಲಹುವ ಬಿರುದು ಪಡೆದವನು ಅಲ್ಲವೇ ಧರಣಿಯೊಳಗೆ ನೀನು ಸುಜನರ ಸಲಹುವ ಬಿರುದು ಪಡೆದವನು ಅಲ್ಲವೇ ಸಿರಿರಮಣನೆ ಎನ್ನ ಕರುಣದಿಂದಲಿ ಕಾಯೋ ಸಿರಿರಮಣನೆ ಎನ್ನ ಕರುಣದಿಂದಲಿ ಕಾಯೋ ಪರಮ ಪುರುಷ ಶ್ರೀ ಪುರಂದರ ವಿಠಲನೆ ಪರಮ ಪುರುಷ ಶ್ರೀ ಪುರಂದರ ವಿಠಲನೆ ಹರಿಯೇ ಗತಿಯೆನ್ನೆದು ಮೇರೆ ನಂಬಿದವರ ಮರೆತಿರುವುದು ನ್ಯಾಯವೇ ಕೃಷ್ಣ ಮರೆತಿರುವುದು ನ್ಯಾಯವೇ ಕೃಷ್ಣ ಮರೆತಿರುವುದು ನ್ಯಾಯವೇ ಜನಪದ ಪದ ನೃತ್ಯ ಅಲ್ಲಿ ನೋಡು ಇಲ್ಲಿ ನೋಡು ಚೆಲುವ ಕೃಷ್ಣನ ನೋಡು ತಮ್ಮ ಮುಂದೆ ನಾಟ್ಯ ನಿಲಯಂನ ಸಂಚಾರಿ ತಂಡದ ಸದಸ್ಯರಾದಂತಹ ಕುಮಾರಿ ಸಾನ್ವಿ ಕುಮಾರಿ ಮೌಲ್ಯ ಕುಮಾರಿ ಸನಿಹ ಮಂಗಳೂರು ತದನಂತರ ಒಂದು ನೃತ್ಯದೊಂದಿಗೆ ನಮ್ಮ ನೃತ್ಯ ಕಾರ್ಯಕ್ರಮ ಲಬ್ಧ ಸಮಯಕ್ಕೆ ಮುಕ್ತಾಯವಾಗಲಿದೆ ಮುಂದಿನ ನೃತ್ಯ ಜನಪದ ನೃತ್ಯ ಅಲ್ಲಿ ನೋಡು ಇಲ್ಲಿ ನೋಡು ಅಲ್ಲಿ ನೋಡು ಇಲ್ಲಿ ನೋಡು ಚೆಲುವ ಕೃಷ್ಣನ ನೋಡು ಚೆಲುವೆ ರಾಧೆಯ ನೋಡು ಬೃಂದಾವನವ ನೋಡು ಬಾ ಅಂದಗಾತಿ ಗೋಪಿ ನೋಡು ಎಂಬಗಾತಿ ಬಾವಿ ನೋಡು ತುಂಬನದರು ತುಂಬಿಗೆ ಮನಸ್ಸು ನೋಡು ಮಧುರ ನಗರಿಯ ಕನಸು ನೋಡು ಮಧುರ ನಗರಿಯ ಕನಸು ನೋಡು ಅಲ್ಲಿ ನೋಡು ಇಲ್ಲಿ ನೋಡು ಅಲ್ಲಿ ನೋಡು ಇಲ್ಲಿ ನೋಡು ಚೆಲುವ ಕೃಷ್ಣನ ನೋಡು ಚೆಲುವೆ ರಾಧೆಯ ನೋಡು ಬೃಂದಾವನವ ನೋಡು ಬಾ ಇತ್ತು ಕೇಳು ಕದ್ದು ಕೇಳು ಇತ್ತು ಕೇಳು ಕಲ್ಲು ಕೇಳು ಮುಳ್ಳು ಕೊಳಲ ಕೇಳು ಗಾನದಲ್ಲಿ ಲೀನವಾಗೋಬ ಇತ್ತು ಕೇಳು ಕಲ್ಲು ಕೇಳು ಮುಳ್ಳು ಕೊಳಲ ಕೇಳು ಗಾನದಲ್ಲಿ ಲೀನವಾಗೋಬ ನಾದನೋಣ ದಾನನೋಣ ಮುತ್ತು ಬಾನ ದೇವನಿ ನಾದನೋಣ ದಾನ ಮುತ್ತು ಬಾನ ದೇವನಿ ಎಲ್ಲಿ ಕಂಡರಲ್ಲಿ ನೀನು ಕಂಡು ಹಾಡು ಎದೆಯಲಿ ಮನದಲ್ಲಿ ಹುಡುಕಿ ನೋಡು ಎದೆಯಲಿ ಮನದಲ್ಲಿ ಹುಡುಕಿ ನೋಡು ಅಲ್ಲಿ ನೋಡು ಇಲ್ಲಿ ನೋಡು ಅಲ್ಲಿ ನೋಡು ಇಲ್ಲಿ ನೋಡು ಚೆಲುವ ಕೃಷ್ಣನ ನೋಡು ಚೆಲುವೆ ರಾಧೆಯ ನೋಡು ಬೃಂದಾವನವ ನೋಡು
ಗಿಚ್ಚೆ ಮರೆತು ಲಜ್ಜೆ ಮರೆತು ಗಿಚ್ಚೆ ಮರೆತು ಲಜ್ಜೆ ಮರೆತು ನಿನ್ನ ನೀನೇ ಮರೆತು ಬಣ್ಣದೊರಟು ಸೀರೆಯುಟ್ಟು ಕುಣಿಯುತ್ತ ನೀ ಬಾ ಗಿಚ್ಚೆ ಮರೆತು ಲಜ್ಜೆ ಮರೆತು ನಿನ್ನ ನೀನೇ ಮರೆತು ಬಣ್ಣದೊರಟು ಸೀರೆಯುಟ್ಟು ಕುಣಿಯುತ್ತ ನೀ ಬಾ ಆಗ ನೋಡು ರಾಧಾಕೃಷ್ಣ ಸತ್ಯಭಾಮಿ ಮುದ್ದು ಕೃಷ್ಣ ಆಗ ನೋಡು ರಾಧಾಕೃಷ್ಣ ಸತ್ಯಭಾಮಿ ಮುದ್ದು ಕೃಷ್ಣ ನಿನ್ನ ಜೊತೆಯಲ್ಲಿ ನಲಿಯುವನು ನಿನ್ನ ಮನದಲ್ಲಿ ಬಂದು ನೆಲೆಸುವನು ನಿನ್ನ ಮನದಲ್ಲಿ ಬಂದು ನೆಲೆಸುವನು ಅಲ್ಲಿ ನೋಡು ಇಲ್ಲಿ ನೋಡು ಅಲ್ಲಿ ನೋಡು ಇಲ್ಲಿ ನೋಡು ಚೆಲುವ ಕೃಷ್ಣನ ನೋಡು ಚೆಲುವೆ ರಾಧೆಯ ನೋಡು ಬೃಂದಾವನವ ನೋಡು ಬಾ ಅಂದಗಾತಿ ಗೋಪಿ ನೋಡು ಜಂಬಗಾತಿ ಬಾಮೆ ನೋಡು ತುಮ್ಮನದ ರುಕ್ಮಿಗೆ ಮನಸ್ಸು ನೋಡು ಮಧುರ ನಗರಿಯ ಕನಸು ನೋಡು ಮಧುರ ನಗರಿಯ ಕನಸು ನೋಡು ಆ ಮರುಳು ಮಾಡಿಕೊಂಡಿಯಲ್ಲಿ ಮಾಯಾದೇವಿ ನಾವು 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 ಆ ಲಕ್ಷ್ಮಿಗಾಗಿ ಓಡೋಡಿ ಹಿಂದೆ ಮುಂದೆ ಓಡುವಂತಹ ಆ ಲಕ್ಷ್ಮಿಯು ಯಾವ ರೀತಿಯಲ್ಲಿ ನಾರಾಯಣನನ್ನು ಮರುಳು ಮಾಡಿದಳು ಎಂಬುದನ್ನು ಅಭಿವ್ಯಕ್ತಗೊಳಿಸುವಂತಹ ನೃತ್ಯ ತಮ್ಮ ಮುಂದೆ ನಾಟ್ಯ ನಿಲಯಮಿನ ಮುದ್ದು ಕುವರಿ ತಾಯಿ ಭಗವತಿಯ ಪ್ರಾರ್ಥನೆಯ ಮೂಲಕವಾಗಿ ಇಂದು ವೈದ್ಯಕೀಯ ವೃತ್ತಿಯಲ್ಲಿ ಫಸ್ಟ್ ನ್ಯೂರೋ ಹಾಸ್ಪಿಟಲ್ನಲ್ಲಿ EMO ಆಗಿ ಚೀಫ್ GMO ಆಗಿ ಕಾರ್ಯನಿರ್ವಹಿಸ್ತಾ ಇದ್ದಾಳೆ. ಕಳೆದ 23 ವರ್ಷಗಳಿಂದಲೂ ನಾಟ್ಯ ನಿಲಯ ಸಂಸ್ಥೆಯೊಂದಿಗಿದ್ದ ಈಕೆ ಶ್ರೀಮತಿ ಡಾಕ್ಟರ್ ಸಾತ್ವಿಕಾ ಶ್ರೀ ಶೆಟ್ಟಿ ಮಂಗಳೂರು ಅಭಿವ್ಯಕ್ತಗೊಳಿಸಲಿದ್ದಾಳೆ. ದೇವರ ನಾಮ ಮರುಳು ಮಾಡಿಕೊಂಡೆಯಲ್ಲಿ ಮಾಯಾದೇವಿ ಕೊನೆಯ ನೃತ್ಯ ತಮ್ಮ ಮುಂದೆ ಮತ್ತೆ ಹಿಮ್ಮೇಳದವರ ಪರಿಚಯದ ಬಳಿಕ ಮಂಗಳ ಮರುಳು 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 ಮಾಯಾದೇವಿಯೇ ಮರುಳು ಮಾಡಿಕೊಂಡೆಯಲ್ಲಿ ಮಾಯಾದೇವಿಯೇ ഇരുಳು ಹಗಲು ಏಕವಾಗಿ ಹರಿಯು ನಿನ್ನ ಬಿಡದಿ ಪಂತೆ ഇരുಳು ಹಗಲು ಏಕವಾಗಿ ಹರಿಯು ನಿನ್ನ ಬಿಡದಿ ಪಂತೆ ಮರುಳು ಮಾಡಿಕೊಂಡೆಯಲ್ಲಿ ಮಾಯಾದೇವಿಯೇ ഇരുಳು ಹಗಲು ಏಕವಾಗಿ ಹರಿಯು ನಿನ್ನ ಬಿಡದಿ ಪಂತೆ ಮರುಳು ಮಾಡಿಕೊಂಡೆಯಲ್ಲಿ ಮಾಯಾದೇವಿಯೇ ಪ್ರಳಯ ಕಾಲದಲ್ಲಿ ಆಲದೆಲೆಯ ಮೇಲೆ ಮಲಗಿದಾಗ ಪ್ರಳಯ ಕಾಲದಲ್ಲಿ ಆಲದೆಲೆಯ ಮೇಲೆ ಮಲಗಿದಾಗ ಹಲವು ಆಭರಣಗಳು ಕೆಲವು
ಮಾಯಾದೇವಿಯೇ ഇരുಳು ಹಗಲು ಏಗವಾಗಿ ಹರಿಯು ನಿನ್ನ ಬಿಡದಿ ಬಂದೆ ಮರುಳು ಮಾಡಿಕೊಂಡೆಯಲ್ಲಿ ಮಾಯಾದೇವಿಯೇ ಸರ್ವ ಸಂಗ ಬಿಟ್ಟು ಸನ್ಯಾಸಿಯಾದ ಕಾಲಕ್ಕೂ ಸರ್ವ ಸಂಗ ಬಿಟ್ಟು ಸನ್ಯಾಸಿಯಾದ ಕಾಲಕ್ಕೂ ಸರ್ವದ ತನ್ನೆದೆಯ ಮೇಲೆ ಬಿಡದೆ ನಿನ್ನ ಧರಿಸಿ ಬಂತೆ ಸರ್ವದ ತನ್ನೆಡೆಯ ಮೇಲೆ ಬಿಡದೆ ನಿನ್ನ ಧರಿಸಿ ಬಂತೆ ಅರುಳು ಮಾಡಿಕೊಂಡೆಯಲ್ಲಿ ಮಾಯಾದೇವಿಯೇ ഇരുಳು ಹಗಲು ಏಕವಾಗಿ ಹರಿಯು ನಿನ್ನ ಬಿಡದಿ ಬಂತೆ ಅರುಳು ಮಾಡಿಕೊಂಡೆಯಲ್ಲಿ ಮಾಯಾದೇವಿಯೇ ಎಡಕ್ಕೆ ಭೂಮಿ ಬಲಕ್ಕೆ ಶ್ರೀಯು ಎದುರಿನಲ್ಲಿ ದುರ್ಗಾದೇವಿ ಎಡಕ್ಕೆ ಭೂಮಿ ಬಲಕ್ಕೆ ಶ್ರೀಯು ಎದುರಿನಲ್ಲಿ ದುರ್ಗಾದೇವಿ ತೊಡೆಯ ಮೇಲೆ ಲೆಗುಮಿಯಾಗಿ ಬಿಡದೆ ಮುತ್ತಾಡಿ ಬಂತೆ ತೊಡೆಯ ಮೇಲೆ ಲೆಗುಮಿಯಾಗಿ ಬಿಡದೆ ಮುತ್ತಾಡಿ ಬಂತೆ ಮರುಳು ಮಾಡಿಕೊಂಡೆಯಲ್ಲಿ ಮಾಯಾದೇವಿಯೇ ഇരുಳು ಹಗಲು ಏಕವಾಗಿ ಹರಿಯು ನಿನ್ನ ಬಿಡದಿ ಬಂತೆ ಮರುಳು ಮಾಡಿಕೊಂಡೆಯಲ್ಲಿ ಮಾಯಾದೇವಿಯೇ ಮಕ್ಕಳ ಪಡೆದರೆ ನಿನ್ನ ಚೊಕ್ಕತನವು ಕೋಪುದೆನ್ನು ಮಕ್ಕಳ ಪಡೆದರೆ ನಿನ್ನ ಚೊಕ್ಕತನವು ಕೋಪುದೆನ್ನು ಕೊಕ್ಕುಳೊಳು ಮಕ್ಕಳ ಪಡೆದು ಕಕ್ಕುಳಾಗಿ ಪಡುವಂತೆ ಕೊಕ್ಕುಳೊಳು ಮಕ್ಕಳ ಪಡೆದು ಕಕ್ಕುಳಾಗಿ ಪಡುವಂತೆ ಅರುಳು ಮಾಡಿಕೊಂಡೆಯಲ್ಲಿ ಮಾಯಾದೇವಿಯೇ ഇരുಳು ಹಗಲು ಏಕವಾಗಿ ಹರಿಯು ನಿನ್ನ ಬಿಡದಿ ಬಂತೆ ಅರುಳು ಮಾಡಿಕೊಂಡೆಯಲ್ಲಿ ಮಾಯಾದೇವಿಯೇ ಎಂದೆಂದಿಗೂ ಮರೆಯ ನಿನ್ನ ಆನಂದದಿ ಜನರಿಗೆಲ್ಲ ಎಂದೆಂದಿಗೂ ಮರೆಯ ನಿನ್ನ ಆನಂದದಿ ಜನರಿಗೆಲ್ಲ ತಂದು ತೋರೆ ಸ್ವಾಧೀನ ಪುರಂದರ ವಿಠಲರಾಯನ ತಂದು ತೋರೆ ಸ್ವಾಧೀನ ಪುರಂದರ ವಿಠಲರಾಯನ ಅರುಳು ಮಾಡಿಕೊಂಡೆಯಲ್ಲಿ ಮಾಯಾದೇವಿಯೇ ഇരുಳು ಹಗಲು ಏಕವಾಗಿ ಹರಿಯು ನಿನ್ನ ಬಿಡದಿ ಬಂತೆ ಮರುಳು ಮಾಡಿಕೊಂಡೆಯಲ್ಲಿ ಮಾಯಾದೇವಿಯೇ ಮರುಳು ಮಾಡಿಕೊಂಡೆಯಲ್ಲಿ ಮಾಯಾದೇವಿಯೇ 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 ಮಕ್ಕಳೆಲ್ಲರೂ ವೇದಿಕೆ ಬನ್ನಿ ಎಲ್ಲ ಮಕ್ಕಳ ಡ್ಯಾನ್ಸ್ ಮಾಡಿದ ಎಲ್ಲ ಮಕ್ಕಳು ವೇದಿಕೆ ಮುಂಭಾಗದಲ್ಲಿ ಕೂತ್ಕೊಳ್ಳಿ ಕಿರಣ್ ಮಾಸ್ಟರ್ ಎರಡು ಚೇರ್ ವೇದಿಕೆ ಎಲ್ಲ ಮಕ್ಕಳು ವೇದಿಕೆ ಬರಬೇಕು ಅನಿಸ್ತಾ ಇದೆ ದಿನೇಶ್ ಮಾಸ್ಟರ್ ಮಕ್ಕಳು ಕೂಡ ವೇದಿಕೆ ಬರಬೇಕು ನಾಟ್ಯ ನಿಲಯ ಸಂಚಾರಿ ತಂಡದವರು ಕೂಡ ವೇದಿಕೆ ಬರಬೇಕು ನಮ್ಮ ಇಂದಿನ ಕೂತ್ಕೊಳ್ಳಿ ನಮ್ಮ ಇಂದಿನ ಈ ನೃತ್ಯ ಕಾರ್ಯಕ್ರಮದ ಹಿಮ್ಮೇಳದಲ್ಲಿ ಭಾಗವಹಿಸಿದ ಕಲಾವಿದರುಗಳನ್ನು ಪರಿಚಯಿಸಲಿದ್ದೇನೆ. ನಾಟ್ಯ ನಿಲಯ ಕಳೆದ 43 ವರ್ಷಗಳಿಂದಲೂ ಸಾವಿರಾರು ಕಡೆ ಕಾರ್ಯಕ್ರಮ ನೀಡಿದಂತಹ ತುಂಬ ತಂಡ ನಮ್ಮದು. ನಾವೆಲ್ಲಿಯೂ ನಮ್ಮ ನೃತ್ಯ ಕಾರ್ಯಕ್ರಮದಲ್ಲಿ ಧ್ವನಿ ಮುದ್ರಿಕೆಯ ಸಿಡಿಯನ್ನು ಬಳಸುವ ಕ್ರಮವಿಲ್ಲ. ಸಂಪೂರ್ಣ ಹಿಮ್ಮೇಳ ತಂಡದವರೊಂದಿಗೆ ಮುನ್ನಡೆಯುವಂತಹ ತಂಡವೇ ನಾಟ್ಯ ನಿಲಯ ಮಂಜೇಶ್ವರ ಬಳಗ. ಹಾಡುಗಾರಿಕೆಯಲ್ಲಿ ಶ್ರೀಯುತ ಉನ್ನಿಕೃಷ್ಣನ್, ವೀಣಾಲಯಂ ನೀಲೇಶ್ವರ, ಗಡಿನಾಡ ಕೋಗಿಲೆ ವಿಠಲ್ ಶೆಟ್ಟಿ ಕಾಸರಗೋಡು, ಸುರೇಶ್ ಕಾಂಜಂಗಾಡ್, ಮೃದಂಗಂನಲ್ಲಿ ಶ್ರೀ ಪ್ರಭಾಕರನ್ ನೀಲೇಶ್ವರ, ತಬಲಾದಲ್ಲಿ ಶ್ರೀಯುತ ತಂಬಾನ್ ಮಾಣಿಯಾಟ್, ಟ್ರಿಪಲ್ ನಲ್ಲಿ ವಿನೋದ್ ಕಾಂಜಂಗಾಡ್, ಅದೇ ರೀತಿ ಆರ್ಗನ್ ನಲ್ಲಿ ಬಾಲಕೃಷ್ಣನ್ ಕಾಂಜಂಗಾಡ್, ರಿದಮ್ ಪ್ಯಾಡ್ ನಲ್ಲಿ ರಾಜೇಶ್ ಕಲ್ನಾಡ್, ಅದೇ ರೀತಿ ವರ್ಣಾಲಂಕಾರದಲ್ಲಿ ನಮಿತಾ ಹಾಗೂ
ನಮಿತಾ ಮತ್ತು ಬಳಗ ದಯವಿಟ್ಟು ವೇದಿಕೆ ಬರಬೇಕು. ಶ್ರೀಮತಿ ನಮಿತಾ ಅದೇ ರೀತಿ ಶ್ರೀಮತಿ ಮತ್ತು ಶ್ರೀ ದಿನೇಶ್ ಮಾಸ್ಟರ್ ಕೂಡ ವೇದಿಕೆ ಬರಬೇಕು. ಶ್ರೀಮತಿ ಶರ್ಮಿಳಾ ಬಾಲಕೃಷ್ಣ ಕೂಡ ವೇದಿಕೆ ಬರಬೇಕು. ಉತ್ತಮವಾಗಿ ಧ್ವನಿ ಮತ್ತು ಬೆಳಕಿನಲ್ಲಿ ಸಹಕರಿಸಿದಂತಹ ನಮ್ಮವರೇ ಆದಂತಹ ಶಬರಿ ಲೈಟ್ ಅಂಡ್ ಸೌಂಡ್ಸ್ ನ ಮಾಲೀಕರು ಯಾ ಸಂದೀಪ್ ಮತ್ತು ತಂಡವು ದಯವಿಟ್ಟು ನಮ್ಮೊಂದಿಗೆ ವೇದಿಕೆ ಬರಬೇಕು. ಅದೇ ರೀತಿ ಚಾನೆಲ್ ನಲ್ಲಿ ಮನೆಗೆ ತಲುಪಿಸುವಂತಹ ಮಾಲೀಕರು ಶ್ರೀಯುತ ಜಗದೀಶ್ ಮಡಿವಾಳ ಕೂಡ ವೇದಿಕೆ ಬರಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಸಂದೀಪ್ ಮತ್ತು ತಂಡದವರು ವೇದಿಕೆಗೆ ಬನ್ನಿ. ಶ್ರೀಮತಿ ಶರ್ಮಿಳಾ ಬಾಲಕೃಷ್ಣ, ಡಾಕ್ಟರ್ ಶ್ರೀಮತಿ ಸಾತ್ವಿಕಾ ಶ್ರೇಯಸ್ ಶೆಟ್ಟಿ ಕೂಡ ವೇದಿಕೆ ಬರಬೇಕು. ಅದೇ ರೀತಿ ಶ್ರೀಯುತ ದಿನೇಶ್ ಮಾಸ್ಟರ್ ಕೂಡ ವೇದಿಕೆ ಬರಬೇಕು. ಬ್ರಹ್ಮಕಲಶ ಸಮಿತಿಯ ಯಾರಾದರೂ ಇದ್ರೆ ನಮ್ಮೊಂದಿಗೆ ವೇದಿಕೆಗೆ ಬರಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಈ ನೃತ್ಯ ಕಾರ್ಯಕ್ರಮ ನಿಮಗೆ ಚೆನ್ನಾಗಿ ಕಂಡು ಬಂದರೆ ಮಾತ್ರ ಒಂದು ಸಣ್ಣ ಕೈ ಚಪ್ಪಾಳೆ ಈ ಪುಟ್ಟ ಕಲಾವಿದನಿಗೆ ನಿಮ್ಮವ ನಾಟ್ಯ ನಿಲಯಂ ಶ್ರೀ ಬಾಲಕೃಷ್ಣ ಮಾಸ್ಟರ್ ಮಂಜೇಶ್ವರ. ಶ್ರೀಯುತ ದಿನೇಶ್ ಮಾಸ್ಟರ್ ಅವರ ವತಿಯಿಂದ ಮಕ್ಕಳಿಗೆಲ್ಲ ಸ್ಮರಣಿಕೆ. ನಮಸ್ತೆ. ಇಲ್ಲಿ ನೆರೆದಿರುವಂತಹ ತಾಯಿ ನೆಲೆಸಿರುವ ಭಗವತಿಯ ಚರಣಕ್ಕೆ ನಮಿಸುತ್ತಾ ನನ್ನ ಗುರುಗಳ ಆಶೀರ್ವಾದವನ್ನು ಪಡೆದು ನಾನು ಇವತ್ತು ಒಂದು ಸಣ್ಣ ಕಿರುಕಾಣಿಕೆಯನ್ನು ನನ್ನ ಮಕ್ಕಳಿಗಾಗಿ ನೀಡಲಿದ್ದೇನೆ. ಇಂದು ನಾನು ಈ ವೇದಿಕೆಯಲ್ಲಿ ಒಬ್ಬ ಗುರುವಾಗಿ ನಿಲ್ಲಬೇಕಾದ್ರೆ ನನ್ನ ಗುರುಗಳೇ ಇದಕ್ಕೆ ಸಾಕ್ಷಿ. ಅವರ ಜೊತೆಗೆ ನನ್ನನ್ನು ಕೂತ್ಕೊಳಿಸಿ ಒಬ್ಬ ಗುರುವಾಗಿ ನನ್ನನ್ನು ತೋರಿಸಿಕೊಟ್ಟಿದ್ದಾರೆ. ಇದು ನನಗೆ ಮರೆಯಲಾಗದಂತಹ ಅನುಭವ. ಹಾಗಾಗಿ ನಾನು ಎಷ್ಟು ಏನೇ ಮಾಡಿದ್ದರೂ ಅದು ತೀರಿಸಲಾಗದಂತಹ ಒಂದು ಅಂದರೆ ನನಗೆ ಸಾಲ ಅಂತಲೇ ಹೇಳ್ಬೋದು, ಅಂದರೆ ಋಣ ಅಂತ ಹೇಳ್ಬೋದು. ಹಾಗಾಗಿ ನಾನು ಗುರುಗಳ ಚರಣಕ್ಕೆ ನಮಿಸುತ್ತಾ ನನ್ನ ಮಕ್ಕಳಿಗೆ ನಾನು ಕೊಡುವಂಥ ಕಿರುಕಾಣಿಕೆಯನ್ನು ದಯವಿಟ್ಟು ಸ್ಮರಣಿಕೆಯನ್ನು ಕೊಟ್ಟುಬಿಡಿ ಅಂತ ಕೇಳಿಕೊಳ್ತೇನೆ.
ವಿಘ್ನ ವಿನಾಶಕನಾದ ಮಹಾಗಣಪತಿಯನ್ನು ಮನಸ್ಸಲ್ಲಿ ವಂದಿಸುತ್ತಾ ಕಲಾಮಾತೆ ಶಾರದೆ ಹಾಗೂ ನಟರಾಜರನ್ನು ವಂದಿಸುತ್ತಾ ಶ್ರೀ ಭಗವತಿ ಮಾತೆಗೆ ಶಿರಬಾಗಿ ನಮಿಸುತ್ತಾ ಈ ಮುಸ್ಸಂಜೆಯ ವೇಳೆಯಲ್ಲಿ ತಮಗೆಲ್ಲರಿಗೂ ಕೂಡ ವಂದನೆಗಳು. ಇದೀಗ ಗುರುವಂದನೆ ಕಾರ್ಯಕ್ರಮ ನಾಟ್ಯ ನಿಲಯಂ ಗುರುಗಳಾದ ಶ್ರೀ ಬಾಲಕೃಷ್ಣ ಮಾಸ್ಟರ್ ನಾಟ್ಯ ನಿಲಯಂ ಮಂಜೇಶ್ವರ ಇವರ ಶಿಷ್ಯರಾದ ದಿನೇಶ್ ಮಾಸ್ಟರ್ ಕೊಪ್ಪಳ ಇವರು ಗುರುಗಳನ್ನು ವಂದಿಸ್ತಾ ಇದ್ದಾರೆ. ಬಾಲಕೃಷ್ಣ ಮಾಸ್ಟರ್ ನಾಟ್ಯ ನಿಲಯಂ ಮಂಜೇಶ್ವರ ಇವರು ಬಾಲಕೃಷ್ಣ ಬಾಲಲೀಲೆಯನ್ನು ನಾಟ್ಯವಾಗಿರಿಸಿ ಲಲಿತ ಕಲೆಯಿಂದ ಬದುಕಿಗೆ ಭಾವದ ಬಣ್ಣವನ್ನು ತುಂಬಿಸಿದರು. ತಮ್ಮ ಕೃಪಾದೃಷ್ಟಿಯಿಂದ ಶಿಷ್ಯನಾದ ದಿನೇಶ್ ಮಾಸ್ಟರನ್ನು ತರಬೇತಿಗೊಳಿಸಿದರು. ಕಾಯ ವಾಚ ಮನಸ ಕಲಾರಧಕರಾಗಿ ಎಲ್ಲ ಶಿಷ್ಯ ವೃಂದರಿಗೆ ಶ್ರೇಷ್ಠ ಗುರುವಾದರು. ಗುರುಗಳಾದಂತಹ ಮಾಸ್ಟರ್ ಬಾಲಕೃಷ್ಣರವರಿಗೆ ಜಗದೇಕ ಒಡೆಯನಾದಂತಹ ಜಗದೀಶ್ವರ ಗುರುಗಳಿಗೆ ಗುರು ಮಹಾಗುರು ಸದ್ಗುರುವಾದಂತಹ ಪರಮೇಶ್ವರ ಇನ್ನು ಮುಂದೆಯೂ ಕೂಡ ಇದೇ ರೀತಿಯ ಒಳ್ಳೆಯ ಕಾರ್ಯಕ್ರಮಗಳನ್ನು ಮಾಡುವಂತೆ ಅವರಿಗೆ ಅನುಗ್ರಹಿಸಲಿ. ಮುಂದೆಯೂ ಕೂಡ ಇದೇ ರೀತಿಯ ದೊಡ್ಡ ಕಾರ್ಯಕ್ರಮಗಳನ್ನು ಮಾಡುವ ಹಾಗೆ ಅನುಗ್ರಹಿಸಲಿ ಅಂತ ಜಗದೇಕ ಒಡೆಯ ನಿರಾಕಾರ ಜ್ಯೋತಿಷ್ವರೂಪ ಪರಮಪಿತ ಪರಮ ಶಿಕ್ಷಕ ಪರಮ ಸದ್ಗುರು ಪರಮೇಶ್ವರನಲ್ಲಿ ಹಾಗೂ ಕಣಿಲ ಶ್ರೀ ಭಗವತಿ ಮಾತೆಯಲ್ಲಿ ನಾವೆಲ್ಲರೂ ಕೂಡ ಸೇರಿ ಪ್ರಾರ್ಥಿಸೋಣ. ಗುರು ಶಿಷ್ಯರ ಒಂದು ಸಮ್ಮೇಳನ ನಡೆದಿದೆ. ಈ ಒಂದು ಕನಿಲ ಭಗವತಿ ಅಮ್ಮನವರ ಬ್ರಹ್ಮಕಲಶೋತ್ಸವದ ಸಾಂಸ್ಥಿಕ ಕಲಾ ವೇದಿಕೆಯಲ್ಲಿ
ಬಾಲಕೃಷ್ಣ ಮಂಜೇಶ್ವರ ದಂಪತಿಗಳಿಗೆ ಇನ್ನಷ್ಟು ದೇವರು ಆರೋಗ್ಯಪೂರ್ಣವಾದ ಆಯುಷ್ಯವನ್ನು ಕೊಟ್ಟು ಇಂಥ ಒಂದು ನಮ್ಮ ಭಾರತದ ಸಂಸ್ಕೃತಿ ಸಂಸ್ಕಾರವನ್ನ ಉಳಿಸುವಂತ ಆ ಒಂದು ಶಕ್ತಿಯನ್ನ ಅವರಿಗೆ ದೇವರ ಅನುಗ್ರಹ ಪ್ರಾರ್ಥಿಸ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ಅವರ ಶಿಷ್ಯರಾದಂತ ಶ್ರೀ ದಿನೇಶ್ ಮಾಸ್ಟರ್ ಕೊಪ್ಪಳ ದಂಪತಿಗಳು ಕೂಡ ಅವರು ವೇದಿಕೆಗೆ ಬರಬೇಕಾಗಿ ವಿನಂತಿಸಿಕೊಳ್ಳುತ್ತಿದ್ದೇವೆ. ನಮ್ಮ ಬ್ರಹ್ಮಕಲಶ ಸಮಿತಿಯ ವತಿಯಿಂದ ಅವರಿಗೆ ಕಿರು ಗೌರವ ಅರ್ಪಣೆ ನಡೆಯಲಿದೆ. ಖಂಡಿತವಾಗಿಯೂ ನಾವು ಧನ್ಯೋಸ್ಮಿ. ಯಾಕಂದ್ರೆ ಬಾಲಕೃಷ್ಣ ಮಂಜೇಶ್ವರ ದಂಪತಿಗಳಿಗೆ ನಮ್ಮ ದಿನೇಶ್ ಮಾಸ್ಟರ್ ಕವಿತಾ ಕೊಪ್ಪಳ ದಂಪತಿಗಳಿಂದ ವಿಶೇಷವಾದ ಅಭಿಮಾನದಿಂದ ಅವರಿಗೆ ಗೌರವಾರ್ಪಣೆ ಆಗಿದೆ. ಅದೇ ನಮ್ಮ ದಿನೇಶ್ ಮಾಸ್ಟರ್ ಮತ್ತು ಕವಿತಾ ಕೊಪ್ಪಳ ಅವರು ಕೂಡ ವೇದಿಕೆ ಬರಬೇಕಾಗಿ ವಿನಂತಿಸಿಕೊಳ್ಳುತ್ತಿದ್ದೇವೆ. ನಮ್ಮ ಬ್ರಹ್ಮಕಲಶ ಸಮಿತಿಯ ಪರವಾಗಿ ಅವರಿಗೆ ಗೌರವದ ಸ್ಮರಣಿಕೆ ಹಾಗೂ ಶಾಲನ್ನ ನೀಡಿ ನಾವು ಗೌರವಿಸಲಿದ್ದೇವೆ. ಇನ್ನು ಕೆಲವೇ ನಿಮಿಷಗಳಲ್ಲಿ ಇದೀಗ ಈ ಕಾರ್ಯಕ್ರಮ ಮುಗಿದ ಕೂಡಲೇ ನಮ್ಮ ಧಾರ್ಮಿಕ ಸಭಾ ಕಾರ್ಯಕ್ರಮ ನಮ್ಮೆಲ್ಲ ಸ್ವಯಂ ಸೇವಕರು ಕೂಡ ತಕ್ಷಣವೇ ಬಂದು ವೇದಿಕೆಯನ್ನ ಧಾರ್ಮಿಕ ಸಭಾ ಕಾರ್ಯಕ್ರಮ ನಡೆಸಲು ಅದನ್ನ ರೆಡಿ ಮಾಡಿ ಬೇಕಾಗಿ ವಿನಿಸಿಕೊಳ್ಳುತ್ತಿದ್ದೇವೆ. ಮಂಗಳಂನ ಮೂಲಕ ನೃತ್ಯ ಕಾರ್ಯಕ್ರಮ ಮುಕ್ತಾಯಗೊಳಿಸಲಿದ್ದೇವೆ. ತಿಲ್ಲಾನದೊಂದಿಗೆ ಮಂಗಳ ಡಾಕ್ಟರ್ ಶ್ರೀಮತಿ ಸಾತ್ವಿಕ ಶ್ರೇಯಸ್ ಶೆಟ್ಟಿ. തനം തനത ധിരന ആധിർധിർതാനി തോം തധീരന ധിർധിർ തനം തനത ധിരന ആധിർധിർതാനി തോം തധീരന ധിർധിർ തനം തനത ധിരന ആധിർധിർതാനി ರಾಮನಾಥಪುರ ಪಾಲಗುಡೌ ಮುದುರಾಮಲಿಂಗ ರಾಜೇಂದ್ರ ವಿಪುನಿ ಅಭಿರಾಮಿರಯ ಮುಗಾ ರಕ್ಷಿಂಚು ವಾರಾಹಿ ರಾಜ ರಾಜೇಶ್ವರಿ ಶಂಕರಿ ರಾಮನಾಥಪುರ ಪಾಲಗುಡೌ ಮುದುರಾಮಲಿಂಗ ರಾಜೇಂದ್ರ ವಿಪುನಿ ಅಭಿರಾಮಿರಯ ಮುಗಾ ರಕ್ಷಿಂಚು
ತನಂತನತ ಧಿರನಾರಿರ್ದಾರಿ ತೋಂತ ಧೀರನಾರಿರ್ದಿರ್ತನಂತನತ ಧಿರನಾ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳನ್ನು ಸಮರ್ಪಿಸುವ ಮಂಗಳ ಜಯ ಮಂಗಳಂ ನಿತ್ಯ ಶುಭ ಮಂಗಳಂ ಬಾಲಕೃಷ್ಣனுக்கு ಮಂಗಳಂ ಜಯ ಮಂಗಳಂ ನಿತ್ಯ ಶುಭ ಮಂಗಳಂ ಬಾಲಕೃಷ್ಣನುக்கு ಮಂಗಳಂ ಜಯ ಮಂಗಳಂ ಶುಭ ಮಂಗಳಂ ಜಯ ಮಂಗಳಂ ಮಂಗಳಂ ಶುಭ ಮಂಗಳಂ ಜಯ ಮಂಗಳಂ ಜಯ ಮಂಗಳಂ ನಿತ್ಯ ಶುಭ ಮಂಗಳಂ ಜಯ ಮಂಗಳಂ ನಿತ್ಯ ಶುಭ ಮಂಗಳಂ ಜಯ ಮಂಗಳಂ ಶುಭ ಮಂಗಳಂ ಜಯ ಮಂಗಳಂ ಸೇವೆಯ ಮಾಡುತ್ತ ಏಳೇಳು ಜನ್ಮದ ಪಾಪವ ಕ್ಷಣದಲ್ಲಿ ಕಳೆಯುವರು ಸೇವೆಯ ಇವತ್ತು ಏಳೇಳು ವೇದಿಕೆಯಲ್ಲಿ ಜನ್ಮದಲ್ಲಿ ಕಳೆಯುವರು ನಾಟ್ಯ ನಿಲಯಂ ಮಂಜೇಶ್ವರ ನೃತ್ಯ ವಿದ್ವಾನ್ ಶ್ರೀ ಬಾಲಕೃಷ್ಣ ಮಾಸ್ಟರ್ ಮಂಜೇಶ್ವರ್ ಇವರ ಶಿಷ್ಯ ಶ್ರೀ ದಿನೇಶ್ ಮಾಸ್ಟರ್ ಕೊಪ್ಪಳ ಇವರು ಶಿಷ್ಯ ವೃಂದದವರಿಂದ ನಮೋ ಭಗವತಿ ನೃತ್ಯಾರ್ಪಣ ನಡೆಯಿತು. ಇದರ ಪ್ರಾಯೋಜಕರು ಶ್ರೀ ದಿನೇಶ್ ಮಾಸ್ಟರ್ ಮತ್ತು ಶ್ರೀಮತಿ ಕವಿತಾ ಕೊಪ್ಪಳ ಬಂಗ್ರ ಮಂಜೇಶ್ವರ ಇವರಿಗೆ ಬ್ರಹ್ಮ ಕಳಸೋತ್ಸವ ಸಮಿತಿಯ ಅಧ್ಯಕ್ಷರಾದ ಪದ್ಮನಾಭ ಕಡಬರವರಿಂದ ಕಿರು ಸ್ಮರಣಿಕೆಯನ್ನು ನೀಡಿ ಗೌರವಿಸ್ತಾ ಇದೆ. ಆ ಸ್ವರ್ಗವು ಭೂಮಿಗೆ ಇಳಿದು ಬಂದಂತೆ ಕಲಿಲದ ಬೆಟ್ಟವು ಭೂಸಟವಾಯಿತು. ಆ ಸ್ವರ್ಗವು ಭೂಮಿಗೆ ಇಳಿದು ಬಂದಂತೆ ಕಲಿಲದ ಬೆಟ್ಟವು ಭೂಸಟವಾಯಿತು. ಜೊತೆಯಲ್ಲಿ ಕಾರ್ಯದರ್ಶಿಯಾದಂತಹ ಭಗವತಿ ಮಾತೆ ನವೀನ್ ರಾಜ್ ಕೆಜೆ ಇವರಿಗೂ ಭಗವತಿ ಧನ್ಯವಾದಗಳು. ಪುಣ್ಯದ ಭೂಮಿದು ಭಗವತಿಯ ದರ್ಶನ ಮಾಡಲು ಭಕ್ತರು ಮುಂದೆ ಧಾರ್ಮಿಕ ಸಭಾ ಕಾರ್ಯಕ್ರಮ ನಡೆಯಲಿದೆ. ತದನಂತರ ಸೇವೆಯ ಮಾಡು ಶ್ರೀ ಶಾರದಾ ಆರ್ಟ್ಸ್ ಕಲಾವಿದರು ಹೊಸಂಗಡಿ ಇವರಿಂದ ತುಳು ನಾಟಕ ಜೈ ಬಜರಂಗ ಬಲಿ ನಡೆಯಲಿದೆ. ಪ್ರಾಯೋಜಕರು ಶ್ರೀ ಅಯ್ಯಪ್ಪ ಫ್ರೆಂಡ್ಸ್ ಹೊಸಂಗಡಿ. ಬಲದ ಭಾಗದಿ ಶ್ರೀ ಧೂಮಾವತಿ ನೆಲೆಸಿ ಇರುವರು ಶ್ರೀ ವಿಷ್ಣುಮೂರ್ತಿಯು. ಬಲದ ಭಾಗದಿ ಶ್ರೀ ಧೂಮಾವತಿ ನೆಲೆಸಿ ಇರುವರು ಶ್ರೀ ವಿಷ್ಣುಮೂರ್ತಿಯು. ಶ್ರೀ ಕ್ಷೇತ್ರದ ಮಹಿಮೆಯ ಸತ್ಯದ ಸಾಕ್ಷಿಗಳು. ದೇವರ ನಾಡಿನ ಪುಣ್ಯದ ಮಣ್ಣು ಇದು. ಶ್ರೀ ಕ್ಷೇತ್ರದ ಮಹಿಮೆಯ ಸತ್ಯದ ಸಾಕ್ಷಿಗಳು. ದೇವರ ನಾಡಿನ ಪುಣ್ಯದ ಮಣ್ಣು ಇದು. ಭಗವತಿ ಮಾತೆಯ ಸತ್ಯದ ಕ್ಷೇತ್ರವಿದು. ಭಗವತಿ ಮಾತೆಯ ಸತ್ಯದ ಕ್ಷೇತ್ರವಿದು. ಭಗವತಿ ಮಾತೆಯ ಕ್ಷೇತ್ರವ ನೋಡಲು ಕನಿಲ ಬೆಟ್ಟಕ್ಕೆ ಹೋಗೋಣ. ತಾಯಿಯ ವೈಭವ ಕಣ್ತುಂಬ ಕಾಣುತ್ತ ಕಣ್ಣಿನ ಪಾಪವ ಕಳೆಯೋಣ. ಶೃಂಗಾರಗೊಂಡು ಕುಳಿತಿಹೆ ನೀನು, ಮೈ ತುಂಬ ಬಡವೆಯ ಧರಿಸಿದೆ ನೀನು. ಭಗವತಿ ನೀನು ವೈಭವ ಮೂರುತಿಯೇ. ಭಗವತಿಯ ದರ್ಶನ ಮಾಡಲು ಭಕ್ತರು ಬೆಟ್ಟಕ್ಕೆ ಬರುತ್ತಿದ್ದರು. ಸೇವೆಯ ಮಾಡುತ್ತ ಏಳೇಳು ಜನ್ಮದ ಪಾಪವ ಕ್ಷಣದಲ್ಲಿ ಕಳೆಯುವರು. ಸೇವೆಯ ಮಾಡುತ್ತ ಏಳೇಳು ಜನ್ಮದ ಪಾಪವ ಕ್ಷಣದಲ್ಲಿ ಕಳೆಯುವರು.
ಭಗವತಿ ಮಾತೆಯ ಕ್ಷೇತ್ರವ ನೋಡಲು ಕನಿಲ ಬೆಟ್ಟಕ್ಕೆ ಹೋಗೋಣ. ತಾಯಿಯ ವೈಭವ ಕಣ್ತುಂಬ ಕಾಣುತ್ತ ಕಣ್ಣಿನ ಪಾಪವ ಕಳೆಯೋಣ. ಶೃಂಗಾರಗೊಂಡು ಕುಳಿತಿಹೆ ನೀನು, ಮೈ ತುಂಬ ಒಡವೆಯ ಧರಿಸಿದೆ ನೀನು, ಭಗವತಿ ನೀನು ವೈಭವ ಮೂರುತಿಯೇ. ಭಗವತಿಯ ದರ್ಶನ ಮಾಡಲು ಭಕ್ತರು ಬೆಟ್ಟಕ್ಕೆ ಬರುತ್ತಿಹರು. ಸೇವೆಯ ಮಾಡುತ್ತ ಏಳೇಳು ಜನ್ಮದ ಪಾಪವ ಕ್ಷಣದಲ್ಲಿ ಕಳೆಯುವರು. ಸೇವೆಯ ಮಾಡುತ್ತ ಏಳೇಳು ಜನ್ಮದ ಪಾಪವ ಕ್ಷಣದಲ್ಲಿ ಕಳೆಯುವರು. ಗುಡಿಯ ಎದುರಲಿ ರಾಜಗೋಪುರ, ಭಗವತಿ ಮಾತೆಯ ಕ್ಷೇತ್ರ ವೈಭವ. ಗುಡಿಯ ಎದುರಲಿ ರಾಜಗೋಪುರ, ಭಗವತಿ ಮಾತೆಯ ಕ್ಷೇತ್ರ ವೈಭವ. ಆ ಸ್ವರ್ಗವು ಭೂಮಿಗೆ ಇಳಿದು ಬಂದಂತೆ, ಕನಿಲದ ಬೆಟ್ಟವು ಭೂಸ್ವರ್ಗವಾಯಿತು. ಆ ಸ್ವರ್ಗವು ಭೂಮಿಗೆ ಇಳಿದು ಬಂದಂತೆ, ಕನಿಲದ ಬೆಟ್ಟವು ಭೂಸ್ವರ್ಗವಾಯಿತು. ಭಗವತಿ ಮಾತೆಯ ಪುಣ್ಯದ ಭೂಮಿ ಇದು, ಭಗವತಿ ಮಾತೆಯ ಪುಣ್ಯದ ಭೂಮಿ ಇದು. ಭಗವತಿಯ ದರ್ಶನ ಮಾಡಲು ಭಕ್ತರು ಬೆಟ್ಟಕ್ಕೆ ಬರುತ್ತಿಹರು. ಸೇವೆಯ ಮಾಡುತ್ತ ಏಳೇಳು ಜನ್ಮದ ಪಾಪವ ಕ್ಷಣದಲ್ಲಿ ಕಳೆಯುವರು. ಸೇವೆಯ ಮಾಡುತ್ತ ಏಳೇಳು ಜನ್ಮದ ಪಾಪವ ಕ್ಷಣದಲ್ಲಿ ಕಳೆಯುವರು. ಬಲದ ಭಾಗದಿ ಶ್ರೀ ಧೂಮಾವತಿ ನೆಲೆಸಿ ಇರುವರು ಶ್ರೀ ವಿಷ್ಣುಮೂರ್ತಿಯು. ಬಲದ ಭಾಗದಿ ಶ್ರೀ ಧೂಮಾವತಿ ನೆಲೆಸಿ ಇರುವರು ಶ್ರೀ ವಿಷ್ಣುಮೂರ್ತಿಯು. ಶ್ರೀ ಕ್ಷೇತ್ರದ ಮಹಿಮೆಯ ಸತ್ಯದ ಸಾಕ್ಷಿಗಳು, ದೇವರ ನಾಡಿನ ಪುಣ್ಯದ ಮಣ್ಣು ಇದು. ಶ್ರೀ ಕ್ಷೇತ್ರದ ಮಹಿಮೆಯ ಸತ್ಯದ ಸಾಕ್ಷಿಗಳು, ದೇವರ ನಾಡಿನ ಪುಣ್ಯದ ಮಣ್ಣು ಇದು. ಭಗವತಿ ಮಾತೆಯ ಸತ್ಯದ ಕ್ಷೇತ್ರವಿದು, ಭಗವತಿ ಮಾತೆಯ ಸತ್ಯದ ಕ್ಷೇತ್ರವಿದು. ಭಗವತಿ ಮಾತೆಯ ಕ್ಷೇತ್ರವ ನೋಡಲು ಕನಿಲ ಬೆಟ್ಟಕ್ಕೆ ಹೋಗೋಣ. ತಾಯಿಯ ವೈಭವ ಕಣ್ತುಂಬ ಕಾಣುತ್ತ ಕಣ್ಣಿನ ಪಾಪವ ಕಳೆಯೋಣ. ಶೃಂಗಾರಗೊಂಡು ಕುಳಿತಿಹೆ ನೀನು, ಮೈ ತುಂಬ ಒಡವೆಯ ಧರಿಸಿದೆ ನೀನು, ಭಗವತಿ ನೀನು ವೈಭವ ಮೂರುತಿಯೇ. ಭಗವತಿಯ ದರ್ಶನ ಮಾಡಲು ಭಕ್ತರು ಬೆಟ್ಟಕ್ಕೆ ಬರುತ್ತಿಹರು. ಸೇವೆಯ ಮಾಡುತ್ತ ಏಳೇಳು ಜನ್ಮದ ಪಾಪವ ಕ್ಷಣದಲ್ಲಿ ಕಳೆಯುವರು. ಸೇವೆಯ ಮಾಡುತ್ತ ಏಳೇಳು ಜನ್ಮದ ಪಾಪವ ಕ್ಷಣದಲ್ಲಿ ಕಳೆಯುವರು.
ಆತ್ಮೀಯ ಭಗವದ್ಭಕ್ತರೇ, ಕನಿಲ ಶ್ರೀ ಭಗವತಿ ಕ್ಷೇತ್ರ ಇದರ ಶ್ರೀ ಭಗವತಿ ಮಾತೆಯ ಹಾಗೂ ಪರಿವಾರ ದೈವಗಳ ಪುನರ್ ಪ್ರತಿಷ್ಠಾ ಬ್ರಹ್ಮ ಕಲಶೋತ್ಸವವು ಇಂದು 5ನೇ ದಿನ. ಇಂದು ಬೆಳಿಗ್ಗೆ ವಿವಿಧ ಹೋಮ ಹವನಾದಿಗಳು ನಡೆದು ಮಧ್ಯಾಹ್ನ ಮಹಾನ್ನ ಸಂತರ್ಪಣೆಯಾಗಿ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆದು ಇದೀಗ ಧಾರ್ಮಿಕ ಸಭಾ ಕಾರ್ಯಕ್ರಮ. ಇಂದಿನ ಧಾರ್ಮಿಕ ಸಭಾ ಕಾರ್ಯಕ್ರಮದಲ್ಲಿ ಆಶೀರ್ವಚನದಲ್ಲಿರುವಂತ ಪರಮ ಪೂಜ್ಯ ಶ್ರೀ ಶ್ರೀ ಸಚ್ಚಿದಾನಂದ ಭಾರತಿ ಸ್ವಾಮೀಜಿ, ಜಗದ್ಗುರು ಶಂಕರಾಚಾರ್ಯ ಸಂಸ್ಥಾನ ಎಡೆನೀರು ಮಠ ಇವರು ಕ್ಷೇತ್ರಕ್ಕೆ ಚಿತ್ತೈಸಿದ್ದಾರೆ. ಅವರಿಗೆ ಗೌರವದ ತಲೆ ಶಿರಭಾಗಿ ಅವರಿಗೆ ನಮನಗಳನ್ನು ಸಲ್ಲಿಸ್ತಾ ಇದ್ದೇವೆ. ದಯವಿಟ್ಟು ನಮ್ಮ ಎಲ್ಲ ಪರಿಸರದಲ್ಲೂ ಭಗವದ್ಭಕ್ತರು ಕೂಡ ವೇದಿಕೆಯ ಮುಂಭಾಗದಲ್ಲಿ ಬಂದು ಆಸೀನರಾಗಬೇಕಾಗಿ ವಿನಂತಿಸಿಕೊಳ್ಳುತ್ತಾ ಇದ್ದೇವೆ. ಎಲ್ಲ ನಮ್ಮ ಬ್ರಹ್ಮಗುರು ಸಮಿತಿಯ ಎಲ್ಲ ಪದಾಧಿಕಾರಿಗಳು, ಸ್ವಯಂ ಸೇವಕರು, ಅದೇ ರೀತಿಯಲ್ಲಿ ಇಂದಿನ ಈ ಒಂದು ಸಭಾ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಅತಿಥಿಗಳನ್ನ ಗೌರವಿಸುವ, ಯಾಕಂದ್ರೆ ಸ್ವಾಗತ ಮಾಡುವಾಗ ಅವರಿಗೆ ಶಾಲು ಮತ್ತು ಸ್ಮರಣಿಕೆಯನ್ನು ಕೊಡುವಂತ ನಮ್ಮ ಬ್ರಹ್ಮಗುರು ಸಮಿತಿಯ ಎಲ್ಲ ಸದಸ್ಯರು ಕೂಡ ವೇದಿಕೆ ಬಳಿಯಲ್ಲೇ ಇರಬೇಕಾಗಿ ನಾವು ವಿನಿಸಿಕೊಳ್ಳುತ್ತಾ ಇದ್ದೇವೆ. ದಯವಿಟ್ಟು ನಾವು ನಿಮ್ಮ ಹತ್ರ ವಿನಂತಿಸಿಕೊಳ್ಳುತ್ತಿದ್ದೇವೆ. ಸಮಯದ ಬಹಳ ಅಭಾವ ಇರುವುದರಿಂದ ಮುಂದೆ ಕಾರ್ಯಕ್ರಮಗಳು ನಡೆಯಲಿದೆ. ಆದಷ್ಟು ನಮ್ಮೆಲ್ಲ ಸ್ವಯಂ ಸೇವಕರು, ಪದಾಧಿಕಾರಿಗಳು ಕೂಡ ಸಹಕರಿಸಿ ಆ ಒಂದು ಸಭಾ ಕಾರ್ಯಕ್ರಮ ಸರಿಯಾದ ಸಮಯದಲ್ಲಿ ಮುಗಿಸುವಂತೆ ಸಹಕರಿಸಬೇಕೆನಿಸಿಕೊಳ್ಳುತ್ತಾ ಇದ್ದೇವೆ. ಹಲವಾರು ನಮ್ಮ ಇದರ ಪದಾಧಿಕಾರಿಗಳು ಬಂದಂತ ಅತಿಥಿಗಳನ್ನ ಗೌರವಿಸಲಿದ್ದಾರೆ. ತಮಗೆಲ್ಲರಿಗೂ ಸೂಚನೆಯನ್ನ ನೀಡಿದ್ದೇವೆ. ದಯವಿಟ್ಟು ತಾವೆಲ್ಲರೂ ವೇದಿಕೆ ಬಳಿಯಲ್ಲಿ ಇರಬೇಕೆನಿಸಿಕೊಳ್ಳುತ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ಇಂದಿನ ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ವಿವಿಧ ಕ್ಷೇತ್ರಗಳ ಗಣ್ಯರು ನಮ್ಮೊಂದಿಗಿದ್ದಾರೆ. ಇಂದಿನ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಲು ಶ್ರೀ ಪದ್ಮನಾಭ ಕಡಪರ, ಗೌರವ ಉಪಸ್ಥಿತಿ ಮೋಹನ್ ಶೆಟ್ಟಿ ತೂಮಿನಾಡು, ಡಾಕ್ಟರ್ ಶ್ರೀ ಜಯಪ್ರಕಾಶ್ ನಾರಾಯಣ ತೊಟ್ಟತೋಡಿ, ವಿಶ್ವನಾಥ ಕುದುರು, ಶ್ರೀಕೃಷ್ಣ ಶಿವಕೃಪ, ಧಾರ್ಮಿಕ ಮುಂದಾಳು ಮಂಜೇಶ್ವರ, ಡಾಕ್ಟರ್ ಜಯಪಾಲ್ ಶೆಟ್ಟಿ, ವಸಂತ್ ಪೈ, ಮಸೂದನ ಅಯ್ಯಾರ್, ಸಂಪತ್ ಕುಮಾರ್, ನಾರಾಯಣ ಕೆ, CH ಕುಂಜಂಬು, ಜಯಂತರೈ ಕನಿಲಗುತ್ತು, ಕಿಶೋರ್ ಶೆಟ್ಟಿ ಬಂದೋಡು ಮುದುಕುಂಜಗುತ್ತು, ವಿಶ್ವನಾಥ್ ಪೊಯ್ಯಕಂಡ 12 ಕೊಟ್ಲು, ಕಮಲಾಕ್ಷ BM 3 ವರ್ಗಂ, ಸದಾಶಿವ ಉಳ್ಳಾಲ ಅಧ್ಯಕ್ಷರು ಭಾರತೀಯ ತೀಯ ಸಮಾಜ ಮಂಗಳೂರು, ಸುರೇಶ್ ಭಟ್ನಗರ್ ಆಡಳಿತ ಮುಕ್ತ ಶ್ರೀ ಚೀರುಂಬ ಭಗವತಿ ಕ್ಷೇತ್ರ ಉಳ್ಳಾಲ, KR ಜಯಾನಂದ ಅಧ್ಯಕ್ಷರು ಕೇರಳ ತುಳು ಅಕಾಡೆಮಿ ಮಂಜೇಶ್ವರ, ರಾಮಚಂದ್ರ ಅಧ್ಯಕ್ಷರು ಮಂಜೇಶ್ವರ ಸರ್ವಿಸ್ ಕೋಆಪರೇಟಿವ್ ಬ್ಯಾಂಕ್, ಶ್ರೀ ಗೋಪಾಲ್ ಶೆಟ್ಟಿ ಅರಿಬೈಲು ಧಾರ್ಮಿಕ ಮುಂದಾಳು, ಶ್ರೀ ವಿಜಯಕುಮಾರ್ ಪ್ರಧಾನ ಕಾರ್ಯದರ್ಶಿ ಐಲಾಶಿ ದುರ್ಗಾ ಪರಮೇಶ್ವರ ದೇವಸ್ಥಾನ, ಶ್ರೀ ಕೃಷ್ಣ ಕತ್ತರ್ ಉದ್ಯಮಿ ಕಾಸರಗೋಡು, ಇವರೆಲ್ಲರೂ ಇಂದಿನ ಧಾರ್ಮಿಕ ಸಭಾ ಕಾರ್ಯಕ್ರಮದಲ್ಲಿ ಈ ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ಬಂದಂತ ಎಲ್ಲ ಭಗವದ್ಭಕ್ತರು ಕೂಡ ನೀವು ಸಭಾಂಗಣಕ್ಕೆ ಬಂದು ಆಸೀನರಾಗಿ ಬಂದಂತ ಯತಿವರ್ಯರನ್ನ ಗೌರವಿಸಿ, ಎಲ್ಲ ಅತಿಥಿಗಳನ್ನ ಗೌರವಿಸಿ ಸಭಾ ಕಾರ್ಯಕ್ರಮವನ್ನ ಚಂದಗಾಣಿಸಿಕೊಡಬೇಕಾಗಿ ಎಲ್ಲ ಭಗವದ್ಭಕ್ತರಲ್ಲಿ ನಮ್ಮ ಬ್ರಹ್ಮಗುರು ಸಮಿತಿ ಹಾಗೂ ಜೀರ್ಣೋದ್ಧಾರ ಸಮಿತಿ, ಭರಣ ಸಮಿತಿಯ ಮಾತೃ ಸಮಿತಿ ಎಲ್ಲರೂ ಕೂಡ ನಾವು ನಿಮ್ಮಲ್ಲಿ ವಿನಮ್ರವಾಗಿ ನಾವು ಭಿನ್ನಯಿಸಿಕೊಳ್ಳುತ್ತಾ ಇದ್ದೇವೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಧಾರ್ಮಿಕ ಸಭಾ ಕಾರ್ಯಕ್ರಮ ಆರಂಭವಾಗಲಿದೆ. ಪರಮ ಪೂಜ್ಯ ಸ್ವಾಮೀಜಿಯವರನ್ನ ಅದೇ ರೀತಿಯಲ್ಲಿ ಎಲ್ಲ ಅತಿಥಿಗಳನ್ನ ನಮ್ಮ ಜೀರ್ಣೋದ್ಧಾರ ಸಮಿತಿ, ಬ್ರಹ್ಮಗುರು ಸಮಿತಿಯ ಪದಾಧಿಕಾರಿಗಳು ವೇದಿಕೆಗೆ ಬರಮಾಡಿಕೊಳ್ಳಬೇಕಾಗಿ ನಮ್ಮಲ್ಲಿ ಭಿನ್ನಯಿಸಿಕೊಳ್ತಾ ಇದ್ದೇವೆ. ಈ ಒಂದು ಸಭಾ ಕಾರ್ಯಕ್ರಮದಲ್ಲಿ ಗೌರವದ ಉಪಸ್ಥಿತಿಯಲ್ಲಿರುವಂತ ಅತಿಥಿಗಳನ್ನ ಸ್ವಾಗತ ಮಾಡುವಾಗ ಗೌರವಿಸುವಂತವರು ದಯವಿಟ್ಟು ಎಲ್ಲರೂ ಕೂಡ ವೇದಿಕೆ ಬಳಿಯಲ್ಲಿ ಇರಬೇಕು.
ಆದಷ್ಟು ಬೇಗ ಈ ಒಂದು ಸಭಾ ಕಾರ್ಯಕ್ರಮವನ್ನ ಮುಕ್ತಾಯಗೊಳಿಸಬೇಕು. ಮುಂದೆ ನಮ್ಮೆಲ್ಲರ ಕಾತರದಿಂದ ನಿರೀಕ್ಷಿಸುವಂತ ಶಾರದಾ ಆರ್ಟ್ಸ್ ಕಲಾವಿದರಿಂದ ಜೈ ಬಜರಂಗ ಬಲಿ ಎಂಬ ನಾಟಕ ಕೂಡ ಪ್ರದರ್ಶನಗೊಳ್ಳಲಿದೆ. ದಯವಿಟ್ಟು ಎಲ್ಲರೂ ಕೂಡ ನಮ್ಮೊಂದಿಗೆ ಸಹಕರಿಸಬೇಕಾಗಿ ವಿನಂತಿಸಿಕೊಳ್ಳುತ್ತಾ ಇದ್ದೇವೆ. ಎಲ್ಲ ಅತಿಥಿ ಅಭ್ಯಾಗತರನ್ನ ನಮ್ಮ ಬ್ರಹ್ಮ ಕಲಶೋತ್ಸವ ಜೀರ್ಣೋದ್ಧಾರ ಸಮಿತಿಯ ಪದಾಧಿಕಾರಿಗಳು ಅವರನ್ನ ವೇದಿಕೆಗೆ ಬರಮಾಡಿಕೊಳ್ಳಬೇಕಾಗಿ ಮನಸ್ಸಿಕೊಳ್ಳುತ್ತಾ ಇದ್ದೇವೆ. ಇಂದಿನ ಅಧ್ಯಕ್ಷತೆಯನ್ನು ವಹಿಸಲಿರುವಂತಹ ನಮ್ಮ ಪದ್ಮನಾಭ ಕಡಪರ ಅಧ್ಯಕ್ಷರು ಕನಿಲ ಭಗವತಿ ಕ್ಷೇತ್ರ ಜೀರ್ಣೋದ್ಧಾರ ಸಮಿತಿ, ಅದೇ ರೀತಿಯಲ್ಲಿ ಮೋಹನ್ ಶೆಟ್ಟಿ ತೂಮಿನಾಡು, ಡಾಕ್ಟರ್ ಜಯಪ್ರಕಾಶ್ ನಾರಾಯಣ ತೊಟ್ಟತೋಡಿ, ವಿಶ್ವನಾಥ್ ಕುದುರು, ಕೃಷ್ಣ ಶಿವಕೃಪ, ಡಾಕ್ಟರ್ ಜಯಪಾಲ್ ಶೆಟ್ಟಿ, ವಸಂತ್ ಪೈ, ಮಸೂದ ನಾಯರ್, ಸಂಪತ್ ಕುಮಾರ್, ನಾರಾಯಣ ಕೆ, CH ಕುಂಜಂಬು, ಕಿಶೋರ್ ಶೆಟ್ಟಿ ಬಂದ್ಯೋಡು, ಮುದುಕುಂಜಗುತ್ತು, ವಿಶ್ವನಾಥ್ ಬೊಯ್ಯಕಂಡ, ಪಂದ್ರನ್ ಕೊಟ್ಲು, ಕಮಲಾಕ್ಷ BM ಮೂನು ವರ್ಗಂ, ಸದಾಶಿವ ಉಳ್ಳಾಲ್, ಸುರೇಶ್ ಭಟ್ನಗರ್, KR ಜಯನಂದ, ರಾಮಚಂದ್ರ, ಗೋಪಾಲ್ ಶೆಟ್ಟಿ ಅರಿಬೈಲು, ವಿಜಯ್ ಕುಮಾರ್ ರೈ, ಕೃಷ್ಣ ಕತ್ತರ್ ಇವರೆಲ್ಲರೂ ಕೂಡ ವೇದಿಕೆಯಲ್ಲಿ ನಮ್ಮ ಪದಾಧಿಕಾರಿಯವರನ್ನ ಬರಮಾಡಿಕೊಳ್ಳಬೇಕಾಗಿ ತಮ್ಮಲ್ಲಿ ಭಿನ್ನಯಿಸಿಕೊಳ್ಳುತ್ತಾ ಇದ್ದೇವೆ.
ನಮ್ಮಲ್ಲಿ ಭಿನ್ನಯಿಸಿಕೊಳ್ತಾ ಇದ್ದೇವೆ. ಜಯಾನಂದ್ ತುಳು ಅಕಾಡೆಮಿ ಅಧ್ಯಕ್ಷರವರು ಕೂಡ ವೇದಿಕೆಯನ್ನು ಆಗಮಿಸ್ತಾ ಇದ್ದಾರೆ. ಕನಿಲ ಶ್ರೀ ಭಗವತಿ ಕ್ಷೇತ್ರ ತೀಯ ಸಮುದಾಯದ ಒಂದು 18 ಕ್ಷೇತ್ರಗಳಲ್ಲಿ ಒಂದು ಪ್ರಮುಖವಾದಂತಹ ಕ್ಷೇತ್ರ. ಭಗವತಿ ಮಾತೆಯು ಸ್ಥಿರವಾಗಿ ಇಲ್ಲಿ ನೆಲೆ ನಿಂತ ಒಂದು ಕ್ಷೇತ್ರ ಕನಿಲ ಶ್ರೀ ಭಗವತಿ ಕ್ಷೇತ್ರ. ಈ ಒಂದು ಕ್ಷೇತ್ರವು 1.5 ವರ್ಷದಲ್ಲಿ ಸಾಧಾರಣ ಒಂದು 12 ಕೋಟಿ ರು ವೆಚ್ಚದಲ್ಲಿ ಎಲ್ಲ ಸಮುದಾಯದರ ಹಾಗೂ ಚತುರ್ವರ್ಣಸ್ಥರ ಹಾಗೂ ಊರಿನೆಲ್ಲ ಭಗವದ್ಭಕ್ತರ ಒಂದು ಎಲ್ಲ ರೀತಿಯ ಶ್ರಮದಾನ, ಕರ ಸೇವೆ, ಅದೇ ರೀತಿಯಲ್ಲಿ ಎಲ್ಲ ರೀತಿಯ ಸಹಾಯ ಸಹಕಾರದಿಂದ ಭವ್ಯವಾದ ದೇಗುಲ ನಿರ್ಮಾಣಗೊಂಡಿದೆ. ಬ್ರಹ್ಮ ಕಲಶೋತ್ಸವದ ಒಂದು ಪುಣ್ಯ ಸಂದರ್ಭದಲ್ಲಿದೆ. ಇದೀಗ ಈ ಒಂದು ಸಂಪ್ರದಾಯದಂತೆ ಕಾರ್ಯಕ್ರಮದ ಔಪಚಾರಿಕ ಆರಂಭ. ನಾವೇನಿದ್ರು ಕೂಡ ನಮ್ಮ ದೇವತಾ ಪ್ರಾರ್ಥನೆಯೊಂದಿಗೆ ಕಾರ್ಯಕ್ರಮವನ್ನು ಆರಂಭಿಸುವುದು ಹಿಂದೂ ಸಂಪ್ರದಾಯದಂತೆ. ಇಂದಿನ ಈ ಒಂದು ಪ್ರಾರ್ಥನೆಯೊಂದಿಗೆ ಕಾರ್ಯಕ್ರಮಕ್ಕೆ ಶುಭಾಚರಣೆ ನೀಡಲಿದ್ದಾರೆ. ನಿರಾಳಿ ದೇವರಾಜ್ ಅವರು ವೇದಿಕೆ ಬಂದು ಪ್ರಾರ್ಥನೆಯೊಂದಿಗೆ ಈ ಕಾರ್ಯಕ್ರಮಕ್ಕೆ ಶುಭ ಆರಂಭವನ್ನ ನೀಡಬೇಕಾಗಿ ವಿನಂತಿಸಿಕೊಳ್ಳುತ್ತಿದ್ದೇವೆ. ಇಲ್ಲಿ ಬಾ ಸ್ವಾಮಿ, ಹಿಂದಕ್ಕೆ ಹೋಗು. ತುಂಬಾ ಬ್ಯಾಕ್ ಅಲ್ಲ, ತಿರುಗು. കാത്തുകൊള്ളണം കാരുണ്യമുടെ കനില വാഴും ഭഗവതി, നാനം കൂടാതെ നാമം ചൊല്ലുവാൻ നാവിൽ നീ കളിയാടണം. സത്യധർമ്മ അഹിംസകളിലും ഭക്തി വിശ്വാസമുണ്ടാകാൻ നന്മയെന്നും ചൊരിയേ നാമമ്മേ കനില വാഴും ഭഗവതി. വാണിയംബികെ വിനമീറ്റു നീ ജ്ഞാനമാകും കടലിലായി, വിജ്ഞാനത്തിൻ സ്വരൂപമേ നല്ല ബുദ്ധി ഞങ്ങൾ കരുളണേ. കൃത്തടത്തിൽ വസിക്കും ഭഗവതി ഭുവനപാലിനി ഈശ്വരി, തിരുചാരണങ്ങൾ കടിയേനാശ്രയം അഭയമേകു ഭഗവതി. കാത്തുകൊള്ളണം കാരുണ്യമുടെ കനില വാഴും ഭഗവതി, നാനം കൂടാതെ നാമം ചൊല്ല
ಶರಣಂ. ವಂದನೆಗಳು. ಮುಂದೆ ಸಂಪ್ರದಾಯದಂತೆ ಬಂದಂತ ವೇದಿಕೆಯಲ್ಲಿರುವ ಸ್ವಾಮೀಜಿಯವರನ್ನ ಅತಿಥಿ ಅಭ್ಯಾಗತರನ್ನ ಸಂಪ್ರದಾಯದಂತೆ ಸ್ವಾಗತಿಸಲಿದ್ದಾರೆ ವಿಶ್ವನಾಥ್ ಪುದರು, ಭರಣ ಸಮಿತಿಯ ಅಧ್ಯಕ್ಷರು. ನಮ್ಮೆಲ್ಲರ ಮಾತೆ ಶ್ರೀ ಭಗವತಿ ಮಾತೆಗೆ ವಂದಿಸಿಕೊಂಡು ಪರಿವಾರ ದೈವಗಳಿಗೂ ವಂದಿಸಿಕೊಂಡು ವೇದಿಕೆಯಲ್ಲಿ ಆಸೀನರಾದಂತಹ ಶ್ರೀ ಶ್ರೀ ಸಚ್ಚಿದಾನಂದ ಭಾರತಿ ಸ್ವಾಮೀಜಿಯವರ ಪಾದಗಳಿಗೆ ವಂದಿಸುತ್ತಾ ಎಲ್ಲ ಗಣ್ಯರನ್ನು ವಂದಿಸಿಕೊಂಡು ಶ್ರೀ ಕ್ಷೇತ್ರದ ಆಚಾರ ಭಟ್ಟವರು, ಗುರಿಕಾರರುಗಳು, ನೆರೆದಂತಹ ಎಲ್ಲ ಸದ್ಭಕ್ತ ಬಾಂಧವರೇ, ಕನಿಲ ಶ್ರೀ ಭಗವತಿ ಕ್ಷೇತ್ರ ಸುಮಾರು 1100 ಐತಿಹ್ಯ ಇರುವಂತಹ ಕ್ಷೇತ್ರ. ಅದೇ ರೀತಿ ಶ್ರೀ ಕ್ಷೇತ್ರದ ಭಂಡಾರ ನಿಲಯ ಅದು ಕೂಡ ಶಿಥಿಲವಾಗಿತ್ತು. ಮೊದಲಿಗೆ ನಾವು ಕ್ಷೇತ್ರವನ್ನು ಜೀರ್ಣೋದ್ಧಾರ ಮಾಡಬೇಕಾಗಿತ್ತು. ಅನಿವಾರ್ಯ ಕಾರಣ ನಾವು ಭಂಡಾರ ನಿಲಯವನ್ನು ಜೀರ್ಣೋದ್ಧಾರ ಮಾಡಿ ಇವತ್ತಿಗೆ ಇದೇ ಸಮಯದಲ್ಲಿ ಅಂದರೆ ಏಪ್ರಿಲ್ ತಿಂಗಳಲ್ಲಿ ನಾವು ಜೀರ್ಣೋದ್ಧಾರಗೊಂಡು ಅದರ ಕೆಲಸವನ್ನು ಕೂಡ ನಾವು ಕೈಗೆತ್ತಿಕೊಂಡಿದ್ದೆವು. ಇದೀಗ ಸುಮಾರು 31 ದಿವಸಗಳ ಅಷ್ಟಮಂಗಳ ಪ್ರಶ್ನೆ ಕ್ಷೇತ್ರದ ಸನ್ನಿಧಿಯಲ್ಲಿ ನಾವು ಇಟ್ಟುಕೊಂಡಾಗ ಅದರ ನಿರ್ದೇಶನ ಪ್ರಕಾರ ಎಲ್ಲ ಪರಿಹಾರ ಕಾರ್ಯಗಳನ್ನು ನೆರವೇರಿಸಿಕೊಂಡು ಇವತ್ತು ನಾವು ಬ್ರಹ್ಮಕಲಶ ಪ್ರತಿಷ್ಠಾಪನಾ ಕಾರ್ಯಕ್ರಮಕ್ಕೆ ಇಳಿದಿದ್ದೇವೆ. ನಮ್ಮ ಕ್ಷೇತ್ರದ ಯಾವುದೇ ಪರ್ವಗಳು ಮೊಡಕುಗೊಳ್ಳದಂತೆ, ಉತ್ಸವಗಳು ಮೊಡಕುಗೊಳ್ಳದ ಆ ರೀತಿಯಲ್ಲಿ ನಾವು ಸುಮಾರು 16 ತಿಂಗಳ ಒಳಗೆ ನಾವು ಈ ಒಂದು ಕ್ಷೇತ್ರವನ್ನು ಸುಂದರವಾಗಿ ನಿರ್ಮಿಸಲಿಕ್ಕೆ ಸಾಧ್ಯವಾಗಿದೆ. ಅಷ್ಟಮಂಗಲ ಪ್ರಶ್ನೆಯಲ್ಲಿ ಕಂಡಂಥ ಎಲ್ಲ ಪರಿಹಾರ ಪ್ರಾಯಶ್ಚಿತ್ತಗಳನ್ನು ಕೈಗೊಂಡು ಒಂದು ಜೀರ್ಣೋದ್ಧಾರ ಸಮಿತಿಯನ್ನು ರಚಿಸಬೇಕು. ಯಾರು ಅದರ ಸಾರಥ್ಯವನ್ನು ವಹಿಸುವುದೆಂಬ ಪ್ರಶ್ನೆ ಬಂದಾಗ ನಮ್ಮ ಭಂಡಾರ ನಿಲಯದ ಜೀರ್ಣೋದ್ಧಾರವನ್ನು ಪದ್ಮನಾಭ ಕಡಪರು ವಹಿಸಿಕೊಂಡು ಬಹಳ ಸುಂದರವಾಗಿ ನೆರವೇರಿಸಿಕೊಟ್ಟಿದ್ದಾರೆ. ಅದೇ ರೀತಿ ನಮ್ಮ ಕ್ಷೇತ್ರಕ್ಕೆ 4 ಗ್ರಾಮಗಳಿವೆ. ಅದರ ಮಹಾಸಭೆ ಕರೆದು ಈ ಕ್ಷೇತ್ರ ಯಾರ ಕೈಯಿಂದ ಆಗಬೇಕು, ಯಾರ ಕೈಯಿಂದ ಜೀರ್ಣೋದ್ಧಾರ ಆಗಬೇಕು, ಅದರ ಸಾರಥ್ಯ ಯಾರ ಕೈಯಲ್ಲಿ ಕೊಡಬೇಕು, ಭರಣ ಸಮಿತಿಯ ಮಹಾಸಭೆ ತುಂಬಿದ ಮಹಾಸಭೆಯಲ್ಲಿ ನಮಗೆ ಸೂಕ್ತವಾದ ವ್ಯಕ್ತಿ ಅಂತ ಕಂಡು ಬಂದದ್ದು ಪದ್ಮನಾಭ ಕಡಪರ. ಭರಣ ಸಮಿತಿ ಮತ್ತು ಜೀರ್ಣೋದ್ಧಾರ ಸಮಿತಿ ಜೊತೆಗಿದ್ದು ಬಹಳ ಅನ್ಯೋನ್ಯತೆಯಿಂದ, ಯಾವುದೇ ಭೇದ ಭಾವ ಇಲ್ಲದೆ ಒಗ್ಗಟ್ಟಿನಿಂದ ನಮಗೆ ಅದೇ ರೀತಿ ಕ್ಷೇತ್ರದ ಗುರಿಕಾರರುಗಳು, ಅಚ್ಚಮ್ಮರು ಎಲ್ಲರ ಒಮ್ಮತ ಮನಸ್ಸಿನಿಂದ ಒಗ್ಗಟ್ಟಿನಿಂದ ಈ ಒಂದು ಸುಂದರವಾದ ಭವ್ಯವಾದ ಕ್ಷೇತ್ರ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯವಾಗಿದೆ. ಬಹುಶಃ ಸುಂದರವಾದ ಕ್ಷೇತ್ರ ನಾವು ನಿರ್ಮಾಣ ಮಾಡಿದ್ದೇವೆ. ಮುಂದಕ್ಕೆ ಅದನ್ನು ಒಳ್ಳೆಯ ರೀತಿಯಲ್ಲಿ ಅದನ್ನು ಕೊಂಡು ಹೋಗುವಂತಹ ಶ್ರಮ ನಮ್ಮ ಕೈಯಲ್ಲಿದೆ, ಅದರ ಜವಾಬ್ದಾರಿ ನಮ್ಮ ಕೈಯಲ್ಲಿದೆ. ಈಗಾಗಲೇ ನಾವು ತೀರ್ಮಾನ ಕೈಗೊಂಡಿದ್ದೇವೆ. ಪ್ರತಿ ಮಂಗಳವಾರ ಮಧ್ಯಾಹ್ನದ ಪೂಜೆ, ಅನ್ನ ಸಹಿತ ಇರುವಂಥ ಅನ್ನದಾನ ಪೂಜೆ ನಾವು ಕ್ಷೇತ್ರದಲ್ಲಿ ಮಾಡುವಂಥ ಒಂದು ಭರವಸೆ ನಾವು ಇಟ್ಟಿದ್ದೇವೆ. ಖಂಡಿತ ಆ ಭರವಸೆ ಈಡೇರಿದ ಎಲ್ಲ ಸದ್ಭಕ್ತರ ಬಾಂಧವರು ಆ ಪೂಜೆಗೆ ಬಂದು ಭಗವತಿಯ ಕೃಪೆಗೆ ಪಾತ್ರರಾಗಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ.
ನಮ್ಮ ಅಧ್ಯಕ್ಷರ ಮನಸ್ಸಿನಲ್ಲಿ ಇಂಥ ಒಂದು ಭವ್ಯ ನಿರ್ಮಾಣ ಆಗಬೇಕೆಂಬ ಒಂದು ಕನಸಿತ್ತು. ಅವರು ಆಯಾ ಪ್ರಕಾರ ಆ ದಕ್ಷಿಣಾಮೂರ್ತಿ ಅವರು ಒಮ್ಮೆ ಬಂದು ಹೋಗುವಾಗ ಅವರಿಗೆ 50,000 ನಾವು ಕೊಡಬೇಕು, ಫ್ಲೈಟ್ ಟಿಕೆಟ್ ನಾವು ಕೊಡಬೇಕು ಅಂತ ಒಂದು ಡಾಕ್ಟರೇಟ್ ಆದಂತಹ ದಕ್ಷಿಣಾಮೂರ್ತಿಯವರ ಆ ಒಂದು ನಿರ್ದೇಶನ ಪ್ರಕಾರ ನಮ್ಮ ಅಧ್ಯಕ್ಷರು ಈ ಒಂದು ಕ್ಷೇತ್ರವನ್ನು ನಿರ್ಮಾಣ ಮಾಡಿದ್ದಾರೆ. ಆಯಾ ಪ್ರಕಾರ ಅಚ್ಚುಕಟ್ಟಾಗಿ ಅದೇ ರೀತಿಯಲ್ಲಿ ಈ ಕೆಲಸ ಇಲ್ಲಿ ಆಗಿದೆ ಅಂತೇಳಿ ಬಹಳ ಸಂತೋಷ ಆಗ್ತಾ ಉಂಟು. ನಾನು ಮುಂದಕ್ಕೆ ನನ್ನ ಕರ್ತವ್ಯಕ್ಕೆ ಹೋಗ್ತಾ ಇದ್ದೇನೆ. ಇವತ್ತಿನ ಧಾರ್ಮಿಕ ಸಭೆಯಲ್ಲಿ ಪರಮ ಪೂಜ್ಯ ಶ್ರೀ ಶ್ರೀ ಸಚ್ಚಿದಾನಂದ ಭಾರತಿ ಸ್ವಾಮೀಜಿಯವರು ಸಮಯಕ್ಕೆ ಸರಿಯಾಗಿ ಇಲ್ಲಿ ಆಗಮಿಸಿದ್ದಾರೆ, ನಮಗೆ ಆಶೀರ್ವಚನ ನೀಡಲಿಕ್ಕಿದ್ದಾರೆ. ಅವರನ್ನು ನಾನು ಭರಣ ಸಮಿತಿ, ಜೀರ್ಣೋದ್ಧಾರ ಸಮಿತಿ ಎಲ್ಲ ಸದ್ಭಕ್ತ ಬಾಂಧವರ ಪರವಾಗಿ ಹಾರ್ದಿಕವಾಗಿ ಹೃತ್ಪೂರ್ವಕವಾಗಿ ಸ್ವಾಗತ ಬಯಸ್ತಾ ಇದ್ದೇನೆ. ನಮ್ಮ ಪದ್ಮನಾಭ ಕಡಪರ ಹಾಗೂ ಶ್ರೀ ವಿಶ್ವನಾಥ ಕುದುರು ಅವರಿಗೆ ಫಲಪುಷ್ಪ ಕಾಣಿಕೆ ನೀಡಿ ತಮ್ಮೆಲ್ಲ ಪರವಾಗಿ ಗೌರವಿಸಬೇಕಾಗಿ ಭಿನ್ನಯಿಸಿಕೊಳ್ತಿದ್ದೇವೆ. ಪದ್ಮನಾಭ ಕಡಪರ ಅವರು ಜೀರ್ಣೋದ್ಧಾರ ಸಮಿತಿ ಅಧ್ಯಕ್ಷರು, ವಿಶ್ವನಾಥ ಕುದುರು ಅವರು ಕನಿಲ ಕ್ಷೇತ್ರ ಭರಣ ಸಮಿತಿ ಅಧ್ಯಕ್ಷರು. ಈ ಧಾರ್ಮಿಕ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿಕೊಳ್ಳುವವರು ಗೌರವಾನ್ವಿತ ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷರು ಶ್ರೀ ಪದ್ಮನಾಭ ಕಡಪರ ಅವರನ್ನು ನಿಮ್ಮೆಲ್ಲರ ಪರವಾಗಿ ಜೀರ್ಣೋದ್ಧಾರ ಸಮಿತಿ, ಭರಣ ಸಮಿತಿ, ಕ್ಷೇತ್ರದ ಅಚ್ಚಮ್ಮಾರು, ಗುರಿಕಾರ ಎಲ್ಲರ ಪರವಾಗಿ ನಾನು ಹೃತ್ಪೂರ್ವಕವಾಗಿ ಸ್ವಾಗತ ಬಯಸ್ತಾ ಇದ್ದೇನೆ. ಅವರಿಗೆ ಬಾಲಕೃಷ್ಣ ದುರ್ಗಿಪಳ್ಳ ಅವರು ಬಂದು ಸ್ವಾಗತಿಸಬೇಕಾಗಿ ವಿನಯಿಸಿಕೊಳ್ತಿದ್ದೇವೆ. ಈ ಧಾರ್ಮಿಕ ಸಭೆಯಲ್ಲಿ ಗೌರವ ಉಪಸ್ಥಿತಿ ಇರಬೇಕು ಅಂತೇಳಿ ನಾವು ಶ್ರೀ ಮೋಹನ್ ಶೆಟ್ಟಿ ತೂಮಿನಾಡು ಅವರನ್ನು ಆಮಂತ್ರಿಸಿದ್ದೇವೆ. ಬಹುಶಃ ಅವರು ಬರ್ತಾ ಇದ್ದಾರೆ. ಓಕೆ ಅವರನ್ನು ಕ್ಷೇತ್ರದ ಭರಣ ಸಮಿತಿ, ಜೀರ್ಣೋದ್ಧಾರ ಸಮಿತಿ, ಅದೇ ರೀತಿ ನಿಮ್ಮೆಲ್ಲರ ಪರವಾಗಿ ನಾನು ಹೃತ್ಪೂರ್ವಕವಾಗಿ ಸ್ವಾಗತ ಬಯಸ್ತಾ ಇದ್ದೇನೆ. ಶ್ರೀ ಮೋಹನ್ ಶೆಟ್ಟಿ ಅವರನ್ನು ನಮ್ಮ ದೇವರಾಜ್ MS ಅವರು ಬಂದು ಅವರನ್ನು ಗೌರವಿಸಬೇಕಾಗಿ ಭಿನ್ನಯಿಸಿಕೊಳ್ತಿದ್ದೇವೆ. ಸರ್, ವೇದಿಕೆಯಲ್ಲಿ ಅಲಂಕರಿಸಬೇಕಂತೇಳಿ ಕೇಳಿಕೊಳ್ತಾ ಇದ್ದೇನೆ. ನವೀನ್ ರಾಜ್ ಅವರು ಮೋಹನ್ ಶೆಟ್ಟಿ ಅವರನ್ನು ಗೌರವಿಸಬೇಕಾಗಿ ವಿನಂತಿಸಿಕೊಳ್ಳುತ್ತಿದ್ದೇವೆ. ಮುಂದಕ್ಕೆ ಗೌರವ ಉಪಸ್ಥಿತಿ ಆಗಬೇಕು ಅಂತೇಳಿ ನಾವು ಬಯಸಿದ್ದು ಡಾಕ್ಟರ್ ಶ್ರೀ ಜಯಪ್ರಕಾಶ್ ನಾರಾಯಣ ತೊಟ್ಟತೋಡಿ ನಮ್ಮ ಆತ್ಮೀಯರು ಸಮಯಕ್ಕೆ ಸರಿಯಾಗಿ ಆಗಮಿಸಿದ್ದಾರೆ. ಅವರಿಗೆ ನಾನು ಜೀರ್ಣೋದ್ಧಾರ ಸಮಿತಿ, ಭರಣ ಸಮಿತಿ, ನಿಮ್ಮೆಲ್ಲರ ಪರವಾಗಿ ಹಾರ್ದಿಕವಾಗಿ ಹೃತ್ಪೂರ್ವಕವಾಗಿ ಸ್ವಾಗತ ಬಯಸ್ತಾ ಇದ್ದೇನೆ.
ಭಗವತಿ ಸೇವಾ ಸಂಘ ಪೊಸೊಟ್ ಇದರ ಕಾರ್ಯದರ್ಶಿ ಉದಯ್ ಅವರು ಬಂದು ಗೌರವದ ಶಾಲನ್ನು ಹೊದಿಸಿ ಗೌರವಿಸಬೇಕಾಗಿ ವಿನಂತಿಸಿಕೊಳ್ಳುತ್ತೀವಿ. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಆಗಮಿಸಿದವರು ನಮ್ಮ ಆತ್ಮೀಯರು ಆದಂತಹ ಶ್ರೀ ಕೃಷ್ಣ ಶಿವಕೃಪ ಧಾರ್ಮಿಕ ಮುಂದಾಳು ಮಂಜೇಶ್ವರ ಅವರನ್ನು ಕೂಡ ನಾನು ಜೀರ್ಣೋದ್ಧಾರ ಸಮಿತಿ, ಭರಣ ಸಮಿತಿ, ಕ್ಷೇತ್ರದೆಲ್ಲ ಅಚ್ಚಮ್ಮಾರು ಗುರಿಕಾರರ ಪರವಾಗಿ ನಿಮ್ಮೆಲ್ಲರ ಪರವಾಗಿ ಹಾರ್ದಿಕವಾಗಿ ಸ್ವಾಗತ ಬಯಸ್ತಾ ಇದ್ದೀನಿ. ಭರಣ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ದೇವದಾಸ್ ಅವರಿಗೆ ಗೌರವ ಶಾಲನ್ನು ಸ್ಮರಣಿಕೆ ನೀಡಿ ಗೌರವಿಸಬೇಕಾಗಿ ವಿನಂತಿಸಿಕೊಳ್ಳುತ್ತಿದ್ದೆ. ಇನ್ನೋರ್ವ ಮುಖ್ಯ ಅತಿಥಿ ಡಾಕ್ಟರ್ ಶ್ರೀ ಜಯಪಾಲ್ ಶೆಟ್ಟಿ ಉದ್ಯಾವರ ಮಾಡ. ನಮ್ಮೆಲ್ಲ ಇಲ್ಲಿ ನಡೆಯುವಂತಹ ಎಲ್ಲ ಕಾರ್ಯಕ್ರಮಕ್ಕೆ ಅವರು ಆಗಾಗ ಬರ್ತಾ ಇರ್ತಾರೆ. ನಮ್ಮ ಆತ್ಮೀಯರು ಆದಂತಹ ಶ್ರೀ ಜಯಪಾಲ್ ಶೆಟ್ಟಿ ಅವರಿಗೆ ನಾನು ಭರಣ ಸಮಿತಿ, ಜೀರ್ಣೋದ್ಧಾರ ಸಮಿತಿ, ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತ ಕಿರಣ್ ಕಟ್ಟೆ ಬಜಾರ್ ಅವರು ಬಂದು ಗೌರವದ ಶಾಲನ್ನು ಹೊದಿಸಿ ಸ್ಮರಣಿಕೆ ನೀಡಿ ಗೌರವಿಸಬೇಕು ವಿನಂತಿಸಿಕೊಳ್ಳುತ್ತೇನೆ. ಇನ್ನೋರ್ವ ಮುಖ್ಯ ಅತಿಥಿ ಶ್ರೀ ಮಧುಸೂದನ್ ಅಯ್ಯರ್ ಬಂದಟ್ಲೆ ಅವರು ಕಾರ್ಯಕ್ರಮಕ್ಕೆ ಬರಬೇಕಿತ್ತು. ಅವರ ಅನುಪಸ್ಥಿತಿಯಲ್ಲಿ ಅವರಿಗೆ ನಾನು ಹಾರ್ದಿಕವಾಗಿ ಸ್ವಾಗತ ಬಯಸ್ತಾ ಇದ್ದೇನೆ. ಶ್ರೀ ಸಂಪತ್ ಕುಮಾರ್ ಇವರು ಬೇರೆ ಯಾರು ನಮ್ಮವರೇ. ನಮ್ಮ ಈ ರಸ್ತೆಗೆ ಸುಂದರವಾಗಿ ಇಂಟರ್ಲಾಕ್ ಅಳವಡಿಸಿದ ಒಬ್ಬ ಉದ್ಯಮಿ. ಎಲ್ಲ ಕಾರ್ಯಕ್ರಮದಲ್ಲೂ ಅವರು ನಮ್ಮ ಒಂದಿಗೆ ಇದ್ದಾರೆ. ಅವರಿಗೆ ನಾನು ಭರಣ ಸಮಿತಿ, ಜೀರ್ಣೋದ್ಧಾರ ಸಮಿತಿ, ನಮ್ಮ ಕ್ಷೇತ್ರದೆಲ್ಲ ಸದ್ಭಕ್ತ ಬಾಂಧವರ ಪರವಾಗಿ ಹಾರ್ದಿಕವಾಗಿ ಸ್ವಾಗತ ಬಯಸ್ತಾರೆ. ಇವರಿಗೆ ಆನಂದ ತಚ್ಚಿರೆ ಅವರು ಬಂದು ಗೌರವದ ಶಾಲನ್ನು ಹೊದಿಸಿ ಗೌರವಿಸಬೇಕಾಗಿ ಸ್ಮರಣಿಕೆ ನೀಡಿ ಗೌರವಿಸಬೇಕು ವಿನಂತಿಸಿಕೊಳ್ಳುತ್ತಿದ್ದೇವೆ. ಆದರ್ಶ BM ಅವರು ಹೋಗಿ ಅವರನ್ನು ಗೌರವಿಸಬೇಕು ವಿನಂತಿಸಿಕೊಳ್ಳುತ್ತಿದ್ದೇವೆ. ಇನ್ನುವರುವರು ನಮ್ಮವರೇ ಆದಂತಹ ಶ್ರೀ ನಾರಾಯಣ್ ಕೆ. ಇವರು ತುಂಬ ವರ್ಷದಿಂದ ಭರಣ ಸಮಿತಿಯ ಸದಸ್ಯರಾಗಿ, ಮಾಜಿ ಅಧ್ಯಕ್ಷರಾಗಿ, ಪ್ರಸ್ತುತ SNDP ಅಧ್ಯಕ್ಷರು, ಜಿಲ್ಲಾಧ್ಯಕ್ಷರು SNDP ಯೋಗಂ ಕಾಸರಗೋಡು. ಇವರು ನಾನು ನಿಮ್ಮೆಲ್ಲರ ಪರವಾಗಿ, ಭರಣ ಸಮಿತಿಯ ಪರವಾಗಿ, ಜೀರ್ಣೋದ್ಧಾರ ಸಮಿತಿಯ ಪರವಾಗಿ ಹಾರ್ದಿಕವಾಗಿ ಸ್ವಾಗತ ಬಯಸ್ತಾ ಇದ್ದೇನೆ. ಗಣೇಶ್ ಪಾವೂರು ಅವರು ಗೌರವದ ಸ್ಮರಣಿಕೆ ಶಾಲಾ ನೀಡಿ ಗೌರವಿಸಬೇಕಾಗಿ ವಿನಂತಿಸಿಕೊಳ್ಳುತ್ತಿದ್ದೇವೆ. ಶ್ರೀ CH ಕುಂಜಂಬು ಮಾಜಿ ಉದುಮ ಸದಸ್ಯರು ಈಗ ತಾನೇ ಬರುವ ನಿರೀಕ್ಷೆಯಲ್ಲಿದ್ದಾರೆ. ಬಹುಶಃ
ಬರಬಹುದು. ಅವರು ಆಗಮಿಸಿದ ನಂತರ ಅವರಿಗೆ ನಾವು ಪ್ರತ್ಯೇಕವಾಗಿ ಸ್ವಾಗತ ಮಾಡಲಿಕ್ಕಿದ್ದೇವೆ. ನಮ್ಮ ಕ್ಷೇತ್ರಕ್ಕೆ ಚತುರ್ವರ್ಣಸ್ಥರು ಅಂತೇಳಿ ಇದ್ದಾರೆ. ಅವರಲ್ಲಿ ಒಬ್ಬರು ನಮ್ಮ ಕನ್ನಿಲಗುತ್ತಿನ ಶ್ರೀ ಜಯಂತರಾಯ್ ಕನ್ನಿಲಗುತ್ತು. ಅವರು ಕೂಡ ನಮ್ಮ ಮೇಲೆ ಪ್ರೀತಿ ಇಟ್ಟು ಆಗಮಿಸಿದ್ದಾರೆ. ಅವರಿಗೂ ಕೂಡ ಭರಣ ಸಮಿತಿ ಜೀರ್ಣೋದ್ಧಾರ ಸಮಿತಿಯ ಪರವಾಗಿ ಹೃತ್ಪೂರ್ವಕ ಸ್ವಾಗತ ಬಯಸ್ತಾ ಇದೆ. ಜಯಂತ ಕೊಪ್ಪಳ ಅವರು ಬಂದು ಶಾಲನ್ನು ಹೊರಿಸಿ ಸ್ಮರಣಿಕೆ ನೀಡಿ ಗೌರವಿಸಬೇಕು ನೆನೆಸ್ಕೊಳ್ತೇವೆ. ಅದೇ ರೀತಿ ಇನ್ನೊಂದು ಗೊತ್ತಿರುವುದು ಮುದುಕುಂಜ ಗೊತ್ತು. ಮುದುಕುಂಜ ಗೊತ್ತಿನ ಪರವಾಗಿ ಶ್ರೀ ಕಿಶೋರ್ ಶೆಟ್ಟಿ ನಮ್ಮ ಮೇಲೆ ಪ್ರೀತಿ ಇಟ್ಟು ಆಗಮಿಸಿದ್ದಾರೆ. ಅವರಿಗೂ ಕೂಡ ನಾನು ಭರಣ ಸಮಿತಿ ಜೀರ್ಣೋದ್ಧಾರ ಸಮಿತಿ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತ ಬಯಸ್ತಾ ಇದ್ದೀನಿ. ದಿನೇಶ್ ಮುದುಕುಂಜ ಅವರು ಗೌರವದ ಶಾಲನ್ನು ಹೊದಿಸಿ ಸ್ಮರಣಿಕೆ ನೀಡಿ ಗೌರವಿಸಬೇಕು ನೆನೆಸ್ಕೊಳ್ತಿದ್ದೆ. ವರ್ಣಸ್ಥರಲ್ಲಿ 12 ಕೊಟ್ಲು ಆ ಒಂದು ಮಾನ ನಮ್ಮ ಕ್ಷೇತ್ರದಲ್ಲಿ ಇದೆ. ಅವರ ಪರವಾಗಿ ಶ್ರೀ ವಿಶ್ವನಾಥ ಪುಯ್ಯಕಂಡ ಅವರು ಆಗಮಿಸಿದ್ದಾರೆ. ಇವರು ಕೆಂಕೋ ನಿವೃತ್ತ ಸಿಬ್ಬಂದಿಯಾಗಿದ್ದಾರೆ. ನಮ್ಮ ಮೇಲೆ ಪ್ರೀತಿ ಇಟ್ಟು ಬಹಳ ನಮ್ಮ ರಸ್ತೆಗೆ ವಾಹನ ಬಂದು ಹೊರಗಡೆ ಹೋಗಲಿಕ್ಕೆ ನಮಗೆ ವ್ಯವಸ್ಥೆ ಇಲ್ಲ. ಅದರೆಲ್ಲ ವ್ಯವಸ್ಥೆಯನ್ನು ಅವರು ಈ ಭರಣಿ ಉತ್ಸವದ ಈ ಬ್ರಹ್ಮಕಲ ಸಮಯದಲ್ಲಿ ಒದಗಿಸಿಕೊಟ್ಟವರು ವಿಶ್ವನಾಥರು. ನಮ್ಮ ಮೇಲೆ ಅಪಾರ ಪ್ರೀತಿ, ಈ ಕ್ಷೇತ್ರದ ಮೇಲೆ ಅಪಾರ ಪ್ರೀತಿ ಇರುವಂತಹ ವ್ಯಕ್ತಿ. ಅವರಿಗೆ ನಾನು ನಿಮ್ಮೆಲ್ಲರ ಪರವಾಗಿ ಜೀರ್ಣೋದ್ಧಾರ ಸಮಿತಿಯ ಪರವಾಗಿ ಹೃತ್ಪೂರ್ವಕ ಸ್ವಾಗತ ಬಯಸ್ತಾ ಇದ್ದೇನೆ. ಸುಜಿತ್ ಕೋಟ್ಯನ್ ಅವರು ಗೌರವದ ಶಾಲನ್ನು ಹೊದಿಸಿ ಸ್ಮರಣಿಕೆ ನೀಡಿ ನಿಮ್ಮೆಲ್ಲರ ಪರವಾಗಿಯೂ ಗೌರವಿಸಬೇಕು ನೆನೆಸ್ಕೊಳ್ತಿದ್ದೇವೆ. ವರ್ಣಸ್ಥರಲ್ಲಿ ಮೂನುವರ್ಗಂ ಅವರ ಪ್ರತಿನಿಧಿಯಾಗಿ ಶ್ರೀ ಕಮಲಾಕ್ಷ BM ಆಗಮಿಸಿದ್ದಾರೆ. ಅವರಿಗೂ ನಾನು ಭರಣ ಸಮಿತಿ ಜೀರ್ಣೋದ್ಧಾರ ಸಮಿತಿಯ ಪರವಾಗಿ ಹೃತ್ಪೂರ್ವಕ ಸ್ವಾಗತ ಬಯಸ್ತಾ ಇದ್ದೇನೆ. ಮೋಹನ್ ಬಾದೆಮಾರ್ ಅವರು ಗೌರವದ ಶಾಲನ್ನು ಸ್ಮರಣಿಕೆ ನೀಡಿ ಗೌರವಿಸಬೇಕಾಗಿ ವಿನಂತಿಕೊಳ್ಳುತ್ತಿದ್ದೇವೆ. ಭಾರತೀಯ ತಿಯಾ ಸಮಾಜದ ಅಧ್ಯಕ್ಷರಾದಂತಹ ಶ್ರೀ ಸದಾಶಿವ ಉಳ್ಳಾಳ್ ಬರಬೇಕಿತ್ತು. ಅವರ ಅನುಪಸ್ಥಿತಿಯಲ್ಲಿ ಅವರಿಗೆ ನಾನು ಹಾರ್ದಿಕವಾಗಿ ಸ್ವಾಗತ ಬಯಸ್ತಾ ಇದ್ದೇನೆ. ಅದೇ ರೀತಿ ಉಳ್ಳಾಳ ಕ್ಷೇತ್ರದಿಂದ ಶ್ರೀ ಭಗವತಿ ಕ್ಷೇತ್ರದಿಂದ ಶ್ರೀ ಸುರೇಶ್ ಭಟ್ನಕರ್ ಆಡಳಿತ ಮುಕ್ತೇಶ್ವರರು ಶ್ರೀ ಚೀರುಂಬ ಭಗವತಿ ಕ್ಷೇತ್ರ ಉಳ್ಳಾಳ ನಮ್ಮ ಮೇಲೆ ಪ್ರೀತಿ ಇಟ್ಟು ಅವರು ಆಗಮಿಸಿದ್ದಾರೆ. ನಿಮ್ಮೆಲ್ಲರ ಪರವಾಗಿ ಜೀರ್ಣೋದ್ಧಾರ ಸಮಿತಿಯ ಪರವಾಗಿ ಭರಣ ಸಮಿತಿಯ ಪರವಾಗಿ ಅವರಿಗೆ ಹೃತ್ಪೂರ್ವಕ ಸ್ವಾಗತ ಬಯಸ್ತಾ ಇದ್ದೇನೆ. ಸುರೇಶ್ ದುರ್ಗಿಪಳ್ಳ ಅವರು ಗೌರವದ ಶಾಲನ್ನು ಹೊದಿಸಿ ಸ್ಮರಣಿಕೆ ನೀಡಿ ಗೌರವಿಸಬೇಕು ನೆನೆಸ್ಕೊಳ್ತಿದ್ದೇವೆ. ಶ್ರೀ KR ಜಯಾನಂದ ಬಹುಶಃ ನಿಮಗೆಲ್ಲರಿಗೂ ಗೊತ್ತಿರುವವರು ಮಂಜೇಶ್ವರ ಲೋಕಸಭಾ ಕ್ಷೇತ್ರದ ಒಬ್ಬರು MLA
ಪ್ರತಿನಿಧಿಯಾಗಿ ಸ್ಪರ್ಧೆ ಮಾಡಿದವರು. ಪ್ರಸ್ತುತ ಅವರು ಕೇರಳ ತುಳು ಅಕಾಡೆಮಿಯ ಅಧ್ಯಕ್ಷರಾಗಿ ಸೇವೆ ಮಾಡುತ್ತಾ ಇದ್ದಾರೆ. ನಮ್ಮ ಕ್ಷೇತ್ರದವರೇ ಆದಂತಹ ಶ್ರೀ KR ಜಯಾನಂದ್ ಅವರಿಗೆ ಭರಣ ಸಮಿತಿ, ಜೀರ್ಣೋದ್ಧಾರ ಸಮಿತಿ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಸ್ವಾಗತ ಬಯಸ್ತಾ ಇದೆ. ಜಯೇಂದ್ರ ಅವರಿಗೆ ರಾಜೇಂದ್ರ ಚೆಕ್ ಪೋಸ್ಟ್ ಅವರು ಬಂದು ಗೌರವದ ಶಾಲನ್ನು ಹೊದಿಸಿ ಸ್ಮರಣಿಕೆ ನೀಡಿ ಗೌರವಿಸಬೇಕಾಗಿ ತಮ್ಮೆಲ್ಲ ಪರವಾಗಿ ನೆನೆಸಿಕೊಳ್ತಿದ್ದೇವೆ. ಶ್ರೀ ರಾಮಚಂದ್ರ, ಅಧ್ಯಕ್ಷರು ಮಂಜೇಶ್ವರ ಸರ್ವಿಸ್ ಕೋಆಪರೇಟಿವ್ ಬ್ಯಾಂಕ್. ಮಂಜೇಶ್ವರ ಸರ್ವಿಸ್ ಕೋಆಪರೇಟಿವ್ ಬ್ಯಾಂಕ್ ಅಂದರೆ ಶ್ರೀ ಕ್ಷೇತ್ರದಲ್ಲಿ ನಡೆಯುವಂಥ ಯಾವುದೇ ಕಾರ್ಯಕ್ರಮ ಆಗಲಿ, ನವರಾತ್ರಿ ಆಗಲಿ, ಉತ್ಸವವಾಗಲಿ, ಅಲ್ಲದೆ ಏನು ವಿಶೇಷ ಕಾರ್ಯಕ್ರಮ ಇದ್ದರೂ ನಮ್ಮ ಕ್ಷೇತ್ರಕ್ಕೆ ದೇಣಿಗೆಯಾಗಿ ಕೊಡುವ ಎತ್ತಿದ ಕೈ ಅಂದರೆ ಅವರದು. ಮಂಜೇಶ್ವರ ಸರ್ವಿಸ್ ಕೋಆಪರೇಟಿವ್ ಬ್ಯಾಂಕ್. ತುಂಬು ಹೃದಯದಿಂದ ನಾವು ಅವರಿಗೆ ಹಾರ್ದಿಕವಾಗಿ ಸ್ವಾಗತ ಬಯಸ್ತೇನೆ. ಭರಣ ಸಮಿತಿ, ಜೀರ್ಣೋದ್ಧಾರ ಸಮಿತಿಯ ಪರವಾಗಿ ಅವರಿಗೆ ಹಾರ್ದಿಕವಾಗಿ ಸ್ವಾಗತ ಬಯಸ್ತಾ ಇದ್ದೇನೆ. ಶಿವಪ್ರಸಾದ್ ಪೆಲಪಾಡಿ ಅವರು ಬಂದು ಅರುಣ ಗೌರವದ ಶಾಲಾ ನೀಡಿ ಸ್ಮರಣಿಕೆ ನೀಡಿ ಗೌರವಿಸಬೇಕಾಗಿ ನೆನೆಸಿಕೊಳ್ಳುತ್ತಿದ್ದೇವೆ. ಅದೇ ರೀತಿ ಗೋಪಾಲ ಶೆಟ್ಟರು, ಇವರ ಪರಿಚಯ ಇಲ್ಲದವರು ಬಹುಶಃ ಯಾರೂ ಇಲ್ಲ ಮಂಜೇಶ್ವರದಲ್ಲಿ. ನಮ್ಮ ಬಹಳಷ್ಟು ಆತ್ಮೀಯವಾಗಿರುವಂತಹ ಗೋಪಾಲ ಶೆಟ್ಟಿ ನಮ್ಮ ಮೇಲೆ ಪ್ರೀತಿ ಇಟ್ಟು ಬಂದಿದ್ದಾರೆ. ಅವರಿಗೆ ನಾನು ಭರಣ ಸಮಿತಿ, ಜೀರ್ಣೋದ್ಧಾರ ಸಮಿತಿ, ಎಲ್ಲ ಕ್ಷೇತ್ರದ ಗುರಿಕಾರರು, ಅಚ್ಚಮಾರರ ಪರವಾಗಿ ಆರ್ಥಿಕವಾಗಿ ಸ್ವಾಗತ ಬಯಸ್ತಾ ಇದ್ದೇನೆ. ಶ್ರೀ ದಿನೇಶ್ ಆರಂಗಾಡಿಯವರು ಶ್ರೀ ಗೋಪಾಲ್ ಶೆಟ್ಟಿ ಅರಿಬೇಲ್ ಅವರಿಗೆ ಶಾಲು ಹೊದಿಸಿ ಗೌರವ ಸ್ಮರಣಿಕೆಯನ್ನು ನೀಡಲು ಕೇಳಿಕೊಳ್ಳುತ್ತಿದ್ದೇವೆ. ಅದೇ ರೀತಿ ಇನ್ನೋರ್ವ ಅತಿಥಿ ನಮ್ಮ ಸ್ನೇಹಿತರು, ಆತ್ಮೀಯರು ಆದಂತಹ ಶ್ರೀ ವಿಜಯಕುಮಾರ್ ರೈ, ಪ್ರಧಾನ ಕಾರ್ಯದರ್ಶಿ ಐಲಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನ. ಅವರು ಕೂಡ ನಮ್ಮ ಮೇಲೆ ಪ್ರೀತಿ ಇಟ್ಟು ಆಗಮಿಸಿದ್ದಾರೆ. ಅವರಿಗೂ ಕೂಡ ನಾನು ಭರಣ ಸಮಿತಿ, ಜೀರ್ಣೋದ್ಧಾರ ಸಮಿತಿ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತ ಬಯಸ್ತಾ ಇದ್ದೇನೆ. ಶ್ರೀ ಜಿತೇಶ್ ದುರ್ಗಿಪ್ಪಳ್ಳ ಇವರು ಶ್ರೀ ವಿಜಯ್ ಕುಮಾರ್ ರಾಯ್ ಅವರಿಗೆ ಶಾಲು ಹೊದಿಸಿ ಗೌರವ ಸ್ಮರಣಿಕೆಯನ್ನು ನೀಡಲು ಕೇಳಿಕೊಳ್ಳುತ್ತಿದ್ದೇವೆ. ಶ್ರೀ ಮನೀಶ್ ಅವರು ಬಂದು ಶ್ರೀ ವಿಜಯ್ ಕುಮಾರ್ ರೈ ಅವರಿಗೆ ಶಾಲ್ ಹೊದಿಸಿ ಗೌರವ ಸ್ಮರಣಿಕೆಯನ್ನು ನೀಡಲು ಕೇಳಿಕೊಳ್ಳುತ್ತಿದ್ದೇವೆ. ನಮ್ಮ ಸ್ನೇಹಿತರು, ಆತ್ಮೀಯರು ಶ್ರೀ ಕೃಷ್ಣ ಕತ್ತರ್. ನಾವು ಕಾಸರಗೋಡಿಗೆ ಹೋದಾಗ ಮೊದಲಾಗಿ 1 ಲಕ್ಷ ದೇಣಿಗೆ ಕೊಟ್ಟ ವ್ಯಕ್ತಿ ಅಂದರೆ ಕೃಷ್ಣ ಕತ್ತರ್ರವರು. ಅವರು ನಮ್ಮ ಮೇಲೆ ಪ್ರೀತಿ ಇಟ್ಟು ಆಗಮಿಸಿದ್ದಾರೆ. ಅವರಿಗೆ ಜೀರ್ಣೋದ್ಧಾರ ಸಮಿತಿ, ಭರಣ ಸಮಿತಿ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತ ಬಯಸ್ತಾ ಇದ್ದೇನೆ. ಶ್ರೀ ನಾಗೇಶ್ ಗ್ಯಾರೇಜ್ ಅವರು ಶ್ರೀ ಕೃಷ್ಣ ಕುತ್ತಾರ್ ಇವರಿಗೆ ಶಾಲು ಹೊದಿಸಿ ಗೌರವ ಸ್ಮರಣಿಕೆಯನ್ನು ನೀಡಲು ಕೇಳಿಕೊಳ್ಳುತ್ತಿದ್ದೇವೆ. ಶ್ರೀ ಅಕ್ಷಯ್ ಅವರು ಬಂದು ಶ್ರೀ ಕೃಷ್ಣ ಕುತ್ತಾರ್ ಅವರಿಗೆ ಶಾಲ್ ಹೊದಿಸಿ ಗೌರವ ಸ್ಮರಣಿಕೆಯನ್ನು ನೀಡಲು ಕೇಳಿಕೊಳ್ಳುತ್ತಿದ್ದೇವೆ.
ಕನಿಲ ಶ್ರೀ ಭಗವತಿ ಕ್ಷೇತ್ರಕ್ಕೆ ಮುಂಬೈಯಲ್ಲಿ ಒಂದು ಪ್ರತ್ಯೇಕ ಸಮಿತಿ ಇದೆ, ಕನಿಲ ಭಗವತಿ ಸೇವಾ ಸಮಿತಿ ಮುಂಬೈ ಅಂತೇಳಿ. ಅದರ ಹಿರಿಯ ವ್ಯಕ್ತಿ ಅಂದರೆ ನಮ್ಮ ಬಾಬುಟಿ ಬಂಗೇರ. ಅವರ ಜೀವಿತದಲ್ಲಿ ಯಾವುದೇ ಕಾರ್ಯಕ್ರಮ ಉತ್ಸವವನ್ನು ಅವರು ಬಿಡುವುದೇ ಇಲ್ಲ, ಎಲ್ಲ ವರ್ಷವೂ ಉತ್ಸವಕ್ಕೆ ಬರ್ತಾರೆ. ಅಲ್ಲದೆ ವಿಶೇಷ ಸಂದರ್ಭಗಳಲ್ಲಿಯೂ ನಮ್ಮ ಕ್ಷೇತ್ರಕ್ಕೆ ಬರ್ತಾ ಇದ್ದಾರೆ. ನಮ್ಮ ಮುಂಬೈ ಸೇವಾ ಸಮಿತಿಯ ಹಿರಿಯ ವ್ಯಕ್ತಿ ಅಂದರೆ ಬಾಬುಟಿ ಬಂಗೇರ. ಅವರಿಗೆ ನಾನು ಭರಣ ಸಮಿತಿ, ಜೀರ್ಣೋದ್ಧಾರ ಸಮಿತಿ ನಿಮ್ಮಲ್ಲಿ ಎಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತ ಬಯಸ್ತಾ ಇದ್ದೇನೆ. ಶ್ರೀ ದಿನೇಶ್ ಹೊಸಂಗಡಿ ಅವರು ಶ್ರೀ ಬಾಬು ಟಿ ಬಂಗೇರ್ ಅವರಿಗೆ ಶಾಲ್ ಹೊದಿಸಿ ಗೌರವ ಸ್ಮರಣಿಕೆಯನ್ನು ನೀಡಲು ಕೇಳಿಕೊಳ್ಳುತ್ತಿದ್ದೇವೆ. ಅದೇ ರೀತಿ ಭಗವತಿ ಸೇವಾ ಸಂಘದ ಇನ್ನೋರ್ವ ಸದಸ್ಯರು ಶ್ರೀ ಬಾಬುಟಿ ಬಂಗೇರ ಅವರ ಸಹೋದರ ಶ್ರೀ ಸುಂದರ್ ಟಿ ಬಂಗೇರ ಅವರು ಕೂಡ ಆಗಮಿಸಿದ್ದಾರೆ. ಕಾರ್ಯ ಪ್ರತಿಷ್ಠೆಯ ಒಂದು ದಿವಸ ಮೊದಲೇ ನಮ್ಮ ಕ್ಷೇತ್ರಕ್ಕೆ ಅವರು ತಲುಪಿದ್ದಾರೆ. ಅವರಿಗೆ ನಾನು ಜೀರ್ಣೋದ್ಧಾರ ಸಮಿತಿ, ಭರಣ ಸಮಿತಿ ನಿಮ್ಮೆಲ್ಲರ ಪರವಾಗಿ ಆತ್ಮೀಯವಾಗಿ ಹೃತ್ಪೂರ್ವಕ ಸ್ವಾಗತ ಬಯಸ್ತಾ ಇದ್ದೇನೆ. ಶ್ರೀ ಉದಯ ಕಟ್ಟೆ ಬಜಾರ್ ಇವರು ಶ್ರೀ ಸುಂದರ್ ಟಿ ಬಂಗೇರ್ ಅವರಿಗೆ ಶಾಲ್ ಹೊದಿಸಿ ಗೌರವ ಸ್ಮರಣಿಕೆಯನ್ನು ನೀಡಲು ಕೇಳಿಕೊಳ್ಳುತ್ತಿದ್ದೇವೆ. ಅದೇ ರೀತಿ ಭಗವತಿ ಸೇವಾ ಸಂಘ ಮುಂಬಯಿಯ ಸದಸ್ಯರಾದಂಥ ಶ್ರೀ ಹೈಮೇಶ್ ಎನ್ ಬಂಗೇರ ಅವರು ಕೂಡ ನಮ್ಮ ಮೇಲೆ ಪ್ರೀತಿ ಇಟ್ಟು ಆಗಮಿಸಿದ್ದಾರೆ. ಅವರಿಗೂ ಭರಣ ಸಮಿತಿ, ಜೀರ್ಣೋದ್ಧಾರ ಸಮಿತಿ ನಮ್ಮ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಸ್ವಾಗತ ಬಯಸ್ತಾ ಇದ್ದೇನೆ. ಶ್ರೀ ಸತ್ಯದಾಸ್ ಎಂಬಿ ಅವರು ಶ್ರೀ ಹೈಮೇಶ್ ಅವರಿಗೆ ಶಾಲ್ ಹೊದಿಸಿ ಗೌರವ ಸ್ಮರಣಿಕೆಯನ್ನು ನೀಡಲು ಕೇಳಿಕೊಳ್ಳುತ್ತಿದ್ದೇವೆ. ಜೀರ್ಣೋದ್ಧಾರದ ಈ ಗಡಿಬಿಡಿಯಲ್ಲಿ ನಮಗೆ ಹಣದ ಅವಶ್ಯಕತೆ ಇತ್ತು. ಮುಂಬೈಗೆ ಹೋಗಬೇಕು ಅಂತೇಳಿ ತುಂಬ ಪ್ರಯತ್ನ ಪಟ್ಟೇವು ನಾವು. ಆದರೆ ಸಮಯ ಸಾಕಾಗಲ್ಲ, ಅಂತೂ ಹೋಗಲೇಬೇಕು ಎಂಬ ಉದ್ದೇಶದಿಂದ ಏಪ್ರಿಲ್ 6ನೇ ತಾರೀಕಿಗೆ ಹೋಗಿ 8 ತಾರೀಕಿಗೆ ಹಿಂದೆ ನಾವು ಹಿಂತಿರುಗಿ ಬಂದಿದ್ದೇವೆ. 2 ದಿವಸ. ಆ 2 ದಿವಸದಲ್ಲಿ ನಮಗೆ ವಾಹನದ ಸೌಕರ್ಯ, ನಿಲ್ಲುವ ವ್ಯವಸ್ಥೆ ಎಲ್ಲ ಮಾಡಿಕೊಟ್ಟವರು ಚಂದ್ರಶೇಖರ್ ಮುಟ್ಟಂ. ಅವರ ಕಾರಲ್ಲೇ ನಮ್ಮನ್ನು ತಿರುಗಿಸಿ ನಮಗೆ ಸುಮಾರು ಒಂದು 30 ಲಕ್ಷ ಕಲೆಕ್ಷನ್ ಆಗಲಿಕ್ಕೆ ಸಹಕಾರ ನೀಡಿದವರು ಶ್ರೀ ಚಂದ್ರಶೇಖರ್ ಮುಟ್ಟಂ. ಅವರು ನಮ್ಮ ಮೇಲೆ ಪ್ರೀತಿ ಇಟ್ಟು ಆಗಮಿಸಿದ್ದಾರೆ. ಅವರಿಗೆ ನಾನು ಭರಣ ಸಮಿತಿ, ಜೀರ್ಣೋದ್ಧಾರ ಸಮಿತಿ ಎಲ್ಲರ ಪರವಾಗಿ ಹೃತ್ಪೂರ್ವಕ ಸ್ವಾಗತ ಬಯಸ್ತಾ ಇದ್ದೇನೆ. ಶ್ರೀ ಸೃಜನ್ ಕೊಡ್ಡೆ ಅವರು ಶ್ರೀ ಚಂದ್ರಶೇಖರ್ ಅವರಿಗೆ ಶಾಲ್ ಹೊದಿಸಿ ಗೌರವ ಸ್ಮರಣಿಕೆಯನ್ನು ನೀಡಲು ಕೇಳಿಕೊಳ್ಳುತ್ತಿದ್ದೇವೆ. ಶ್ರೀ ಚಂದ್ರಶೇಖರ್ ಅವರ ಜೊತೆಗೆ ನಮ್ಮೊಂದಿಗೆ ಬಂದವರು ಪ್ರೀತಮ್ ಮಂಜೇಶ್ವರ್ ಅವರು ಕೂಡ ಅವರ ಕಾರು ಕೂಡ ನಾವು 2 ಬ್ಯಾಚ್ ಮಾಡಿದ್ದೆವು. ಒಂದು ಚಂದ್ರಶೇಖರ್ ಮುಟ್ಟಂ ಅವರ ವಾಹನ, ಇನ್ನೊಂದು ಪ್ರೀತಮ್ನವರ ವಾಹನ.
ಇಡೀ ಮುಂಬೈಗೆಲ್ಲ ಅವರ ಕೈಯಿಂದ ಅವರ ಖರ್ಚಿನಿಂದ ನಮ್ಮನ್ನು ತಿರುಗಿಸಿ ಆ ಒಂದು ಸಂಗ್ರಹ ಮಾಡಲಿಕ್ಕೆ ಸಹಕರಿಸಿದ ವ್ಯಕ್ತಿ ಅಂದರೆ ಪ್ರೀತಮ್ ಮಂಜೇಶ್ವರ ಅವರಿಗೆ ನಾನು ಭರಣ ಸಮಿತಿ ಜೀರ್ಣೋದ್ಧಾರ ಸಮಿತಿ ನಮ್ಮ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಸ್ವಾಗತ ಬಯಸ್ತಾ ಇದ್ದೇನೆ. ಶ್ರೀ ಸೃಜನ್ ಭಂಡಾರ ಮನೆಯವರು ಶ್ರೀ ಪ್ರೀತಮ್ ಮಂಜೇಶ್ವರ ಅವರಿಗೆ ಶಾಲ್ ಹೊದಿಸಿ ಗೌರವ ಕಾಣಿಕೆಯನ್ನು ನೀಡಲು ಕೇಳಿಕೊಳ್ಳುತ್ತಿದ್ದೇವೆ. ಕನಿಲ ಶ್ರೀ ಭಗವತಿ ಕ್ಷೇತ್ರದ ಭರಣ ಸಮಿತಿಯಲ್ಲಿ ಪ್ರಸ್ತುತ ಒಬ್ಬ ಹಿರಿಯ ವ್ಯಕ್ತಿ ಅಂತ ಇರುವವರು ಶ್ರೀ ಮಹಾಲಿಂಗ ಸುಂಕದಗಟ್ಟೆ. ಅವರ ಸುಪುತ್ರ ಸುಧಾಕರ್ ಅವರು ಕೂಡ ನಮ್ಮ ಜೊತೆಗೆ ಮುಂಬೈಯಲ್ಲಿ ಬಂದು ನಮ್ಮ ಎಲ್ಲ ಸಹಾಯ ಸಹಕಾರವನ್ನು ಸಹಕರಿಸಿದ ವ್ಯಕ್ತಿ. ಅದಲ್ಲದೆ ನಾವು ಬಂದ ನಂತರ ಪುನಃ ದಾನಿಗಳನ್ನು ಸಂಪರ್ಕ ಮಾಡಿ ಅವರಿಂದಲೂ ಹಣ ಸಂಗ್ರಹಿಸಿ ಅಷ್ಟು ಪ್ರಯತ್ನ ಮಾಡಿದ್ದಾರೆ ಸುಧಾಕರ್. ಅವರಿಗೂ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ನಿಮ್ಮೆಲ್ಲರ ಪರವಾಗಿ ನಾನು ಹೃತ್ಪೂರ್ವಕ ಸ್ವಾಗತ ಬಯಸ್ತಾ ಇದ್ದೇನೆ. ಶ್ರೀ ಮನೋಜ್ ಪಾವೂರ್ ಅವರು ಶ್ರೀ ಸುಧಾಕರ್ ವರ್ಕಾಡಿ ಅವರಿಗೆ ಶಾಲ್ ಹೊದಿಸಿ ಗೌರವ ಕಾಣಿಕೆಯನ್ನು ನೀಡಲು ಕೇಳಿಕೊಳ್ಳುತ್ತಿದ್ದೇವೆ. ಇನ್ನೋರ್ವ ಆತ್ಮೀಯರು ನಮಗೆಲ್ಲ ರೀತಿಯ ಸಹಕಾರ ನೀಡುವವರು ಮುಂಬೈಗೆ ಹೋದಾಗ ಕೇಶವ ನವಗ್ರಹ ಹೋಟೆಲ್, ಸಸ್ಯಾಹಾರಿ ಹೋಟೆಲ್. ನಾವು ಮುಂಬೈಗೆ ಹೋದಾಗ ಅವರದೇ ಹೋಟೆಲ್ ನಮಗೆ. ಅದಲ್ಲದೆ ಅಲ್ಲಿ ಉಳ್ಕೊಳ್ಳೋಕ್ಕೂ ಎಲ್ಲ ವ್ಯವಸ್ಥೆ ಮಾಡುವವರು ನಮ್ಮ ಕೇಶವ. ಅವರು ಕೂಡ ನಮ್ಮ ಮೇಲೆ ಪ್ರೀತಿ ಇಟ್ಟು ಮುಂಬೈಯಿಂದ ಆಗಮಿಸಿದ್ದಾರೆ. ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಸ್ವಾಗತ ಬಯಸ್ತಾ ಇದ್ದೇನೆ. ಶ್ರೀ ವಾಮನ ಶ್ರೀಹರಿ ಅವರು ಶ್ರೀ ಕೇಶವ ಸುವರ್ಣ ಅವರಿಗೆ ಶಾಲ್ ಹೊದಿಸಿ ಗೌರವ ಸ್ಮರಣಿಕೆಯನ್ನು ನೀಡಲು ಕೇಳಿಕೊಳ್ಳುತ್ತಿದ್ದೇವೆ. ಈ ಕಾರ್ಯಕ್ರಮಕ್ಕೆ ವೇದಿಕೆಯ ಮುಂಭಾಗದಲ್ಲಿ ಸದ್ಭಕ್ತ ಬಾಂಧವರು ಆಸೀನರಾಗಿದ್ದಾರೆ. ಅದೇ ರೀತಿ ಛಾಯಾಗ್ರಾಹಕರು, ಮಾಧ್ಯಮದವರು ಸೇರಿದ್ದಾರೆ. ಎಲ್ರಿಗೂ ನಾನು ಕ್ಷೇತ್ರದ ಪರವಾಗಿ, ಜೀರ್ಣೋದ್ಧಾರ ಸಮಿತಿಯ ಪರವಾಗಿ ಹೃತ್ಪೂರ್ವಕ ಸ್ವಾಗತ ಬಯಸಿಕೊಂಡು ಅಧ್ಯಕ್ಷರು ಕಾರ್ಯಕ್ರಮವನ್ನು ಮುಂದುವರಿಸಬೇಕು ಅಂತೇಳಿ ಕೇಳಿಕೊಳ್ತಾ ಇದ್ದೇನೆ. ಎಲ್ಲರಿಗೂ ಕೂಡ ವಿಶ್ವನಾಥ್ ಕುದುರೆ ಅವರಿಗೆ ಧನ್ಯವಾದಗಳು. ಮುಂದೆ ಪರಪೂಜ್ಯ ಸ್ವಾಮೀಜಿಯರು ಹಾಗೂ ವೇದಿಕೆಯಲ್ಲಿರುವ ಗಣ್ಯರು ಜೊತೆ ಸೇರಿಕೊಂಡು ದೀಪವನ್ನು ಪ್ರಜ್ವಲಿಸಿ ಈ ಒಂದು ಕಾರ್ಯಕ್ರಮನ ಶುಭ ಆರಂಭಿಸಬೇಕಾಗಿ ತಮ್ಮಲ್ಲಿ ಭಿನ್ನಯಿಸಿಕೊಳ್ತಾ ಇದ್ದೇವೆ.
ಪರಮ ಪೂಜ್ಯ ಶ್ರೀ ಶ್ರೀ ಸಚ್ಚಿದಾನಂದ ಭಾರತಿ ಸ್ವಾಮೀಜಿಯವರು ಜಗದ್ಗುರು ಶ್ರೀ ಶಂಕರಾಚಾರ್ಯ ಸಂಸ್ಥಾನ ಮೇಡನೂರು ಮಠ ನಮ್ಮೆಲ್ಲ ಕಾರ್ಯಗಳಿಗೆ ಮಾರ್ಗದರ್ಶಕಗೊಳ್ಳುವಂಥ ಅವರಿಂದ ಇದೀಗ ಅಮೃತ ಸಿಂಚನದ ಆಶೀರ್ವಚನ. ಓಂ ನಮಃ ಪ್ರಣವಾರ್ಥಾಯ ಶುದ್ಧಜ್ಞಾನೈಕಮೂರ್ತಯೇ ನಿರ್ಮಲಾಯ ಪ್ರಶಾಂತಾಯ ದಕ್ಷಿಣಾಮೂರ್ತಯೇ ನಮಃ. ಅತ್ಯಂತ ಬಾಲಂ ಮತಸಿ ಕುಸುಮಪ್ರಕಾಶಂ ದಿಗ್ವಾಸ್ಯಂ ಕನಕಭೂಷಣಭೂಷಿತಾಂಗಂ ವಿಸೃಸ್ತಕೇಶಂ ಅರುಣಾಧರಂ ಮಾಯತಾಕ್ಷಂ ಕೃಷ್ಣಂ ಸ್ಮರಾಮಿ ಮನಸಾ ನವನೀತಹಸ್ತಂ. ಸರ್ವಮಂಗಲಮಾಂಗಲ್ಯೆ ಶಿವೆ ಸರ್ವಾರ್ಥಸಾಧಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಸದಾಶಿವಸಮಾರಂಭಾಂ ಶಂಕರಾಚಾರ್ಯಮಧ್ಯಮಾಂ ಅಸ್ಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ಕನಿಲ ಶ್ರೀ ಭಗವತಿ ಕ್ಷೇತ್ರ ಇದರ ಜೀರ್ಣೋದ್ಧಾರ ನಡೆದು ಇವತ್ತು ಅದರ ಪ್ರತಿಷ್ಠಾ ಬ್ರಹ್ಮಕಲಶಾದಿ ಕಾರ್ಯಕ್ರಮಗಳು ಇವತ್ತು ನಡೀತಾ ಇದೆ. ನಾನಾಗಲೇ ಬಂದು ಎಲ್ಲ ದೇವಸ್ಥಾನವನ್ನೆಲ್ಲ ನೋಡಿದೆ. ಬಹಳ ಸುಂದರವಾಗಿ ನಿರ್ಮಾಣವಾದಂಥ ಒಂದು ದೇವಸ್ಥಾನ. ಮಾತಾಡುವಾಗ ಅಲ್ಲಿ ಸ್ಥಾನಿಕರೆಲ್ಲ ಹೇಳಿದರು, ಸುಮಾರು 1.5 ವರ್ಷಗಳ ಅವಧಿಯಲ್ಲಿ ಇವತ್ತು ಬಹಳ ಸುಂದರವಾಗಿ ನಾವೆಲ್ಲ ಹೆಮ್ಮೆಯಿಂದ ಹೇಳಿಕೊಳ್ಳುವಂಥ ಒಂದು ನಿರ್ಮಾಣ ಈ ಕನಿಲ ಭಗವತಿ ಕ್ಷೇತ್ರದಲ್ಲಿ ಇವತ್ತು ನಡೆದಿದೆ. ಭಗವತಿ ಅನ್ನುವಂತಹ ಆರಾಧ್ಯ ದೇವರು ಮುಖ್ಯವಾಗಿ ನಮಗೆ ಕೇರಳದಲ್ಲಿ ಬಹಳ ವಿಶೇಷ. ಕೇರಳದಲ್ಲಿ ಭಗವತಿ ಸೇವೆ ಅನ್ನುವಂಥ ಒಂದು ಪೂಜಾ ಪದ್ಧತಿಯೇ ಆಚರಣೆಯಲ್ಲಿದೆ. ಹಾಗಿರುವಾಗ ಭಗವತಿ ಅನ್ನುವಂತಹ ಒಂದು ಆರಾಧ್ಯ ದೇವರು, ಅದು ಸೃಷ್ಟಿ ಸ್ಥಿತಿ ಲಯಗಳಿಗೆ ಕಾರಣಕರ್ತಳಾದಂಥ ಒಂದು ದೇವತೆ. ಅಂತಹ ತಾಯಿ ಇವತ್ತು ಇಲ್ಲಿ ಆರಾಧಿಸಲ್ಪಡ್ತಾ ಇದ್ದಾಳೆ. ನಾವೆಲ್ಲ ಒಂದು ರೀತಿಯಲ್ಲಿ ತಾಯಿಯ ಮಕ್ಕಳು. ಭಗವತ್ಪಾದರದೊಂದು ಮಾತು ಇದೆ, ಕುಪುತ್ರೋ ಜಾಯೇತತ್ ಕ್ವಚಿದಪಿ ಕುಮಾತಾನ ಭವತಿ ಅಂತ. ಕೆಟ್ಟ ಮಕ್ಕಳು ಹುಟ್ಟಬೋದು, ಆದರೆ ಕೆಟ್ಟ ತಾಯಿ ಹುಟ್ಟೋದಿಲ್ಲ ಅನ್ನೋದಾಗಿ. ಮಕ್ಕಳು ಎಷ್ಟೇ ತಪ್ಪು ಮಾಡಿದರೂ ಕೂಡ ತಾಯಿ ಕ್ಷಮಿಸ್ತಾಳೆ. ಒಂದು ಕಡೆಯಲ್ಲಿ ಹೇಳ್ತಾರೆ ಭಗವತ್ಪಾದರು, ನಾನು ನಿನಗೆ ನನ್ನ ಸಂಪತ್ತನ್ನು ನಾನು ಅರ್ಪಿಸಲಿಲ್ಲ, ನಾನು ನಿನ್ನ ಸೇವೆಯನ್ನು ಮಾಡಲಿಲ್ಲ, ನಾನು ಯಾವುದೇ ರೀತಿಯಿಂದ ನಿನ್ನನ್ನು ಪೂಜಿಸಲಿಲ್ಲ, ಆರಾಧಿಸಲಿಲ್ಲ, ಆದರೂ ಕೂಡ ನಿನ್ನ ಅನುಗ್ರಹವನ್ನು ನೀನು ನನಗೆ ನೀಡಿದೆ, ನನ್ನನ್ನು ಪೊರೆದೆ ಅನ್ನೋದಾಗಿ. ಅದಕ್ಕೆ ಕಾರಣ ಏನಂದರೆ, ತಾಯಿ ಯಾವತ್ತೂ ಮಕ್ಕಳನ್ನು ಯಾವುದೇ ಕೆಟ್ಟ ದೃಷ್ಟಿಯಿಂದ ನೋಡೋದಿಲ್ಲ. ಯಾವತ್ತೂ ಮಕ್ಕಳಿಗೆ ಅವಳು ನೆರಳಾಗಿರ್ತಾಳೆ ಮತ್ತು ಅನುಗ್ರಹವನ್ನು ನೀಡ್ತಾಳೆ ಅನ್ನೋದು ನಮ್ಮ ನಂಬಿಕೆ. ನಾವೆಲ್ಲವುದನ್ನು ಕೂಡ ನಾವು ತಾಯಿಯ ರೂಪದಲ್ಲಿ ನೋಡ್ತೇವೆ. ಅದು ಗೋವು ಇರ್ಬೋದು, ಗೋಮಾತೆ ಅನ್ನೋದಾಗಿ ನಾವು ಪೂಜಿಸ್ತೇವೆ. ನಮ್ಮ ದೇಶ ಇರ್ಬೋದು, ಭಾರತ ಮಾತೆ ಅನ್ನೋದಾಗಿ ನಾವು ಅದನ್ನು ಪೂಜಿಸ್ತೇವೆ. ನಮ್ಮ ದೇಶ ತಾಯಿ ಅನ್ನುವಂಥ ಒಂದು ಕಲ್ಪನೆ ಏನಿದೆ, ಅದಕ್ಕೆ ಬಹಳಷ್ಟು ಗೌರವವನ್ನು ಕೊಡುವಂಥ ಒಂದು ದೇಶ. ಆ ನಿಟ್ಟಿನಲ್ಲಿ ಇವತ್ತು ಇಲ್ಲಿ ಭಗವತಿ ನೆಲೆಸಿಕೊಂಡು ಎಲ್ಲ ಭಕ್ತರನ್ನು ಕೂಡ ಹರಸಿಕೊಂಡು ಇವತ್ತು ಎಲ್ಲರಿಗೂ ಕೂಡ ನಂಬಿದಂತಹ ಭಕ್ತರಿಗೆ ಅವರ ಮನದ ಇಷ್ಟಾರ್ಥವನ್ನು ನೆರವೇರಿಸ್ತಾ ಇದ್ದಾಳೆ. ಇಲ್ಲಿ ಈಗಾಗಲೇ ವಿಶ್ವನಾಥರವರು ಅವ್ರ ಮಾತಿನಲ್ಲಿ ಹೇಳಿದರು, ಸುಮಾರು 1000 ವರ್ಷಗಳಿಗೂ ಹೆಚ್ಚಿನ ಇತಿಹಾಸ ಇರುವಂಥ ಒಂದು ದೇವಸ್ಥಾನ ಇದು. ಅಂತಹ ದೇವಸ್ಥಾನ ಇವತ್ತು ಇಷ್ಟು ಸುಂದರವಾಗಿ ನಿರ್ಮಾಣಗೊಂಡಿದೆ ಅಂದರೆ ನಮಗೆ ನಮ್ಮ ಜಿಲ್ಲೆಯವರಿಗೆ ನಮಗೆ ಬಹಳಷ್ಟು ಹೆಮ್ಮೆಯ ಒಂದು ವಿಷಯ ಇದು. ನಮ್ಮ ಜಿಲ್ಲೆಯಲ್ಲಿ ಇಂತಹ ಒಂದು ದೇವಸ್ಥಾನ, ಇಂತಹ ಒಂದು ಧಾರ್ಮಿಕ ಕೇಂದ್ರ ಎಷ್ಟು ಸುಂದರವಾಗಿ ನಿರ್ಮಾಣವಾಗಿದೆ, ಎಲ್ಲ ಭಕ್ತರ ಒಡಗೂಡುವಿಕೆಯಿಂದ ನಿರ್ಮಾಣವಾಗಿದೆ ಅನ್ನೋದು ನಮಗೆ ಒಂದು ಹೆಮ್ಮೆಯ ಒಂದು ವಿಷಯ. ನಮ್ಮ ಸನಾತನ ಧರ್ಮ, ನಮ್ಮ ಹಿಂದೂ ಧರ್ಮದ ಒಂದು ವೈಶಿಷ್ಟ್ಯ ಅದು.
ನಮ್ಮ ದೇವಾಲಯಗಳು, ನಮ್ಮ ಆರಾಧನಾ ಮಂದಿರಗಳು ಅದು ಯಾವತ್ತೂ ಅದು ಜೀರ್ಣೋದ್ಧಾರಗೊಳ್ಳುವಾಗ, ಅದು ಸುಸ್ಥಿತಿಯಲ್ಲಿ ಇಲ್ಲ ಅನ್ನುವಾಗ ಎಲ್ಲ ನಮ್ಮ ಭಕ್ತರು ಕೂಡ ಅವರಿಂದಾದಂಥ ಒಂದು ಯೋಗದಾನವನ್ನು ನೀಡಿ ಅವರಲ್ಲಿ ಅದು ತನು ಮನಧನ ಅಂತ ಅದು ಯಾವುದೇ ರೀತಿ ಇರ್ಬೋದು, ಅವರು ತಮ್ಮ ಸೇವೆಯನ್ನು ನೀಡಿ ತಮ್ಮ ದೇವಸ್ಥಾನವನ್ನು ವೈಭವವಾಗಿ ಅದನ್ನು ಪುನರ್ನಿರ್ಮಾಣ ಮಾಡುವಲ್ಲಿ ತೊಡಗಿಕೊಳ್ತಾರೆ. ಆ ಕಾರಣದಿಂದ ಇವತ್ತು ಇಷ್ಟು ದೇವಸ್ಥಾನಗಳು ಇವತ್ತು ಬಹಳಷ್ಟು ಸುಂದರವಾಗಿ ಬಹಳಷ್ಟು ವೈಭವದಿಂದ ಅದು ನಿರ್ಮಾಣವಾಗಿದೆ. ಈಗಾಗಲೇ ಅವರು ಮಾತನ್ನು ಹೇಳಿದರು, ಪದ್ಮನಾಭ ಕಡಪರವರ ಒಂದು ಅಧ್ಯಕ್ಷತೆಯಲ್ಲಿ ಈ ಜೀರ್ಣೋದ್ಧಾರ ಸಮಿತಿ ರೂಪುಗೊಂಡು ಇವತ್ತು ಇಂತಹ ಒಂದು ಕೆಲಸ ಇಲ್ಲಿ ಆಗಿದೆ ಅಂದರೆ ಅಧ್ಯಕ್ಷರಾದಂಥ ಪದ್ಮನಾಭ ಕಡಪುರ ಮತ್ತು ಅವರೊಟ್ಟಿಗೆ ದುಡಿದಂಥ ಎಲ್ಲ ಅವರ ಕಾರ್ಯಕರ್ತ ಬಂಧುಗಳನ್ನು ಈ ಸಂದರ್ಭದಲ್ಲಿ ವಿಶೇಷವಾಗಿ ನಾವು ಅಭಿನಂದಿಸ್ತಾ ಇದ್ದೇವೆ. ಮುಖ್ಯವಾಗಿ ನಮ್ಮ ದೇವಸ್ಥಾನಗಳೆಂದರೆ ನಮ್ಮ ಸಾಮರಸ್ಯವನ್ನು ಕಾಪಾಡುವಂಥ ಒಂದು ಕೇಂದ್ರಗಳು. ನಮ್ಮ ದೇವಸ್ಥಾನಗಳಲ್ಲಿ ಯಾವುದೇ ರೀತಿಯಾದಂಥ ಭೇದ ಇಲ್ಲ. ಇಲ್ಲಿ ಎಲ್ಲ ಪಕ್ಷದವರು ಬರ್ತಾರೆ, ಎಲ್ಲ ಜಾತಿಯವರು ಬರ್ತಾರೆ, ಶ್ರೀಮಂತರು ಬರ್ತಾರೆ, ಬಡವರು ಬರ್ತಾರೆ. ಅದು ಕಾರಣ ಏನಂದರೆ ನಮ್ಮ ದೇವಸ್ಥಾನಗಳು ನಮ್ಮ ಎಲ್ಲ ಭಕ್ತ ಸಮೂಹವನ್ನು ಒಂದು ಮಾಡುವಂಥ ಒಂದು ವ್ಯವಸ್ಥೆ ಅದು. ಈಗಾಗಲೇ ನೀವು ನೋಡಿದರೆ ದೀಪೋತ್ಸವ ಎಡ ಮತ್ತು ಬಲ ಸೇರಿಕೊಂಡು ದೀಪೋತ್ಸವಿದೆ ಅಂದರೆ ನಮ್ಮ ದೇವಸ್ಥಾನಗಳಲ್ಲಿ ಅಂಥ ಭೇದ ಇಲ್ಲ ಅನ್ನೋದಾಗಿ ಆ ರೀತಿಯ ಒಂದು ಸಂದೇಶವನ್ನು ನಮ್ಮ ದೇವಸ್ಥಾನಗಳು ಕೊಡ್ತದೆ. ಎಲ್ಲರೂ ಕೂಡ ತಾಯಿಯ ಮಕ್ಕಳು, ದೇವಸ್ಥಾನಕ್ಕೆ ಬಂದ ಮೇಲೆ ಎಲ್ಲರೂ ಕೂಡ ತಾಯಿಯ ಮಕ್ಕಳು ಅನ್ನೋದಾಗಿ ಇರುವಂಥ ಒಂದು ನಮ್ಮ ಭಾವನೆ. ಆ ರೀತಿಯಲ್ಲೇ ನಮ್ಮ ದೇವಸ್ಥಾನಗಳು ಅದರ ವ್ಯವಸ್ಥೆ ಮುಂದುವರಿಬೇಕು. ಯಾವುದೇ ರೀತಿಯಾದಂತಹ ಭೇದಗಳಿರ್ಬೋದು ಅಥವಾ ಯಾವುದೇ ರೀತಿಯಾದಂಥ ಜಾತಿ ವ್ಯವಸ್ಥೆಗಳಿರ್ಬೋದು, ಅದೆಲ್ಲ ನಿರ್ಮೂಲನ ಆಗಬೇಕಿದ್ದರೆ ನಮ್ಮ ದೇವಸ್ಥಾನಗಳು ಯಾವತ್ತೂ ಕಾರ್ಯಪ್ರವೃತ್ತವಾಗಿರಬೇಕು ಮತ್ತು ಅಲ್ಲಿ ಯಾವತ್ತೂ ನಮ್ಮ ಭಕ್ತರು ಬಂದು ಸೇರುವಂಥ ಒಂದು ವ್ಯವಸ್ಥೆ ಇರಬೇಕು. ಇವತ್ತು ಭಾಳ ಸುಂದರವಾಗಿ ದೇವಸ್ಥಾನ ನಿರ್ಮಾಣವಾಗಿದೆ. ಇದಕ್ಕಾಗಿ ಹಲವಷ್ಟು ಮಹನೀಯರು ದುಡಿದಿದ್ದಾರೆ ಮತ್ತು ತಮ್ಮ ಸೇವೆ ನೀಡಿದ್ದಾರೆ. ಹಾಗಿರುವಾಗ ಇದು ಮುಂದಿನ ತಲೆಮಾರಿಗೆ ಇದು ವರ್ಗಾವಣೆ ಆಗಬೇಕು, ಇಂತಹ ವ್ಯವಸ್ಥೆ ಅದು ಮುಂದುವರಿಸಿಕೊಂಡು ಹೋಗಬೇಕು ಅಂತಾದರೆ ಈಗಿನ ನಮ್ಮ ಏನು ಯುವ ಸಮೂಹ ಇದೆ ಅದು ಆ ಸಮೂಹವನ್ನು ಇಂಥದ್ರಲ್ಲಿ ಪಾಲ್ಗೊಳ್ಳಬೇಕು ಮತ್ತು ಇಂಥದ್ರ ಬಗ್ಗೆ ಶ್ರದ್ಧೆ ತೋರಿಸಬೇಕು. ಇಲ್ಲದ್ರೆ ಒಂದು 25 ವರ್ಷ 30 ವರ್ಷ ಕಳೆದು ಇದನ್ನೆಲ್ಲ ನಡೆಸೋರು ಯಾರು ಅನ್ನೋಂಥ ಒಂದು ಚಿಂತೆ ನಮ್ಮನ್ನು ಕಾಡ್ತದೆ. ಹಾಗಾಗಬಾರದು. ಅದಕ್ಕಾಗಿ ಎಲ್ಲ ಪೋಷಕರು, ಹೆತ್ತವರು ತಮ್ಮ ಮಕ್ಕಳನ್ನು ಇಂತಹ ಕಾರ್ಯಕ್ರಮದಲ್ಲಿ ಬಂದು ತೊಡಗುಗಳಂತ ಮಾಡಬೇಕು. ಯಾಕಂದರೆ ನಮ್ಮ ನಂಬಿಕೆಗಳು ಯಾವತ್ತೂ ನಮಗೆ ಗಟ್ಟಿಯಾಗಿರಬೇಕು. ನಮ್ಮ ನಂಬಿಕೆಗಳು ಗಟ್ಟಿಯಾಗಿದ್ದರೆ ನಮ್ಮ ಧರ್ಮ ಯಾವತ್ತೂ ಅದು ಶಾಶ್ವತವಾಗಿರ್ತದೆ ಮತ್ತು ಒಂದು ಧರ್ಮ ಗಟ್ಟಿಯಾಗಿರಲಿಕ್ಕೆ ಸಾಧ್ಯ ಆಗ್ತದೆ. ಅಂತಹ ಒಂದು ನಂಬಿಕೆಯನ್ನು ಉಳಿಸುವಂತಹ, ನಂಬಿಕೆಯನ್ನು ಜನರಲ್ಲಿ ಮೂಡಿಸುವಂಥ ಒಂದು ಕೆಲಸ ಇವತ್ತು ಈ ಕನಿಲ ಭಗವತಿ ಕ್ಷೇತ್ರದಲ್ಲಿ ಆಗಿದೆ. ಮತ್ತೊಮ್ಮೆ ನಮಗೆ ಅದು ಹೇಳಲಿಕ್ಕೆ ಸಂತೋಷ ಆಗ್ತದೆ, ಅಷ್ಟು ಸುಂದರವಾಗಿ ನಿರ್ಮಾಣವಂಥ ಈ ದೇವಸ್ಥಾನ ಮತ್ತು ಇದರಲ್ಲಿ ಈಗ ನಡೀತಾ ಇರುವಂಥ ಬ್ರಹ್ಮಕಲಶಾದಿ ಕಾರ್ಯಕ್ರಮಗಳು ಎಲ್ಲವೂ ಕೂಡ ನಿರ್ವಿಘ್ನವಾಗಿ ಅದು ನಡೆದಿದೆ. ಇದರಿಂದಾಗಿ ಮುಂದಿನ ದಿನಗಳಲ್ಲಿ ಎಲ್ಲ ಭಕ್ತರು ಕೂಡ ಇಲ್ಲಿ ಬಂದು ನಿರಂತರವಾಗಿ ಇದರೊಂದಿಗೆ ಪಾಲ್ಗೊಳ್ಳುವಂತೆ ಆಗಲಿ. ಎಲ್ಲ ಭಕ್ತರಿಗೂ ಕೂಡ ತಾಯಿ ಇಷ್ಟಾರ್ಥವನ್ನು ಪೂರೈಸಿ ಅನುಗ್ರಹವನ್ನು ಮಾಡಲಿ ಅನ್ನೋದಾಗಿ ಕೂಡ ಈ ಶುಭ ಸಂದರ್ಭದಲ್ಲಿ ಪ್ರಾರ್ಥಿಸ್ತಾ, ವೇದಿಕೆಯಲ್ಲಿ ಉಪಸ್ಥಿತರಿರುವಂಥ ಅಧ್ಯಕ್ಷರು, ಎಲ್ಲ ಗಣ್ಯ ಅತಿಥಿಗಳಿಗೆ ಈಗ ತಾನೇ ಸೇರಿಕೊಂಡಂತಹ ಉದುಮ ಶಾಸಕರಾದಂಥ CH ಕುಂಜಂಬ ಅವರು, ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರು, ಮುಂಬೈ ಸಮಿತಿಯ ಪದಾಧಿಕಾರಿಗಳು, ಬಂದಂಥ ಎಲ್ಲ ಭಕ್ತ ಬಂಧುಗಳು, ನಮಗೆಲ್ಲರಿಗೂ ನಮ್ಮ ಆರಾಧ್ಯ ಮೂರ್ತಿಗಳಾದ ಶ್ರೀ ದಕ್ಷಿಣಾಮೂರ್ತಿ ಗೋಪಾಲಕೃಷ್ಣ ಸ್ವಾಮಿ ಹಾಗೂ ಸ್ಥಳದಲ್ಲಿ ನೆಲೆಯಾದಂತಹ ತಾಯಿ ಆಯುರಾರೋಗ್ಯ ಭಾಗ್ಯಗಳನ್ನು ನೀಡಿ ಹರಸಲಿ ಅನ್ನೋದಾಗಿ ಈ ಸಂದರ್ಭದಲ್ಲಿ ವಿಶೇಷವಾಗಿ ಪ್ರಾರ್ಥಿಸ್ತಾ, ದೇವಾಲಯ ಈ ಧಾರ್ಮಿಕ ಕ್ಷೇತ್ರ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಹೆಚ್ಚಿನ ಅಭಿವೃದ್ಧಿಯನ್ನು ಕಾಣಲಿ, ಇನ್ನಷ್ಟು ಹೆಚ್ಚಿನ ಅಭಿವೃದ್ಧಿ ಕಾರ್ಯಗಳು ಇಲ್ಲಿ ನಡೆಯಲಿ. ನಾಳೆ ನಡೆಯುವಂತಹ ಪ್ರತಿಷ್ಠಾ ಬ್ರಹ್ಮಕಲಶಾದಿ ಕಾರ್ಯಕ್ರಮಗಳು ಕ್ಷೇತ್ರದ ತಂತ್ರಿಗಳಾದಂಥ ಬಡಾಜ ಗೋಪಾಲಕೃಷ್ಣ ತಂತ್ರಿಯವರ ನೇತೃತ್ವದಲ್ಲಿ ನಡೀತಾ ಇದೆ. ಅವರಿಗೂ ಅವರೊಂದಿಗೆ ಕಾರ್ಮಿಕತ್ವದಲ್ಲಿ ಸಹಕರಿಸುವಂಥ ಎಲ್ಲ ಅರ್ಚಕ ವೈದಿಕ ವರ್ಗದವರಿಗೂ ಈ ಸಂದರ್ಭದಲ್ಲಿ ದೇವರ ಅನುಗ್ರಹವನ್ನು ಕಾಂಕ್ಷಿಸ್ತಾ ಮತ್ತೊಮ್ಮೆ ಎಲ್ಲರಿಗೂ ದೇವರು ಒಳ್ಳೆಯದು ಮಾಡಲಿ ಅನ್ನೋದಾಗಿ ಈ ಸಂದರ್ಭದಲ್ಲಿ ವಿಶೇಷವಾಗಿ ಪ್ರಾರ್ಥಿಸ್ತಾ ಮಾತಿನಿಂದ ವಿರಮಿಸ್ತಾ ಇದ್ದೇನೆ. ಸರ್ವೇ ಜನಾಃ ಸುಖಿನೋ ಭವಂತು. ಓಂ ಶಾಂತಿ ಶಾಂತಿ ಶಾಂತಿ. ಪರಂಪರಾಗತವಾಗಿ ಬಂದಿರುವಂಥ ನಂಬಿಕೆಗಳು ಗಟ್ಟಿಯಾದಾಗ ಧರ್ಮ ಉಳಿಯಲು ಸಾಧ್ಯ ಎಂದು ತಮ್ಮ ಅನುಗ್ರಹ ಸಂದೇಶದಲ್ಲಿ ನುಡಿದಂಥ ಪರಮಪೂಜ್ಯ ಶ್ರೀಗಳಿಗೆ ಸಾಷ್ಟಾಂಗ ಪ್ರಣಾಮಗಳು. ಇದೀಗ ಕಾರ್ಯಕ್ರಮದಲ್ಲಿ ನಮ್ಮ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂಥ ಮಂಜೇಶ್ವರದ ಮಾಜಿ MLA, ಪ್ರಸ್ತುತ ಉದುಮ ಕ್ಷೇತ್ರದ MLA ಕೂಡ ಆಗಿರುವಂಥ CH ಕುಂಜಂಬು ಅವರಿಗೆ ಶಾಲು ಹೊದಿಸಿ ಸ್ಮರಣಿಕೆ ನೀಡಿ ಗೌರವ ಅರ್ಪಣೆ ಮಾಡಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಅವರನ್ನು ಈ ಸಮಾರಂಭಕ್ಕೆ ಪೂರಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಯಾರು? ಶ್ರೀಯುತ ವಿಶ್ವನಾಥ ಕುದೂರು ಕ್ಷೇತ್ರ ಭರಣ ಸಮಿತಿಯ ಅಧ್ಯಕ್ಷರು ಅವರು CH ಕುಂಜಂಬು ಅವರಿಗೆ ಶಾಲು ಹೊದಿಸಿ
ಇದೀಗ ಶಾಸಕರಿಂದ ಶುಭ ಸಂದೇಶ. ആരാധ്യനായ എടനീർ മഠാധിപതി സ്വാമിജി, വേദിയിലുള്ള അതിവിശിഷ്ടരായ വ്യക്തികളെ, സഹോദരി സഹോദരന്മാരെ, 2 മിനിറ്റ് കൊണ്ട് ഞാൻ എൻ്റെ പ്രസംഗം അവസാനിപ്പിക്കാം. ഞാൻ നുള്ളിപ്പാടി അയ്യപ്പ ക്ഷേത്രത്തിലെ ധാർമ്മിക സഭയിൽ പങ്കെടുത്തുകൊണ്ടാണ് അല്പം വൈകിപ്പോയത്. സ്വാമിജി എനിക്കൊന്ന് ഇന്നലെ പോയി അവിടെ നിന്ന് എനിക്ക് തോന്നുന്നു, നാളെ വന്നിട്ടുണ്ട്. അയ്യപ്പ സ്വാമിജിയുടെ ഒരു ക്ഷേത്രമുണ്ട്. ഏതായാലും ഞാൻ 2006-2011 5 വർഷവും തുടർച്ചയായി എല്ലാ ഉത്സവങ്ങളിലും കനില ഭഗവതി ക്ഷേത്രത്തിൽ വന്നിരുന്നു. സ്ഥാനികർക്ക് അപേക്ഷ വാങ്ങിച്ച് എല്ലാവർക്കും ഗവൺമെൻറ്റിൽ നിന്ന് കിട്ടുന്ന ആനുകൂല്യങ്ങൾ വാങ്ങിച്ചു കൊടുത്തിരുന്നു. പിന്നീട് പല കാരണങ്ങളാലും ചില കൊല്ലങ്ങൾ വന്നു, ചില കൊല്ലങ്ങൾ വരാൻ പറ്റിയില്ല. പക്ഷെ ഇന്ന് വന്ന് നോക്കിയപ്പോൾ അതിമനോഹരമായിട്ടുണ്ട്. പഴയ ക്ഷേത്രത്തിൻ്റെ സ്ഥാനത്ത് നവീകരിച്ച് ഏറ്റവും നല്ല ആധുനികമായ നിർമ്മിതി നടത്തി അതിഗംഭീരമായ ഒരു ക്ഷേത്രമാക്കി ഇതിനെ മാറ്റിയെന്നതാണ്. നിർമ്മാണ കമ്മിറ്റി ഞാൻ പ്രത്യേകം അഭിനന്ദിക്കുന്നത്. അതിന് നേതൃത്വം കൊടുത്തവരെ അവിടെ മുമ്പിലും പിമ്പിലുമായിട്ട് ഇരിക്കുന്നുണ്ട്. എല്ലാ ആളുകളും വളരെ നന്നായിട്ടുണ്ട്. സ്വാമിജി, എടനീർ സ്വാമിജി നമ്മുടെ കാസർഗോഡ് ജില്ലയിലെ നമുക്കെല്ലാം ആധ്യാത്മിക കരുത്ത് നൽകുന്ന ഒരു സ്വാമിജിയാണ്. ഏകദേശം 1000 കൊല്ലം മുമ്പ് എടനീർ മഠം ആരംഭിച്ചു. 13ാമത്തെ സ്വാമിജിയാണ് ഇപ്പോഴത്തെ സ്വാമിജി. നേരത്തെ കേശവാനന്ദ ഭാരതി സ്വാമിജി ഉണ്ടാകുമ്പോഴും ഇപ്പോഴും ഞങ്ങൾ അത്യാവശ്യ കാര്യങ്ങൾക്കെല്ലാം നിരന്തരമായി പോവുകയും സംസാരിക്കുകയും ബന്ധപ്പെടുകയൊക്കെ ചെയ്യുന്ന ഒരു മഠമാണ് എടനീർ മഠം. സ്വാമിജി ഇവിടെ വരുന്നു എന്നറിഞ്ഞത് ഞാൻ എങ്ങനെയെങ്കിലും സമയത്തിന് എത്താൻ വേണ്ടിയിട്ടാണ് ഓടിക്കതച്ച് വന്നത്. സ്വാമിജി തന്നെ ഇപ്പോൾ ഒരു ശാലക്കെട്ട് ആശീർവദിച്ചല്ലോ, അതിയായ സന്തോഷമുണ്ട്. സ്വാമിജിയുടെ നമ്മുടെ സ്വാമിജിയെ കുറിച്ച് പറയുമ്പോൾ നമ്മുടെ ജില്ലക്ക് കുറേ പ്രത്യേകതയുണ്ടല്ലോ. നാനാജാതി മതസ്ഥർ, വ്യത്യസ്തമായ ആചാരാനുഷ്ഠാനങ്ങളൊക്കെയുള്ള നമ്മുടെ സമൂഹം, അത് പ്രത്യേകിച്ച് നമ്മുടെ ജില്ല. ഈ മനുഷ്യരെല്ലാം ഒരുപോലെ കാണുന്ന സ്വാമിജിയാണ് ഇപ്പോഴത്തെയും മുമ്പത്തെയും സ്വാമിജി. അതിൻ്റെ പ്രത്യേകത അവിടെ ജാതിയോ മതമോ ഭാഷയോ വേഷമോ ഒന്നിനും ഒരു വേർതിരിവുമില്ല. എല്ലാ മനുഷ്യനെയും ഒരുപോലെ കാണുന്ന മതേതരത്വത്തിൻ്റെ ഒരു കാവലാളായിട്ടാണ് എടനീർ സ്വാമിജി ഇപ്പോൾ പ്രവർത്തിക്കുന്നത്. അത് നമുക്ക് കാസർഗോഡിൻ്റെ ഒരു ഭാഗ്യമായി തന്നെ കാണാം. അപ്പോൾ അതുകൊണ്ട് ഞാനിപ്പോൾ തെരഞ്ഞെടുപ്പിന് മത്സരിക്കുമ്പോൾ വീണ്ടും മത്സരിച്ച സമയത്ത് മത്സരിക്കുന്നു എന്ന് പറയാൻ എടനീർ സ്വാമിജിയുടെ അടുത്ത് പോയപ്പോൾ ഇതുപോലൊരു ഷാളിട്ട് ജയിച്ച് വരണമെന്ന് പറഞ്ഞ് വിട്ടതാണ്. 4-ാം തീയതി എണ്ണുമ്പോൾ ജയിക്കുമെന്നാണ് ഞാൻ പ്രതീക്ഷിക്കുന്നത്. സ്വാമിജിയുടെ ആ അനുഗ്രഹം ഏതായാലും ജയത്തിലേക്ക് എത്തുമെന്ന് തന്നെയാണ് ഞാൻ പ്രതീക്ഷിക്കുന്നത്. ജയിച്ചു കഴിഞ്ഞാൽ വീണ്ടും എടനീർ മഠത്തിലേക്ക് ഒരു യാത്ര കൂടി ഉണ്ട്. ജയിച്ചാൽ തോറ്റാലൊക്കെ പോകാൻ കാര്യം, ജയിച്ചാൽ വിജയിച്ചു എന്നതിൻ്റെ പേരിലൊരു പോക്കുണ്ട്. അതുപോലെ തന്നെ ഇവിടെ പല സ്ഥലങ്ങളിൽ ഞാൻ പോകാത്ത ക്ഷേത്രങ്ങളോ ആരാധനാലയങ്ങളോ വളരെ കുറവായിരിക്കും. കഴിഞ്ഞ 10-20 കൊല്ലത്തിനിടയിൽ എത്രയോ സ്ഥലത്ത് ഞങ്ങൾ പോവുകയും ബന്ധപ്പെടുകയും ചെയ്തിട്ടുണ്ട്. പഴയ സുഹൃത്തുക്കളെല്ലാം ഒന്നുകൂടി കാണാനും ഇവിടെ വരാനും കഴിഞ്ഞതിൽ അതിയായ സന്തോഷം രേഖപ്പെടുത്തി ഈ ധാർമ്മിക സഭയ്ക്ക് എല്ലാവിധ ಆಶಂಸೆಗಳನ್ನು ನೆರೆದುಕೊಂಡು ഞാൻ എൻ്റെ വാക്കുകൾ ಅವಸಾನಿಪಿക്കുന്നു. ಉತ್ತಮ ಸಂದೇಶವನ್ನು ನೀಡಿ ಕಾರ್ಯಕ್ರಮಕ್ಕೆ ಶುಭ ಹಾರೈಸಿದ ಮಾಜಿ ಶಾಸಕರಾದ ಶ್ರೀ ಎಚ್ ಕುಂಜಂಬು ಅವರಿಗೆ ಧನ್ಯವಾದಗಳು. ಇದೀಗ ಉದ್ಯಾವರ ಮಾಡ ಕ್ಷೇತ್ರಕ್ಕೆ ಮತ್ತು ಕನಿಲ ಭಗವತಿ ಕ್ಷೇತ್ರಕ್ಕೆ ಅವಿನಾಭಾವ ಸಂಬಂಧ ಇದೆ. ಬಹಳ ಪುರಾತನ ಕಾಲದಿಂದಲೇ ಇರುವಂತಹ ಒಂದು ಸಂಬಂಧ ಇವತ್ತಿಗೂ ಉಳಿದುಕೊಂಡಿದೆ. ಅಲ್ಲಿನ ಉದ್ಯಾವರ ಶ್ರೀ ಅರಸು ದೈವಗಳ ಮಾಡದ ಮಾಜಿ ಆಡಳಿತ ಮುಕ್ತೇಸರಾದಂಥ ಶ್ರೀಯುತ ಡಾಕ್ಟರ್ ಜಯಪಾಲ್ ಶೆಟ್ಟಿ ಅವರು ಇದೀಗ ಶುಭ ನುಡಿಯನ್ನು ಮಾಡಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಪೂಜ್ಯ ಶ್ರೀಗಳು ಇದೀಗ ನಮ್ಮ ಕಾರ್ಯಕ್ರಮದಿಂದ ನಿರ್ಗಮಿಸ್ತಾ ಇದ್ದಾರೆ. ಎಲ್ಲರೂ ಪೂಜ್ಯರು ತೆರಳುವಂಥ ಸಂದರ್ಭದಲ್ಲಿ ಎದ್ದು ನಿಂತು ಗೌರವಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಪೂಜ್ಯ ಶ್ರೀಗಳಿಗೆ ಎಲ್ಲರ ಪರವಾಗಿ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಶಾಸಕರು ಕೂಡ ನಿರ್ಗಮಿಸ್ತಾ ಇದ್ದಾರೆ. ಅವರ ಉಪಸ್ಥಿತಿಯನ್ನು ಗೌರವಿಸುತ್ತಾ ಅವರಿಗೂ ಕೂಡ ನಮ್ಮ ಜೀರ್ಣೋದ್ಧಾರ ಸಮಿತಿ ಮತ್ತು ಭರಣ ಸಮಿತಿ ಮತ್ತು ಎಲ್ಲ ಸಮಿತಿಗಳ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಮರ್ಪಿಸುವುದರ ಜೊತೆಗೆ ಪೂಜ್ಯ ಸ್ವಾಮೀಜಿಗಳಿಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸ್ತಾ ಇದ್ದೇವೆ. ಇದೀಗ ಡಾಕ್ಟರ್ ಜಯಪಾಲ್ ಶೆಟ್ಟಿ ಅವರಿಂದ ಶುಭ ಸಂದೇಶ. ಪ್ರಥಮವಾಗಿ ಸ್ಥಳೀಯ
ಕಣಿಲ ಭಗವತಿ ಮಾತೆಗೆ ಪ್ರಣಾಮವನ್ನು ಸಲ್ಲಿಸ್ತಾ ನಮ್ಮ ಆರಾಧ್ಯ ದೇವರಾದಂತಹ ಉದ್ಯಾವರ ಅರಸು ದೈವಗಳಿಗೆ ಮನಸ್ಸಿನಲ್ಲೇ ಪ್ರಾರ್ಥಿಸ್ತಾ ಈ ಒಂದು ಶುಭ ಸಮಾರಂಭದಲ್ಲಿ ಒಂದು ಅವಕಾಶ ಮಾಡಿಕೊಟ್ಟ ಇಲ್ಲಿಯ ಪ್ರಾಯಶಃ ನಾನು ಉದ್ಯಾವರ ದೈವಸ್ಥಳದ ಪ್ರತಿನಿಧಿಯಾಗಿ ಬಂದಾಗೆ ನನಗೊಂದು ಅನಿಸ್ತದೆ. ಯಾಕಂದರೆ ಇಲ್ಲಿಯವರು ಉದ್ಯಾವರ ಶ್ರೀ ದೈವಸ್ಥಳಕ್ಕೆ ಗೌರವ ಕೊಟ್ಟು ನಮ್ಮ ಆಸುಪಾಸಿನ ಉದ್ಯಾವರದಲ್ಲಿ ಯಾರೆಲ್ಲ ಸೇವೆ ಸಲ್ಲಿಸಿದ್ದಾರೆ ಅವರನ್ನು ಕರೆಯುವಂಥ ಒಂದು ರೂಢಿಯನ್ನು ಅವರು ಬೆಳೆಸಿದ್ದಾರೆ ಕಾಣ್ತದೆ. ಹಾಗಿರುವಾಗ ಇಲ್ಲಿಯ ಜೀರ್ಣೋದ್ಧಾರ ಸಮಿತಿ, ಬ್ರಹ್ಮಕಲಶ ಸಮಿತಿ ಇವರಿಗೆ ನನ್ನ ಹೃತ್ಪೂರ್ವಕವಾದ ಅಭಿನಂದನೆ ಸಲ್ಲಿಸ್ತೇನೆ. ಬಂಧುಗಳೇ, ಈ ಕಾಸರಗೋಡು ಎಂಬುದು ಸಪ್ತಭಾಷಾ ಸಂಗಮ ಸ್ಥಳ. ಈಗ ತಾನೇ ಶ್ರೀ ಸ್ವಾಮಿಗಳು ಕನ್ನಡದಲ್ಲಿ ಮಾತಾಡಿದರು. ಅದೇ ರೀತಿ ನಮ್ಮ ಕುಂಜಮ್ಮನವರು ಮಲಯಾಳಿಯಲ್ಲಿ ಮಾತಾಡಿದರು. ನಾನು ಯಾಕೆ ತುಳುವಿನಲ್ಲಿ ಮಾತಾಡಲಿಕ್ಕೆ ಬಾರ್ದಂತ ನನ್ನ ಮನಸ್ಸಿನಲ್ಲಿ ಇದೆ. ಹಾಗಿರುವಾಗ ನಾನು ನನ್ನ ಭಾಷಣವನ್ನು ತುಳುವಿನಲ್ಲಿ ಮುಂದುವರಿಸ್ತೇನೆ. ಬಂಧುಗಳೇ, ಇಂಥ ಇಂಚಿನ ಒಂಜಿ ಭಗವತಿನ ಯಾನು ಸಾಧಾರಣ 10-20 ವರ್ಷದಿಂಚಿ ಈ ಕ್ಷೇತ್ರ ಬರೋದಿಲ್ಲ. ಆಂಡ್ಲ ಅಪಗದ ಇತ್ತಿನ ಈ ಮಂದಿರಲ್ಲ ಇನ್ನಿತ ಈ ಬೆಳವಣಿಗೆ ತೂನಾಗ ಮಸ್ತ್ ಎಂಕ್ ಬಂಜಿ ಜಿಂಜಿದು ಬರ್ತಂಡು ದಾಯ ಪಣ್ಣಗ ಆತು ಪೊರ್ಲುದ ಮಂದಿರನು ಪಲಿ ಮೆಗ್ದಿ ಇಂಚಪುರ ಕೆಲವೊಂಜಿ ಗುಡಿಗಳು ಪುರ ತೂನಾಗ ಭಾರಿ ಸಂತೋಷ ಆಪುಂಡು. ಆಂಡ್ಲ ನೆಕ್ ಚುಕ್ಕಾಣಿ ಬತ್ತಿನಗಳು ನಂಗೆ ತಿಕ್ಕೋಡು ಅವು ಚುಕ್ಕಾಣಿ ಬತ್ತುನ ತಿಕ್ಕುನ್ ಬಂಡ ನಂಗೆ ಅವು ಅಂಚನೆ ದಿಕ್ಕುನತ್ತು ಅವು ಆ ದೇವರೇ ತೊಯಪಾದು ಗೊರ್ಪುನ ಇಂದು ಅಂಚನೆ ಹತ್ರ ಮುಲ್ಪ ಈ ಚುಕ್ಕಾಣಿ ಬತ್ತಿನ ವಿಶ್ವನಾಥ ಕುದುರ್ಲ ಅಂಚನೆ ಎಂಗಲ್ನ ಪದ್ಮನಾಭ ಕಡಪುರ್ಲ ಮೆಕ್ಲು ನಿಜವಾದ ಬಾರಿ ದೈವನಿಷ್ಠೆಡ್ ಭಕ್ತಿ ನಡಪುನಕ್ಲು ಅಂಚನೆ ಹತ್ರ ನಿಕ್ಲಿನ ಪತ್ತೊಂದು ಈ ಕೆಲಸವನ್ನು ಭಾರಿ ಪೊರ್ಲುಡು ಮಲ್ತು ತೊಯಪಾದಿರು ಐಕ್ಲ ಯಾನು ಎನ್ನ ಉದ್ಯಾವರದ ಪರಿಸರದ ಉದ್ಯಾವರದ ದೈವಸ್ಥಳದ ಪರವಾದ ನಿಕ್ಲೆಗೆ ಅಭಿನಂದನೆ ಸಲ್ಲಿಸಾವ. ಬಂದುಲೆ ಎಂಕೊಂಜಿ ಇಂದು ಯೋಗಾನ್ ಪನ್ಪೆ ದಾಯ ಪನ್ನಾಗ ಎಂಕಲ ತಿಕ್ಕಿನ ಅವಕಾಶ ಭಾರಿ ಸಂತೋಷ ಆಪುಂಡು. ದಾಯ ಪನ್ನಾಗ ಈ ಎಲ್ಲೆಡು ಯಾನು ಪುಟ್ಟುದು ಬಲತಿನ ಮುಲ್ಕಿ ಪನ್ಪುನ ಬಪ್ಪನಾಡದ ಪ್ರದೇಶಡು ಯಾನು ಎನ್ನ ವಿದ್ಯಾಭ್ಯಾಸನ ಪತ್ತೊಂದು ಯಾನ ಬೆಳವಣಿಗೆಯನ್ನು ಕಂಡುಕೊಂಡಿನೇ ಅವಳು ಯಾನು ಪ್ರತಿ ಎಂಕುಲು ಎಲ್ಲೆಡುಪ್ಪುನಾಗ ವಿದ್ಯಾರ್ಥಿ ಜೀವನಡು ಪ್ರತಿ ಎಂಕಲ್ನ ವರ್ಷದ ಬಪ್ಪನಾಡದ ಉತ್ಸವದ ಸಮಯಡು ನಿತ್ಯದ ಬಳಿಕೆ ಎಂಕುಲು ಪೋಪುನೊಂಜಿ ರೂಢಿಂಡು. ಅವೇ ರೀತಿ ಅಲ್ಪ ಈ ಬಪ್ಪನಾಡದ ಈ ಜಾತ್ರೆಗೆ ಪ್ರತಿ ವರ್ಷಲ ಈ ಸಸಿತಿಲ್ದ ಭಗವತಿಲು ವರ್ಷಡು 2 ದಿನದ ಭೇಟಿ ಉಂಡು. ಅವು ಕೊಡಿಯೇರ್ನಾನಿ ರಥೋತ್ಸವದಾನಿ ಬ್ರಹ್ಮ ರಥೋತ್ಸವದಾನಿ ಕೊಡಿಯೇರ್ನಾನಿ ಆನೆ ಎಂಕುಲು ಎಲ್ಲೆಡಿಂಚಿಲ ತೂಪ ಭಾರಿ ತೂವರೆ ಪೊರ್ಲವು ಆ ಭೇಟಿ ಬನ್ಪುನ ದೇವಸ್ಥಾನದ ಎದುರುಡು ದೀಪನು ಕೈಟ್ ಪತ್ತೊಂದು ಆ ನೃತ್ಯ ತೂವಡು. ಅವೇ ರೀತಿ ಅಕುಲು ಆಯ್ದನು ಪತ್ತೊಂದು ನೃತ್ಯ ಮಲ್ಪುನೆನ್ ತೂನಗ ಅವು ನಿಜವಾದ ಭಾರಿ ಖುಷಿ ಆಪುಂಡು. ಅಂಚಿನ ಭೇಟಿಲ ನಮ್ಮ ತೂವೊಂದು ಎಲ್ಲೆಡು ಬತ್ತದು. ಅವೇ ರೀತಿ ನಮ್ಮ ಪದವಿಯಾಂಡು ಈ ಮೆಡಿಕಲ್ದ MBBS ಆಯನೆ ಯಾನ್ ಎನ್ನ ಮುಲ್ಕಿದ ಊರು ಎನ್ನ ಫಾದರ್ನ ಊರು ಅಂಚನೆ ಎನ್ನ ಈ ಪದವಿ ಪತ್ತೊಂದು ಮುಲ್ಪದ ಉದ್ಯಾವರ ಮಾಡೋಗು ಬತ್ತೆ 1976 ಎನ್ನ ಊರು ತಲಪಾಡಿ ದೊಡ್ಡ ಮನೆದೊಂದು ಮೂಲ ಬನ್ನಗ ತೂನಗ ಎಂಕೊಂಜಿ ಬಾರಿ ದಾದನ ಯಾನು ಬೈದೇನ. ಅವೇ ರೀತಿ ಎನ್ನ ಹಿರಿಯಕುಲು ದಾದನ ಕಾರಣ ಅಂತೋಡು ಉಂತಾದಿನ ಕೆರೆ ದೀಪದ ಅವಕಾಶ ದಿಕ್ಕಂಡು ಅವೇನು ಪುನರ್ನಿರ್ಮಾಣ ಮಲ್ಪುನಗ ಆ ಕೆರೆ ದೀಪಲ ಕಟ್ಟೆಲ್ಲ ಪುನರ್ನಿರ್ಮಾಣ ಮಲ್ಪುನಗ ಎಂಕ್ಲ ಅಲ್ಪ ಸೇವೆ ಮಲ್ಪುನ ಅವಕಾಶ ದಿಕ್ಕಂಡು. ಅವು ಸಾಧಾರಣ 92 ಬಣ್ಣಗ ಮಾಜಿ ಅಧ್ಯಕ್ಷರಾಯನ
ದಿವಂಗತ ಕೋಚನ್ ಪಟ್ಲ ಬುಡ್ನ ಸಮಯಡು ಯಾನ ಅಲ್ಪ ಆಡಳಿತ ಬತ್ತಿಯಾನು ಆಡಳಿತ ಬತ್ತೊಂದು ಅಂಚನೆ ಪೋನಾಗ ಒಂಜಿ ಮುಲ್ಪದ ಕೆಲವೊಂಜಿ ಪ್ರಶ್ನೆಡು ಮುಲ್ಪದಕ್ಲೆಗೆಲ್ಲ ತೋಜಿನ್ಗೆ ಉದ್ಯಾವರುಗಳ ಈ ಕನಿಲ ಭಗವತಿ ಕ್ಷೇತ್ರಗಳ ದುಂಬುದಿಂಚಲ ಭೇಟಿ ಇತ್ತು ಅವು ಕಾರಣ ಅಂತೋಡು ಉಂತುದಿತ್ತು ನನ್ನದು ಅವೇ ರೀತಿ ಅವು ಸಾಧಾರಣ ಎಂಕ ಡೌಟು 100 ವರ್ಷದ ಮಿತ್ತು ಆದುಪೋಡು ಅವೇ ರೀತಿ ಅಲ್ಪಲ ಒಂಜಿ ಭೇಟಿ ಆವಂದಿತ್ತಿನ ಉದ್ಯಾವರದ ಭಗವತಿನೆಲ್ಲ ಭೇಟಿ ಉಂತುದಿತ್ತು ಅಂಚ ಅವೇನು ವಿಮರ್ಶೆ ಮಲ್ಪನಾಗ ರಡ್ಡು ಗಡ್ಡೆಟ್ಲ ಪ್ರಶ್ನಾ ಚಿಂತನೆ ಮಲ್ಪನಾಗ ಅವು ನಡ್ತೊಂದು ಬರಡು ಆಂಡು ಅಂಚ ಊರದಕ್ಕಲು ಪೂರ ಸೇರ್ದು ಪ್ರತಿಯೊಂದು ಸಮಾಜದಕ್ಕಲು ಈ ಭೇಟಿನ ಮುಂದುವರಿಸೋಡು ಈ ಕಲೆ ಪನ್ನಗ ರಡ್ಡು ಕಡೆತಲ್ಲ ಶಕ್ತಿ ಸಾನ್ನಿಧ್ಯ ವೃದ್ಧಿ ಆವಡು ಮನ್ಪನೊಂಜಿ ಎಡ್ಡೆ ನೆಟ್ಟು ಮನಸ್ಸುದಿದು ಅವೇನು ಆ ಭೇಟಿನ ನಮ್ಮ ಮುಂದುವರಿಸೋದು ಅವಳ ಎನ್ನ ಆಡಳಿತ ಸಮಯ ಬೈದಿನಿ ಅಂಚನೆಡ ತಂದೊಂಜಿ ಎಂಕು ಯೋಗ ಭಾಗ್ಯ ಅಂದ್ ಯಾನು ಎನ್ವೇನು ಅವೇ ರೀತಿ ಇಂಚಿನ ಒಂಜಿ ಕ್ಷೇತ್ರಡು ನಮ್ಮ ಇತ್ತ ಪದ್ಮನಾಭ ಕಡಪುರ ಮಲ್ದೇರು ಅವು ಹಿರಿಯರ್ದ ಆತಿನಿಂದಲ ಯಾನು ಪನ್ಪುಜಿ ದೈವ ಚಿತ್ತ ಈರು ನಿಮಿತ್ತ ಮಾತ್ರ ಅವೇ ರೀತಿ ಪ್ರತಿಯೊರಿಗೆಲ್ಲ ಒಂಜಿ ಜೀವನದ ಒಂಜಿ ಅವಕಾಶ ದಿಕ್ಕುಂಡು ದೈವ ಸೇವೆ ಮಲ್ಪುನ ಅವೇನು ನಮ್ಮ ವಾರೀತಿ ಸದುಪಯೋಗ ಮಲ್ಪ ಆಯ್ತ ಮಿತ್ತು ಪೋಪುಂಡು ಅಂಚರ ಇನಿ ಇತ್ತೆ ಮಲ್ದಿನ ಈ ಕೆಲಸ ಸದುಪಯೋಗ ಆತಂಡು ಅವು ಮಾತ್ರ ದೈವಲ್ನ ಅನುಗ್ರಹದ ಆತಿನಿಂದ ಒಂದು ಯಾನ್ ಪನ್ಪೇನು ಮುಖ್ಯವಾದ ಮುಲ್ಪದ ಭಗವತಿನಾಲ ಅಂಚನೆ ಎಂಕಲ್ನ ಉದ್ಯಾವರದ ಅರಸುಲ್ನ ದೈವಲ್ನೆಲ್ಲ ಕ್ರಪೆಟ್ಟು ಈ ಮುಲ್ಪದ ಕೆಲಸ ಪೊರ್ಲುಡೆ ಆತಂಡು ಜನ ಕೊಂಜಿ ಪನ್ಪೇನು ನಂಗೆ ಹೊರರ ದೈವ ಬಲ ಉಪ್ಪಂದೆ ಓವುಲಾಪುಜಿ ಜನ ಬಲ ಉಪ್ಪುಂಡು ಹಣ ಬಲ ಉಪ್ಪುಂಡು ಬಾಕಿದಲ ಪೂರ ಉಪ್ಪುಂಡು ಬಲ ಉಪ್ಪುಂಡು ಆನ್ಲ ಈ ಜನಬಲ ದೈವ ಬಲ ಇತ್ತನಲ್ಲ ದೈವ ಬಲ ಕೂಡ್ದು ಬತ್ತಿ ಜನ ಓವುಲ ಕೆಲಸ ಆಪುಜಿ ಅಂಚಿನ ನೆಟ್ಟು ಇನಿತ ಈ ಮುಲ್ಪದ ಈ ಕಣ್ಣಿಲ ಕ್ಷೇತ್ರಡು ಪೂರಲ ಮೂಜಲ ಬಲ ಎಡ್ಡೆ ರೀತಿಯ ತೆಗೆದು ದೈವ ಕ್ಷೇತ್ರ ಬೆಳಗೊಂದುಂಡು ನನಾತೊಂದು ಮಿತ್ತುಗು ಈ ಕ್ಷೇತ್ರ ಬೆಳಗಡು ಐಕ್ ಪೂರಲ ಎಡ್ಡೆ ಚಿಂತನೆ ಮಲ್ತದ ಮುಲ್ಪದ ಕುಲ್ಲ ಅಂಚನೆ ಪೂರ ಭಗವತ್ ಭಕ್ತರು ನೆಕ್ಕೆ ಎಡ್ಡೆ ರೀತಿಯ ಸಹಕಾರ ಕೊರ್ದು ನನ್ನ ಮಿತ್ತುಗಾಪನ ಕೆಲಸನು ಅಭಿವೃದ್ಧಿದ ಕೆಲಸನು ಮಲ್ತೊಂದು ಪೊಯ್ದು ಮನ್ಪು ಯಾನೊಂಜಿ ರೆಡ್ ಪಾತೆರ ಪಂಡದು ಮುಲ್ಪದ ಎಂಕ್ ಅನು ಮಲ್ತು ಕೊಡ್ತಿನ ಪ್ರತಿಯೊರಿಗೆಲ್ಲ ಅಭಿನಂದನೆ ಸಲ್ಲಿಸೋದು ರೆಡ್ ಪಾತ್ರೆ ಉಂತಾವೆ. ಜೈ ಹಿಂದ್. ಕಾರ್ಯಕ್ರಮಕ್ಕೆ ಶುಭವನ್ನು ಹಾರೈಸಿದ ಡಾಕ್ಟರ್ ಜಯಪಾಲ್ ಶೆಟ್ಟಿ ಅವರಿಗೆ ಧನ್ಯವಾದಗಳು. ಕಾರ್ಯಕ್ರಮದಲ್ಲಿ ಮುಂದಕ್ಕೆ ಅನೇಕ ಧಾರ್ಮಿಕ ಸಾಮಾಜಿಕ ಕ್ಷೇತ್ರಗಳಲ್ಲಿ ತನ್ನನ್ನು ತೊಡಗಿಸಿಕೊಂಡು ಕ್ಯಾಂಪ್ಕೋದ ಮಾಜಿ ನಿರ್ದೇಶಕರು ಆಗಿರುವಂತಹ ಮತ್ತು ಪ್ರಸ್ತುತ ಮಂಜೇಶ್ವರ ತಾಲೂಕು ಜನಜಾಗೃತಿ ವೇದಿಕೆಯ ಅಧ್ಯಕ್ಷರು ಆಗಿರುವ ಶ್ರೀಯುತ ಡಾಕ್ಟರ್ ಜಯಪ್ರಕಾಶ್ ನಾರಾಯಣ್ ತೊಟ್ಟತೋಡಿ ಅವರಿಂದ ಶುಭ ಸಂದೇಶ. ಪ್ರೀತಿಯ ಬಂಧುಗಳೇ, ಬಹುಶಃ ಭರತಖಂಡದಲ್ಲಿ ನಾವೆಲ್ಲರೂ ದೇಶವನ್ನು ತಾಯಿ ಭಾರತಿ ಅಂತ ಆರಾಧಿಸ್ತೇವೆ. ಪ್ರಕೃತಿಯನ್ನು ಕೂಡ ತಾಯಿಯ ರೂಪದಲ್ಲೇ ನೋಡ್ತೇವೆ. ನದಿಗಳನ್ನು, ಮರಗಿಡಗಳನ್ನಿರ್ಬೋದು ಅಥವಾ ಪ್ರತಿಯೊಂದರಲ್ಲಿ ಕೂಡ ತಾಯಿಯ ರೂಪದಲ್ಲಿ ಕಾಣುವಂತಹ ನಮ್ಮ ಸಮಾಜ ಇಲ್ಲಿ ಒಂದು ಅದ್ಭುತವಾದಂತಹ ಒಂದು ಭಗವತಿ ಮಂದಿರವನ್ನು ಇವತ್ತು ನಾಳೆ ಬ್ರಹ್ಮಕಲಶ ಆಗಿ ನಾವೆಲ್ಲರೂ ಕಣ್ತುಂಬಿಸಿಕೊಳ್ಳಲಿಕ್ಕಿದ್ದೇವೆ. ಅಂತಹ ತಾಯಿ ಭಗವತಿಗೆ ನನ್ನ ಮೊದಲ ನಮನಗಳನ್ನು ಸಲ್ಲಿಸ್ತಾ ಇದ್ದೇನೆ. ವೇದಿಕೆಯಲ್ಲಿ ಈಗಾಗಲೇ ಪರಪೂಜ್ಯ ಶ್ರೀ ಶ್ರೀ ಸಚ್ಚಿದಾನಂದ ಭಾರತಿ ಸ್ವಾಮೀಜಿಯವರು ನಮ್ಮೆಲ್ಲರನ್ನು ಹರಸಿ ಹೋಗಿದ್ದಾರೆ. ಅವರಿಗೆ ಕೂಡ ಶಿರಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸ್ತಾ, ಇಂತಹ ಒಂದು ಅದ್ಭುತವಾದ ಕ್ಷೇತ್ರ ಆಗಬೇಕಿದ್ರೆ ಬಹುಶಃ ಕಾಶಿ ವಿಶ್ವನಾಥನು ದಕ್ಷಿಣ ಕೇರಳದ ಪದ್ಮನಾಭನು ಒಟ್ಟಿಗೆ ಸೇರಿದ್ದಾರೆ ಅಂತ ನಾನು ಭಾವಿಸ್ತೇನೆ. ವಿಶ್ವನಾಥ ಕುದುರು ಅವರು ಇದ್ದಾರೆ, ಪದ್ಮನಾಭ ಕಡಪುರ ಅವರು ಇಲ್ಲಿದ್ದಾರೆ. ಬಹುಶಃ ಅವರಿಬ್ಬರ ಆಶೀರ್ವಾದ ಇವರಿಬ್ಬರ ಮೇಲೆ ಸಂಪೂರ್ಣ ಇತ್ತು. ಅವರೊಂದಿಗೆ ಉಳಿದವರೆಲ್ಲ ಸೇರಿಕೊಂಡು ಬಹುಶಃ ಕಳೆದ ನವೆಂಬರ್ನಿಂದ ತೊಡಗಿ 1.5 ವರ್ಷವೂ ಇನ್ನು ಪೂರ್ತಿ ಆಗಲಿಲ್ಲ. ಅದರೊಳಗೆ ಇಂತಹ ಒಂದು ಕ್ಷೇತ್ರ ನಿರ್ಮಾಣ ಆಗಿದೆ. ಅದಕ್ಕೆ ಅವರಿಬ್ಬರ ಆ ದೇವರುಗಳ ವಿಶ್ವನಾಥನು ಶ್ರೀಹರಿಯು ಪದ್ಮನಾಭನ ಸಹಕಾರ ಖಂಡಿತವಾಗಿ ಇತ್ತು. ಅದು ನಿಮ್ಮ ಮೇಲೆ ಇದೆ ಅಂತ ಭಾವಿಸ್ತೇನೆ. ಹಾಗಾಗಿ ವೇದಿಕೆಯಲ್ಲಿರುವಂಥ ಅಧ್ಯಕ್ಷರಿಗೆ ಮತ್ತು ವೇದಿಕೆಯಲ್ಲಿರುವಂಥ ಎಲ್ಲ ಗೌರವಾನ್ವಿತ ಗಣ್ಯರನ್ನು, ಹಾಗೆ ಸೇರಿದ ಸಜ್ಜನ ಬಂಧುಗಳನ್ನು, ತಾಯಂದಿರನ್ನು ಕೂಡ ವಂದಿಸ್ತಾ, ಕಲೀಲಾ ಕ್ಷೇತ್ರ ಭಾಳ ಹಿಂದಿನಲ್ಲೇ ನನಗೆ ಗೊತ್ತು. ಬಹುಶಃ ನ್ಯಾಷನಲ್ ಗ್ಯಾರೇಜ್ನ ರಾಘವಣ್ಣ ಇರುವಾಗ 78-80 ಇಸವಿಯಲ್ಲಿ ಬಂದಿದ್ದೆ. ಆ ಸಮಯದಿಂದ ಬಾಲ್ಯಪ್ರಾಯದಿಂದ ಬರ್ತಾ ಇದ್ದಂಥ ಕ್ಷೇತ್ರ, ನೋಡಿ ಹೋಗ್ತಾ ಇದ್ದಂಥದ್ದು. ಇವತ್ತು ಇನ್ನೊಂದು ರೀತಿಯಲ್ಲಿ ಕಂಗಳಿಸ್ತಾ ಇದೆ. ಬಹುಶಃ ದೇವಸಭೆಯೋ ಅಥವಾ ನಾವೆಲ್ಲರೂ ದೇವಲೋಕ ಕಾಣಲಿಲ್ಲ, ಹಿಂದೆ ಕೂಡ ಚಂದವಾಗಿತ್ತು. ಆದರೆ ಇವತ್ತಂತೂ ಆ ಶಿಲಾಮಯವಾದ ಸುತ್ತು ಗೋಪುರಗಳೊಂದಿಗೆ
ಯಥಾಸ್ಥಿತಿಯಲ್ಲಿ ಕಾಪಾಡಿದಂತಹ ಮರದ ಕೆತ್ತನೆಗಳ ಕೆಲಸ ಕುಸರಿ ಕಾರ್ಯಗಳೊಂದಿಗೆ ಕಂಗೊಳಿಸ್ತಾ ಇರುವಂತಹ ಪೂರ್ತಿ ಕ್ಷೇತ್ರ ಇದೆಯಲ್ಲ, ಅದು ದೇವಸಭೆಯನ್ನು ಮಯಸಭೆಯದ್ದು ಒಂದು ನೆನಪನ್ನು ಒದಗಿಸಿಕೊಡ್ತದೆ. ಮತ್ತು ಆ ಮೇಲಿನ ಗೋಪುರ ನಮಗೆ ಹೊಸಂಗಡಿಯಿಂದಲೂ ಹೈವೇಯಲ್ಲಿ ಹೋಗುವಾಗ ಇದೇನೊಂದು ಇಲ್ಲಿ ಉದ್ಭವ ಆಗಿದೆ ಅಂತ ಕಾಣುವ ರೀತಿಯಲ್ಲಿದೆ. ಅದಕ್ಕಾಗಿ ಶ್ರಮಿಸಿದಂತಹ ಇಲ್ಲಿ ಎಲ್ಲ ಕಾರ್ಯಕರ್ತ ಬಂಧುಗಳು, ಅವರು ಒಂದು ಸಮಾಜವೋ ಇನ್ನೊಂದು ಸಮಾಜವೋ ಅಂತ ನಾನು ಹೇಳಲಿಕ್ಕೆ ಹೋಗೋದಿಲ್ಲ, ಬಹುಶಃ ಭಕ್ತಿ ಶ್ರದ್ಧಾಪೂರ್ವಕವಾಗಿ ತ್ರಿಕರಣ ಪೂರ್ವಕವಾಗಿ ಇದಕ್ಕೆ ಶ್ರಮಿಸಿದ ಎಲ್ಲ ಬಂಧುಗಳಿಗೆ ಕೂಡ ಮತ್ತು ಅದಕ್ಕೆ ನಿರ್ಮಾಣದಲ್ಲಿ ನೇತೃತ್ವವನ್ನು ವಹಿಸಿದಂಥ ಹಿರಿಯರಿಗೆ ಕೂಡ ಅಭಿನಂದನೆಯನ್ನು ಕೊಡಲೇಬೇಕಾಗಿದೆ. ಈ ಕ್ಷೇತ್ರಕ್ಕೆ ಧರ್ಮಸ್ಥಳದ ಪರಪೂಜ್ಯ ಕಾವಂದರು ಹಾಗೆ ಮಂಜುನಾಥ ಸ್ವಾಮಿಯ ಪ್ರಸಾದವೂ ಒದಗಿದೆ. ಅದನ್ನು ಕೊಡಲಿಕ್ಕೂ ಇಲ್ಲಿಗೆ ಬಂದಂತಹ ಆ ಸಂದರ್ಭದ ನೆನಪಿದೆ. ಬಹುಶಃ ಒಂದು ದೊಡ್ಡದಾದ ಮೊತ್ತವನ್ನು ಕ್ಷೇತ್ರದಿಂದ ಒದಗಿಸಿಕೊಟ್ಟಿದ್ದಾರೆ. ಇವತ್ತು ಬೇರೆ ಬೇರೆ ಅನ್ಯಾನ್ಯ ಕಾರಣಗಳು ಅನಾರೋಗ್ಯವೂ ಅಲ್ಲದಿದ್ದರೆ ಬಹುಶಃ ಇವರ ಪ್ರಯತ್ನಕ್ಕೆ ಮತ್ತು ಒತ್ತಡಕ್ಕೆ ಒತ್ತಾಯಕ್ಕೆ ಕಾವಂದರು ಬರ್ತಿದ್ರು ಏನೋ. ಬಂದರೆ ಇಂತಹ ಶಿಲಾಮಯ ಮತ್ತು ಉಳಿದ ಎಲ್ಲ ಕೆಲಸಗಳನ್ನು ಕಂಡು ಅವರು ಬಹಳ ಖುಷಿ ಪಡ್ತಿದ್ರು. ಯಾಕೆಂದರೆ ಅವರು ಬೇರೊಂದು 2-3 ಕಡೆಯಲ್ಲಿ ಹೋದಾಗ ಹೇಳಿದ್ದನ್ನು ನಾನು ಕೇಳಿದವನಿದ್ದೇನೆ. ಹಾಗಾಗಿ ಇಲ್ಲಿ ಬಂದಿದ್ದರೆ ಬಹಳ ಖುಷಿ ಪಡ್ತಿದ್ರು ಅಂತ ಅನಿಸ್ತದೆ. ಇಂತಹ ಒಂದು ನಿರ್ಮಾಣ ಆಗಬೇಕಿದ್ರೆ ಅದರ ಹಿಂದೆ ಅನೇಕ ಮಂದಿಯ ದುಡಿಮೆ ಇದೆ, ಅದು ಇರಲೇಬೇಕಾದಂತಹದ್ದು. ಅದು ಇಲ್ಲದೆ ಇಂಥ ಕ್ಷೇತ್ರ ಬರೇ ನಾವೊಂದು ನಾವು ಹೇಳ್ತೇವೆ ಹಣ ಕೊಟ್ಟು ಅಥವಾ ಪ್ರತಿಫಲಾಪೇಕ್ಷೆಯಿಂದ ಮಾಡುವಂಥ ಕೆಲಸ ಕಾರ್ಯಗಳಿಂದ ಆಗಲಿಕ್ಕಿಲ್ಲ ಅಂತ. ಹಾಗಾಗಿ ಕಾಯ ವಾಚ ಮನಸ್ಸ ದುಡಿದರೆ ಮಾತ್ರ ಮತ್ತು ಮನಸ್ವಿ ಅದರಲ್ಲಿ ತಮ್ಮನ್ನು ತೊಡಗಿಸಿಕೊಂಡ್ರೆ ಮಾತ್ರ ಅದು ನಿರ್ಮಾಣ ಆಗಬಹುದು ಅಂತ ಹೇಳುವಂಥದ್ದನ್ನು ಒಮ್ಮೆ ಒಳಗೆ ಹೊಕ್ಕಾಗ ನಮಗೆ ಅದು ನಮ್ಮ ಮನಸ್ಸಿಗೆ ವೇದ್ಯ ಆಗ್ತದೆ. ಬರ್ತಾ ಇದ್ದಾಗ ಪಶ್ಚಿಮಾಬ್ದಿಯಲ್ಲಿ ಸೂರ್ಯ ಮುಳುಗಿ ಆ ಕಿರಣಗಳು ಗೋಪುರದ ಮೇಲೆ ಬೀಳುವಂಥ ಸಮಯದಲ್ಲೇ ಬಂದಂತಹದ್ದು. ಅದೇ ಸಮಯಕ್ಕೆ ಸ್ವಾಮೀಜಿಗಳು ಆಗಮಿಸಿದ್ರು. ಸುಂದರವಾಗಿ ಹಿಂದಿಂದ ಕಂಗೊಳಿಸುವಂತಹ ಸಂದರ್ಭ ಅದು. ಹಾಗಾಗಿ ಹಿಂಬದಿಯಲ್ಲಿ ಇಲ್ಲಿ ರೈಲು ಸಂಚಾರ, ಅದರ ಹಿಂದೆ ಇರುವಂತಹ ಆ ಸಮುದ್ರ ರಾಜನ ಬೋರ್ಗರೆತ, ಎದುರು ಭಾಗದಲ್ಲಿರುವಂತಹ ಇವತ್ತು ಇತ್ತೀಚೆಗೆ ನಿರ್ಮಾಣವಾದಂತಹ ಅದ್ಭುತವಾದಂತಹ ನ್ಯಾಷನಲ್ ಹೈವೇ, ನಾವೆಲ್ಲರೂ ಕಾಣುವಂತಹದ್ದು, ಕನಸಿನಲ್ಲೂ ನೆನೆಸಿದಂತಹದ್ದು. ಇದೆಲ್ಲವನ್ನು ನೋಡ್ತಾ ದೊಡ್ಡದಾದ ದೃಷ್ಟಿಯನ್ನು ಬೀರ್ತಾ ಎಲ್ಲರನ್ನ ಹರಸ್ತಾ ತಾಯಿ ತುತ್ತ ತುದಿಯಲ್ಲಿ ನಿಂತಿದ್ದಾಳೆ. ಮತ್ತು ಅದು ನಮ್ಮ ಈ ಭಾಗದ ಕರ್ನಾಟಕ ಕೇರಳದ ಗಡಿ ಪ್ರದೇಶ ಕೂಡ. ಗಡಿಯಿಂದ ಒಳಗೆ ಬಂದಾಗ ಬಹುಶಃ ನನಗನ್ನಿಸಿದಾಗೆ ಮೊದಲು ಸಿಕ್ಕುವಂಥ ಒಂದು ಎತ್ತರದ ಪ್ರದೇಶದಿಂದ ತಾಯಿ ನಮ್ಮೆಲ್ಲರನ್ನ ನೋಡಿ ಕಾಪಾಡ್ತಾ ಇರುವಂಥ ಕ್ಷೇತ್ರ ಈ ಗುಡ್ಡೆ ತುದಿಯಲ್ಲಿರುವಂಥ ಕನಿಲ ಭಗವತಿ ಕ್ಷೇತ್ರ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಕೇರಳಕ್ಕೆ ಬಂದಾಗ ನಾವು ಕರ್ನಾಟಕದಲ್ಲಿ ಅಲ್ಲಿ ದುರ್ಗಾ ಪರಮೇಶ್ವರಿ, ಮೂಕಾಂಬಿಕೆ ಇನ್ನಿತರ ರೀತಿಯಲ್ಲಿ ತಾಯಿಯನ್ನು ಆರಾಧಿಸುವಂತೆಯೇ ಕೇರಳಕ್ಕೆ ಬಂದಾಗ ಇಲ್ಲಿ ಗಡಿಭಾಗದಿಂದ ಈಚೆಗೆ ಭಗವತಿಯ ರೂಪದಲ್ಲಿ ಆರಾಧಿಸ್ತೇವೆ. ಅದು ಆಚೆಗೆ ತಿರುವನಂತಪುರವರೆಗೆ ಇದೆ. ಹೀಗೆ ನಾವೆಲ್ಲರೂ ಪ್ರತಿಯೊಂದರಲ್ಲೂ ತಾಯಿಯನ್ನು ಕಾಣುವಂಥ ಅಥವಾ ಮಾತೃದೇವೋ ಭವ ಅಂತ ತೊಡಗಿಸಿಕೊಳ್ಳುವಂಥ, ಆಮೇಲೆ ಪಿತೃದೇವೋ ಆಚಾರ್ಯ ದೇವೋ ಭವ ಎಲ್ಲ ಬರುವಂಥದ್ದು. ಹಾಗಾಗಿ ಮೊದಲ ಸ್ಥಾನದಲ್ಲಿ ಕಾಣುವಂತಹ ತಾಯಿ ಕೇರಳದಾದ್ಯಂತ ಭಗವತಿಯ ರೂಪದಲ್ಲಿ ನಮ್ಮೆಲ್ಲರನ್ನು ಹರಸ್ತಾ ಇದ್ದಾಳೆ. ಬಹುಶಃ ಮುಂದಿನ ದಿನಗಳಲ್ಲಿ ಕೂಡ ಆ ತಾಯಿಯ ಆಶೀರ್ವಾದ ಕೇರಳದ ಎಲ್ಲ ಜನತೆಗೂ ಇರಲಿ. ಮತ್ತು ಅದರ ಮೂಲಕವಾಗಿ ಹೇಗೆ ಇಲ್ಲೊಂದು ರಾಜರಸ್ತೆ ನಿರ್ಮಾಣ ಆಗಿದೆಯೋ, ಇಲ್ಲಿಂದ ತಿರುವನಂತಪುರಕ್ಕೆ ಕ್ಷಣಾರ್ಧದಲ್ಲಿ ವಾಯುವೇಗವೋ ಮನೋವೇಗವೋ ಹೇಳ್ತೇವೆ ತಲುಪುವಂತಹ ಆ ರಸ್ತೆ ನಿರ್ಮಾಣದಿಂದ ಇಲ್ಲಿಂದ ತೊಡಗಿ ಅಲ್ಲಿವರೆಗೆ ಭಗವತಿಯನ್ನು ನಾವೆಲ್ಲರೂ ಕಣ್ತುಂಬಿಕೊಳ್ಳುವಂಥ ಆ ಸಂದರ್ಭವು ಒದಗಿ ಬರಲಿ ಅಂತ ಭಾವಿಸ್ತಾ, ಭಾಷಣಕ್ಕಿದು ಸಮಯ ಅಲ್ಲ. ಹಾಗಾಗಿ ಹಿಂದೆ ಬಂದಾಗಲೂ ಆ ರೂಪ ಹೀಗೆ ಬರ್ಬೋದು ಅಂತ ಹೇಳುವ ಚಿತ್ರಣ ಇತ್ತು. ಇವತ್ತು ಕಂಡಾಗ ಖಂಡಿತವಾಗಿ ಎಲ್ಲರೂ ಮೂಗಿನ ಮೇಲೆ ಬೆರಳಿಟ್ಟು ಅಥವಾ ಕಣ್ಣನ್ನೆತ್ತಿ ನೋಡುವಂತಹ ಒಂದು ಕಾಲ್ಪನಿಕ ಲೋಕಕ್ಕೆ ಬಂದಂತಹ ಒಂದು ಅದ್ಭುತ ದೃಶ್ಯ ಒಳಗಡೆ ಹೋದಾಗ ಕಾಣುವಂಥದ್ದು. ಅದನ್ನು ಕಣ್ತುಂಬಿಸಿಕೊಳ್ಳಲಿಕ್ಕೆ ಮುಂದಿನ ದಿನಗಳಲ್ಲಿ ಕೂಡ ಅನೇಕ ಮಂದಿ ಇಲ್ಲಿ ಈ ಕ್ಷೇತ್ರದಲ್ಲಿ ಬಂದು ತಮ್ಮ ಇಷ್ಟಾರ್ಥಗಳನ್ನು ಅಭೀಷ್ಟಗಳನ್ನು ಹೇಳ್ಕೊಂಡವರಿಗೆ ಆ ತಾಯಿ ಭಗವತಿ ಎಲ್ಲ ಸಮಸ್ತರಿಗೂ ಸನ್ಮಂಗಲವನ್ನುಂಟು ಮಾಡಲಿ ಅಂತ ಹೇಳ್ತಾ, ವೇದಿಕೆಯಲ್ಲಿರುವಂಥ ಎಲ್ಲ ಹಿರಿಯರಿಗೆ ಕೂಡ ವಂದಿಸ್ತಾ, ಸಜ್ಜನ ಬಂಧುಗಳಿಗೆ ವಂದಿಸ್ತಾ ನನ್ನ ಮಾತುಗಳಿಗೆ ವಿರಾಮ ಹಾಡ್ತೇನೆ. ವಂದನೆಗಳು. ಕ್ಷೇತ್ರ ನಿರ್ಮಾಣದ ಹಿಂದೆ ಅತ್ಯಂತ ಪರಿಶ್ರಮ ಮತ್ತು ಅನೇಕರ ಕೊಡುಗೆ ಇದೆ. ಅದರಿಂದಾಗಿ ಇಂಥ ಒಂದು ಸುಂದರವಾದ ಕ್ಷೇತ್ರ ಇವತ್ತು ಮೂಡಿ ಬಂತು. ಧರ್ಮಸ್ಥಳದ ಧರ್ಮಾಧಿಕಾರಿಗಳು ತಮ್ಮ ಡಾಕ್ಟರ್ ಜಯಪ್ರಕಾಶ್ ನಾರಾಯಣ ಅವರ ಪರಿಶ್ರಮದಿಂದ 10 ಲಕ್ಷ ರೂಪಾಯಿಯ ಕೊಡುಗೆಯನ್ನು ನಮ್ಮ ಕ್ಷೇತ್ರಕ್ಕೆ ಕೊಡುಗೆಯಾಗಿ ಇತ್ತು ನಮಗೆ ಹರಸಿದ್ದಾರೆ. ಅವರ ಹಾರೈಕೆಯಿಂದ ಈ ಕ್ಷೇತ್ರ ಇಷ್ಟೊಂದು ಸುಂದರವಾಗಿ ಬೆಳಗಿ ನಿಂತಿದೆ. ಅವರಿಗೆ ಧನ್ಯವಾದಗಳು. ಡಾಕ್ಟರಿಗೆ ಕೂಡ ಧನ್ಯವಾದಗಳು. ಈ ಸಂದರ್ಭದಲ್ಲಿ ನಮ್ಮೊಂದಿಗೆ ಇರುವಂಥ ಮಂಜೇಶ್ವರದ ಸಹಕಾರಿ ಬ್ಯಾಂಕಿನ ಅಧ್ಯಕ್ಷರು ಆಗಿರುವಂಥ, ಮಾತ್ರವಲ್ಲ ಬಡಾಜಿ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ಪದಾಧಿಕಾರಿ ಆಗಿರುವಂಥ ರಾಮಚಂದ್ರ ಅವರಿಂದ ಸದಾಶಯದ ನುಡಿ.
ವೇದಿಕೆಯಲ್ಲಿರುವ ಗಣ್ಯಾತಿ ಗಣ್ಯರೇ, ಈಗ ನಮ್ಮ ಈ ಸಭೆಯಿಂದ ಬೀಳ್ಕೊಂಡ ಪರಮ ಪೂಜ್ಯ ಸಚ್ಚಿದಾನಂದ ಸ್ವಾಮೀಜಿಯವರೇ, ಈ ಕಾರ್ಯಕ್ರಮದ ಅಧ್ಯಕ್ಷರಾದ ಪದ್ಮನಾಭ ಕಡಪರವರೇ, ಹಾಗೂ ವೇದಿಕೆಯಲ್ಲಿರುವ ಗಣ್ಯರೇ, ಹಾಗೂ ನನ್ನ ಮುಂದೆ ಇರುವ ಸಹೋದರ ಸಹೋದರಿಯರೇ, ಈ ಕನಿಲ ಶ್ರೀ ಭಗವತಿ ಕ್ಷೇತ್ರದ ಕಾರ್ಯ ಅಂದರೆ ಈ 16 ತಿಂಗಳಿನಲ್ಲಿ ಇಷ್ಟು ಚಂದವಾದ ಒಂದು ನಿರ್ಮಿತವಾದ ಒಂದು ಕ್ಷೇತ್ರ ಅಂದರೆ ಕನಿಲ ಭಗವತಿ ಕ್ಷೇತ್ರ. ಈ ಮಾತೆ ನಮಗೆಲ್ಲರಿಗೂ, ಈ ಊರಿನ ಎಲ್ಲ ಸಜ್ಜನ ಬಂಧುಗಳಿಗೆ ಆರೋಗ್ಯ ಭಾಗ್ಯವನ್ನು ಕೊಟ್ಟು ಕಾಪಾಡಲಿ. ಅದೇ ರೀತಿ ನಮ್ಮ ಮಂಜೇಶ್ವರ ಸರ್ವಿಸ್ ಕೋಆಪರೇಟಿವ್ ಬ್ಯಾಂಕ್ ಬೆಳೆಯಲು ಈ ಮಂಜೇಶ್ವರದ ತೀಯ ಸಮಾಜದವರ ಕೊಡುಗೆ ಅಪಾರವಾದದ್ದು. ಅವರಿಗೆ ನಮ್ಮ ಆಡಳಿತ ಸಮಿತಿಯ ಪರವಾಗಿ ಧನ್ಯವಾದಗಳು. ಅದೇ ರೀತಿ ನನಗೆ ಇಲ್ಲಿ ಅವಕಾಶ ಮಾಡಿಕೊಟ್ಟ ಇದರ ಸಂಘಟಕರಿಗೆ ನಾನು ಧನ್ಯವಾದ ಹೇಳಿಕೊಂಡು ನನ್ನ 2 ಮಾತುಗಳನ್ನು ನಿಲ್ಲಿಸ್ತೇನೆ. ಶುಭ ಹಾರೈಸಿದ ರಾಮಚಂದ್ರ ಅವರಿಗೆ ಧನ್ಯವಾದಗಳು. ಇದೀಗ ಕಾರ್ಯಕ್ರಮದಲ್ಲಿ ಕೀರ್ತೇಶ್ವರ ದೇವಸ್ಥಾನದ ಪ್ರತಿನಿಧಿಯಾಗಿರುವಂತಹ ಶ್ರೀ ವಿಶ್ವನಾಥ ಅವರಿಂದ 1-2 ಮಾತಿನ ಶುಭ ಸಂಸನೆ. ಈ ಕಣಿಲಾಪ್ಪನ ಪಾದಾರವಿಂದಗೂ ನಮಿಸುತ್ತಾ ಅಂಚನೆ ನಿರ್ಗಮಿಸುವ ಅಂಚಿನ ನಮ್ಮ ಪೂಜ್ಯ ಸ್ವಾಮೀಜಿಗಳ ತರಬಾಗೊಂದು ಅಂಚನೆ ನಮ್ಮ ವೇದಿಗಿಡ್ತಿನ ಮಾತಾ ಗಣ್ಯ ವ್ಯಕ್ತಿಗಳ ನನ್ನ ಸೋಲ್ಮೇಲಿನ ಸಂದ ಒಂದು ಯಾಂದ ಜಾಸ್ತಿ ಪಾತ್ರ ಜನವನ್ನ ಮಸ್ತ್ ಜನ ಪಾತ್ರ ಉಳ್ಳರೆ ಅವಾಗ ನಮ್ಮ ಈ ಕನಿಲಗಿರಿ ಕ್ಷೇತ್ರ ಬಹಳ ಈತ್ ಮಲ್ಲ ಒಂದು ಉಜ್ವಲವಾದ ಭವಿಷ್ಯವಾದಿ ನಮಗೆ ಬರಡೊಂದಾಣ ನಮ್ಮ ಮುಳ್ತ ಊರದ ಜನಗಳು ಮಾತ್ರ ಈ ಮುಳ್ತ ಆಡಳಿತ ವರ್ಗದ ಅಧ್ಯಕ್ಷರು ಹಾಗೂ ಭರಣ ಸಮಿತಿಯ ಅಧ್ಯಕ್ಷರು ಹಾಗೂ ಆಯ್ತ ಸಮಿತಿಯ ಕಾರ್ಯಕರ್ತರು ಮಾತ್ರ ಮಕ್ಕಳಿಗೆ ಸಹಕಾರ ಕೊಡ್ತಾರೆ. ಮಾತ್ರ ಊರದ ಜನಗಳು ತುಂಬ ಹೃದಯದ ಸಹಕಾರ ಕೊಡ್ತಾರೆ. ಈ ಮೂಲ ಯಾನಿ ಕರ್ನ ಒಂಜಿ ತಿಂಗಳ ಇಂಚಿಗೆ ಮುಳ್ತ ಮಾತ ಬಂಧುಗಳು ಸಹೋದರ ಸಹೋದರಿಯರು ಗೊತ್ತದ ದೇವಸ್ಥಾನದ ಕೆಲಸ ಕಾರ್ಯ ತೊಡಗದು ಹಗಳಿರುಳು ಅಕಲ್ ಮುಲ್ಪ ಕೆಲಸ ಮಂದೋಯ್ತರು. ಯಾನ್ ದಾನ ಬಂದ್ಕೊಂಡ ನಮ್ಮ ಈ ದೇವಸ್ಥಾನ ಇನ್ನು ಬೆಲೆಗೊಡೊಂದು ನಾಡ ಕಾರಣ ನಮ್ಮ ಊರದ ಜನಗಳು ಮಾತ್ರ ಊರದ ಗಣ್ಯ ವ್ಯಕ್ತಿಗಳ ಅಂಚಿನ ಊರ ಪರ ಊರದ ವ್ಯಕ್ತಿಗಳ ನಮ್ಗೆ ಬಹಳ ಸಹಕಾರ ಮಾಡ್ತಾರೆ ಬಣ್ಣದ ಯಾನು ಕೇಳೋದಿಲ್ಲ ಯಾನು ಕೇಳಿದೆ ಅಂಚಿನೆ ನನ್ನ ಈ ದುಂಬುಗೂ ಈ ದೇವಸ್ಥಾನ ಎಡ್ಡ ರೀತಿಯ ಬೆಲಗಡು ಈ ದೇವಸ್ಥಾನ ಇಡೀ ನಮ್ಮ ಊರಿಗೆ ಒಂಜಿ ಎಡ್ಡ ಶೋಭಾಯಮಾನವಾದ ಬೆಲಗಡು ಬಣ್ಣದ ಯಾನು ಕೇಳಿದ ಈ ಒಂಜಿ ಈ ಸಂದರ್ಭ ಇಂಕೊಂಜಿ ಇಲ್ಲಿ ಅವಕಾಶ ಕೊಡ್ತಾ ಜಾಸ್ತಿ ಪಾತ್ರ ಅವಕಾಶ ನಂಗೆ ಇಜ್ಜಿ ಮುಲ್ಪ ಆಯ್ನ ಥರ ನಿಕ್ಲ ಮಾತ್ರ ನನ್ನ ದುಂಬುಗಳ ಈ ದೇವಸ್ಥಾನದ ಇತ್ತದ ನಮ್ಮ ದೇವಸ್ಥಾನ ಬೆಳಗಾರ ಸಹಕಾರ ಮಲ್ಪಲೆ ಅಂಚಿನ ಮಾತಗ ವ್ಯಕ್ತಿ ಜನಕುಲಯನ್ನ ಈ ದೇವರು ನಮ್ಮನ್ನು ಮುಳ್ತ ಅಪ್ಪೆ ಎಡ್ಡೆ ಮಲ್ಪಡದ ಪಂಡದ ಕೇಳಿದ ಒಂಜಿ ರೆಡ್ಡ ಪಾತ್ರ ಮುಗಿದು ಅಂತ ಹೇಳ್ತೀವಿ. ಕನಿಲ ಭಗವತಿಯ ಪರಮ ಭಕ್ತರಾಗಿರುವಂಥ ನೆರೆಹೊರೆಯವರು ಆಗಿರುವಂಥ ವಿಶ್ವನಾಥ್ ಅವರು ಶುಭಾಶಂಸನೆಗಾಗಿ ಧನ್ಯವಾದಗಳು. ಕಾರ್ಯಕ್ರಮದಲ್ಲಿ ಮುಂದಕ್ಕೆ ಇದೀಗ ಮುಂಬೈಯಲ್ಲಿ ಭಗವತಿ ಸೇವಾ ಸಂಘದ ಪ್ರಧಾನ ಕಾರ್ಯದರ್ಶಿಯಾಗಿರುವಂಥ ಶ್ರೀಯುತ ಕಣ್ಣಪ್ಪ ಬಾದ್ಯಮಾರವರು ಆಗಮಿಸಿದ್ದಾರೆ. ಅವರು ವೇದಿಕೆಗೆ ಬಂದು ವೇದಿಕೆಯನ್ನು ಅಲಂಕರಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಶ್ರೀಯುತ ಕಣ್ಣಪ್ಪ ಬಾದ್ಯಮಾರ್ ಅವರಿಗೆ ಶ್ರೀ ದೇವರಾಜ MS ಅವರು ಶಾಲು ಹೊದಿಸಿ ಗೌರವಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಭಗವತಿ ಸೇವಾ ಸಂಘ ಮುಂಬೈ ಇದರಲ್ಲಿ ಅನೇಕ ವರ್ಷಗಳಿಂದ ಸೇವೆಯನ್ನು ಸಲ್ಲಿಸುತ್ತಿರುವಂಥ ಮಾತ್ರವಲ್ಲ ಮುಂಬೈಗೆ ಹೋದಾಗ ಎಲ್ಲ ರೀತಿಯ ಸಹಕಾರ ನೀಡುತ್ತಿರುವಂಥವರು ಕಣ್ಣಪ್ಪ ಬಾದ್ಯಮಾರವರು. ಅವರು ಈ ಸಮಾರಂಭದಲ್ಲಿ ಉಪಸ್ಥಿತರಿದ್ದರು. ನಮ್ಮನ್ನು ಈ ಸಮಾರಂಭದಲ್ಲಿ ಭಾಗಿಯಾಗಲಿದ್ದಾರೆ. ಧನ್ಯವಾದಗಳು. ಇದೀಗ ಕಾರ್ಯಕ್ರಮದಲ್ಲಿ ಮುಂದಕ್ಕೆ ಉಳ್ಳಾಲ ಶ್ರೀ ಭಗವತಿ ಕ್ಷೇತ್ರದ ಅಧ್ಯಕ್ಷರಾಗಿರುವಂತಹ ನಂದ್ಯ ಅವರು ತಮ್ಮನ್ನು ಉದ್ದೇಶಿಸಿ ಮಾತಾಡಬೇಕು. ಸುರೇಶ್ ಭಟ್ನಾಗರ್ ಅವರು ತಮ್ಮನ್ನು ಉದ್ದೇಶಿಸಿ ಮಾತಾಡಬೇಕಾಗಿ ವಿನಂತಿಸ್ತಾ ಇದ್ದಾರೆ.
ತಾಯಿ ಭಗವತಿಗೆ ಸಾಷ್ಟಾಂಗ ವಂದಿಸುತ್ತಾ ಇವತ್ತು ಕನಿಲ ಶ್ರೀ ಭಗವತಿ ಕ್ಷೇತ್ರದ ನಾಳೆ ನಡೆಯುವಂಥ ಬಹಳ ಅರ್ಥಪೂರ್ಣವಾದ ಬ್ರಹ್ಮಕಲಶದ ಕಾರ್ಯಕ್ರಮದ ಇಂದಿನ ದಿನದ ಧಾರ್ಮಿಕ ಸಭೆಯಲ್ಲಿ ಈಗ ತಾನೇ ನಮಗನ್ನು ಆಶೀರ್ವದಿಸಿ ನಿರ್ಗಮಿಸಿದ ಸ್ವಾಮೀಜಿಯವರು ಹಾಗೆ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರೇ, ಇವತ್ತು ಕನಿಲ ಭಗವತಿ ಕ್ಷೇತ್ರ ನಾವು ಇವತ್ತು ಕಣ್ಣಾರೆ ನೋಡಿ ಅದನ್ನು ಯಾವ ರೀತಿಯಲ್ಲಿ ನಾವು ಇವತ್ತು ವ್ಯಾಖ್ಯಾನ ಮಾಡಬೇಕಂತ ನಮ್ಮಲ್ಲಿ ಶಬ್ದಗಳಿಲ್ಲ. ಯಾಕಂತ ಹೇಳಿದರೆ ನಾನು ನಮ್ಮ ಒಂದು ಭಗವತಿ ಕ್ಷೇತ್ರಕ್ಕೆ ನನಗೆ ಅಧಿಕಾರ ಅಂತ ಹೇಳೋದಿಲ್ಲ, ಅದರ ಚಾಕ್ರಿ ಮಾಡುವಂಥ ಸಣ್ಣ ವ್ಯವಸ್ಥೆಯನ್ನು ತಾಯಿ ಭಗವತಿ ಕೊಟ್ಟಿದ್ದಾರೆ. ಅದರಲ್ಲಿ ನಾವು ಮಾಡುವಂಥ ಪ್ರಯತ್ನ ಮಾಡ್ತಾ ಇದ್ದೇವೆ. ಮೊನ್ನೆ ಕಲಿದ ಕ್ಷೇತ್ರದ ಇವತ್ತು ಈ ಕ್ಷೇತ್ರದ ಜೀರ್ಣೋದ್ಧಾರದ ರೂವಾರಿ ಅಂತಲೇ ಎಲ್ಲರೂ ಇವತ್ತು ಪದ್ಮನಾಭರನ್ನು ವ್ಯಾಖ್ಯಾನಿಸಿದರು. ನಾನು ನಿಜವಾಗಿಯೂ ಅವರನ್ನು ಇವತ್ತು ಯಾವ ರೀತಿ ನಾನು ಅವರನ್ನು ಅಭಿನಂದಿಸಬೇಕಂತ ನನ್ನಲ್ಲಿ ಮಾತಿಲ್ಲ. ಯಾಕಂತೇಳಿದರೆ ಇವತ್ತು ನಾನು ಕ್ಷೇತ್ರವನ್ನು ನೋಡುವಾಗ ನಿಜವಾಗಿಯೂ ನಮ್ಮ ಕ್ಷೇತ್ರ ಅಂತಲ್ಲ, ಭಗವತಿ ಕ್ಷೇತ್ರ ಎಲ್ಲಿಯಾದರೂ ಅದು ನನ್ನ ಕ್ಷೇತ್ರನೇ, ನನ್ನ ಕ್ಷೇತ್ರ. ಯಾಕಂತೇಳಿದರೆ ಭಗವತಿ ತಾಯಿ ನಮ್ಮ ಸಮಾಜದ ತಾಯಿ, ಅದರೊಟ್ಟಿಗೆ ಇತರ ಸಮಾಜದವರಿಗೂ ಭಕ್ತರನ್ನು ಆಕರ್ಷಿಸಿ ಅವರನ್ನು ಆಶೀರ್ವದಿಸುವಂಥ ತಾಯಿ. ಇವತ್ತು ಎಲ್ಲರೂ ವೇದಿಕೆಯಲ್ಲಿ ಬೇರೆ ಬೇರೆ ಸಮಾಜದವರಿದ್ದಾರೆ, ಇದಕ್ಕೆ ಬೇರೆ ಬೇರೆ ರೀತಿಯಲ್ಲಿ ಸಹಕಾರ ಮಾಡಿದವರಿದ್ದಾರೆ. ನಿಜವಾಗಿಯೂ ನಾನು ಇಷ್ಟೇ ಹೇಳೋದು, ಆ ತಾಯಿ ಇದಕ್ಕೆ ಯಾರೆಲ್ಲ ಪ್ರಯತ್ನ ಪಟ್ಟಿದ್ದಾರೆ, ಯಾರೆಲ್ಲ ಸಹಕರಿಸಿದ್ದಾರೆ, ಯಾರೆಲ್ಲ ರಾತ್ರಿಯಾಗಲು ದುಡಿದಿದ್ದಾರೆ, ಅವರನ್ನು ಆಶೀರ್ವದಿಸಲಿ, ಅವರ ಕುಟುಂಬಕ್ಕೆ ಅವರಿಗೆಲ್ಲ ಒಳ್ಳೆಯ ಆಶೀರ್ವಾದ ಮಾಡಲಿ ಅಂತ. ಹಾಗೆ ನನ್ನ ತಾಯಿ ಭಗವತಿಯಲ್ಲಿಯೂ ನಾನು ಈ ಕ್ಷೇತ್ರದ ಬಗ್ಗೆ ಇದಕ್ಕೆ ಯಾರೆಲ್ಲ ಕೆಲಸ ಮಾಡಿದ್ದೀರಿ ಇವರಿಗೆ ಒಳ್ಳೆಯ ಆರೋಗ್ಯ ಕೊಡಲಿ ಅಂತ ನಾನು ವೈಯಕ್ತಿಕವಾಗಿ ನನ್ನ ತಾಯಿ ಹತ್ರ ಬೇಡುತ್ತಾ, ಇವತ್ತು ಒಳ್ಳೆಯ ಕೆಲಸ ಮಾಡಿದ್ದೀರಿ, ಒಳ್ಳೆಯ ಇದಕ್ಕೆ ಯಾರೆಲ್ಲ ಕಷ್ಟಪಟ್ಟಿದ್ದೀರಿ, ನಿಜವಾಗಿಯೂ ಇದೊಂದು ಶಾಶ್ವತ. ಯಾಕಂದರೆ ಮನುಷ್ಯ ಶಾಶ್ವತ ಅಲ್ಲ, ಆದರೆ ಏನು ನಾವು ಮಾಡಿದ್ದೇವೆ ಅದು ಶಾಶ್ವತ. ಇವತ್ತು ನಮ್ಮ ಸಮಾಜದಲ್ಲಿ ಹಲವಾರು ವರ್ಷ ಜನರು ನೆನಪಿಡುವಂಥ ಕ್ಷೇತ್ರವನ್ನು ನಿರ್ಮಾಣ ಮಾಡಿದ್ದೀರಿ. ನಿಮಗೆ ನನ್ನ ಮಿಲಿಟರಿ ಸೆಲ್ಯೂಟು. ಯಾಕಂತೇಳಿದರೆ ನಿಜವಾಗಿ ನಿಮ್ಮ ಸಮಿತಿಯನ್ನು ನಾನು ಅಭಿನಂದಿಸ್ತೇನೆ. ನನ್ನಿಂದ ಏನಾಗ್ತದೆ ಸಹಕಾರವನ್ನು ನಾನು ಕೊಡ್ತಾ ಅಂತ ಹೇಳ್ತಾ ನನಗೆ ಬರಲಿಕ್ಕೆ ಆಗಲಿಲ್ಲ, ಆದರೂ ಇವತ್ತು ಬಂದಿದ್ದೇನೆ. ನಾಳೆ ಅಂತೂ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ನಮ್ಮ ಕ್ಷೇತ್ರದವರು ಇದ್ದಾರೆ, ಎಲ್ಲರೂ ಬರ್ತಾರೆ. ನಿಮಗೇನು ನಮ್ಮಿಂದ ಆಗುವ ಸಹಕಾರವನ್ನು ನಾವು ಮಾಡ್ತೇವೆ ಅಂತ ಹೇಳುತ್ತಾ ನನ್ನ ಎರಡು ಮಾತನ್ನು ಮುಗಿಸ್ತೇನೆ. ಉಳ್ಳಾಲ ಭಗವತಿ ಕ್ಷೇತ್ರಕ್ಕೂ ಕನಿಲ ಭಗವತಿ ಕ್ಷೇತ್ರಕ್ಕೂ ಅವಿನಾಭಾವ ಸಂಬಂಧ ಇದೆ. ಅಲ್ಲಿನ ಆಡಳಿತ ಮುಕ್ತೇಸರಾಗಿ ಇಲ್ಲಿಗೆ ಬಂದು ಶುಭ ಸಂದೇಶವನ್ನು ನೀಡಿದ ತಮಗೆ ಧನ್ಯವಾದಗಳು. ಕಾರ್ಯಕ್ರಮದಲ್ಲಿ ಮುಂದಕ್ಕೆ ಕಾರ್ಯಕ್ರಮದ ಅತಿಥಿ ಮತ್ತು ಇಲ್ಲಿನ ರಾಜಕಾರಣಿಗಳು ಆಗಿರುವಂತಹ ಪ್ರಸ್ತುತ ಇಲ್ಲಿನ ಶಾಸಕಕ್ಕೆ ಸ್ಪರ್ಧೆಯನ್ನು ನಡೆಸಿದಂಥ ಶ್ರೀಯುತ KR ಜಯಾನಂದ ಅವರಿಂದ ಶುಭಾಶಂಸನೆ. ಶ್ರೀ ಭಗವತಿ ಅಪ್ಪನ ಈ ಪುಣ್ಯಭೂಮಿಡು ಇನ್ನಿತ ಧಾರ್ಮಿಕ ಸಭೆತ ಅಧ್ಯಕ್ಷ ವಹಿಸಿದ ಜೀರ್ಣೋದ್ಧಾರ ಸಮಿತಿದ ಅಧ್ಯಕ್ಷರಾದ ಪುಣಜನ ಪದ್ಮನಾಭ ಕಡಪರ, ಪೂಜನೀಯ ಎಡನೀರು ಸ್ವಾಮೀಜಿ, ಅಂಜನೆ ವೇದಿಕೆ ಪುಣಜನ ಗಣ್ಯರೇ, ಮೂಡು ಪುಣಜನ ಆತ್ಮೀಯರೇ, ಯಾಕಡೆ ಸ್ವಾಮೀಜಿ ಪಂಡಲೆಕ್ಕನೆ ಅತ್ಯಂತ ಸುಂದರವಾಯಿನ ಭಗವತಿ ಮಾತನ ದೇವಸ್ಥಾನವಾದುಂಡು 1.5 ವರ್ಷೋಡು ಮೂಡು ನಿರ್ಮಾಣವಾದ ಪಣವು. ಆ ದೇವಸ್ಥಾನದ ನಿರ್ಮಾಣ ಬಡಾದು ಐತಪಿರಾವು ಬೆಂದನಂಚಿನ ಪದ್ಮನಾಭ ಕಡಪರ್ನ ನೇತೃತ್ವಡುಂಡಾಯಿನ ಜನ ಕಮಿಟಿಲ ಅವಿಲಕ್ಕನೆ ಕನ್ನಡ 2-3 ತಿಂಗಳೊಡ್ದು ಬಕ ಅವಳು ನಿರಂತರವಾದ ಕೆಲಸ ಮಾಡ್ತಂದು ಪುಣಜನ ಸೇವೆ ಮಾಡ್ತು ಪುಣಜನ ಈ ಊರದಲ್ಲ ಪರ ಊರದಲ್ಲ ಮಾತ
ಭಕ್ತರನ್ನ ಸಹಾಯವಾದೊಂದು ದೇವಸ್ಥಾನದ ಈ ಅಭಿವೃದ್ಧಿದ ಅತ್ಯಂತ ಪ್ರಮುಖವಾದ ಉಪಜನ ಬಿಂದುವಾದ ಮಾರ್ಪಾಡೋದು ನಾವು ನಮ್ಮ ಜಿಲ್ಲೆಡೆ ಕನಿಲ ದೇವಸ್ಥಾನದ ಜಾತ್ರೆ ಲೆಕ್ಕದ ಒಂಜಿ ಜಾತ್ರೆ ನಮಗೆ ಒಳ್ಳೆ ಏರೆ ಸಾಧ್ಯತೆ ಜಿ ಕಾರಣ ನಮ್ಮ ಜಿಲ್ಲೆಡೆ ಚೇರುಂಬ ಭಗವತಿ ದೇವಸ್ಥಾನ ಇತ್ತನಲ್ಲ ಆ ದೇವಸ್ಥಾನದ ಪೂರ ವ್ಯತ್ಯಸ್ತವಾಗಿನ ಜನ ಬಲಿಲ ಉತ್ಸವಳವಾದುಂಡು ನಮ್ಮ ಕನಿಲ ದೇವಸ್ಥಾನ ಉಡುಪಣವು ಸಾಧಾರಣವಾದ ಜನಗಳು ಕಲಿಯಾಟಲ ತೆಯ್ಯಂಗಟ್ಟಲ ತೋದಿತನದಾಂಡ ಐಕ್ ಬರೋ ವ್ಯತ್ಯಸ್ತವಾದ ಜನ ನೃತ್ಯ ರೂಪಕ ಆತನ ನೃತ್ಯವಾದುಂಡು ಆತನ ದೇವ ನರ್ತನಗಳಾದುಂಡು ಈ ಭಗವತಿ ಮಾತನ ಈ ದೇವಸ್ಥಾನಗಳು ನಡ್ತೊಂದು ನಾವು ಅವು ತುಗಿನಕ್ಲೆಗೆ ಮಾತ್ರನೇ ಐತ ಆವೇಶಲ ಆತನಂಡ ಐತ ಮನಸ್ಸಿಗೆ ಜನ ನೆಮ್ಮದಿಲ ಸಾಧ್ಯತೆ ಆಪಣವು ತೋಂದ ನಕ್ಲೆಗೆ ಪಂಡದಿಲ್ಲ ಕಾರೀಚ್ ಐಡದಾದ ಕನಿಲ ದೇವಸ್ಥಾನ ಒಂಜಿ ಪ್ರತ್ಯೇಕತೆ ಇತನ ಜನ ದೇವಸ್ಥಾನವಾದನು ಕಾರಣ ಈ ದೇವಸ್ಥಾನ ನಮ್ಮ ಮಾತೇರಲ್ಲ ಭಕ್ತಿ ಶ್ರದ್ಧಾ ಕೇಂದ್ರ ಆದಿತನದಾಂಡ ವಿಶ್ವಾಸ ಇತನಕ್ಲ ಒಂಜಿ ಶ್ರದ್ಧಾ ಕೇಂದ್ರ ಆದಿತನಲ್ಲ ಐತ ಒಟ್ಟಿಗೆ ಈ ದೇವಸ್ಥಾನಗೂ ಚಾರಿತ್ರಿಕವಾದ ಉಪಜನ ಹಲವು ಚರಿತ್ರೆ ಘಟನೆಗಳು ಉಪಜನ ದೇವಸ್ಥಾನವಾದುಂಟು ನಮ್ಮ ಮಂಜೇಶ್ವರದ ಒಂಜಿ ಪ್ರತ್ಯೇಕತೆ ನೋಡು ಡಾಕ್ಟರ್ ಜೈಪಾಲ್ ಸೆಟ್ರಲ್ಲ ಅವೇ ರೀತಿ JP ಮಾತಾಡೋಳ್ಳ್ಯಾರು ನಮ್ಮ ಕಾಸರಗೋಡು ಜಿಲ್ಲೆದ ಒಂಜಿ ಎಂಜನದ ಪಣೋಳಿ ನಮ್ಮ ಒಂಜಿ ಚರಿತ್ರೆದ ಹಿನ್ನಡೆಂದು ಪಣೋಳಿ ಆ ಹಿನ್ನಡೆಂದು ಪಣವು ದಕ್ಷಿಣ ಕನ್ನಡ ಜಿಲ್ಲೆದ ಯೂನಿವರ್ಸಿಟಿ 52 PhD ಆದುಂಡು ತುಳುನಾಡದ ಚರಿತ್ರೆ ಅದು ಬಂಧಪಡದು ಪಣವು ಡಾಕ್ಟ್ರೆ 52 PhD ಉಂಡು ನಮಕ್ ഉണ്ടായിരുന്ന നത്തദൃഷ്ട അത്തണ്ട നമുക്കഞ്ചിന ഭാഗ്യജാതനവും ನಮ್ಮ ತಾಲೂಕು ಅದನ್ನ ಅವಿಭಕ್ತ ಕಾಸರಗೋಡು ತಾಲೂಕಿಗೆ ಒಂಜಿ PhD ನಮ್ಮ ಚರಿತ್ರದ ಬಗೆಟ್ಟು ಉಂಡಾತಿದ್ದು ಮಾಡ್ಕೊಳ್ಬೋದುಂಡು PhD ಮಾಡ್ಕೊಳೋ ಒಂಜಿ ಚರಿತ್ರೆ ಗವೇಷಣೆ ಅದು ಬಂದು ಪಡೆದುಕೊಳ್ಳಬಹುದುಂಡು ಅವಾಗ ಆ ಚರಿತ್ರೆ ಜನಾಡ ಭಾವಿ ಜನಾಂಗಕ್ಕೆ ಒಂಜಿ ಚರಿತ್ರೆಯನ್ನು ತೆರೆಯಲು ಸಾಧ್ಯತೆ ಇಚ್ಚಿ ಆ ಚರಿತ್ರೆ ಉಂಡಾಪಣವ 2 ಕಾರ್ಯಡಾದುಂಡು ಒಂಜಿ ರಾಜಾಡಳಿತದ ಕಾಲಡು ಪಡೆದ ಚರಿತ್ರಲ ಆ ರಾಜಾಡಳಿತ ಕಾಲಡು ಆ ರಾಜಾಡಳಿತದ ಪ್ರಾಮುಖ್ಯತೆ ನೋಡ್ಬೋದುಂಡು ಆ ರಾಜ್ಯದ ದೈವಸ್ಥಾನಗಳು ರಾಜನ ಸನ್ನಿಧಿ ಆತನ ರಾಜಾಸ್ಥಾನದ ಶ್ರೇಯಸ್ಸು ಆತನ ಕೀರ್ತಿ ಒಂದು ಕೆಂಡ ಅವಳು ಪಡೆದ ದೇವಸ್ಥಾನದ ಆತನ ಆ ರಾಜ ಪ್ರದೇಶ ಪಡೆದ ದೇವಸ್ಥಾನದ ಚರಿತ್ರೆ ಅದುಂಡು ನಮಕ್ ಆ ಚರಿತ್ರೆನ ದಾಖಲೆ ಮಣಪೇರಿನ ಮಂಜಿ ಸಾಧ್ಯತೆ ಉಂಡಾತಿಜಿ ಪಣೇರೆ ಪಾರ್ದನಡೋ ಅದನ್ನ ಬಾಕಿ ಚರಿತ್ರೆ ಪಣ್ಪಣ ಗಟ್ಟಡು ಪಣ್ಪಣೆ ತಂದೆ ನಮಕ್ ನಮ್ಮ ಜೋಕ್ಲೆಗೆ ಭಾವಿ ಜನಾಂಗಕ್ಕೆ ಒಂಜಿ ಚರಿತ್ರೆ ನೋಡ್ಬೋದು ಇಜ್ಜಿಂದ ನೋಡ್ಬೋದು ಅದನ್ನು ಪ್ರತ್ಯೇಕತೆ ಎಂಕಲೆ ತುಳು ಅಕಾಡೆಮಿತೆ ಆಲೋಚನೆ ಮಾಡ್ದುಬಿಡವು ಎಂಕಲ ಮಾತ್ರ ಸಾಹಿತ್ಯನ ಮಾತ್ರ ನಡಪು ನೋಡ್ಬೋದು ಎಂಕಲ ಅಭಿಪ್ರಾಯ ಎಂಕಲಿತೆ ಆಲೋಚನೆ ಮಾಡ್ದುಬಿಡವು ಒಂಜಿ ತುಳುನಾಡದ ಚರಿತ್ರೆ ಬರೆಯರಬೋಡಾದ ಜನ ಒಂಜಿ ಶ್ರಮವಾದುಂಡು ಈತ ಪ್ರಾರಂಭ ಮಾಡ್ದುಬಿಡವು ಐಕೆ ಪೂರ್ವಭಾವಿಯಾದ ಈತನ ಜನ ಕೆಲವು ಕಾರ್ಯಗಳು ಮಾಡ್ಕೊಂಡು ಐತಿಟ್ಟು ಡಾಕ್ಟರ್ KN ಕುರುಪು ಕ್ಯಾಲಿಕಟ್ ಯೂನಿವರ್ಸಿಟಿದ ವೈಸ್ ಚಾನ್ಸಲರ್ ಆದಿತ್ಯರಂಜನ KN ಕುರುಪನ ನೇತೃತ್ವಡು ನಮ್ಮ ತುಳುನಾಡದ ಚರಿತ್ರೆ ಗವೇಷಣೆ ಮಣ್ಪೇರ್ಬೋಡೋದ್ರ ಜನ ಟೀಮ್ ವರ್ಕ್ ಇದು ಪ್ರಾರಂಭ ಮಣ್ಪೇರ್ಬೋಡೋದು ಆಲೋಚನೆ ಮಾಡ್ತಿಲ್ಲ ಎಲ್ಲಂಜಿ 28ನೇ ತಾರೀಕಿಗೆ ಐತೆ ಒಂಜಿ ಪ್ರಾಥಮಿಕವಾದ ಪುಣಜಿನ ಸಭೆ ಡಾಕ್ಟರ್ KN ಕುರುಪನ ನೇತೃತ್ವಡು ಮಂಜೇಶ್ವರ ತುಳು ಅಕಾಡೆಮಿದ ಸಭಾಂಗಣಡು ಮಣ್ಪೇರ್ಬೋಡೋದು ಎಂಗ್ಲ ತೀರ್ಮಾನ ಮಾಡ್ತುಂಬ ಖಂಡಿತವಾದಲ್ಲ ಕನಿಲ ದೇವಸ್ಥಾನಗಳ ಉದ್ಯಾವರ ಮಾಡಗಳ ಮೂಳಪಣ ಮದಂತೇಶ್ವರ ದೇವಸ್ಥಾನಗಳ ಬಡಾಜೆಗಳ ಹಲವಾರು ಚರಿತ್ರೆಗಳುಂಡು ಪ್ರತಿಯೊಂದು ದೇವಸ್ಥಾನಗಳ ಚರಿತ್ರೆ ಉಂಡು ಆ ಚರಿತ್ರೆ ಒಂಜಿ ದಾಖಲೀಕರಣ ಮನ್ಪಣ ಜನ ಕಾರ್ಯವಾದುಂಡು ತುಳು ಅಕಾಡೆಮಿ ನೇತೃತ್ವಡು ಉಂಡಾಯಿರಬೋಪಣವು ಖಂಡಿತವಾದಲ್ಲ ಆ ಚರಿತ್ರೆ ಆಂಡದಾಂಡ ಭಾವಿ ತಲೆಮಾರಿಗೂ ಕಲ್ಪೇರಿತನ ಜನ ನಮ್ಮ ಊರ ಎಂಜಿನ ನಡು ತಿರಿಯರಿಪರಿತನ ಜನ ಒಂಜಿ ಅವಕಾಶ ನಮಕ್ ಉಂಡು ಮಣ್ತುಕೊರೆ ಸಾಧ್ಯ ಆಪಂಡು ಈ ಸಂದರ್ಭಡು ಆ ಕಾರ್ಯ ನನ್ನ ಸ್ವಾರ್ಥ ಅಂಡಲ್ಲ ಎನ್ನ ಸ್ವಾರ್ಥ ನಮಕೊಂಜಿ ಸ್ವಾರ್ಥ ಉಂಡದ ಆ ಸ್ವಾರ್ಥ ಅಂಡಲ್ಲ ಐಕೆ ನಿಖಿಲ ಮಾತ್ರನ ಸಹಾಯ ಬೋಡೊಂದು ಪಂಡದು ಈ ಸಂದರ್ಭಡು ಅಪೇಕ್ಷೆ ಮಾಡ್ತೊಂದು ಖಂಡಿತವಾದಲ್ಲ ಈ ಕನಿಲ ಅಂದು ಪಡ್ಪಣ ಜನ ಕನಿಲ ಈಗ ಪ್ರತ್ಯೇಕತೆ ಉಂಟು ಈ ಕನಿಲ ಬೆಟ್ಟ ನೋಡ್ಬೋಣ ಅಥವಾ ಗುಡ್ಡೆ ನೋಡ್ಬೋದು ಒಂಜಿ ಚಾರಿತ್ರಿಕ ಕೇಂದ್ರವಾದುಂಡು ಆ ಚಾರಿತ್ರಿಕ ಕೇಂದ್ರದ ಅಪ್ಪೆನ ಈ ಪುಣ್ಯ ಸಂದರ್ಭಡು ಪಾತ್ರ ಅವಕಾಶ ಮಾಡಿದವ್ರನ್ನ ಜನ ಭರಣ ಸಮಿತಿಗಳಿಗಿಲ್ಲ ಅವೇ ರೀತಿ ಜೀರ್ಣೋದ್ಧಾರ ಸಮಿತಿಗಳಿಗಿಲ್ಲ ಮಾತೆರೆಗಳ ಎನ್ನ ಭಾಷಣಕ್ಕೆ ಎನ್ನ ಜನ ನಿಕ್ಲೆಗೆ ಮಾತೆರೆಗಳ ಕೃತಜ್ಞತೆ ಸಲ್ಲಿಸೋದು ಎನ್ನ ಪಾತ್ರನು ಅಂತ ಉತ್ತಮ ಮಾಹಿತಿಗಳೊಂದಿಗೆ ಶುಭ ಸಂದೇಶವನ್ನು ನೀಡಿದಂಥ KR ಜಯಾನಂದ ಅವರಿಗೆ ಧನ್ಯವಾದಗಳು. ಇದೀಗ ಕಾರ್ಯಕ್ರಮದಲ್ಲಿ ಮುಂದಕ್ಕೆ
ಓರ್ವ ರಾಜಕಾರಣಿಯಾಗಿ ಯುವ ರಾಜಕಾರಣಿಯಾಗಿ ಕಾಸರಗೋಡು ಜಿಲ್ಲೆಯಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ಭಾಗವಹಿಸುತ್ತಿರುವಂತಹ ಶ್ರೀಯುತ ವಿಜಯ್ ಕುಮಾರ್ ರೈ ಅವರಿಂದ ಐಲ ದುರ್ಗಾಪರಮೇಶ್ವರಿ ಸೇವಾ ಸಮಿತಿಯ ಕಾರ್ಯದರ್ಶಿ ಕೂಡ ಅವ್ರಿಗೂ ತಮ್ಮ ಶುಭಾಶಂಸನೆ ಗೈಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಮಣ್ಣದ ಆರಾಧ್ಯ ದೇವರಾಯನಂಚಿನ ಕನಲ ಭಗವತಪ್ಪೆಗೆ ಸಾಷ್ಟಾಂಗ ಪ್ರಣಮಾನ ಪಾಡ್ದು ವೇದಿಕೆಡೆ ಬೆತ್ತ ಕಾರ್ಯನಿಮಿತ್ತ ಪೋಯಿನಂಚಿನ ಎಡನಿರು ಮಠಾಧೀಶರಿಗೆ ಸಾಷ್ಟಾಂಗ ನಮಸ್ಕಾರ ಪಾಡೊಂದು ಈ ಕಾರ್ಯಕ್ರಮದ ಗುರಿಕಾರ್ಮೇನ ವಯಸ್ಸಿನಂಚಿನ ಎನ್ನ ಮಾತ್ರತ್ ಎನ್ನ ಪಪ್ಪನಲ ಆತ್ಮೀಯರಾಯನಂಚಿನ ಈ ಕನಿಲ ಭಗವತಿ ಕ್ಷೇತ್ರದ ಜೀರ್ಣೋದ್ಧಾರ ಬೋಡದು ಅವಿರತ ಪ್ರಯತ್ನ ಮಲ್ತಿನ ಪದ್ಮಣ್ಣ ಅವೇ ರೀತಿ ವೇದಿಕೆ ಎಡ್ತಿನಂಚೆ ಮಾತ ಹಿರಿಯ ಕಿರಿಯ ಗಣ್ಯ ವ್ಯಕ್ತಿಲೆ ಮುಲ್ಪ ಸೇರ್ನಂಚಿನ ಪೂರ ಭಕ್ತ ಬಂಧುಲೆಗಳ ವಂದನೆಗಳು. ದೇವಸ್ಥಾನ ಒಂದು ತುಯ್ಯರೆ ಹೆಂಚುಂಡು ಪಂಡ ಯಾನ ಬನ್ನಗನೆ ಸುಮಾರು ವೀಡಿಯೋ ತುಯ್ಯ ಅಂಡ ಹೊರಲ್ಲ ಬತ್ತದ ಈ ಅಭಿವೃದ್ಧಿದ ಬಗ್ಗೆ ನಮ್ಮ ತುಯ್ಯರ ಆಯ್ಜಿ ಹೆಂಚೈತಿನ ಅಂಡ ಇತ್ತೆ ಬರೋಡೊಂದ ಅಂಡ ಬತ್ತಿನಡ್ದು ಬಕ್ಕೋರ ಪಿದೈ ಪೋಯರ್ಲ ಮನಸ್ಸಿಗೆ ದಯಬಂಡ ಆತೊಂಜಿ ರೀತಿದು ಆಯಾ ಕಟ್ಟು ಅಚ್ಚು ಕಟ್ಟಡು ನಿರಂತರವಾದ ಏರ್ಲ ಶಿಲ್ಪಿನ ಪುದರ್ ಬನ್ಪ ಶಿಲ್ಪಿ ಬತ್ತೇರು ಕಾಂಟ್ರಾಕ್ಟರ್ ಬತ್ತೇರು ಆತನ ಏರ್ಲ ಅದು ಸ್ಕೆಚ್ ಮನ ಇಂಜಿನಿಯರ್ ಬತ್ತೇರು ಅಣ್ಣ ನೆಡ್ಲ ಮುಖ್ಯ ಏರು ಪುನಬಂಡ ಏರು ಆ ಕಮಿಟಿದಕ್ಕಲು ಐಕ ಪೂರ್ಣವಾದ ಮನಸ್ಸು ಕೊರ್ದು ಬೇಲೆ ಮಲ್ಪೇರು ಅಂಚೈತನ್ನ ಮಾತ್ರ ದೇವಸ್ಥಾನಲ ದೈವಸ್ಥಾನಲ ಬೆಳಗುದು ಬರ್ಪುಣು ಅನ್ಪಿರ ಒಂದು ವ್ಯವಸ್ಥೆ ಅವು ಇಲ್ಲಾದು ಪಡು ಅಥವಾ ದೇವಸ್ಥಾನದ ಪಡು ಅಣ್ಣ ಕಮಿಟಿದಕ್ಕಲು ಪೂರ್ಣವಾದ ತನ್ನ ಮನಸ್ಸಿನಿಡೆ ತ್ಯಾಗ ಮಲ್ತೇರು ಒಂಜರ ವರ್ಷದಿಂಚಿ ಅಂಚಾದ ಈ ಒಂಜಿ ದೇವಸ್ಥಾನ ಐತಿ ಬೆಳಗದು ಒಯ್ದನು ಅವು ಮಾತ್ರ ಪದ್ಮನಾಡಂಗೆ ಬೇತಲ ಬಂಡ್ರಣ ದಯಬಂಡ ಒಂಜಿ ದೇವಸ್ಥಾನ ನಮ್ಮ ನ್ಯಾಷನಲ್ ಹೈವೇ ರಾಜ ಬೀದಿ ಆಯ್ ನಡೆದ ಬೊಕ್ಕ ದೇವಸ್ಥಾನಗೆ ತನ್ನ ಪೂರ್ವ ಭಾಗ ಹಿಡಿದು ಬರ್ಪಿನ ಜನಕುಲೆಗೊಂತೆ ಭಂಗ ಹಾಪುಣು ದಯಂಡ ಪೂರೆಲ್ಲ ಗಾಡಿ ಹಿಡು ಬರ್ಪುಜೇರು ಕೆಲವೇರು ಮಸ್ತ್ ಬಡವೇರು ಪೆರಕ್ಲೆಗೆ ಬಸ್ ಹಿಡು ಬತ್ತದ ಜತ್ತದೆ ಈ ದೇವಸ್ಥಾನಕ್ಕೆ ಬರೋಡು ಹಾಪುಡು ಆ ಪೊರ್ತುಡು ನಮ್ಮ ಈ ರಾಜಮಾರ್ಗ ಆಯ್ ಬೊಕ್ಕ ಅವಿನ ಕಡಪೆರ್ಲ ಭಂಗ ಹಾಪುನಾಗ ಸಾಧಾರಣ ಎಂಕ ತೋಜನ ಒಂಜಿ ವರ್ಷದಿಂಚಿ ಒಂಜಿ 100 ಸರ್ತಿ ಪದ್ಮಣ್ಣೆ ಫೋನ್ ಮಲ್ತುಪ್ಪೇರು ರೈಟ್ 3 ಸರ್ತಿ ಇಲ್ಲಡೆಲ್ಲ ಬತ್ತೇರು ಫೋನ್ ದೆತ್ತು ಈಜಿ ಬಂಡದು ದಯಬಂಡ ಎಂಕೊಂಜಿಡಂಜಿ ಎಂಚಿನಾಲ್ನ ಮಲ್ತು ಒಂಜಿ ಫೂಟ್ ಅವರ್ ಬಿಜ್ಜಿ ಮಲ್ತದು ಕೊರಡು ಬಂಡದು ಅಣ್ಣ ಹಿಡ್ದು ಬೊಕ್ಕ ಯಾಲ್ನ ರವೀಶ್ ತಂತ್ರೆಲ್ಲ ಪೋದ ಐಕ ಪ್ರೆಷರ್ ಬಾಡ್ದು ಲಾಸ್ಟಿಗೆ ನಮ್ಮ BJP ಜಿಲ್ಲಾ ಕಮಿಟಿ ಒಂಜಿ ತೀರ್ಮಾನ ಮಲ್ತು ನಮ್ಮೊಂಜಿ ವ್ಯವಸ್ಥೆ ಮಲ್ತದು ಇಡಗೊಂಜಿ ಫೂಟ್ ಅವರ್ ಬಿಜ್ಜಿ ಅವಳ ಬ್ರಹ್ಮ ಕಲಶತೆ ಒಂಜಿ ತಿಂಗಳು ದುಂಬೋ ಅವು ಸ್ಯಾಂಕ್ಷನ್ ಆತಂಡು ಮತ್ತು ಅರ್ಥಂಜಿನ ನನ್ನ ಬರ್ಪಿನ ಈ ವರ್ಷದ ಜಾತ್ರೆ ಬೊಕ್ಕದ ವರ್ಷ ಜಾತ್ರಾ ಅವಡದಂಡ ಮುಲ್ತ ಭಕ್ತರ್ ನಕ್ಲೆಗೆ ಒವೇ ಒಂಜಿ ತೊಂದರೆ ಇಜ್ಜಂದಿ ಲೆಕ್ಕ ಈ ಒಂಜಿ ದೇವಸ್ಥಾನಗೆ ಬರ್ಪಿನಂಚಿನ ಒಂಜಿ ಭಾಗ್ಯ ಒದಗದು ಕೊರಡು ಈ ದೇವರಡಕ್ಕೆ ಆಯ್ನತೆ ಬೇಗ ಆವಡು ಪಂಡದು ದಯಬಂಡ ಐತೊಟ್ಟಿಗೆ ಸ್ವಾಮೀಜಿ ಒಂದಿ ಪಾತೆರ ಪಂಡಿರು ದೀಪ ಪೊತ್ತನಾಗ ಯಾಲ್ನ ಜಯನಂದಣ್ಣೆಲ್ಲ ಒಟ್ಟಿಗೆ ಬೆಳಕು ಪೊತ್ತಾಯ ಆ ದೀಪ ಪೊತ್ತ ಹೊಡಂದಾಂಡ ದೀಪ ಜ್ಯೋತಿ ಪರಬ್ರಹ್ಮ ಅಂದನ್ ಪಂಡ ನಮಗೆ ಸರ್ವಸ್ವನೇ ನಮ್ಮ ದೀಪ ಅಂದು ಪಂಡದು ನಮ್ಮ ರಾಜಕೀಯದ ಮನಸ್ಸು ಬೇತ ಉಪ್ಪು ಎಡ ಉಪ್ಪು ಬಲ ಉಪ್ಪು BJP ಉಪ್ಪು ಆಂಡ ಧರ್ಮ ಬರೋಡೊಂದಾಂಡ ಧಾರ್ಮಿಕ ಶ್ರದ್ಧಾ ಕೇಂದ್ರಕ್ಕೆ ಬರೋಡೊಂದಾಂಡ ಆ ದ್ವಾರದ ಪಿದೈಡೆ ನಮ್ಮ ರಾಜಕೀಯನ ಬುಡಿದು ಬರೋದು ನಮ್ಮ ಪುಟ್ಟಿನ ಧರ್ಮ ಹಿಂದೂ ಅನ್ಪಿನ ಆಲೋಚನೆ ಬತ್ತನಂದಾಂಡ ಇನ್ನು ಕೇರಳತ್ ಇಡೀ ಜಗತ್ತಿಡಂಚಿನ ಪೂರಾ ದೇವಸ್ಥಾನಲ ಆಯ್ನಾತ್ ಬೇಗ ಮಿತ್ತು ಬರು ಅನ್ಪಿನ ಒಂಜಿ ವಿಶ್ವಾಸ ನಮ್ಮೊಟ್ಟಿಗೆ ಉಂಡು ಅವು ಮಾತ್ರ ಜಯನಂದಣ್ಣನ ಒಂಜಿ ಕರ್ಮದ ಭೂಮಿಲಂದುವೆ ಅವೇ ರೀತಿ ಅರ್ನ ಈ ಸ್ಥಾನಲಂದುವೆ ಬರ್ಪಣ ತೋಜೋಡು ಪಣ ಅಂಚಿನ ಎಡ್ಡೆಡ್ಡೆ ವ್ಯಕ್ತಿಗಳು ಇತ್ತಿನಡ್ದಾದ್ರೆ ಅವೇ ರೀತಿ ನನ್ನ ಪಪ್ಪನ ಪಿರಂಜಿ ಆತ್ಮೀಯ ವಿಶ್ವನಾಥಣ್ಣಲ್ಲಿ ಅಧ್ಯಕ್ಷರಾಯ್ತಿನ ಮೆಕ್ಕಲು ಪೂರ ಹಿರಿಯರು ಸೇರ್ನಡ್ದಾದ್ರೆ ಈತ ಶೋಕದ ಒಂಜಿ ದೇವ ಭೂಮಿಯಾದ ಈ ಒಂಜಿ ಬೆಳಗದ ಬೈದಂಡು ಕನಲ ಭಗವತಿ ಕ್ಷೇತ್ರ ಜಿಂಜೆಯನ್ನು ಪಾತ್ರ ಬಣ್ಣನ ಒಂದು ಕರಿಬೆಟ್ಟಿಗೆ ಬಜರಂಗ ಬಲಿ ಅನ್ಪಿನ ನಾಟಕಲುಂಡು ಎಂಕು ತೋಜನ ಜನಕ್ಕಲು ಜಿಂಜ ಕಾತುಕುಲ್ಲಿನಿ ಈ ಒಂಜಿ ಪಾತಿರ್ನೆಕ್ಕ ಬೋಡದತ್ತು ನಾಟಕ ತುಯ್ಯರೆ ಅಂಡ್ಲ ಧಾರ್ಮಿಕ ಸಭೆ ಅಂದು ಪಂಡ ಐಕ ಆಯ್ನಾತಿನಂಚ ಐಕೊಂಜಿ ಪಾವಿತ್ರ್ಯತೆ ಉಂಡು ಧರ್ಮದ ವೇದಿಕೆ ಬಂಡ ಧರ್ಮದ ಚಾವಡಿ ಬಂಡದು ಆ ಪಾವಿತ್ರ್ಯನ ಪತ್ತೊಂದಿನಿ ಬತ್ತದು ಕೊಲ್ಲುದು ನಿಗ್ಲೆಗೆ ತೊಂದರೆ ಕೊರ್ಪುಜ ನನಲ ಬೆಳಗದು ಬರಡೆಂದಕ್ಕೆ ಏನೊಂದು ನಮ್ಮೆಡದ ಆಪಿನ ವಾವ ಸಹಾಯ ಮಲ್ಪರಪಣ ಪೂರ ಸಹಾಯ ಒಂಜಿ ಮಲ್ಪೆರ್ಲ ಯಾನ ತಯಾರುಲ್ನಂದ ಪಂದು ಈ ಕಾರ್ಯಕ್ರಮಕ್ಕೆ ಪೂರ ರೀತಿಯ ಶುಭಾಂಶನ ಪರೊನ್ನೆಕ್ ಬೇಲೆ ಮಲ್ತಿನ ಅಂಜಿನ ಮಾತ ಹಿರಿಯ ಕಿರಿಯರೆಗ್ಲ ಒಂದರಣ ಮಲ್ತನ ಪಾತ್ರಗಳ ವಿರಾಮ ಕೊರ್ಪೆ ಒಂದೇ ಮಾತ್ರ. ಕ್ಷೇತ್ರದ ಬಗ್ಗೆ ಪ್ರಶಂಸನೀಯ ಮಾತುಗಳನ್ನು ಆಡಿ ಉತ್ತಮ ಮಾಹಿತಿಯನ್ನು ನೀಡಿದಂಥ ಶ್ರೀಯುತ ವಿಜಯ್ ಕುಮಾರ್ ರೈ ಅವರಿಗೆ ಧನ್ಯವಾದಗಳು. ಕಾರ್ಯಕ್ರಮದಲ್ಲಿ ಮುಂದಕ್ಕೆ ನಾಳಿನ ದಿನ ಬೆಳಿಗ್ಗೆಯಿಂದಲೇ ಇಲ್ಲಿ ಪುನರ್ ಪ್ರತಿಷ್ಠಾ ಬ್ರಹ್ಮಕಲಶೋತ್ಸವದ ಕಾರ್ಯಕ್ರಮಗಳು ನಡೆಯಲಿರುವುದರಿಂದ ಈ ಒಂದು ಕಾರ್ಯಕ್ರಮವನ್ನು ಕೂಡ ಒಂದು
ಸಮಯದ ಮಿತಿಯಲ್ಲಿ ಮುಗಿಸಬೇಕಾದಂಥ ಅನಿವಾರ್ಯತೆ ಇದೆ. ಆದ್ದರಿಂದ ಕ್ಷಮಿಸಿ ಎಲ್ಲರೂ. ಆದರೂ ನಾವು ಇದನ್ನು ಸಾಧಾರಣ 9:10 ಒಳಗೆ ಮುಗಿಸಬೇಕು ಅಂತ ನಮಗೆ ನಿರ್ದೇಶನ ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ಇದೀಗ ನಮ್ಮೊಂದಿಗೆ ಇರುವಂಥ ಅನೇಕ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ತಮ್ಮನ್ನು ಮುಂಚೂಣಿಯಲ್ಲಿ ತೊಡಗಿಸಿಕೊಂಡು ಅನೇಕ ದೇವಸ್ಥಾನಗಳ ಪುನರ್ ನಿರ್ಮಾಣ ಬ್ರಹ್ಮಕಲಶ ಉತ್ಸವ ಕಾರ್ಯಕ್ರಮಗಳು ನಡೆಸಿರುವಂಥ ಶ್ರೀಯುತ ಅರಿಬೈಲು ಗೋಪಾಲ್ ಶೆಟ್ಟಿ ಅವರಿಂದ ಶುಭಾಶಂಸನೆ. ಎನ್ನ ಆರಾಧ್ಯ ದೇವರಿ ನಾಗಬ್ರಹ್ಮ ದೇವರಿ ಕೈ ಮುಗಿಯೊಂದು ಕ್ಷೇತ್ರದಪ್ಪೆ ಭಗವತಿ ನಕಲೆಗಳ ಬಕ ಮಾತ ಪರಿವಾರ ದೇವರಿಗೆ ಮಾತ ಕೈ ಮುಗಿಯೊಂದು ವೇದಿಕೆಡ ಈ ಕಾರ್ಯಕ್ರಮ ಮಾಡುತ್ತಿನ ಮಾತ ಗಣ್ಯರುಗಳ ಅಂಚನೆ ಈ ವೇದಿಕೆದ ಅಧ್ಯಕ್ಷರನ್ನ ಪದ್ಮನಾಭ ಕಡಪರ ಅಂಚನೆ ವಿಶ್ವನಾಥ ಕುದುರು ಅಂಚನೆ ಮಾತರೆಗಳ ಒಂದು ವೇದಿಕೆಡ ದುಂಬಿತ್ತಿನ ಮಾತ ಭಕ್ತಾಭಿಮಾನಕಲೆ ಮಾತಾ ತಂತ್ರಿ ವರ್ಗದಕಲೆ ಆಚಾರ ಪಟ್ಟವರೇ ಗುರಿಕರ್ ಬಾರಿ ವಿಶೇಷವೇನ ಇದು ಪಂಡೇರಿ ಬಾರಿ ಪೊರ್ಲುದ ಭಗವತಿ ಕ್ಷೇತ್ರ ದುಂಬುರ್ ದುಃಖ ನಮ್ಮ ತೂಂದುಲ್ಲ ಬಾರಿ ಎಲ್ಲಿರ್ದ ಬೊಕ್ಕ ಇತ್ತೆ ತೂಣಗ ಭಗವತಿ ಅಪ್ಪೆ ಆ ಪಿತ್ತಾಳೆ ಮಾತ ಮುಚ್ಚಿದು ಬಂಗಾರ ಮುಚ್ಚಿನ ಒಂಜಿ ಬಂಗಾರದ ಭಗವತಿ ಅಪ್ಪೆ ಬಂಗಾರ ಮುಚ್ಚಾದು ಬಂಗಾರ ಒಂದು ಐಸ್ರದ ಒಂದು ಐತಾ ಇಳಕ ತೋಜುನಂಚಿನ ಬಾರಿ ಪವಿತ್ರವಾಯಿನ ಬಾರಿ ಪೊರ್ಲುದ ಕೆಲಸ ಏನಂಚಿನ ಈ ಭಗವತಿ ಕ್ಷೇತ್ರದ ಜೀರ್ಣೋದ್ಧಾರ ಸಮಿತಿ ಸೇರಿನ ಮಾತ ಆಯ್ತು ಅಧ್ಯಕ್ಷರು ಪದಾಧಿಕಾರಿನಗಳು ಅಂಚನೆ ಮಹಿಳಾ ಸಂಘ ಜೋಕುಲು ಬೇತೆ ಜವಣರ್ನಗಳು ಬೇತೆ ಊರ್ದಾಗಲು ಮಾತ ಇತರಗಳ ಮಾತರೆಗಳ ಭಗವತಿಯಪ್ಪ ಎಡ್ಡಮ್ಮನ ಪಣೊಂದು ಒಂದು ವಿಶೇಷದಾದ ಅಂದ್ಕೊಂಡ ಭಾರಿ ಎಲ್ಲೆಡು ಪಡಗ ಎಂಗಳಿಗೆ ಇಡೆಗೆ ಬರೊಂದುಟ್ಟ ಭಗವತಿಯಪ್ಪೆ ಮುಳ್ಪ ಕೊಲ್ದು 4 ಮೈಕ್ಲ ಆಶೀರ್ವಾದ ಮನ್ಪುಣ ಭಗವತಿಯಪ್ಪೆ ಎಲ್ಲೇ ಪುಡಗ ಜೋಕುಲೆಗೆ ಪೂರ ಮೈಟ್ ಪೂರ್ಣಂಚಿನ ಸಂದರ್ಭಡು ಐನ ಅಪ್ಪೆ ದೇವಿ ಎಂದು ಪಂಡದು ನಮ್ಮ ಪೂಜೆ ಮಣಪ ಆ ಸಂದರ್ಭಡು ನಮ್ಮ ಏರಿಯಾಡು ಒಂಜಿ ಕಾಣಿಕೆ ಎಂದು ಪಂಡ ಈ ಭಗವತಿ ಅಪ್ಪೆಗೆ ಒಂಜಿ ಕಾಣಿಕೆ ಕೊರ್ಪುಣ ಸಂಪ್ರದಾಯ ಎಂಗಳ ಅರಿಮೇಲೆ ಬಂಡ ಇಂದು ಏನಿ ಎಂಕೆ ಬಣ್ಣಗ ತೋಜುಂಡು ದಾಯಂದು ಕೆಂಡ ಎಂಗಳ ಅರಿಬೇಲ್ದು ಒಂಜಿ ತೋಡು ಬರ್ಪುಡು ಆಯ್ತ ಕಟ್ಟ ಪುಣಿಯನೇ ಬತ್ತಂಡ ಆ ಕಾಳೂರು ನಡತೊಂದು ಈ ಕಾಣಿಕೆಯನ್ನು ಕೊರಿಯರ ನಡ್ತೊಂದೇ ಇಡಗಿ ಭಗವತಿನ ಕ್ಷೇತ್ರಕ್ಕೂ ಜೋಕ್ಲೆಲ್ಲೇ ತಂದು ಪೂರ ಅಪ್ಪೆಲ್ಲೂ ಇಲ್ಲದಕ್ಕಳು ಬರ್ಪುಣ ಜನ ಸಂಪ್ರದಾಯ ಭಾಳ ಪುರಾತನ ಕಾಲೋಡು ದುಃಖ ಇತ್ತು ನಾವು ಆ ಕಾಲೋಡು ನಡ್ತೊಂದು ಬರ್ಪುಣ ಒಂಜಿ ಕಟ್ಟ ಬಂಡಿ ಬತ್ತನ ಈ ಕಟ್ಟ ಬಂಡ ತರೆ ಕೆತ್ತಿದ್ದು ಭಗವತಿ ಅಪ್ಪೆಣ ಸನ್ನಿಧಿಗೂ ಮುಟ್ಟೋಣಚಿನ ಕ್ರಮ ಈ ಎತ್ತರದ ಭಗವತಿ ಅಪ್ಪೆಣ ಒಂಜಿ ಈ ಜಾಗ ಹಿಡಿದು ತಿತ್ತು ಬಯಲು ಜತ್ತಂಡ ಅರಿಬೇಲ್ದ ಅರಿಂಗೊಳದ ಪರ್ವತ ಅಲ್ಲ ಈ ಪರ್ವತಗಳ ಅರಿಬೇಲ್ದ ತೋಜುನ ಅಂತಂದು ಸಮಾನ ಉಂಡು ಒಂದು ಅಭಿಪ್ರಾಯ ತೋಜುನು ರಡ್ಡನೆಂಜಿನ ಅಂದು ಕೇಂಡ ಈ ಭಗವತಿ ಅಪ್ಪೆಣ ದ್ವಾರಳ ನಮ್ಮ ಅರಿಬೇಲ್ದ ನಾಗಬ್ರಹ್ಮರ್ನ ಪುಂಚದ ದ್ವಾರಳ ಎಣ್ಣೊಂಜಿ ಸಂದರ್ಭೋಡಿ ಯಾಕಂದ್ರೆ ತೂಣಾಗ ಈ ರಡ್ಡು ಪಾಕಳ್ಳ ಎದುರೆದುರಾದ ಉಪ್ಪೇರ ಸಾಧ್ಯತೆ ಉಂಡು ಒಂದು ಪನ್ಪುಣೆಲ್ಲ ಯಾಣ ಒಂಜಿ ನಂಬಿಕೆ ಎಲ್ಲ ಉಂಟು ಅಂದೆ ಅದು ಪುಣಗ ಯಾ ನಾಗಬ್ರಹ್ಮರ್ಲ ಈ ಭಗವತಿ ಅಪ್ಪೆಲ ನಮ್ಮನ ಮಾತೆರೆಗಳ ಎಡ್ಡಮ್ಮನ ಪಡಿ ಮಾತ ಈ ಕ್ಷೇತ್ರೋಡು ನಮ್ಮ ಪದ್ಮನಾಭಣ್ಣೆ ಬೊಕ್ಕ ವಿಶ್ವನಾಥ ಕುದುರು ಬೊಕ್ಕ ಆರ್ನ ಒಟ್ಟಿಗೆ ಎತ್ತಿನ ಮಾತ ಎನ್ನ ಮಿತ್ರ ಇರಬೇಕು ಮಾತೆರೆಗಳ ಏತು ಜನ ಬೆಂತೇರಿ ಏತು ಜನ ಓಡಿಪೋತೇರಿ ನಿಂಗೆ ಗೊತ್ತು ಬೊಕ್ಕೊಂಜಿ ಮಲ್ಲ ಒಂಜಿ ವಿಶೇಷ ಅಂದ್ಕೊಂಡ ಬೊಂಬೈದ ರಡ್ಡ ರಾಮಲಕ್ಷ್ಮಣರಿ ಸುಂದರಣ್ಣೆಲ್ಲ ಆರ್ನ ಮೆಗ್ಗಿಲ್ಲ ಇವ ಆ ದೇವಸ್ಥಾನ ಆ ಕ್ಷೇತ್ರ ಆಪುಂಡಲ್ಲ ಬೊಂಬೈಡ್ ಎಂಗ್ಲೇ ಒಂಜಿ ವ್ಯವಸ್ಥೆ ಮನ್ಪೇರಿ ಆರ್ನೊಟ್ಟಿಗೆ ಹೋದು ಎತ್ತ ಸತ್ಯ ಆರ್ನೊಟ್ಟಿಗೆ ಇತ್ತ ಆರ್ನ ಒಟ್ಟಿಗೆ ಕೊಲ್ಲೊಂದು ಆರು ಬೋರಪ್ಪನ ವ್ಯವಸ್ಥೆ ಮಾಡ್ತೀನಿ ಭಗವತಿ ಕ್ಷೇತ್ರಗಳ ಬೊಂಬೆದಕ್ಲೇನು ಪೂರ ಒಟ್ಟಿಗೆ ಮಂತದು ಆ ಅಪ್ಪೆಣ ಆಶೀರ್ವಾದ ಪಡೆಪುಣಂಜಿ ಕೆಲಸ ಬೊಂಬೈದಕ್ಲೆಲ್ಲ ಮಂದೇರಿ ಅಂಜಾದ ಪುಡಗ ನಮ್ಮ ಮಾತೆರೆಗಳ ಆ ಭಗವತಿ ಅಪ್ಪೆಣ ಆಶೀರ್ವಾದ ಉಪ್ಪಡಿ ಪಂಡದು ಪಣೊಂದು ಎಡ್ಡ ಮನಸ್ಸಿಡಿ ಎಡ್ಡ ರೀತಿಡಿ ಪೊರ್ಲುದ ನಮ್ಮ ಕ್ಷೇತ್ರ ಕಟ್ಟೆರೆ ಪೊಂಡ ಅವು ಕಟ್ಟಿದ ಸಾಧ್ಯ ಪುಣೊಂದು ಪಣಪುಣ ತುಯರೆ ನಮ್ಮ ಭಗವತಿ ಕ್ಷೇತ್ರ ಸಾಧಿಸಿಯಿಂದ ಪಂಡದು ಪಣೊಂದು ಎಂಗೆ ಅವಕಾಶ ಕೊರ್ನೆಗೆ ವಂದಿಸ ಒಂದೆನ್ನ ರಡ್ಡು ಪಾತ್ರೆಗಳು ಮುಕ್ತಾಯ ಅಂತ ಧನ್ಯವಾದಗಳು ಶುಭಾಶಂಸನೆಗೆ. ಕಾರ್ಯಕ್ರಮದಲ್ಲಿ ಬಂದಕ್ಕೆ ಕ್ಷೇತ್ರದ ಮಾಜಿ ಅಧ್ಯಕ್ಷರು ಆಗಿರುವಂಥ ಪ್ರಸ್ತುತ ಇವತ್ತು ನಮ್ಮ ವೇದಿಕೆಯಲ್ಲಿ ಅತಿಥಿಗಳಾಗಿರುವಂಥ ಶ್ರೀ ಕೆ ನಾರಾಯಣ್ ಅವರಿಂದ ಒಂದೆರಡು ಮಾತಿನ ಶುಭಾಶಂಸನೆ. ಪ್ರಥಮವಾಗಿ ಭಗವತಿ ಮಾತೆಗೆ ವಂದಿಸುತ್ತಾ ಇಂದಿನ ವೇದಿಕೆ ದಕ್ಕತಕ್ಕಂಥ ಜೀರ್ಣೋ ಸಮಿತಿ ಅಧ್ಯಕ್ಷರೇ ಹಾಗೂ ಬನ ಸಮಿತಿ ಅಧ್ಯಕ್ಷರೇ
ವೇದಿಕೆಯಲ್ಲಿರ್ತಕ್ಕಂಥ ಗಣ್ಯ ವ್ಯಕ್ತಿಗಳೇ, ವೇದಿಕೆ ಮುಂಬದಲಾಸಿದಂಥ ಭಗವತ್ ಬಾಂಧವರೇ, ಈಗ ತಾನೇ ಎಲ್ಲರೂ ಭಗವತಿ ಮಾತೆಯ ವಿಷಯ ನಿಮಗೆ ತಿಳಿಸಿದ್ದಾರೆ. ನಾನು ಹೆಚ್ಚೇನು ಹೇಳಲಿಕ್ಕೆ ಬಯಸುವುದಿಲ್ಲ. ಆಗ ತಾನೇ ನಮ್ಮ ಅಧ್ಯಕ್ಷ ಹೇಳಿದ ಹಾಗೆ 1100 ವರ್ಷಗಳ ಇತಿಹಾಸ ಇರುವಂಥ ಭಗವತಿ ಕ್ಷೇತ್ರ ಇಂದು ಇದು ಸುಸಜ್ಜಿತವಾದಂಥ ಒಂದು ಒಳ್ಳೆಯ ರೀತಿಯಲ್ಲಿ ಆದಂಥ ಭಗವತ್ ಕ್ಷೇತ್ರ ಒಂದು ಪೂಜಿಸುವಂಥ ಅವಕಾಶ ಕೊಟ್ಟಂಥ ಎಲ್ಲರಿಗೂ ವಂದನೆಯನ್ನು ಸಲ್ಲಿಸುತ್ತಾ, ಮಾತ್ರವಲ್ಲ ನಾನು ಅಧ್ಯಕ್ಷ ಸ್ಥಾನ ಇರುವಾಗ ಅಷ್ಟಮಂಗಲ ಪ್ರಶ್ನೆ ಇತ್ತು. 30 ದಿವಸ ಅಷ್ಟಮಂಗಲ ಪ್ರಶ್ನೆಯಲ್ಲಿ ಕಂಡ ಪ್ರಕಾರ ಹೊಸ ಜೀರ್ಣೋದ್ಧಾರ ಸಮಿತಿಯನ್ನು ಮಾಡಿ, ಆಗ ಈ ಜೀರ್ಣ ಸಮಿತಿಗೆ ಯಾರು ಬೇಕು, ಯಾರು ಸಾರಥಿ ಬೇಕು ಅಂತ ಹೇಳಿಕೊಳ್ಳುತ್ತಿರುವಾಗ 4 ಊರೆಯ ಪರವಾಗಿ ನಮ್ಮ ಪದ್ಮನಾಭ ಕಡಪ ಅವರ ಹೆಸರನ್ನು ನೇಮಿಸಿದರು. ನಿಜವಾಗಿ ನಮಗೆ ಖುಷಿಯಾಯಿತು. ಯಾಕಂದರೆ ನಮ್ಮ ಭಂಡಾರ ಮನೆಯನ್ನು ನಿರ್ಮಿಸಿದಂಥ ಕೊಟ್ಟಂಥ ಅವರು, ಹಾಗೆ ಇತರ ಅಯ್ಯಪ್ಪ ಕ್ಷೇತ್ರ ಅದು ಇತರ ಕ್ಷೇತ್ರ ಮತ್ತು ಎಲ್ಲರನ್ನು ನಿರ್ಮಿಸಿಕೊಡುವಂಥ ಪದ್ಮನಾಭ ಕಡಪರ ಮತ್ತು ಅವರ ಈ ಸಾರಥ್ಯದಲ್ಲಿ ಇಂದು ಈ ಒಂದು ಸುಸಜ್ಜಿತವಾದ ಒಂದು ದೇವಸ್ಥಾನ ಆಗಿದೆ. ನಮ್ಮ ಸಾರ್ವಜನಿಕರಿಗೆ ಒಂದು ಪೂಜಿಸುವಂಥ ಅವಕಾಶ ಮಾಡಿಕೊಟ್ಟಂಥ ಎಲ್ಲರಿಗೂ, ಈ ಜೀರ್ಣೋದ್ಧಾರ ಸಮಿತಿ ಸದಸ್ಯರಿಗೂ, ಮಹಿಳಾ ಸಮಿತಿಗೂ, ಬಾಣ ಸಮಿತಿಗೂ ಎಲ್ಲರಿಗೂ ನಾನು ವಂದನೆ ಸಲ್ಲಿಸುತ್ತಾ, ನನಗೆ ಈ 2 ಮಾತನ್ನು ಅವಕಾಶ ಕೊಡ್ಕೊಡಂಥ ಎಲ್ಲರಿಗೂ, ಸರ್ವ ಸದಸ್ಯರಿಗೂ ಅಭಿನಂದನೆ ಸಲ್ಲಿಸುತ್ತಾ ನನ್ನ ಮಾತುಗಳು ತಿಳಿದ್ದೇನೆ. ಜೈ ಗುರುದೇವ. ಕ್ಷೇತ್ರದ ಮಾಜಿ ಅಧ್ಯಕ್ಷರಾಗಿ ಶುಭಾಶಂಸನೆಯನ್ನು ಗೈದ ಕೆ ನಾರಾಯಣ ಅವರಿಗೆ ಧನ್ಯವಾದಗಳು. ಕಾರ್ಯಕ್ರಮದಲ್ಲಿ ಮುಂದಕ್ಕೆ ನಾಡಿನಾದ್ಯಂತ 10 ಹಲವು ದೇವಸ್ಥಾನಗಳನ್ನು ನಿರ್ಮಿಸಿ ಲೋಕಾರ್ಪಣೆ ಮಾಡಿದಂಥ, ಮಾತ್ರವಲ್ಲ ಇತ್ತೀಚೆಗೆ ತಮಿಳುನಾಡಿನಲ್ಲಿ ಮಹಂಕಾಳಿ ದೇವಸ್ಥಾನವನ್ನು ಅಲ್ಪಾವಧಿಯಲ್ಲಿ ನಿರ್ಮಿಸಿ ಲೋಕಾರ್ಪಣೆ ಕೈದಂಥ ಶ್ರೀಯುತ ನಮ್ಮೆಲ್ಲರ ಧಾರ್ಮಿಕ ಮುಂದಾಳು, ಸಾಮಾಜಿಕ ಮುಂದಾಳು ಶ್ರೀಯುತ ಕೃಷ್ಣ ಶಿವಕೃಪಾ ಅವರಿಂದ ಸದಾಶಯದ ನುಡಿ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುಭ್ಯೋ ನಮಃ. ಅಗಜಾನನ ಪದ್ಮಾರ್ಕಂ ಗಜಾನನ ಮಾಣಿಷಂ ಅನೇಕದಂತಂ ಭಕ್ತಾನಾಂ ಏಕದಂತಂ ಉಪಾಸ್ಮಯ ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಸಂಭುವೆ ಅಮೃತೇಶಾಯ ಸರ್ವಾಯ ಮಹಾದೇವಾಯ ತೇ ನಮೋ ನಮಃ. ಸರ್ವಮಂಗಳ ಮಾಂಗಲ್ಯ ಶಿವೆ ಸರ್ವಾರ್ಥ ಸಾಧಿಗೆ ಶರಣ್ಯೇ ತ್ರ್ಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ. ಬಡಾಜೆಪುಡದ ಮಾಗಣಪತಿ ದೇವರೇನೆ, ಮಾಲಿಂಗೇಶ್ವರ ದೇವರೇನೆ, ಉದ್ಯಾವರದ ಸತ್ಯಧರ ಸುರಣ ಭಕ್ತಿ ನಿರ್ಮಳ ಅಂತಂದು ಈ ದಿವ್ಯ ಸನ್ನಿಧಾನಡು ಇನ್ನಿ ಸಯನಾದಿವಾಸುಡುಪ್ಪು ಅಂಚನ ಅಪ್ಪೆ ಭಗವತಿ ಅಂಚನೆ ಧೂಮಾವತಿ ಅಂಚನೆ ಮಾತ ದೈವ ದೇವರನ್ನ ಭಕ್ತಿ ನಿರ್ಮಾಣ ಮಲ್ತೊಂದು ಇತ್ತನೇ ನಂಗೆ ಬಾರಿ ಪೊರ್ಲುಡೆ ಆಶೀರ್ವಚನ ಮಲ್ತನಂಚನ ಪರಮ ಪೂಜ್ಯ ಸಚ್ಚಿದಾನಂದ ಭಾರತಿ ಸ್ವಾಮೀಜಿನ ಭಕ್ತಿಡು ಎನ್ನ ನಮನನ್ನು ಸಲ್ಲಿಸ ಬಂದು ಈ ಒಂಜಿ ಧರ್ಮ ವೇದಿಕೆದ ಗುರುಕಾರ್ ಮೆಡುಪನನ್ನ ಆತ್ಮೀಯ ಮಿತ್ರರಾಯನಂಚಿನ ಪದ್ಮನಾಭನ್ನ ಉದ್ಯಾವಾರದ ಅರಸಮಂಜುಷ್ಣಾರ್ ಕ್ಷೇತ್ರನು ಅನೇಕ ವರ್ಷ ಆಡಳಿತ ಮಲ್ತದು ಎಂಗ್ಲೆ ಮಾತ ಮಾರ್ಗದರ್ಶಕಪುನಂಚಿನ ಡಾಕ್ಟರ್ ಜೈಪಾಲ್ ಶೆಟ್ರೆ ವೇದಿಕೆ ಡುಪುನ ಮಾತ ಗಣ್ಯರೇ ಈ ಒಂಜಿ ಕ್ಷೇತ್ರದ ಆಡಳಿತದಾರನಂಚಿನ ಆತ್ಮೀಯ ಮಿತ್ರೆ ವಿಶ್ವನಾಥನ್ನ ಈ ಒಂಜಿ ಜೀರ್ಣೋದ್ಧಾರ ಬ್ರಹ್ಮಕಲಶ ಸಮಿತಿದ ಮಾತ ಪದಾಧಿಕಾರಿಗಳ ಸರ್ವ ಸದಸ್ಯರೇ ಕರಿನ 1.5 ವರ್ಷೋಡ್ದಿಂಚಿ ಮೂಲ ಮಾತೃಶಕ್ತಿಯಾದ ನಿತ್ಯ ನಿರಂತರವಾದ ಅಪ್ಪೆ ಭಗವತಿನ ಸೇವೆನ ಮಲ್ತೊಂದು ಬತ್ತನಗಳಿಗೆ ಮಾತ ನಿತ್ಯ ನಿರಂತರವಾದ ಕೆಲಸಾಪನ ಸಂದರ್ಭಡು ಅನ್ನಪೂರ್ಣೇಶ್ವರನ ಅನುಗ್ರಹ ಮಂತನಂಚಿನ ಲಲಿತ ಸಹಸ್ರನಾಮನು ನಿರಂತರವಾದ 48 ದಿನ ಪಠನ ಮಲ್ತನ ಮಹಿಳಾ ಸಮಿತಿದ ಮಾತ ಪದಾಧಿಕಾರಿಗಳ ಸರ್ವ ಸದಸ್ಯರೇ ನಿತ್ಯ ನಿರಂತರವಾದ ಈ ಕ್ಷೇತ್ರಗೂ ರಾತ್ರಿ ಪಗಲಿ ನಿರಂತರವಾದ ಬೆಂದಿನ ಮಾತ ಭಕ್ತಾಭಿಮಾನಿಲೆ ಕ್ಷೇತ್ರಗೂ ಕೊಡುಗೆ ಕೊರ್ನ ಕೊಡುಗೆ ಈ ದಾನಿನಗಳಿಗೆ ಮಾತರೆಗಳನ್ನು ಅಭಿನಂದನೆ ಸಲ್ಲಿಸ ಒಂದು ಎಕಡೆ ಪಂತೆರೆ ದಿನಕರಣೆ 10 ನಿಮಿಷ ಪಂಡದು ಬಂದುಲೆ ಕರಿನಾ 2 ದಿನ ಕುದುಂಬು ಈ ಒಂಜಿ ಕ್ಷೇತ್ರಗೂ ಕುಟುಂಬ ಸಮೇತವಾದಿ ಯಾನು ಬತ್ತದಿತ್ತೆ ಈ ಸಂದರ್ಭ ನನ್ನ ಕೆಬಿಟಿ ಯಾನು ಕೇನ್ನದಾದ ಅಂದ ಕೇಂಡ ಪ್ರತಿ ಒರಿಲ ಮೂಲು ಎದುರುಂತುಡು ತುಯಿನಕಲು ಪ್ರತಿ ಒರಿಲ ಪನ್ಪುನೆ ಆಯ್ತ ಬುಟ್ಟಿಗೆ ನಿರಂತರವಾದ ಆ ಜಾಗೆಗೆ ಪೋಂಡಲ್ಲ ಪನ್ಪುನೆಂಚಿನ ಅಂದ ಕೇಂಡ ಕನ್ನಡ ತೂವಡು ಕನಿಲದಪ್ಪೆನ ಸನ್ನಿಧಾನನು ಒಂದು ಪ್ರತಿ ಒರಿಲ ಪನ್ಪುನೆ ಕನ್ನಡ ತೂವಡು ಕನಿಲದಪ್ಪೆನ ಸನ್ನಿಧಾನನು ಕನ್ನಡದ ಪಾಪ ಕಲೆವುಡು ಐತ ಒಟ್ಟಿಗೆ ಅಂತರ್ಯದ ಒಂಜಿ ಭಕ್ತಿನ ಇರ್ಕಾವನಂಚಿನ ಪುಣ್ಯಕ್ಷೇತ್ರ ಆತಂಡೆ ಕಣಿಲ ಬಂಡದು ಇತ್ತ ವರ್ಣನೆ ಮಂತನಕಲು ಮಾತ ಬಂಡೇರು
ಎನ್ನ ಯಾನ ಮದಿಮೆ ಆತನೇ ಸುರೇಶ್ ಅಣ್ಣೆ ಆಡಳಿತ ಮಲ್ಪನ ಚಿರುಂಬ ಭಗವತಿ ಕ್ಷೇತ್ರದ ಕೈತಲದ ಒಂಜಿಲ್ಲದ ಪುಂಜೇನು ಅಂಚಾದ ಆ ಒಂಜಿ ಕ್ಷೇತ್ರ ಏಪ ವಾರ್ಷಿಕ ಅಲ್ಪ ಉತ್ಸವ ಪುಂಡ ನಿರಂತರವಾದ ಒಂಜಿ ಅನ್ನದಾನಕ್ಕೂ ಸೇವೆ ಮಲ್ತು ಕೊರ್ಪುನ ಈ ಬಾಗೋಡು ಮೂಲು ಎನ್ನ ಮಾತ ಮಿತ್ರ ರೂಪನ ಆ ಬಾಗೋಡು ಉಳ್ಳಾಲದ ಭಗವತಿ ಎಲ್ಲ ಪ್ರೀತಿ ಮಲ್ಪುನ ಯಾನು ಬಂದುಳೆ ಮೂಲ ಇತಿಹಾಸ ಪಂಡಿರು ಡಾಕ್ಟರ್ ಬಂಗಾರದಂಚಿನ ಪೊರ್ಲದ ಪಾತೆರ ಮಾತೆರ್ಲ ಪಾತೆರದೇರು ಡಾಕ್ಟರ್ ಇತಿಹಾಸವನ್ನು ನೆನಪು ಮಲ್ತೇರು ಒಂಜಿ ದೇವಿರ್ನ ಒಂಜಿ ದೇವಿನ ಕ್ಷೇತ್ರ ರಡ್ಡು ಜಾಗೆಗೆ ಭೇಟಿ ಉಪ್ಪುನ ಅಂಚನ ಕ್ಷೇತ್ರ ಒಂಜಿ ಬಡಾಜ ಮಾಲಿಂಗೇಶ್ವರ ದೇವರನ ಉತ್ಸವ ಉಪ್ಪುಡು ಭೇಟಿ ಆಪುನ ಕ್ಷೇತ್ರ ಸತ್ಯಧರ ಸುಲ್ಲ ಮಣ್ಣಿಗೂ ಡಾಕ್ಟರ್ನ ಆಡಳಿತದ ಪೊರ್ತುಡು ಆಯ್ನ ಅಂಚನ ಒಂಜಿ ಕ್ಷೇತ್ರ ಕಣಿಲದ ಕ್ಷೇತ್ರಕ್ಕೆ ಇತಿಹಾಸ ಉಂಡು ಇತಿಹಾಸ ಉಪ್ಪುನ ಅಂಚನ ಐತೆ ಇತಿಹಾಸದ ವಿಷಯಡು ನಮ್ಮ ಜಯಾನಂದೇರು ಪಾತೇರಿಯರು ಯಾನ ಪನ್ಪುನ ಕಣಿಲದಂಚಿನ ಒಂಜಿ ಪ್ರಕೃತಿ ಮಸ್ತ್ ಕ್ಷೇತ್ರಗಳುಂಡು ಉದಾಹರಣೆಗೆ ನಮ್ಮ ಕಟೀಲಿಗೆ ಪೋಯಂಡ ಕಟೀಲು ಉಪ್ಪುನೆ ಒಂಜಿ ಬಯಲು ಕ್ಷೇತ್ರಡು ಬಪ್ಪನಾಡು ಉಪ್ಪುನೆ ಡಾಕ್ಟರ್ ನೆನಪಂತ ನಾವು ಬಯಲುಡು ನಾನು ಪ್ರತಿ ಒಂಜಿ ದೇವಿ ಕ್ಷೇತ್ರ ತಲಪಾಡಿ ದುರ್ಗಾ ಪರಮೇಶ್ವರಿ ಬಯಲುಡು ಉಪ್ಪುನೆ ಮಲ್ಲಾನ್ನ ಪುಣ್ಯೇಶ್ವರಿ ಬಯಲುಡು ಉಪ್ಪುನೆ ಕಣಿಲದ ಕ್ಷೇತ್ರ ಬೆಟ್ಟಡುಪ್ಪುನೆ ಶಿವಕ್ಷೇತ್ರ ಮಾಂತ ಬೆಟ್ಟಡುಪ್ಪುನೆ ಕಣಿಲದಪ್ಪನ ಕ್ಷೇತ್ರ ಮಸ್ತ್ ಏರ್ಲ ನರಮಾನಿ ವಾಸ ಮಲ್ಪ ನಡೆದಲ್ಲ ಎತ್ತರಡುಪ್ಪುನಂಚನ ಕ್ಷೇತ್ರ ಕಣಿಲ ಕ್ಷೇತ್ರ ಇತ್ತ ಒಂದು ದಾಯಗಿಂಚಾಣದ ಚಿಂತನೆ ಮಲ್ದಂಡ ಅತಿ ಎತ್ತರಡುಪ್ಪನ ಶಿವಕ್ಷೇತ್ರ ಕಣಿಲದಪ್ಪಿನ ಇತಿಹಾಸ ಚರಿತ್ರೆ ಒಂದು ಪೋಂಡ ಪನ್ಪುನಾಥ ಸಮಯ ಮುಲ್ಪಜ್ಜಿ ದಾರುಕಾಸುರನ ಚರಿತ್ರೆ ಬರ್ಪುಂಡು ಐಟಿ ಈಶ್ವರ ದೇವರನ್ನ ನೆತ್ತಿದ ಕಣ್ಣಿಡ್ದು ಉಪಾಧ್ಯಾಯನಲು ಭದ್ರಕಾಳಿ ಆ ಭದ್ರಕಾಳಿನ ಸ್ವರೂಪನೇ ಮಹಾಭಗವತಿ ಎಂದು ಪನ್ಪುಂಡು ಆ ಚರಿತ್ರೆ ಒಂದು ಪೋಂಡ ಆ ಭಗವತಿಗೆ ಬೋಡ್ತನಾಥ ಇನ್ನೆಲ್ಲ ಚರಿತ್ರೆಗಳು ಗೊತ್ತಾಪುಂಡು ಇಲ್ಲಿಯ ಭಗವತಿ ಮಲ್ಲ ಭಗವತಿ ನಿನ್ನ ಮಾತ ಚಿಂತನೆ ಮಲ್ತೊಂದು ಪೋಂಡ ಇತಿಹಾಸಡು ದಾರುಕಾಸುರ ವದೆಡ್ದು ಪ್ರಾರಂಭ ಆಯ್ನಂಚಿನ ಚರಿತ್ರೆ ಭಗವತಿನ ಅಂದು ಪನ್ಪುಂಡು ಐನ ಪನ್ನೊಂದು ಪೋಯರ ಮಸ್ತ್ ಕಥೆಗಳುಂಡು ಬಂದುಲೆ ಮೂಲ ಮಸ್ತ್ ಜನ ಪಂಡೇರು ಒಂಜಿ ನಾಯಕತ್ವ ಒಂಜಿ ವ್ಯಕ್ತಿ ತಿಕ್ಕೊಡುಂದ ಆ ವ್ಯಕ್ತಿ ಒಂಜಿ ಪುಣ್ಯ ಸಂಚಯನ ಮಲ್ತು ನಡೆದ ಬುಕ್ಕ ಮಾಂತ್ರೆ ಮಲ್ಲ ಒಂಜಿ 10 ಜನ ಸೇರ್ದು ಆ ವ್ಯಕ್ತಿನ ಗುರುತು ಮಲ್ಪರೆ ಆವಡ್ನಾಂಡ ಆ ವ್ಯಕ್ತಿಡ ಒಂಜಿ ಪುಣ್ಯ ಸಂಚಯನ ಆದ ಆ ವ್ಯಕ್ತಿಡ ಒಂಜಿ ವ್ಯಕ್ತಿತ್ವ ಬತ್ತದು ಪೋಡು ಆ ವ್ಯಕ್ತಿತ್ವ ಬತ್ತದಿತ್ತನ ಮಾತ್ರ ಅಂಚನೆ ಯೋಗ ಭಾಗ್ಯ ಒದಗದು ತಿಕ್ಕೋಡು ಇತ್ತೇರೆ ಪಂಡೇರಿ ಒಂಜಿ ಇಲ್ಲಾಂಡಲಂಚನೆ ಬೇರೆ ಸುರೇಶ್ ಅಣ್ಣೆ ಪಂಡೇರಿ ಒಂಜಿ ಇಲ್ಲಾಂಡಲಂಚನೆ ಒಂಜಿ ದೇಶಾಂಡಲಂಚನೆ ಅತನ ಒಂಜಿ ದೈವಸ್ಥಾನ ಒಂಜಿ ದೇವರನ ಜೀರ್ಣೋದ್ಧಾರ ಮಲ್ಪೋಡು ನಾಂಡಲ ಮಲ್ಲ ರೀತಿಯ ಮಲ್ಪೋಡು ನಾಡ ಈಗ ಪುಣ್ಯ ಸಂಚಯನ ಆದುಪೋಡು ಪದ್ಮನಾಭನ್ನೇ ಓಲು ಪುಣ್ಯ ಸಂಚಯನ ಮಲ್ಪರೆ ಶುರು ಮಲ್ತಿರಂದು ಕೇಂಡ ಒಂಜಿ ಅಯ್ಯಪ್ಪ ಸ್ವಾಮಿನ ಒಂಜಿ ಕ್ಷೇತ್ರನು ನಿರಂತರವಾದ ಅನೇಕ ವರ್ಷ ಆಯ್ತ ವ್ಯವಸ್ಥೆನ ಮಂತೊಂದು ಬರ್ತದೆ ಆಯ್ತು ಆಡಳಿತ ಮಂತೊಂದು ಬರ್ತದೆ ಅವಲಾಪನ ಗಣೇಶೋತ್ಸವನು ನಡಪ ಒಂದು ಬರ್ತದೆ ಆಯ್ತು ನೇತೃತ್ವನು ಕೊರದು ಅಲ್ಪಡದ ಪುಣ್ಯ ಸಂಚಯನ ಮಂತೊಂದು ಬರ್ತದೆ ಅಲ್ಪ ನಿತ್ಯಾನಂದ ಅವಧೂತೆ ರಾಯನಂಚನ ನಿತ್ಯಾನಂದೇರ್ನ ದೇವರನ ಧ್ಯಾನ ಮಂದಿರ ನಿರ್ಮಾಣ ಮಲ್ಪಾಡದು ಐಡ್ದ ಬುಕ್ಕ 16 ವರ್ಷಕ್ಕೂ ತುಂಬ ನಿರ್ಮಾಣ ಆಯ್ನಂಚಿನ ಕಣಿಲದಪ್ಪನ ಭಂಡಾರ ಸ್ಥಾನನು ನಿರ್ಮಾಣ ಮಲ್ಪಾಯಿ ನಡೆದ ಬುಕ್ಕ ಈ ಕಡೆ ಪಂಡೇರು ಬೊಂಬೈ ಸಮಿತಿದಾಗಲಿ ಎಂಗ್ಲು ಮಾತೆರ್ಲ ಕುಲ್ಲುದಾನಗ ನಾಯಕತ್ವ ಏರು ಒಂದು ಕೇಂಡ ಐನು ಪದ್ಮನಾಭನನ್ನು ಪಂಡೇರು ಎಂದು ಪಂಡದು ಎನ್ನ ಆತ್ಮೀಯ ಮಿತ್ರರಾಯನಂಚಿನ ವಿಶ್ವನಾಥ ಕುದುರು ಎಂಗುಲು ಅನೇಕ ವರ್ಷ ಬೋಡಾಯನ ಧಾರ್ಮಿಕ ಕ್ಷೇತ್ರ ಜೀರ್ಣೋದ್ಧಾರ ಮಲ್ಪನಗ ಎಂಗೆಲ್ಲ ಒಟ್ಟಿಗೆ ನಿರಂತರವಾದ ವಿಶ್ವನಾಥನ್ನೇ ಇತ್ತೇರು ಮಾತ ಕ್ಷೇತ್ರಗಳ ಇತ್ತೇರು ಆರ್ನಲೊಂಜಿ ಸರಳ ಸಜ್ಜನಿಕೆದ ಗುಣ ಅಂಚಿನ ಜನ ಆಡಳಿತದ ಚುಕ್ಕಾನಿ ಪತ್ತದು ಪುನಗ ಜೀರ್ಣೋದ್ಧಾರ ಬ್ರಹ್ಮಕಲಶ ಒಂಜರ ವರ್ಷೋಡು ಈ 16 ಕೋಟಿದ ಒಂದು ಕ್ಷೇತ್ರ ಅವಡುಂದಾಂಡ ಐಕ ನಾಯಕತ್ವಲ ಬೋರ್ಡು ಐತ ಒಟ್ಟಿಗೆ ಆ ಬೆಂಬಲವಾದ ಉಪ್ಪುನಂಚನ ಜನಕುಲ್ಲ ಬೋರ್ಡು ಮಹಿಳಾ ಸಮಿತಿದ ಮಲ್ಲ ನೇತೃತ್ವಲ ಮೂಲ ಇತ್ತಂಡು ಬೋಡ್ತನಾಥ ಬೊಂಬೈದಗ್ಲೆ ಕಡೆ ಏರೆ ಪಂಡೇರು ಒಂಜಿ ವ್ಯಕ್ತಿ 30 ಲಕ್ಷ ರೂಪಾಯಿ ಕಲೆಕ್ಷನ್ ಬಂದದ್ದು ಕೊರಿಯಡು ಬೊಂಬೈಡು ಪೋನಗ ಬೋಡ್ತನಾಥ ವ್ಯವಸ್ಥೆ ಮಲ್ತೇರಿ ಬಂದುಳೆ ಒಂಜಿ ವ್ಯಕ್ತಿ ಸ್ವಲ್ಪ ವರ್ಷ ಬದುಕಿರ್ನಾಡ 35 ವರ್ಷ ನಿದ್ರೆಡು ಪೋಪುಂಡು ಸ್ವಲ್ಪ ವರ್ಷ ಬದುಕಂಡ 35 ವರ್ಷ ನಮ್ಮ ನಿದ್ರೆಡು ಪೋಪುಂಡು ಐದು ಕಮ್ಮಿ ಬದುಕಂಡ ಆತೆ ವರ್ಷ ನಿದ್ರೆಡು ಪೋಪುಂಡು ಆತೆ ವರ್ಷ ಒಂಜಿ ವ್ಯಕ್ತಿಗೆ ವ್ಯಕ್ತಿತ್ವ ಬರೀ 25 ವರ್ಷ ಪೋಪುಂಡು ಬೊಕ ನಮ್ಮ ಜೀವನ ತಿಕ್ಕಣ ಒಂಜಿ 30 ವರ್ಷನ 25 ವರ್ಷನ ಹುಟ್ಟುವಾಗ ಉಸಿರು ಹೋಗುವಾಗ ಹೆಸರು ಅವು ಮಾತೆರೆಗಳ ಮಲ್ಪರೆ ಆಪುಜಿ ಅಂಚಿನ ಯೋಗ ಭಾಗ್ಯ ಭಗವಂತೆ ನಂಗೆ ಒದಗಾದು ಕೋರಡು ಈ ಭಗವತಿ ಕ್ಷೇತ್ರ ಯಾನುಲ ಪನ್ಪುನೆ ಮುರಣಿಡೆ ಬತ್ತಿ ಬೊಕ್ಕ ಒಂತೆ ತೀರ್ಥ ಕುಲ್ಲುದು ತುಯೆ ಎನ್ನ ಕುಟುಂಬ ಸಮೇತ ಕುಲ್ಲುದು ತುಯೆ ಇತ್ತೇರ ಪಂಡೇರಿ ಬತ್ತನಗ್ಲಿಗೆ ಬೇರೆ ಪೋಯರ ಮನಸ್ಸು ಆಪುಜಿ ಪಂಡದಿ ತೇರಿ ಪಂಡನದ ಹಿಂಗೆ ನೆನಪಾಪುಜಿ ಬಂದುಳೆ ಒಂಜಿ ನಮ್ಮ ದೈವದೇವರನ ಕ್ಷೇತ್ರ ಎಂಚೊಪ್ಪೊಡೊಂದು ಕೇಂಡ ಅವಳು ಕುಲ್ಲುಗ ಅಂದ ಅವಡು ಅವಳು ತೂಕ ಅಂದ ಅವಡು ಅವಳು ಕೈ ಮುಗಿಕ ಅಂದ ಅವಡು ಅವಳು ಕುಲ್ಲುದು ಧ್ಯಾನ ಮಲ್ಪುಗ ಅಂದ ಅವಡು
ಇಂಚಿನ ಅದ್ಭುತವಾಯಿನ ಕ್ಷೇತ್ರವುಂಡು ಕೇನ ಇನಿತದಿನೊಟ್ಟು ಕಣಿಲ ಕ್ಷೇತ್ರ ಉಂಡು ಪನ್ಪುನೆಗೆ ದಾಲ ತೊಂದರೆಜ್ಜಿ ಕುಲ್ಲುಗ ಅಂದ ಆಪುಂಡು ಧ್ಯಾನ ಮಲ್ಪುಗ ಅಂದ ಆಪುಂಡು ಅಡ್ಡಬೂರುಗ ಅಂದ ಆಪುಂಡು ಕೈ ಮುಗಿಕ ಅಂದ ಆಪುಂಡು ತೂನಗ ಆಕರ್ಷಣೆ ಆಪುಂಡು ಆಕರ್ಷಣೆ ಆವುಡು ನಾಡ ಆಕರ್ಷಣೆ ಮಲ್ಪುನ ಅಂಚಿನ ವ್ಯವಸ್ಥೆ ವಾ ಕ್ಷೇತ್ರದ ಆಡಳಿತಕ್ಕೆ ಸರಿ ಉಂಡ ವಾ ಕ್ಷೇತ್ರದ ಶುದ್ಧವಾಯಿನ ಮನಸ್ಸು ಉಂಡ ವಾ ಕ್ಷೇತ್ರದ ಸಮರ್ಪಣಾ ಭಾವನೆ ಉಂಡ ವಾ ಕ್ಷೇತ್ರದ ಭಕ್ತರನ್ನು ಪ್ರೀತಿ ಮಲ್ಪುನ ಜನಕುಳುಳ್ಳೇರ ಅವಳು ಜನಾಕರ್ಷಣೆ ಆಪುಂಡು ಅವಳು ದೈವಿಕವಾಯಿನ ಆಕರ್ಷಣೆ ಆಪುಂಡು ಇಂಚಿನ ಆಕರ್ಷಣೆ ಶಕ್ತಿ ಕಣಿಲಡು ಬೋಡುತ್ತನಾದ ದಿಂಜಿದುಂಡು ದಿಂಜೊಂದು ಬರ್ಪುಂಡು ಎಲ್ಲದಾದ ದಿನಕ್ಕೂ 14 ಕಲೆದಿಂಜಾದ ಬಡಾಜ ಬೂಡದ ಗೋಪಾಲಕೃಷ್ಣ ತಂತ್ರಿಗಳು 14 ಕಲೆದಿಂಜಾದ ನಡಪ ಒಂದು ಬನ್ನಗ ನನ್ನೊಂಜಿ ಅನ್ನ ನೆನಪು ಮನ್ಪನೆ ಪದ್ಮಣ್ಣ ಮುರಾನಿ ಒಂಜಿ ಎಂಚಿನ ತಿರುವಾದೀರ ನೃತ್ಯ ಅನ್ನ ಮುಲ್ಪತುಯೆ ಒಂಜಿ 100-200 ಅಪ್ಪನಕಲು ಸಮವಸ್ತ್ರ ತುತ್ತುದು ಶ್ರದ್ಧಾ ಭಕ್ತಿ ಆ ತಿರುವಾದಿರ ಪನ್ನಗಾಯ್ತು ಇತ್ತನೇ ಭಕ್ತಿ ಆಕರ್ಷಣ ಆಪುನಂಚನ ವಿಚಾರಗಳು ಇತ್ತಂಡು ಗರ್ಭಗುಡಿತ ನಿಖಿಲ್ ತೀರ್ಮಾನ ಮಂತದಿತ್ತಿನ ವೇದಿಕೆ ಎಂದು ದುಂಬು ಅವು ಪೋದು ದ್ವಾರದ ಎದುರುಡಾತನ ವರಣೆ ತೂಲೆ ಈ ತಿರುವಾದಿರ ನೃತ್ಯ ಅಂದು ಬಂಡುಂಡ ಐಟ್ ದೇವಿನ ಆಕರ್ಷಣಾ ಶಕ್ತಿ ಲೈಟ್ ಉಂಡಾಪುಂಡು ಚರಿತ್ರೆ ಪನ್ಪುಂಡು ಇಂಚಿನ ಮಾತ ಇತಿಹಾಸ ಕಣ್ಣಿಲದ ಮಣ್ಣುಡು ನಿರಂತರವಾದ ನಡತೊಂದು ಪೋಂಡು ಕರಿನ 18 ತಾರೀಕಿಗೆ ಪ್ರಾರಂಭ ಆಗಿ ನಾವು 23 ತಾರೀಕಿಗೆ ಮುಕ್ತಾಯ ಪುಂಡು ಬಾರಿ ಬಂಗದಾದ ಅಂದು ಕೇಂಡ ಕೆಲವು ಪೊರ್ತುಡು ಜನಕುಲಿನ ಮುಳ್ಳು ಬತ್ತಂಡ ವ್ಯವಸ್ಥೆ ಮಲ್ಪರೆ ಅವ್ಯವಸ್ಥೆ ಆದುಪ್ಪು ದಾಯ ಗೊತ್ತುಂಡೆ 18 ತಾರೀಕು ಹಿಡಿದು 23 ತಾರೀಕು ಮುಟ್ಟ 5 ದುಂಬು 1.5 ವರ್ಷ ಭಂಗ ಬತ್ತನಕಲು ನಿರಂತರವಾದ ಓಡಾಟ ಮಂತನಕಲು ಆಮಂತ್ರಣ ಪತ್ರಿಕೆ ವಿತರಣೆ ಮಂತನಕಲು ಬೋಡ್ತನಾಥ ಸಂಪತ್ತಿಗೆ ಇಲ್ಲಿಲ್ಲಡೆ ಪೋಯ್ನಕಲು ನಿದ್ರೆ ಬುಡ್ನಕಲು ವನಸ ಬುಡ್ನಕಲು ಈ 5 ದಿನ ಮಾತಲ ಬುಡ್ದು ಮುಳು ಉಂತೋಡ್ನ ಏರು ಉಂತೋಡು ಉಂತುನಕಲೇ ಉಂತೋಡ್ಚ ಅಂಚಾದು ಪುನಗ ನೆಗಮಾಂತ ಆ ದೇವಿ ಶಕ್ತಿ ಕೊರಡು ಒಂಜಿ ದೇವಸ್ಥಾನ ಪೊಸತ್ತು ಕಟ್ಟುನಲ 100 ದೇವಸ್ಥಾನ ಪೊಸತ್ತು ಕಟ್ಟುನಲ ಒಂಜಿ ದೇವಸ್ಥಾನ ಅಜೀರ್ಣಾವಸ್ಥೆ ಹಿಡಿತಿಡು ಪರಿಪೂರ್ಣ ಜೀರ್ಣೋದ್ಧಾರ ಪರಿಪೂರ್ಣ ಬಂಡ ಎಂಚ ನನ್ನ ಕೆಲಸನೇ ಕಣಿಲಡು ಅನೇಕ ತಲೆಮಾರಿಗೆ 1000 ತಲೆಮಾರಿಗೆ ನನ್ನ ದಾಲ ಮಲ್ಪೆರೆಜ್ಜಿ ಬೋಡ್ತನಾಥ 1000 ಜನ ಕುಳ್ಳುನಾಥ ಮಲ್ಲ ಗೋಪುರ ಆತುಂಡು ಬೋಡ್ತನಾಥ ಮಲ್ಲ ವ್ಯವಸ್ಥೆಗಳು ಆತುಂಡು ಇನಿ ಓಲ್ಲ ಆ ಒಂದು ನಂಚಿನ ಅಲಂಕಾರ ಗೋಪುರ ಆತುಂಡು ಎದುರುಡು ಇಡೀ ಲೋಕದಪ್ಪೆನೇ ತೋಜು ನಂಚಿನ ಒಂದು ಅಲಂಕಾರ ಗೋಪುರ ನಿರ್ಮಾಣ ಆತುಂಡು ಅಂತ ಆ ಭಗವಂತನೇ ನಮಕ್ ಬೋಡಾಪನ ಸಮಯ ಸಂದರ್ಭಡು ಬೋಡಾಪನ ಪೈಸೆ ಕೊರಪನ ಶಕ್ತಿಲ್ಲ ಭಗವಂತೆ ಕೊರಡು ಆರೋಗ್ಯಲ ಕೊರಡು ನಂಗೆ ದಾನ ಧರ್ಮದ ಶಕ್ತಿಲ್ಲ ಭಗವಂತೆ ಕೊರಡು ಪೊಂದು ಕಣಿಲದಪ್ಪೆ ಲೋಕದಪ್ಪೆ ಅದು ನಮ್ಮನ್ನು ನಿರಂತರವಾದಿ ಕಣಿಲದ ಮಣ್ಣುಡು ನಮ್ಮನ್ನು ಆಕರ್ಷಣೆ ಮಲ್ಪಡು ನಂಗೆ ಮಾತ ಶಕ್ತಿಲ್ಲ ಕೊರಡು ಕೈ ನೀರದಕ್ಕೆ ಏನಕ್ಲಿಗೆ ಗೋಪಾಲನ್ನೇ ಪಂಡೇರು ಮೇಲ್ಡ್ ಬೂರುಂದಾಂಡ ಅಪ್ಪೆನ ಮಂಜಲ್ದ ಪ್ರಸಾದುಡು ನಮಗೆ ಪರಿಹಾರ ಒಂದಿತ್ತು ಪಂಡದು ಒಂದು ಮಾತ ಚರಿತ್ರೆಗಳು ತುಳೆ ಅಂಚಿನ ಆ ಒಂಜಿ ಮಂಜಲ್ದ ಪ್ರಸಾದ ಮೂಲು ಪವಿತ್ರವಾಯನವಾದ ಪ್ರಸಾದ ಅದು ಪಲಿಪಡು ಲೋಕದಪ್ಪೆ ಮೂಲು ವೈಭವಡು ಮೆರವಡು ನಮ್ಮನ್ನು ಮಾತ ಕಾಪಾಡು ಪಂಡು ನಿನ್ನ ಪಾತ್ರ ವಿರಾಮ ಕೊರಪೆ ಅತ್ಯುತ್ತಮವಾಗಿ ಶುಭ ಸಂದೇಶವನ್ನು ನೀಡಿ ಈ ಕಾರ್ಯಕ್ರಮಕ್ಕೆ ಶುಭ ಹಾರೈಸಿದ ನಾಡು ಕಂಡ ಶ್ರೇಷ್ಠ ದಾನಿಗಳು ಮಾತ್ರವಲ್ಲ ಅನೇಕ ಕ್ಷೇತ್ರಗಳ ನಿರ್ಮಾಣದ ರೂವಾರಿಗಳಾಗಿರುವಂತಹ ಕೃಷ್ಣ ಶಿವಕೃಪಾ ಅವರಿಗೆ ಧನ್ಯವಾದಗಳು. ಇದೀಗ ಸಮಾರಂಭದ ಅಧ್ಯಕ್ಷರು ಇವತ್ತು ನಾಳೆ ಮಾತಾಡ್ತಾರೆ. ಇವತ್ತು ಈ ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ತಲುಪಿದ್ದೇವೆ. ಗೌರವಾರ್ಪಣೆಯೊಂದಿಗೆ ಧನ್ಯವಾದ ಸಮರ್ಪಣೆಯ ಕಾರ್ಯಕ್ರಮ. ಈ ಕ್ಷೇತ್ರ ನಿರ್ಮಾಣದಲ್ಲಿ ಅನೇಕರು ಭಾಗಿಗಳಾಗಿದ್ದರು. ಅವರನ್ನ ಇವತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಗುರುತಿಸಿ ಅವರನ್ನ ಗೌರವಿಸುವಂತಹ ಕಾರ್ಯಕ್ರಮ ಧನ್ಯವಾದ ಸಮರ್ಪಣೆಯ ಜೊತೆಗೆ ಶ್ರೀಯುತ ಸುರೇಶ್ ಗಾಣಿಜಲ್ ಅವರು ನಿರ್ವಹಿಸುತ್ತಾರೆ. ಹರಿ ಓಂ. ಕನಿಲ ಶ್ರೀ ಭಗವತಿ ಕ್ಷೇತ್ರದ ಜೀರ್ಣೋದ್ಧಾರದ ಸಮಯದಲ್ಲಿ ಶ್ರಮದಾನವನ್ನು ಮಾಡಿದ ಸಂಘ ಸಂಸ್ಥೆಗಳ ಬ್ರಹ್ಮಕಲಶೋತ್ಸವ ಸಮಿತಿಯಿಂದ ಸ್ಮರಣಿಕೆ ನೀಡಿ ಗೌರವಿಸುವ ಕಾರ್ಯಕ್ರಮ. ಸಂಘ ಸಂಸ್ಥೆಯ ಹೆಸರನ್ನು ಕರೆದ ಕೂಡಲೇ ಪದಾಧಿಕಾರಿಗಳು ಆದಷ್ಟು ಬೇಗ ಸ್ಮರಣಿಕೆಯನ್ನು ಸ್ವೀಕರಿಸಬೇಕಾಗಿ ವಿನಂತಿ. ಕನಿಲ ಲಯನ್ಸ್ ಅದರ ಪದಾಧಿಕಾರಿಗಳು ಯಾರಾದರೂ ಇದ್ದರೆ ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿ. ಅಯ್ಯಪ್ಪ ಕೃಪಾ ವೀರಮಾರುತಿ ವ್ಯಾಯಾಮ ಶಾಲೆ ಹೊಸಂಗಡಿ, ಚಕ್ರವರ್ತಿ ರಿಜಿಸ್ಟರ್ಡ್ ಹೊಸಂಗಡಿ, KFC ಕನಿಲ, ಹಿಂದೂ ಯುವ ಸೇನೆ ಕನಿಲ, ಕಟ್ಟೆ ಫ್ರೆಂಡ್ಸ್,
ಕೊಪ್ಪಳ ಫ್ರೆಂಡ್ಸ್ ಅದರ ಸಂಸ್ಥೆಯ ಯಾರಾದರೂ ಒಬ್ಬರು ಇದ್ದರೆ ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿ. ದಯವಿಟ್ಟು ಎಲ್ಲರೂ ಬೇಗ ಬಂದು ಗೌರವವನ್ನು ಸ್ವೀಕರಿಸಬೇಕಾಗಿ ವಿನಂತಿ. ವೀರಕೇಸರಿ ಹೊಸಂಗಡಿ, ಅಯ್ಯಪ್ಪ ಫ್ರೆಂಡ್ಸ್ ಹೊಸಂಗಡಿ, ಯುವಕ ಸಂಘ ಬಡಾಜೆ, ಸತ್ಯನಾರಾಯಣ ಭಜನಾ ಮಂದಿರ ಉದ್ಯಾವರ ಗುತ್ತು, ಪ್ರತಾಪ್ ಫ್ರೆಂಡ್ಸ್ ಹೊಸಬೆಟ್ಟು, ಶಾಸ್ತಾ ಫ್ರೆಂಡ್ಸ್ ಶಾಸ್ತಾವೇಶ್ವರ ಟೆಂಪಲ್ ವಾಮಂಜೂರು. ಶ್ರೀಯುತ ಮೋಹನ್ ಶೆಟ್ಟಿ ತೂಮಿನಾಡು ಅವರು ನೀಡಿ ಗೌರವಿಸಬೇಕಾಗಿ ವಿನಂತಿಸ್ತಾರೆ. ಸ್ವಸ್ತಿಕ್ ಫ್ರೆಂಡ್ಸ್ ಅರಿಬೈಲ್ ಕಡಂಬಾರು, VM ಮಾಡ, ವಿಷ್ಣುಮೂರ್ತಿ ಸೇವಾ ಸಮಿತಿ ಗುವೇದ ಬಡಬು, ಎನ್ನಿ ಇಪ್ಪಸೋಟು, ಭಗವತಿ ಟೈಗರ್ಸ್, ನಮ್ಮ ಮೀಡಿಯಾ ಚಾನೆಲ್ನ ಅಗ್ನಿ ಬ್ರಿಗೇಡ್ ಮಜಿರ್ಪಲ್ಲ, SPYSS ಯೋಗಂ ಇದರ ಪದಾಧಿಕಾರಿಗಳು, YFC ಕೊಡ್ಡೆ, ತಿಯಾ ಸಮಾಜ ಪೈವಳಿಕೆ, ಸಾಯಿರಾಮ್ ಮುದುಕುಂಜ, ಜೈ ಶ್ರೀರಾಮ್ ಬಳಗ ಮಂಜೇಶ್ವರ. ಕ್ಷೇತ್ರ ನಿರ್ಮಾಣದ ಹಿಂದೆ ಸಹಸ್ರಾರು ಹಸ್ತಗಳ ಕೊಡುಗೆ ಇದೆ. ಈ ಸಂದರ್ಭದಲ್ಲಿ ಅವರೆಲ್ಲರನ್ನು ಗೌರವಿಸುವಂಥ ಒಂದು ಕಾರ್ಯಕ್ರಮ. ಅನೇಕ ದಿನಗಳಿಂದ ಸಂಘ ಸಂಸ್ಥೆಗಳ ಹೆಸರುಗಳು ಎಲ್ಲಾದರೂ ಬಿಟ್ಟು ಹೋಗಿದ್ದಲ್ಲಿ ನಾಳೆಯ ಸಭೆಯಲ್ಲಿ ನೀಡಲಾಗುವುದು. ವಿಜಯ್ ಕುಮಾರ್ ರೈ ಅವರು ಈ ಗೌರವವನ್ನು ಮಾಡಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಹಿಂದೂ ಯುವ ಸೇನೆ ಕನಿಲ, ಶ್ರೀಯುತ ಡಾಕ್ಟರ್ KR ಜಯಾನಂದ ಅವರು ಗೌರವಿಸಬೇಕಾಗಿ. ಸ್ವಸ್ತಿಕ್ ಕಡಂಬಾರ್, ಹಿಂದೂ ಯುವ ಸೇನೆ, ಅಗ್ನಿ ಬ್ರಿಗೇಡ್ ವೇದ ಪಡಪು, ಯುವಕ ಸಂಘ ಬಡಾಜೆ,
ಓಂ ಸಾಯಿ ಬಳಗ ಮುದುಕುಂಜ. KFC ಕನಿಲ. ಮುಂಬೈ ಸಮಿತಿಯ ಅನೇಕ ಸದಸ್ಯರು ಹಿಂದೆ ಇದ್ದಾರೆ. ದಯವಿಟ್ಟು ಅವರು ಕೂಡ ಮುನ್ನೆಲೆಗೆ ಬಂದು ಗೌರವ ಅರ್ಪಣೆ ಮಾಡಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಪ್ರತಾಪ್ ಫ್ರೆಂಡ್ಸ್. ಜೈ ಶ್ರೀರಾಮ್ ಸೇವಾ ಬಳಗ. ಸತ್ಯನಾರಾಯಣ ಭಜನಾ ಮಂದಿರ, ಉದ್ಯಾವರ ಗೊತ್ತು. SPYSS ಯೋಗಂ ಇದರ ಪದಾಧಿಕಾರಿಗಳು. ಕ್ಷೇತ್ರ ನಿರ್ಮಾಣ ಕಾರ್ಯದಲ್ಲಿ ಮೇಸ್ತ್ರಿ ಕೆಲಸವನ್ನು ಪೂರೈಸಿದ ಯಾದವ್ ಮೇಸ್ತ್ರಿ ಅವರ ವೇದಿಕೆ ಬರಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಅವರಿಗೂ ಕೂಡ ಗೌರವ ಸಮರ್ಪಣೆ ಕಾರ್ಯಕ್ರಮ ಇದೆ. ಹಾಗೂ ಇಡೀ ಕ್ಷೇತ್ರದ ಸಾರಣೆ ಕೆಲಸವನ್ನು ನಿರ್ವಹಿಸಿದ ರಾಜೇಶ್ ಮೇಸ್ತ್ರಿ ಮಧುಕುಂಜ ಭಗವತಿ ಟೈಗರ್ ಬರಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಕ್ಷೇತ್ರದ ಸಂಪೂರ್ಣ ಕಲ್ಲಿನ ಕೆಲಸವನ್ನು ನಿರ್ವಹಿಸಿ ಇಂತಹ ಒಂದು ಸುಂದರ ದೇಗುಲ ನಿರ್ಮಾಣದಲ್ಲಿ ಸಹಕರಿಸಿದ ಯಾದವ ಮೇಸ್ತ್ರಿ ಅವರಿಗೆ ಈ ಸಮಾರಂಭದಲ್ಲಿ ಅಭಿನಂದನೆಗಳೊಂದಿಗೆ ಸ್ಮರಣಿಕೆ ಶಾಲು ಹೊದಿಸಿ ಗೌರವಾರ್ಪಣೆ ಹಾಗೂ ರಾಜೇಶ್ ಮೇಸ್ತ್ರಿ ಅವರು ಎಲ್ಲಿದ್ದರೂ ಬರಬೇಕು. ದಯವಿಟ್ಟು ರಾಜೇಶ್ ಮೇಸ್ತ್ರಿ ಕ್ಷೇತ್ರದ ಸಾರಣೆ ಕೆಲಸ ನಿರ್ವಹಿಸಿದವರು. ವಿಷ್ಣುಮೂರ್ತಿ ಸೇವಾ ಸಮಿತಿ ಗುವೆದ್ದ ಪಡುಪು. ಅಗ್ನಿ ಫ್ರೆಂಡ್ಸ್, ಅಗ್ನಿ ಬ್ರಿಗೇಡ್ ಮಜರ್ಪಳ್ಳ. ಇಬ್ಬರದಲ್ವ ಅಗ್ನಿ ಬ್ರಿಗೇಡ್ ಗುವೆದ ಪಡುಪು ಮಜರ್ಪಳ್ಳ. ಭಗವತಿ ಟೈಗರ್ಸ್,
ಕ್ಷೇತ್ರದ ಸಂಪೂರ್ಣ ಹಿತ್ತಾಳೆ ಕೆಲಸವನ್ನು ನಿರ್ವಹಿಸಿದಂಥ ಶ್ರೀಯುತ ರವಿ ಶೆಟ್ಟಿ ಅವರು ವೇದಿಕೆ ಬರಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಬಹಳ ಸುಂದರವಾದ ಕುಸುರಿ ಕೆಲಸವನ್ನು ನಿರ್ವಹಿಸಿ ಕ್ಷೇತ್ರವನ್ನು ಇಷ್ಟೊಂದು ಸುಂದರವನ್ನಾಗಿಸಿದಂಥ ಶ್ರೀಯುತ ರವಿ ಶೆಟ್ಟಿ ಅವರು ವೇದಿಕೆ ಬರಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಈ ಕ್ಷೇತ್ರದ ಸೊಬಗನ್ನು ಹೆಚ್ಚಿಸಲು ಕಾರಣಕರ್ತರಾದವರು ಉಡುಪಿಯ ರವಿ ಶೆಟ್ಟಿ ಅವರು. ಸಂಪೂರ್ಣವಾಗಿ ಕ್ಷೇತ್ರದ ಮಾಡು ಮತ್ತು ಅದಕ್ಕೆ ಇರುವಂಥ ಅಲಂಕಾರಿಕವಾದಂಥ ಹಿತ್ತಾಳೆ ಕೆಲಸವನ್ನು ನಿರ್ವಹಿಸಿದ ಇವರಿಗೆ ಕ್ಷೇತ್ರ ಸಮಿತಿಯ ವತಿಯಿಂದ ಹೃತ್ಪೂರ್ವಕ ಧನ್ಯವಾದಗಳ ಜೊತೆಗೆ ಶಾಲು ಹೊದಿಸಿ ಸ್ಮರಣಿಕೆ ನೀಡಿ ಅವರಿಗೆ ಒಂದು ಕಿರು ಕಾಣಿಕೆಯನ್ನು ನೀಡಿ ಗೌರವಿಸುವಂಥ ಸಮಾರಂಭ. ಧನ್ಯವಾದಗಳು. ಹಾಗೂ ಕ್ಷೇತ್ರದ ಸಂಪೂರ್ಣ ಎಲೆಕ್ಟ್ರಿಫಿಕೇಶನ್ ಕೆಲಸವನ್ನು ನಿರ್ವಹಿಸಿದ ಶ್ರೀಯುತ ಉದಯ ಕಟ್ಟೆ ಬಜಾರ್ ಅವರು ಕೂಡ ವೇದಿಕೆ ಬಂದು ತಮ್ಮ ಗೌರವವನ್ನು ಸ್ವೀಕರಿಸಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಉದಯ ಕಟ್ಟೆ ಬಜಾರ್ ಅವರು ವೇದಿಕೆ ಬಂದು ತಮ್ಮ ಗೌರವವನ್ನು ಸ್ವೀಕರಿಸಬೇಕಾಗಿ ವಿನಂತಿ. ಕ್ಷೇತ್ರ ಇಷ್ಟೊಂದು ಕಂಗೊಳಿಸಲಿಕ್ಕೆ ವಿದ್ಯುತ್ ದೀಪದ ಅಲಂಕಾರ ಎಲ್ಲ ಎಲೆಕ್ಟ್ರಿಫಿಕೇಶನ್ ವರ್ಕನ್ನು ಸಂಪೂರ್ಣ ನಿರ್ವಹಿಸಿದಂಥ ಸಪ್ತಗಿರಿ ಎಲೆಕ್ಟ್ರಿಕಲ್ಸ್ ಇದರ ಮಾಲೀಕರಾದಂಥ ಉದಯ್ ಕಟ್ಟೆ ಬಜಾರ್ ಅವರಿಗೆ ಧನ್ಯವಾದಗಳು ಗೌರವಾರ್ಪಣೆಯೊಂದಿಗೆ. ಕಾರ್ಯಕ್ರಮದ ಕೊನೆಯ ಅಂತ ಎನ್ಇ ಪೊಸೋಡ್ ಸಂಸ್ಥೆಯ ಪದಾಧಿಕಾರಿಗಳು ಬಂದಿದ್ದಾರೆ. ಕೊನೆಯದಾಗಿ ಧನ್ಯವಾದ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇನೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ತುಳು ನಾಟಕವನ್ನು ನಿರೀಕ್ಷೆಯಲ್ಲಿದ್ದೀರಿ ನೀವು. ಅಯ್ಯಪ್ಪ ಫ್ರೆಂಡ್ಸ್ ಕ್ಲಬ್ ಇದರ ಪ್ರಾಯೋಜಕತ್ವದಲ್ಲಿ ಜೈ ಬಜರಂಗಬಲಿ ನಾಟಕ ಕೆಲವೇ ನಿಮಿಷದಲ್ಲಿ ನಡೆಯಲಿದೆ. ಇಂದಿನ ಈ ಸಭೆಗೆ ಬಂದು ನಮ್ಮನ್ನು ಹರಸಿ ಆಶೀರ್ವದಿಸಿ ಪರಮ ಪೂಜ್ಯ ಶ್ರೀ ಶ್ರೀ ಸಚ್ಚಿದಾನಂದ ಭಾರತಿ ಸ್ವಾಮೀಜಿ ಎಡನೀರು ಮಠ ಅವರಿಗೆ ಈಗಾಗಲೇ ನಿರ್ಗಮಿಸಿದ್ದಾರೆ. ಅವರಿಗೆ ಧನ್ಯವಾದವನ್ನು ಸಮರ್ಪಿಸಿ ಅದೇ ರೀತಿ ಎಲ್ಲ ಗಣ್ಯ ಅತಿಥಿಗಳಿಗೆ ಹಾಗೂ ಗೌರವಾಧ್ಯಕ್ಷರಿಗೆ ಎಲ್ಲರಿಗೂ ಒಂದೇ ಮಾತಿನಲ್ಲಿ ಧನ್ಯವಾದ ಸಮರ್ಪಿಸಿ ಅಧ್ಯಕ್ಷರ ಅನುಮತಿ ಮೇರೆಗೆ ಸಭೆಯನ್ನು ಮುಕ್ತಾಯಗೊಳಿಸ್ತಾ ಇದೆ. ಧನ್ಯವಾದ. ಕಾರ್ಯಕ್ರಮವನ್ನು ನಿರ್ವಹಿಸಿದ ಶ್ರೀಯುತ ಸುರೇಶ್ ಗಾಣಿಂಜಲ್ ಅವರಿಗೆ ಧನ್ಯವಾದಗಳು. ಅಧ್ಯಕ್ಷರ ಅನುಮತಿ ಮೇರೆಗೆ ಕಾರ್ಯಕ್ರಮದ ಮುಕ್ತಾಯವಾಗಿದೆ. ಯಾರಿಗೆ ಭಕ್ತ ಬಂಧುಗಳ ಗಮನಕ್ಕೆ KA 19MN 3880 ನಂಬರಿನ ಕಿಯಾ ಸಲ್ಟಾಸ್ ಕಾರು ಅಲ್ಲಿ ಪಾರ್ಕಿಂಗ್ನಲ್ಲಿ ಸ್ವಲ್ಪ ಅಡ್ಡಲಾಗಿ ನಿಂತಿದೆ. ದಯವಿಟ್ಟು ಅದನ್ನು ತೆರವುಗೊಳಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ. KA 19 MN 3880 3880 ಕಾರಿನ ಮಾಲೀಕರು ದಯವಿಟ್ಟು ಆ ಸ್ಥಳದಿಂದ ಕಾರನ್ನು ಸ್ವಲ್ಪ ತೆರವುಗೊಳಿಸಿ ಬೇರೆ ವಾಹನಕ್ಕೆ ಅನುವು ಮಾಡಿಕೊಡಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಇದೀಗ
ಸರ್ವೇಶ್ವರಿ ಕನಿಲದ ಗಿರಿಯ ಇದೀಗ ನೀನು ಕುಳಿತೆ ಭಕ್ತರ ಹರಸುತ ಅನುದಿನ ಕಾಯುವ ಲಲಿತೆ ಅಭಯವ ನೀಡುವ ಭವಭಯ ಹಾರಿಣಿ ದುಷ್ಟರ ಶಿಕ್ಷಕಿ ಶಿಷ್ಟರ ರಕ್ಷಕಿ ಭಗವತಿ ರೂಪಿಣಿ ವರದಾತಿ ಶುಭದಾತಿ ಮಹಾಮಾತೆ ಕನಿಲಾಂಬೆ ಭಗವತಿ ಗುಣವತಿ ಅಗಣಿತ ಗುಣನಿಧಿ ಶುಭಮತಿ ಕನಿಲೇಶ್ವರಿ ಕನಿಲದ ಗಿರಿಯಲ್ಲಿ ಕುಳಿತಿ ಹವರ ನಿಧಿ ತಾಯಿ ಭಗವತಿ ಬಾನಂಚಿನಲ್ಲಿ ಹೊಳೆವ ತಾರೆಯಂತೆ ತಾಯಿ ನಿನ್ನ ಕಾಂತಿ ಮೈನವಿರೇಳುವ ನಿನ್ನಯ ನಾಮದಿ ಲೋಕಕ್ಕೆಲ್ಲ ಶಾಂತಿ ದೇವಿ ಭಗವತಿ ಸಿಂಹರೂಪಿಣಿ ಕನಿಲಗಿರಿ ನಿಲಯೇ ವರಗಳ ನೀಡುವ ಅಕ್ಷಯ ಕುಂಭನಿ ಕನಿಲಾಂಬೆ ಜಯ ಜಗನ್ಮಾತೆ ಭಾಗ್ಯ ವಿಧಾತೆ ವರ ಶುಭದಾತೆ ಭಗವತಿ ಕನಿಲಗಿರಿ ನಿಲಯೇ ಭಕ್ತರ ಹೃದಯ ಶ್ರೀ ಭಗವತಿ ಕನಿಲಗಿರಿ ನಿಲಯೇ ಭಕ್ತರ ಇದೀಗ ಹೃದಯ ಶ್ರೀ ಭಗವತಿ ಒಂದು ಪುಟ್ಟ ಕಾರ್ಯಕ್ರಮ. ಶ್ರೀ ಕ್ಷೇತ್ರ ನಿರ್ಮಾಣದಲ್ಲಿ ಮುಂಚೂಣಿಯಲ್ಲಿ ನಿಂತು ಈ ಒಂದು ಸುಂದರ ಕ್ಷೇತ್ರವನ್ನು ಲೋಕಾರ್ಪಣೆ ಮಾಡಿದಂಥ ಭಾರವಾಹಿಗಳಿಗೆ ಗೌರವಾರ್ಪಣೆ ಕಾರ್ಯಕ್ರಮ ಅಯ್ಯಪ್ಪ ಫ್ರೆಂಡ್ಸ್ ಹೊಸಂಗಡಿ ಇವರ ಆಶ್ರಯದಲ್ಲಿ ಈ ಕಾರ್ಯಕ್ರಮ ನಡೆಯಲಿದೆ. ಇದೀಗ ದಯವಿಟ್ಟು ಶಾರದಾ ಆರ್ಟ್ಸ್ ತಂಡದ ಕೃಷ್ಣಾಜಿ ಮಂಜೇಶ್ವರ ವೇದಿಕೆ ಬರಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಹಾಗೂ ಜೀರ್ಣೋದ್ಧಾರ ಸಮಿತಿ ಅಧ್ಯಕ್ಷರಾದ ಶ್ರೀಯುತ ಪದ್ಮನಾಭ ಕಡಪರ್ ಅವರು ವೇದಿಕೆ ಬರಬೇಕಾಗಿ ವಿನಂತಿಸ್ತಾನೆ. ಹಾಗೂ ಜೀರ್ಣೋದ್ಧಾರ ಸಮಿತಿಯ ಕಾರ್ಯದರ್ಶಿ ಶ್ರೀಯುತ ನವೀನ್ ರಾಜ್ ಅವರು ವೇದಿಕೆ ಬರಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಮತ್ತು ಅಯ್ಯಪ್ಪ ಫ್ರೆಂಡ್ಸ್ ಕ್ಲಬ್ನ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ದಿವ್ಯರಾಜ್ ಅವರು ವೇದಿಕೆ ಬರಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಹಾಗೂ ನಮ್ಮ ಮೀಡಿಯಾ ಸಂಸ್ಥೆಯ ಜಗದೀಶ್ ಮಡಿವಾಳ ಅವರು ಕೂಡ ವೇದಿಕೆ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಪಟ್ಟಿ ಸೀರೆಯಲ್ಲಿ ಹೊಳೆದು ಶೋಭಿಸುವ ಸುಂದರಾಂಗಿ ತಾಯಿ ಯಾರು ಅವರು ನವರೂಪಧಾರಿಣಿ ತ್ರೈಲೋಕ್ಯ ವಂದಿನಿ ಭಗವತಿ ನಮ್ಮ ತಾಯಿ ತಾಯಿ ಅಂಬಿಕೆ ಜಗದ ರಕ್ಷಕಿ ಮಹಾಮಾಯ ರೂಪೇ ಬರುವ ದುರಿತಗಳ ದೂರ ಮಾಡಿ ಸಮಾಜ ಪೈವಳಿ ತ್ಯಾ ಸಮಾಜ ಪೈವಳಿಕೆ ಇದರ ಪದಾಧಿಕಾರಿಗಳಿಗೆ ಇದೀಗ ಸ್ಮರಣಿಕೆ ಮತ್ತು ಶಾಲು ಹೊದಿಸುವ ಮೂಲಕ ಸನ್ಮಾನ ಕಾರ್ಯಕ್ರಮ ಗೌರವಾರ್ಪಣೆ ಮಾಡಲಾಗುತ್ತದೆ. ಕನಿಲಗಿರಿ ನಿಲಯ ಭಕ್ತರ ಹೃದಯ ಶ್ರೀ ಭಗವತಿ ದಯವಿಟ್ಟು ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷರಾದ ಶ್ರೀಯುತ ಪದ್ಮನಾಭ ಕಡಪರ್ ಅವರು ವೇದಿಕೆ ಬಂದು ಆಸೀನರಾಗಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಹಾಗೂ ಶಾರದಾ ಆರ್ಟ್ಸ್ ತಂಡದ ಕೃಷ್ಣಾಜಿ ಮಂಜೇಶ್ವರ ಅವರು ಕೂಡ ವೇದಿಕೆ ಬಂದು ಆಸೀನರಾಗಬೇಕಾಗಿ ವಿನಂತಿ. ಮತ್ತು ಅಯ್ಯಪ್ಪ ಫ್ರೆಂಡ್ಸ್ನ ಗೌರವಾಧ್ಯಕ್ಷರು ಮತ್ತು ಜೀರ್ಣೋದ್ಧಾರ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ನ್ಯಾಯವಾದಿ ನವೀನ್ ರಾಜ್ ಅವರು ವೇದಿಕೆ ಬಂದು ಆಸೀನರಾಗಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಮತ್ತು ಅಯ್ಯಪ್ಪ ಫ್ರೆಂಡ್ಸ್ನ ಅಧ್ಯಕ್ಷರಾಗಿರುವಂಥ ಶ್ರೀಯುತ ದಿವ್ಯರಾಜ್ ಅವರನ್ನು ಕೂಡ ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇನೆ. ಜಗದೀಶ್ ಮಡಿವಾಳ ದಯವಿಟ್ಟು ವೇದಿಕೆ ಬಂದು ಆಸನವನ್ನು ಅಲಂಕರಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ. ವರದಾತಿ ಶುಭದಾತಿ ಮಹಾಮಾತೆ ಕನಿಲಾಂಬೆ ಭಗವತಿ ಗುಣವತಿ ಅಗಣಿತ ಗುಣನಿಧಿ ಶುಭಮತಿ ಕನಿಲೇಶ್ವರಿ ಕನಿಲದ ಗಿರಿಯಲ್ಲಿ ಕುಳಿತಿ ಹವರ ನಿಧಿ ತಾಯಿ ಭಗವತಿ
ಅಯ್ಯಪ್ಪ ಫ್ರೆಂಡ್ಸ್ ಕ್ಲಬ್ ಹೊಸಂಗಡಿ ಪ್ರದೇಶದಲ್ಲಿರುವಂಥ ಒಂದು ಪ್ರತಿಷ್ಠಿತ ಸಂಸ್ಥೆ. ಅನೇಕ ವರ್ಷಗಳಿಂದ ಸಾಮಾಜಿಕ, ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳನ್ನು ನಡೆಸುತ್ತಾ ಈ ಪ್ರದೇಶದಲ್ಲಿ ಅತ್ಯಂತ ಸಕ್ರಿಯವಾಗಿರುವಂಥ ಒಂದು ಸಂಸ್ಥೆಯಾಗಿದ್ದು ಅನೇಕ ಕಾರ್ಯಕ್ರಮಗಳ ಮೂಲಕ ಜನಮನ ಮೆಚ್ಚುಗೆ ಗಳಿಸುವಲ್ಲಿ ಪಾತ್ರರಾಗಿರುತ್ತಾರೆ. ಇಂತಹ ಒಂದು ಸಂಸ್ಥೆಯ ಮೂಲಕ ಇವತ್ತು ಈ ವೇದಿಕೆಯಲ್ಲಿ ಪ್ರಸ್ತುತಪಡಿಸುವಂಥ ಶಾರದಾ ಆರ್ಟ್ಸ್ ತಂಡದ ನಾಟಕ ಅತ್ಯಂತ ಯಶಸ್ವಿ ನಾಟಕ ಜೈ ಬಜರಂಗ ಬಲಿ. ಇದರ ಪ್ರಾಯೋಜಕರು ಕೂಡ ಅಯ್ಯಪ್ಪ ಫ್ರೆಂಡ್ಸ್ ಕ್ಲಬ್ ಆಗಿರುತ್ತದೆ. ಇಂತಹ ಸಂದರ್ಭದಲ್ಲಿ ಅವರ ಮೂಲಕ ಈ ಐವರಿಗೆ ಗೌರವ ಸಮರ್ಪಣೆಯ ಕಾರ್ಯಕ್ರಮ. ಇದೀಗ ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷರಾಗಿರುವಂಥ ಶ್ರೀಯುತ ಪದ್ಮನಾಭ ಕಡಪರ ಅವರಿಗೆ ಸನತ್ ಮಜ್ಬೈಲು ಅವರು ಬಂದು ಶಾಲು ಹೊದಿಸಿ ಗೌರವಾರ್ಪಣೆ ಮಾಡಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಬಂದೆ ನಾನಿಂದು ಅನಿಲಕ್ಕೆ ಬಂದು ಭಗವತಿಗೆ ಶರಣಾದೆನೋ. ದಯವಿಟ್ಟು ಸನತ್ ಅವರು ವೇದಿಕೆ ಬರಬೇಕು. ಅನಿಲಕ್ಕೆ ಬಂದು ಭಗವತಿಗೆ ಕ್ಷೇತ್ರ ನಿರ್ಮಾಣ ಕಾರ್ಯದಲ್ಲಿ ಮುಂಚೂಣಿಯಲ್ಲಿ ನಿಂತು ಸೇವೆಗೆ ಕ್ಷೇತ್ರದ ನಿರ್ಮಾಣ ಕಾರ್ಯವನ್ನು ಮುಗಿಸಿ ನಾಳಿನ ದಿನ ನಡೆಯುವಂಥ ಬ್ರಹ್ಮಕಲಶೋತ್ಸವ ಕಾರ್ಯಕ್ರಮಕ್ಕೆ ಅಣಿಯಾಗಿ ನಿಂತಿರುವಂಥ ಕ್ಷೇತ್ರದ ನಿರ್ಮಾಣದ ರೂವಾರಿ ಪದ್ಮನಾಭ ಕೆಡಪರ ಅವರಿಗೆ ಸನತ್ ಮಜ್ಬೈಲು ಅವರಿಂದ ಅಯ್ಯಪ್ಪ ಫ್ರೆಂಡ್ಸ್ ಮೂಲಕ ಗೌರವಾರ್ಪಣೆ. ಇದೀಗ ಯಶಸ್ವಿ ಅನೇಕ ನಾಟಕಗಳನ್ನು ತುಳು ರಂಗಭೂಮಿಯಲ್ಲಿ ನೀಡಿ ನಾಡಿದಾದ್ಯಂತ ಜನಮನಗಳಲ್ಲಿ ಮಾತಾಗಿರುವಂತಹ ವ್ಯಕ್ತಿ ಶ್ರೀಯುತ ಕೃಷ್ಣಾಜಿ ಮಂಜೇಶ್ವರ ಅವರನ್ನು ಕೂಡ ಈ ಸಮಾರಂಭದಲ್ಲಿ ವಿಶೇಷವಾಗಿ ಅಯ್ಯಪ್ಪ ಫ್ರೆಂಡ್ಸ್ ಕ್ಲಬ್ ವತಿಯಿಂದ ಗೌರವಿಸಲಾಗುತ್ತದೆ. ಭವಿಷ್ ಅವರು ಬಂದು ಕೃಷ್ಣಾಜಿ ಮಂಜೇಶ್ವರ್ ಅವರನ್ನ ಶಾಲು ಹೊದಿಸಿ ಗೌರವಿಸಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಹಾಗೂ ಅಯ್ಯಪ್ಪ ಫ್ರೆಂಡ್ಸ್ ಕ್ಲಬ್ ಇದರ ಗೌರವಾಧ್ಯಕ್ಷರು ಹಾಗೂ ಕ್ಷೇತ್ರ ಜೀರ್ಣೋದ್ಧಾರ ಸಮಿತಿಯ ಪ್ರಧಾನ ಕಾರ್ಯದರ್ಶಿಗಳಾಗಿ ಈ ಒಂದು ಕ್ಷೇತ್ರ ನಿರ್ಮಾಣ ಕಾರ್ಯದಲ್ಲಿ ತೊಡಗಿಸಿಕೊಂಡಿರುವಂತಹ ಶ್ರೀಯುತ ನ್ಯಾಯವಾದಿ ನವೀನ್ ರಾಜ್ ಅವರಿಗೆ ಗೌರವಾರ್ಪಣೆ. ರಕ್ಷಣ್ ಅವರು ಬಂದು ಅವರಿಗೆ ಶಾಲು ಹೊದಿಸಿ ಸ್ಮರಣಿಕೆ ನೀಡಿ ಗೌರವವನ್ನು ಅರ್ಪಿಸಬೇಕಾಗಿ ವಿನಂತಿಸ್ತಾ ಇದ್ದೇವೆ. ನ್ಯಾಯವಾದಿ ನವೀನ್ ರಾಜ್ ಅವರಿಗೆ ರಕ್ಷಣ್ ಅವರಿಂದ ಶಾಲು ಹೊದಿಸಿ ಸ್ಮರಣಿಕೆ ನೀಡಿ ಗೌರವಾರ್ಪಣೆ. ಮಡಾವಳಿ ಉತ್ಸವದಿ ನಿನ್ನ ಚಂದ ಹರಣಿ ಮಹೋತ್ಸವದಿ ವೈಭವದಿ ನಿಂದ ಹಾಗೂ ನಮ್ಮ ಮೀಡಿಯಾ ಸಂಸ್ಥೆ ಇವತ್ತು ಕಾಸರಗೋಡು ಜಿಲ್ಲೆಯಲ್ಲಿ ಜನಿತವಾದಂಥ ಒಂದು ಸಂಸ್ಥೆ. ಇಲ್ಲಿನ ಕಾರ್ಯಕ್ರಮವನ್ನು ನೇರ ಪ್ರಸಾರದ ಮೂಲಕ ಮನೆಗಳಲ್ಲಿ ನೀಡುವಂಥ ಒಂದು ಅವಕಾಶವನ್ನು ಮಾಡಿಕೊಟ್ಟಂಥ ಜಗದೀಶ್ ಮಡಿವಾಳ್ ಅವರನ್ನು ಕೂಡ ಈ ಸಮಾರಂಭದಲ್ಲಿ ಕಿಶನ್ ರಾಜ್ ಅವರು ಅಯ್ಯಪ್ಪ ಫ್ರೆಂಡ್ಸ್ನ ಸದಸ್ಯರಾದಂಥ ಕಿಶನ್ ರಾಜ್ ಅವರು ಶಾಲು ಹೊದಿಸಿ ಸ್ಮರಣಿಕೆ ನೀಡಿ ಗೌರವಿಸಬೇಕಾಗಿ ವಿನಂತಿ. ಜಗದೀಶ್ ಮಡಿವಾಳ ಅವರಿಗೆ ಕಿಶನ್ ರಾಜ್ ಅವರಿಂದ ಶಾಲು ಹೊದಿಸಿ ಸ್ಮರಣಿಕೆ ನೀಡಿ ಗೌರವಾರ್ಪಣೆ. ಹಾಗೂ ಅಯ್ಯಪ್ಪ ಫ್ರೆಂಡ್ಸ್ನ ಪ್ರಸ್ತುತ ಅಧ್ಯಕ್ಷರು ಆಗಿರುವ ಮಾತ್ರವಲ್ಲ, ಈ ಕ್ಷೇತ್ರದಲ್ಲಿ ಅನೇಕ ದಿನಗಳಿಂದ ತಿಂಗಳುಗಳಿಂದ ತನ್ನ ಸೇವೆಯನ್ನು ಮಾಡುತ್ತಿರುವಂಥ ಮಾತ್ರವಲ್ಲ, ಈ ಒಂದು ಸಂಸ್ಥೆಯನ್ನು ಅತ್ಯಂತ ಯಶಸ್ವಿಯಾಗಿ ಮುನ್ನಡೆಸುತ್ತಿರುವಂಥ ವ್ಯಕ್ತಿ ಶ್ರೀಯುತ ದಿವ್ಯರಾಜ್ ಅವರು. ಅವರಿಗೆ ಕೂಡ ಕ್ಲಬ್ಬಿನ ವತಿಯಿಂದ ಒಂದು ಗೌರವಾರ್ಪಣೆ ಇದೆ. ಅವರು ಅಖಿಲೇಶ್ ಅವರು ಬಂದು ಅಧ್ಯಕ್ಷರಿಗೆ, ಸಂಸ್ಥೆಯ ಅಧ್ಯಕ್ಷರಿಗೆ ಶಾಲು ಹೊದಿಸಿ ಗೌರವಿಸುವುದಕ್ಕೆ ಕೇಳಿಕೊಳ್ತಾ ಇದ್ದೇನೆ. ಅಖಿಲೇಶ್ ಕೂಡ ಚಕ್ರವರ್ತಿ ಸಂಸ್ಥೆಯ ಸಕ್ರಿಯ ಸದಸ್ಯ. ಈ ಕ್ಷೇತ್ರದಲ್ಲಿ ನಿರಂತರ 1.5 ವರ್ಷಗಳ ಕಾಲ ತನ್ನನ್ನು ತೊಡಗಿಸಿಕೊಂಡ ಅಖಿಲೇಶ್ ಅವರಿಂದ ಸಂಸ್ಥೆಯ ಅಧ್ಯಕ್ಷರಿಗೆ ಕ್ಷಮಿಸಿ AFC ಸಂಸ್ಥೆಯ ಸಕ್ರಿಯ ಸದಸ್ಯ ಅಖಿಲೇಶ್, ಧನ್ಯವಾದಗಳು.
ಅದೇ ರೀತಿ ಈ ಇಂದಿನ ನಾಟಕ ಪ್ರಸ್ತುತಪಡಿಸಲಿರುವಂಥ ಅಯ್ಯಪ್ಪ ಫ್ರೆಂಡ್ಸ್ ಕ್ಲಬ್ನ ಎಲ್ಲ ಸದಸ್ಯರು ಒಮ್ಮೆ ವೇದಿಕೆ ಬರಬೇಕಾಗಿ ವಿನಂತಿ. ಕನಿಲದ ಗಿರಿಯಲ್ಲಿ ನೆಲೆಸಿಹ ಭಗವತಿ ಕನಿಲಾಂಬೆ, ಕನಿಲದ ಗಿರಿಯಲ್ಲಿ ನೆಲೆಸಿಹ ಭಗವತಿ ಕನಿಲಾಂಬೆ, ಮಾತೆಯ ವೈಭವ ಕಣ್ತುಂಬ ನೋಡಲು ಜೀವನ ಅಯ್ಯಪ್ಪ ಫ್ರೆಂಡ್ಸ್ ಕ್ಲಬ್ನ ಎಲ್ಲ ಸದಸ್ಯರು ವೇದಿಕೆಯಲ್ಲಿ ಇದೀಗ ಪದಾಧಿಕಾರಿಗಳ ಜೊತೆಗೆ ಮತ್ತು ಸನ್ಮಾನಿತರ ಜೊತೆಗೆ ಕನಿಲದ ಗಿರಿಯಲ್ಲಿ ನೆಲೆಸಿಹ ಭಗವತಿ ಕನಿಲಾಂಬೆ. ಅದೇ ರೀತಿ ಕ್ಷೇತ್ರದ ವತಿಯಿಂದ ನೀಡಲಾಗುವಂಥ ಒಂದು ಗೌರವ ಶಾಲನ್ನು ಮತ್ತು ಸ್ಮರಣಿಕೆಯನ್ನು ಈಗಲೇ ನೀಡುವವರಿದ್ದಾರೆ. ಅಯ್ಯಪ್ಪ ಫ್ರೆಂಡ್ಸ್ ಕ್ಲಬ್ನ ಅಧ್ಯಕ್ಷರಿಗೆ ನಾಟಕ ಪ್ರಾರಂಭವಾಗುವ ಮೊದಲೇ ಅವರು ಕ್ಷೇತ್ರದ ಪರವಾಗಿ ಗಂಗಾಧರ ದುರ್ಗಿಪಳ್ಳ ಮತ್ತು ನವೀನ್ ರಾಜ್ ಅವರು ಸೇರಿ ಶಾಲು ಹೊದಿಸಿ ಸ್ಮರಣಿಕೆ ನೀಡಿ ಗೌರವಿಸ್ತಾರೆ. ದಯವಿಟ್ಟು ಎಲ್ಲ ಭಕ್ತ ವೃಂದದಲ್ಲಿ ನಾಟಕ ನೋಡಲು ಬಯಸುವವರು ವೇದಿಕೆಯ ನೇರ ಮುಂಭಾಗದಲ್ಲಿ ಬಂದು ಆಸೀನರಾಗಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಹರಸುತ ನಿತ್ಯ ನಿರಂತರ ಆಯುವೆ ಭಗವತಿ ಕನಿಲಾಂಬೆ, ಆಯುವೆ ಭಗವತಿ ಕನಿಲಾಂಬೆ. ಇದೀಗ ಗೌರವ ಅರ್ಪಣೆ ಇದೆ. ವೇದಿಕೆಯ ದಯವಿಟ್ಟು ವೇದಿಕೆಯ ಎಡ ಬಲಭಾಗದ ದೂರದಲ್ಲಿ ಕೂತವರು ಮಧ್ಯಭಾಗದಲ್ಲಿ ಬಂದು ಆಸೀನರಾಗಬೇಕಾಗಿ ವಿನಂತಿಸ್ತಾ ಇದ್ವಿ. ಯಾಕಂದರೆ LED ಸ್ಕ್ರೀನ್ ಆದ ಕಾರಣ ಆ ಭಾಗಕ್ಕೆ ನಾಟಕ ಅಷ್ಟೊಂದು ಪ್ರಭಾವವಾಗಿ ಕಾಣಲಿಕ್ಕೆ ಸಾಧ್ಯ ಇಲ್ಲ. ದಯವಿಟ್ಟು ಬ್ಯಾರಿಕೇಡ್ನ ಮಧ್ಯದಲ್ಲಿ ಆಸನವನ್ನು ವ್ಯವಸ್ಥೆಗೊಳಿಸ್ತಾರೆ, ಅಲ್ಲಿ ಬಂದು ಆಸೀನರಾಗಬೇಕಾಗಿ ವಿನಂತಿಸ್ತಾ ಇದ್ದೇವೆ. ವೇದಿಕೆಯ ಎಡಭಾಗದಲ್ಲಿ ಮತ್ತು ವೇದಿಕೆಯ ಬಲಭಾಗದಲ್ಲಿ ದೂರದಲ್ಲಿ ಕೂತವರು ಸಭಾಂಗಣದ ಮುಂಭಾಗಕ್ಕೆ ಬಂದು ಆಸೀನರಾಗಬೇಕಾಗಿ ವಿನಂತಿ. ಇದೀಗ ಫ್ರೆಂಡ್ಸ್ ಹೊಸಂಗಡಿಯ ಸದಸ್ಯರು ವೇದಿಕೆಯಲ್ಲಿ ಫ್ರೆಂಡ್ಸ್ ಹೊಸಂಗಡಿಯ ಸದಸ್ಯರು ಈಗ ಗೌರವದ ಶಾಲನ್ನು ಸ್ವೀಕರಿಸ್ತಾ ಇದ್ದಾರೆ ಮತ್ತು ಸನ್ಮಾನ ಸ್ಮರಣಿಕೆ ಮತ್ತು ಸನ್ಮಾನ ಪತ್ರ. ಧನ್ಯವಾದಗಳು. ಇದೀಗ ಕನಿಲ ಮಹಾಗಿರಿ ಮೇಲೆ ವಸಿಚ್ಚಿಡುಮಂ ಪಾರ್ಕಿಂಗ್ ಕಾರ್ಯಕ್ರಮದ ಕ್ಷಮಿಸಿ ಕಳೆದ 5 ದಿನಗಳಿಂದ ಪಾರ್ಕಿಂಗ್ನಲ್ಲಿ ನಿರಂತರವಾಗಿ ನಿಂತು ಅತ್ಯಂತ ವ್ಯವಸ್ಥಿತವಾಗಿ ಪಾರ್ಕಿಂಗ್ ವ್ಯವಸ್ಥೆಯನ್ನು ಕೈಗೊಳ್ಳುತ್ತಿರುವಂಥ ದೈವಿಕ್ ಮತ್ತು ಲವ ಇಬ್ಬರು ಯುವಕರು ವೇದಿಕೆ ಬರಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಯಾವುದೇ ಗೊಂದಲ ಆಗದಂತೆ ಪಾರ್ಕಿಂಗ್ ವ್ಯವಸ್ಥೆಯನ್ನು ನಿರ್ವಹಿಸಿದಂಥ ದೈವಿಕ್ ಮತ್ತು ಲವ ಅವರಿಗೆ ಸ್ಮರಣಿಕೆಯೊಂದಿಗೆ ಗೌರವ ಅರ್ಪಣೆ ಕಳೆದ 5 ದಿನಗಳಿಂದ ನಿರ್ವಹಿಸ್ತಾ ಇದ್ದಾರೆ. ಒಂದು ಪ್ರಕಟಣೆ KL 14 AE 05